Hello, hi everyone. Namaskara ellarigu. I welcome you all back to Physics Wala once again. Students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಚಾಪ್ಟರ್ alcohol, phenols and ethers. Second chapter in organic chemistry after haloalkanes and haloarenes. One more important chapter from your objective as well as your board exam point of view. Okay, right. So let's get started. Alcohol, phenols and ethers alli we will be focusing on introduction, classification and nomenclature, amele methods of preparation, then chemical properties. Okay, as far as your board exam is concerned, ee particular chapter alcohol, phenol and ethers barodu 12 marks ge. 12 marks alli it will be having 1 mark, right? It will be having 1 mark. I mean last year bandirodu 1 mark alli ಒಂದು ಬಂದಿರೋದು, ಆಮೇಲೆ 2 mark alli ಒಂದು ಬಂದಿರೋದು, ಮಿಕ್ಕಿದ್ದು 5 marks ಅಲ್ಲಿ 2 ಕ್ವಶನ್ ಬಂದಿರೋದು. 5 marks ಅಲ್ಲಿ they will be splitting it. All put together 13 marks ಬಂದಿತ್ತು. Is that clear? 5 marks ಅಲ್ಲಿ they will be putting together like 2 2 1 3 2 ಈ ತರ ಕೇಳಿರ್ತಾರೆ. Is that clear? So all put together 12 to 13 marks you can expect from this particular chapter. 12 to 13. Okay, right. From KCET point of view, ಈ ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಿಮಗೆ 4 ರಿಂದ 5 ಕ್ವಶನ್ಸ್ ಬರಬಹುದು ಆ್ಯಂಡ್ ನೀಟ್ 3 ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಜನರಲ್ ಇಂಟ್ರೊಡಕ್ಷನ್ ಇಲ್ಲಿ ನಾವು ನೋಡೋಣ. ವಾಟ್ ಎಕ್ಸಾಕ್ಟ್ಲಿ ಈಸ್ ಆಲ್ಕೋಹಾಲ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಫಿನಾಲ್. ರೈಟ್, ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ಇಲ್ಲಿ ಬೋತ್ ಆರ್ ಹ್ಯಾವಿಂಗ್ ವಾಟ್ ಗ್ರೂಪ್? ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಆಲ್ಕೋಹಾಲ್ಸಲ್ಲೂ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಫಿನಾಲ್ಸಲ್ಲೂ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಬಟ್ ಇನ್ ಕೇಸ್ ಆಫ್ ಆಲ್ಕೋಹಾಲ್ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರೋದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ, ವೆರಾಸ್ ಇನ್ ಕೇಸ್ ಆಫ್ ಫಿನಾಲ್ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರೋದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಫ್ ಬೆನ್ಝೀನ್. ಓಕೆನಾ? ದಿಸ್ ಈಸ್ ದ ಡಿಫರೆನ್ಸ್. ಸಿಮಿಲಾರಿಟಿ ಏನು? ಇಲ್ಲೂ OH ಗ್ರೂಪ್ ಇದೆ, ಇಲ್ಲೂ OH ಗ್ರೂಪ್ ಇದೆ. ಡಿಫರೆನ್ಸ್ ಏನು? ಇಟ್ ಈಸ್ ಅಟ್ಯಾಚ್ ಟು sp3 ಕಾರ್ಬನ್, ಇಟ್ ಈಸ್ ಅಟ್ಯಾಚ್ ಟು sp2 ಕಾರ್ಬನ್. ಈಸ್ ದ್ಯಾಟ್ ಕ್ಲಿಯರ್? ಹೌ ವಿಲ್ ಯು ಅಬ್ಟೇನ್ ದೆಮ್? ಈಗ ನಿಮ್ಮ ಹತ್ರ ಒಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಇತ್ತಂದರೆ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನಲ್ಲಿ ಹೈಡ್ರೋಜನನ್ನು ಹೈಡ್ರಾಕ್ಸಿಲ್ ಗ್ರೂಪ್ನಿಂದ ರೀಪ್ಲೇಸ್ ಮಾಡಿದಾಗ ಸಿಗೋವಂಥ ಕಂಪೌಂಡು ಆಲ್ಕೋಹಾಲ್. ಏನು? ಅಲಿಫ್ಯಾಟಿಕ್ ಅಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಇದೆ ನಿಮ್ಮ ಹತ್ರ, ಅದರಲ್ಲಿ ಹೈಡ್ರೋಜನ್ ಆಟಮನ್ನು ಮೈನಸ್ ಮಾಡಿ ಪ್ಲಸ್ OH ಮಾಡ್ತೀವಿ. ಅಂದರೆ ಇಫ್ ಹೈಡ್ರೋಜನ್ ಆಟಮ್ ಈಸ್ ರೀಪ್ಲೇಸ್ಡ್ ಬೈ ಹೈಡ್ರಾಕ್ಸಿಲ್ ಗ್ರೂಪ್ ನಿಮಗೆ ಸಿಗೋವಂಥ ಕಂಪೌಂಡ್ ಏನು? ಆಲ್ಕೋಹಾಲ್. ವೆರಾಸ್ ಅದೇ ಒಂದು ದ ಮೋಸ್ಟ್ ಸಿಂಪಲ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಲೈಕ್ ಬೆನ್ಝೀನ್ ತಗೊಳ್ಳಿ. ರೈಟ್, ಯು ಆರ್ ಹ್ಯಾವಿಂಗ್ ಅ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಲೈಕ್ ಅ ಬೆನ್ಝೀನ್. ಅದರಲ್ಲಿ ಇಫ್ ದ ಹೈಡ್ರೋಜನ್ ಆಟಮ್ ಅಟ್ಯಾಚ್ ಟು ಬೆನ್ಝೀನ್ ಈಸ್ ಡೈರೆಕ್ಟ್ಲಿ ರೀಪ್ಲೇಸ್ಡ್ ಬೈ OH, ಆವಾಗ ನಿಮಗೆ ಸಿಗುವಂಥ ಕಂಪೌಂಡು ಫಿನಾಲ್. ಹೌದಲ್ಲ ಹೇಳಿ? ಆಲ್ಕೋಹಾಲ್ಸ್ ಆರ್ hydroxy derivatives of aliphatic hydrocarbon. Phenols are hydroxy derivatives of aromatic hydrocarbon where OH group is directly attached to benzene. So, ಎರಡರ difference ಅರ್ಥ ಆಯ್ತಲ್ಲ? So, you should know that alcohols are hydroxy derivatives of aliphatic hydrocarbons, whereas phenols are hydroxy derivatives of aromatic hydrocarbons in which OH group is directly attached to benzene. That is the difference between alcohol and phenol. Is that clear? OH group directly benzene attach ಆದರೆ ಮಾತ್ರ phenol. ಅಥವಾ OH group directly attached to benzene ಅಂದ್ರೆ ಏನು? It is attached to sp2 carbon of the benzene.
Otherwise, if the OH group is attached to sp3 carbon of this carbon chain or the alkyl group, adakkenantara alcohol. This is the basic difference. Ille nodi, suppose if you are having aromatic group ide, but ಇಲ್ಲಿ ನಿಮಗೆ OH is not directly attached to benzene. ಅಂದರೆ this is going to be alcohol, not benzene. ಸುಮ್ಮನೆ this is going to be alcohol, not phenol. ಅರ್ಥ ಆಯ್ತಾ? ಬೆನ್ಝೀನ್ ರಿಂಗ್ ಇದೆ ಅಂದ ಕೂಡಲೇ ಅದು ಫಿನಾಲ್ ಆಗಲ್ಲ. ಬೆನ್ಝೀನ್ ರಿಂಗ್ ಇರಬೇಕು, OH ಗ್ರೂಪ್ ಆ ಬೆನ್ಝೀನ್ಗೆ ಅಟ್ಯಾಚ್ ಆಗಿರಬೇಕು, ಆವಾಗ ಮಾತ್ರ ಫಿನಾಲ್ ಆಗುತ್ತೆ ಅದು. ಈಸ್ ದ್ಯಾಟ್ ಕ್ಲಿಯರ್? ಇಫ್ ದ OH ಗ್ರೂಪ್ ಈಸ್ ಅಟ್ಯಾಚ್ ಟು sp3 ಆಫ್ ದ ಸೈಡ್ ಚೈನ್ ಆಫ್ ದ ಬೆನ್ಝೀನ್, ಆವಾಗ ಮತ್ತೆ ಅದು ಆಲ್ಕೋಹಾಲೇ. Is that clear? So I hope the difference between alcohol and phenol is clear. ಅದೇ ರೀತಿ ನೋಡಿ, so you are having ether, right? If you come to now the ether part, ether general formula is what? ROR. Is that clear? So if you are having aliphatic hydrocarbon, if a hydrogen is replaced by an alkoxy group, yes, so what you get is an ether. Or ille nodi, if you are having a aliphatic hydrocarbon, ಒಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಇದೆ, ಅದರಲ್ಲಿ ಹೈಡ್ರೋಜನ್ ಆಟಮ್ ಅನ್ನು ರೀಪ್ಲೇಸ್ ಮಾಡಿ ವಿತ್ ಅಲ್ಕಾಕ್ಸಿ ಗ್ರೂಪ್, ವಾಟ್ ಯು ಗೆಟ್ ಇಸ್ ಈಥರ್. ಅಥವಾ ಅದೇ ಒಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಲ್ಲಿ ಹೈಡ್ರೋಜನ್ ಆಟಮ್ ಇಫ್ ಇಟ್ ಈಸ್ ರೀಪ್ಲೇಸ್ಡ್ ಬೈ ಅರೈಲ್ ಆಕ್ಸಿ ಗ್ರೂಪ್, ಅರೈಲ್ ಆಕ್ಸಿ ಗ್ರೂಪ್ನಿಂದ ನೀವು ರೀಪ್ಲೇಸ್ ಮಾಡಿದ್ರಿ ಅಂದರೆ ಆವಾಗಲೂ ಕೂಡ ನಿಮಗೆ ಸಿಗೋದು ಈಥರ್. ಇಸ್ ದ್ಯಾಟ್ ಕ್ಲಿಯರ್? ಅಥವಾ ನಿಮ್ಮ ಹತ್ರ ಆಲ್ರೆಡಿ ಈಗ ಒಂದು ಅರೀನ್ ಅಥವಾ ಒಂದು ಬೆನ್ಝೀನ್ ಇದೆ, ಇಫ್ ದ ಹೈಡ್ರೋಜನ್ ಆಟಮ್ ಈಸ್ ರೀಪ್ಲೇಸ್ಡ್ ಬೈ ಅಲ್ಕಾಕ್ಸಿ ಗ್ರೂಪ್, ಆವಾಗಲೂ ನಿಮಗೆ ಸಿಗೋದು ಈಥರ್. ಅಥವಾ ನಿಮ್ಮ ಹತ್ರ ಒಂದು ಅರೋಮೆಟಿಕ್ ಹೈಡ್ರೋಕಾರ್ಬನ್ ಆರ್ ಅರೀನ್ ಆರ್ ಸಿಂಪಲ್ ಇನ್ ಶಾರ್ಟ್ ಬೆನ್ಝೀನ್, ಅದರಲ್ಲಿ ಹೈಡ್ರೋಜನ್ ಆಟಮನ್ನು ಇಫ್ ಯು ಆರ್ ರೀಪ್ಲೇಸಿಂಗ್ ಇಟ್ ಬೈ ಅರೈಲ್ ಆಕ್ಸಿ ಗ್ರೂಪ್, ಮತ್ತೆ ನಿಮಗೆ ಸಿಗೋದೇನು ಈಥರ್. ಇಸ್ ದ್ಯಾಟ್ ಕ್ಲಿಯರ್? ಈಥರ್, ಈಥರ್, ಈಥರ್ ಆ್ಯಂಡ್ ಈಥರ್. ಸೊ ವಾಟ್ ಆರ್ ಈಥರ್ಸ್? ಈಥರ್ಸ್ ಆರ್ alkoxy or aryl oxy derivatives of aliphatic hydrocarbon or aromatic hydrocarbon. ಇದು aromatic hydrocarbon ಅಲ್ವಾ ಇವೆರಡು? aromatic hydrocarbon ದು alkoxy or aryl oxy derivative, aliphatic hydrocarbon ದು alkoxy or aryl oxy derivatives ಗೆ ಏನಂತಾರ? ether. Is that clear? So ethers are what? Ethers are alkoxy or aryl oxy derivatives of aliphatic and aromatic hydrocarbons. They are called as ethers. ಅರ್ಥ ಆಯ್ತಾ? ದಿಸ್ ಇಸ್ ಬೇಸಿಕ್ಲಿ ದ ಡಿಫರೆನ್ಸ್ ಬಿಟ್ವೀನ್ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಈಗ ನಾನು ಅಂದ್ಕೊಂಡಿದ್ದೀನಿ, ಈಗ ಸ್ಟ್ರಕ್ಚರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಆಲ್ಕೋಹಾಲು, ಫಿನಾಲು, ಏನು ಈಥರು ಅಂತ. ಈಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ನೋಡಿ, ಇಲ್ಲೂ OH ಇದೆ, ಇಲ್ಲಿ ನೋಡಿ ಇಲ್ಲೂ OH ಇದೆ, ಇಲ್ಲೇ ನೋಡಿ CH3 ಇದೆ, OH ಇಲ್ಲ, ಬಟ್ OH ಬೇರೆ ಕಡೆ ಇದೆ, ರೈಟ್? ಇಲ್ಲೇ ನೋಡಿ CH3O, C2H5, ಇಲ್ಲೇ ನೋಡಿ C6H5O, CH3, ರೈಟ್? ಈಗ ಸ್ಟ್ರಕ್ಚರ್ ನೋಡಿದ ಕೂಡಲೇ ವಿ ಶುಡ್ ಬಿ ಏಬಲ್ ಟು ಟೆಲ್. ಇಲ್ಲೇ ನೋಡಿ OH ಗ್ರೂಪ್ ಇದೆ, ಬೆನ್ಝೀನು ಇದೆ, ಕನ್ಫ್ಯೂಸ್ ಆಗಿ ಫಿನಾಲ್ ಅನ್ನೋಂಗಿಲ್ಲ, ಬಿಕಾಸ್ OH ಡೈರೆಕ್ಟ್ಲಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿಲ್ಲ. OH ಡೈರೆಕ್ಟ್ಲಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿಲ್ಲ ಅಂದರೆ ಫಿನಾಲ್ ಅಲ್ಲ, ಬಟ್ OH ಇದೆ ಅಂದರೆ ಇದು ಆಲ್ಕೋಹಾಲ್. ಇಟ್ ಈಸ್ ಅಟ್ಯಾಚ್ ಟು ಸೈಡ್ ಚೈನ್ ಆಫ್ ದ ಬೆನ್ಝೀನ್. ಇಲ್ಲಿ OH ಡೈರೆಕ್ಟ್ಲಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ, ಅದು ಫಿನಾಲ್. OH ಡೈರೆಕ್ಟ್ಲಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿದೆ, ಮತ್ತೊಂದು ಗ್ರೂಪ್ ಇರಲಿ ಬಿಡಲಿ, ಬಟ್ OH ಗ್ರೂಪ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಬೆನ್ಝೀನ್, ಸೊ ದಿಸ್ ಈಸ್ ಅ ಡೆರಿವೇಟಿವ್ ಆಫ್ ಫಿನಾಲ್. ಇಲ್ಲೇ ನೋಡಿ ಅಲ್ಕೈಲ್ ಗ್ರೂಪ್ ಇದೆ, ಅಲ್ಕೈಲ್ ಗ್ರೂಪ್ ಇದೆ, ರೈಟ್? ವಿ ಆರ್ ಹ್ಯಾವಿಂಗ್ ಅ ಆಕ್ಸಿಜನ್, ರೈಟ್? ಇದು ನಮ್ಮ ಈಥರ್. ಇಲ್ಲಿ ನೋಡಿ ಅಲ್ಕೈಲ್ ಗ್ರೂಪ್ ಇದೆ ಆ್ಯಂಡ್ ವಿ ಹ್ಯಾವ್ ಫಿನೈಲ್ ಹಿಯರ್, ರೈಟ್? ಎರಡು ಗ್ರೂಪ್ಸ್
are attached to the bivalent oxygen. So this is nothing but ether again. All, I mean, yaud ether, names and all we will discuss later. But yaudu alcohol, yaudu phenol, yaud aliphatic alcohol, yaud aromatic alcohol, right? This is C2H5, CH2, CH2, OH. Idella alkyl group alva. So therefore this becomes what? Aliphatic alcohol. Idu alcohol, but this is aromatic alcohol. Idu OH directly attached to benzene andre phenol. OH directly attached to benzene andre phenol. This is ROR, two alkyl groups, or one alkyl and one aryl, or both of them are aryl. So that should be what? So that should be what? Ether. That should be what? Ether. Is that clear? All these are ether. This is aliphatic, aromatic, ether. Artha, that is the difference between alcohols, phenols and ethers. Now coming to classification. Classification. First of all, let us take what? Classification of alcohols. Nodana. Right? Yes. In case of alcohols, we can classify them basically as what? Aliphatic alcohols, amale aromatic alcohol. Aliphatic alcohol antandre, we are going to have ಒಂದು aliphatic hydrocarbon ಇದೆ, ಅಲ್ಲಿ ಹೈಡ್ರೋಜನ್ ಅನ್ನು ರೀಪ್ಲೇಸ್ ಮಾಡಿ if the OH has come there ನಮಗೆ ಸಿಕ್ಕಿರೋದು aliphatic alcohol. ಅದೇ aromatic alcohol ಅಂದರೆ ನಮ್ಮ ಹತ್ರ ಒಂದು aromatic compound ಇದೆ, right, like this, ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಹೋಗಿದೆ ಪ್ಲಸ್ ಅಲ್ಲಿ OH ಬಂದಿದೆ, ಬಟ್ ಆ OH ಡೈರೆಕ್ಟ್ಲಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿಲ್ಲ, ಸೈಡ್ ಚೈನಲ್ಲಿರುವಂಥ ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಅರೋಮ್ಯಾಟಿಕ್ ಆಲ್ಕೋಹಾಲ್, ದಿಸ್ ಇಸ್ ಅಲಿಫ್ಯಾಟಿಕ್ ಆಲ್ಕೋಹಾಲ್, ಇದು ಅರೋಮ್ಯಾಟಿಕ್ ಆಲ್ಕೋಹಾಲ್. ಇಸ್ ದ್ಯಾಟ್ ಕ್ಲಿಯರ್? If the OH group is attached to alkyl group, that is called aliphatic alcohol. If the OH group is attached to the alkyl group, which is also having a benzene ring, adu aromatic alcohol. Or aromatic hydrocarbon in the derive agiruvanta alcohol, aromatic alcohol, aliphatic hydrocarbon in the derive madiruvanta alcohol ge aliphatic alcohol. Is that clear? Right. Okay, if it is derived from aliphatic hydrocarbon, aliphatic alcohol, derived from aromatic hydrocarbon, aromatic alcohol. Okay, right. So amele in case of right, in case of the aliphatic as well as aromatic alcohol, ನಮಗೆ ಏನು ಬರುತ್ತೆ? Primary, secondary and tertiary alcohol ಅಂತ ಬರುತ್ತೆ. Is that clear? ಇಲ್ಲೇ ನೋಡಿ, if OH group is attached to primary carbon atom, ಇದೇನಿದು? Primary carbon atom. What is primary carbon atom? ಯಾವ ಕಾರ್ಬನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೋ, ಅಥವಾ ಯಾವ ಕಾರ್ಬನ್ ಆಟಮ್ ಇನ್ನು ಯಾವುದೇ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋದಿಲ್ವೋ ಅದಕ್ಕೆ ಪ್ರೈಮರಿ ಕಾರ್ಬನ್ ಆಟಮ್ ಅಂತಾರೆ. ಅಂಥ ಒಂದು ಪ್ರೈಮರಿ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿತ್ತಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಆಲ್ಕೋಹಾಲ್. ಇಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ವಾಟ್ ಅಬೌಟ್ ಸೆಕೆಂಡರಿ ಆಲ್ಕೋಹಾಲ್? OH group is attached to secondary carbon. What is secondary carbon? ಯಾವ ಕಾರ್ಬನ್ ಇನ್ನು ಎರಡು ಕಾರ್ಬನ್ ಅಟ್ಯಾಚ್ ಆಗಿರುತ್ತಲ್ವಾ, that is called as secondary carbon. Is that clear? So OH group is attached to ಇಲ್ಲೇ CH2 CH3 ಅನ್ಕೊಳ್ರಿ, ಇಲ್ಲೇ CH3 ಅನ್ಕೊಳ್ರಿ, ಇಲ್ಲೇ H. So this carbon is attached to two carbon, this carbon is also attached to two carbon. So ಇದು ಸೆಕೆಂಡರಿ, ಇದು ಸೆಕೆಂಡರಿ. ಸೆಕೆಂಡರಿ ಕಾರ್ಬನ್ಗೆ ಅಟ್ಯಾಚ್ ಆದರೆ OH, that is called secondary alcohol. ಅದೇ ರೀತಿ ಟರ್ಷರಿ ಆಲ್ಕೋಹಾಲ್ ಅಂದರೆ OH group is attached to tertiary carbon. What is tertiary carbon? ಯಾವ ಕಾರ್ಬನ್ನು ಮತ್ತೆ ಮೂರು ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತಲ್ವಾ, that is called as tertiary carbon. Right? ಯಾವ ಕಾರ್ಬನ್ನು ಮೂರು ಕಾರ್ಬನ್ಗೆ ಅಟ್ಯಾಚ್ ಆಗಬೇಕು. Right? This is CH2 CH3. I'll take CH2 CH3. ಇಲ್ಲೇ ಒಂದು CH3 ತಗೋತೀನಿ. ಸೊ ಈ ಕಾರ್ಬನ್ನು ಮೂರು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇದು ಕಾರ್ಬನ್ ಮೂರು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ಆಲ್ಸೋ ಟರ್ಷರಿ, ದಿಸ್ ಈಸ್ ಆಲ್ಸೋ ಟರ್ಷರಿ. ಇಫ್ OH group is attached to tertiary carbon, it is called tertiary alcohol. So this is the basically difference between primary, secondary and tertiary alcohols. Is that clear? Right. Okay, now alcohols are also classified as monohydric, dihydric and trihydric.
Alcohols are also classified as monohydric, dihydric and trihydric. Ille nodi. Aliphatic nalli they can have monohydric as well. Monohydric, dihydric and trihydric alcohols. Is that clear? Monohydric alcohols ಅಂತಂದ್ರೆ ಆ alcohols ಹತ್ರ only one OH group ಇರುತ್ತೆ. Dihydric ಅಂತಂದ್ರೆ they will have two OH group. Trihydric ಅಂತಂದ್ರೆ they will have three OH groups. Monohydric, whatever I have discussed now, CH3OH ಇರಬಹುದು, C2H5OH ಇರಬಹುದು, C6H5, CH2OH ಇರಬಹುದು. They are all monohydric. Two OH groups. Glycols, ethylene glycol ಇರಬಹುದು, right? Ethylene glycol ಇರಬಹುದು, ಈ ತರ propylene glycol ಇರಬಹುದು. They are having two OH groups. ಇಲ್ಲಿ ನೋಡ್ರಿ, we can have three OH groups. CH2OH, CHOH, CH2OH. This is called as glycerol ಅಥವಾ propane 1,2,3 triol. They are trihydric. ಒಂದು OH ಇದ್ರೆ monohydric, ಎರಡು OH ಇದ್ರೆ dihydric, ಮೂರು OH ಇದ್ರೆ trihydric. Is that clear? That is how they are basically classified. Apart from that, we are also having what? Allylic alcohol, benzylic alcohol, vinylic alcohol. ಇದು ಬೇಸಿಕ್ಲಿ ಗೊತ್ತಿರಬೇಕು ಇವೆಲ್ಲ. What is allylic alcohol? OH group is attached to sp3 carbon, but that is next to sp2 carbon. ಇದು sp3 carbon ಅಲ್ವಾ? If the OH group is attached to sp3, but ಆ sp3 next carbon carbon double bond ಇದೆ ಅಂದರೆ this is allylic alcohol. ಯಾವುದಾದ್ರೂ ಎಕ್ಸಾಂಪಲ್ ತಗೊಳ್ಳಿ ನೀವು. CH2OH sp3 ಅಲ್ವಾ? It is next to carbon carbon double bond. ಇಲ್ಲಿ ಏನಾದರೂ ತಗೊಳ್ಳಿ ಮತ್ತೆ. Is that clear? You have sp3, ಅದಕ್ಕೆ OH ಅಟ್ಯಾಚ್ ಆಗಿದೆ, ಅದರ ನೆಕ್ಸ್ಟ್ ಇರೋದು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. Yes or no? You can have whatever you want next. Yes or no? sp3 next to carbon carbon double bond, sp3 next to carbon carbon double bond. They are called as allylic halides. What are benzylic halides? ಇಲ್ಲೂ ಕೂಡ OH is attached to sp3, but sp3 is next to benzene. ಇದು sp3, but next to benzene. ಇದು ಕೂಡ sp2 ನೇ, ಇದು ಕೂಡ sp2 ನೇ. sp3 next to sp2, sp3 next to sp2, but sp3 is next to sp2 of the carbon chain, sp3 is next to sp2 of the benzene. Is that clear? OH is attached to sp3 carbon atom. OH is attached to sp3 carbon atom next to benzene ring. ಇವಕ್ಕೆಲ್ಲ ಏನಂತಾರೆ? benzylic alcohols. Is that clear? Yeah. Vinylic alcohol ಅಂತಂದ್ರೆ we are having carbon carbon double bond, doubly bonded carbon atom hybridization is to sp2. If the OH group is directly attached to sp2 hybridized carbon atom of the carbon carbon double bond, ಅದಕ್ಕೆ vinylic alcohol ಅಂತೀವಿ ನಾವು. Is that clear? OH group is attached to doubly bonded carbon atom. You can have whatever you want later, but OH group should be attached to doubly bonded carbon atom. Doubly bonded carbon atom. OH is attached to sp2 of the carbon carbon double bond. OH is attached to sp2 of the carbon carbon double bond. They are called as vinylic halides. Sorry, vinylic alcohols. Is that clear, students? So, as far as alcohol is concerned, aliphatic alcohol, aromatic alcohol, monohydric, dihydric, trihydric, primary, secondary, tertiary, vinylic, benzylic, allylic alcohols. These are the types you should be knowing. Okay, similarly, as far as the classification of phenols is concerned,
Phenols are classified as dihydric phenols, first I'll consider monohydric phenols, ಆಮೇಲೆ ಡೈಹೈಡ್ರಿಕ್ ಫಿನಾಲ್ಸ್, ಆಮೇಲೆ ಟ್ರೈಹೈಡ್ರಿಕ್ ಫಿನಾಲ್ಸ್. ಓಕೆನಾ? monohydric phenols ಅಂತಂದ್ರೆ they have only one OH group attached to benzene, they have two OH group attached to benzene, they have three OH group attached to benzene. Right? Phenol itself is the simplest member of the phenol family. Idu phenol. You can consider one more where OH and CH3 are on the benzene. OH and CH3 are on the benzene at meta position to each other. OH and CH3 are present at para position to each other on benzene ring. But ಎಲ್ಲದರಲ್ಲೂ ಒಂದೇ OH group ಇರೋದು. They are all monohydric. So this is ಇದಕ್ಕೆ phenol ಅಂತಾರ. These are called as cresols. Ortho to each other, orthocresol. Meta to each other, metacresol. Para to each other, paracresol. ಹೌದಲ್ಲ ಸ್ಟೂಡೆಂಟ್ಸ್? ಕಮಿಂಗ್ ಟು ಡೈಹೈಡ್ರಿಕ್, ಇಲ್ಲಿ ಬೆಂಜೀನ್ ಮೇಲೆ ಎರಡು OH ಗ್ರೂಪ್ ಇರುತ್ತೆ. Is that clear? Its common name being catechol. OH ಎರಡು ಇದಾವ, but they are at the meta position to each other. This is called as a resorcinol. OH ಎರಡು ಇದಾವ, but they are para to each other. That is called as quinol. Right? Similarly, ಮೂರು OH group ಇರೋದು. Yes, we are having OH, OH, OH. We are having OH, OH and OH. We are having OH here, OH here, OH here. Is that clear? Here positions are 1, 2, 3, 4 and 5. So this is called as fluoroglucinol. Fluoroglucinol. Whereas there 3 OH groups are there, position number 1, 2 and 3. Sorry, 1, 2 and 3 and 4. So this will be called as hydroxyquinol. Here we are having 1, 2, 3. So this would be called as, this is resorcinol, quinol, catechol, hydroxyquinol, fluoroglucinol. Should be called as pyrogalol. Is that clear? So this is how the phenols are classified. Okay, monohydric, dihydric and trihydric. Coming to what? Ethers. Ether general formula ROR. ಇಲ್ಲಿ ಎರಡು R ಏನಿರಬಹುದು? R and R dash ಅಂತ ಅನ್ಕೊಳ್ಳೋಣ. ರೈಟ್? ಅಲ್ಕೈಲ್ ಗ್ರೂಪ್ ಇರಬಹುದು, ಇಲ್ಲ ಅರೈಲ್ ಗ್ರೂಪ್ ಇರಬಹುದು. ರೈಟ್? ಇಫ್ ಬೋತ್ ಆರ್ ಆ್ಯಂಡ್ ಆರ್ ಡ್ಯಾಶ್ ಆರ್ ಸೇಮ್, ಎರಡು ಈಕ್ವಲ್ ಅಥವಾ ಸೇಮ್ ಇದ್ದರೆ, ವಿ ಕಾಲ್ ದಮ್ ಆಸ್ ಸಿಂಪಲ್ ಆರ್ ಸಿಮೆಟ್ರಿಕಲ್ ಈಥರ್. ಇಫ್ ಆರ್ ಆ್ಯಂಡ್ ಆರ್ ಡ್ಯಾಶ್ ಆರ್ ಡಿಫರೆಂಟ್, ವಿ ಕಾಲ್ ಇಟ್ ಆಸ್ ಮಿಕ್ಸ್ಡ್ ಈಥರ್ ಅಥವಾ unsymmetrical ether. Okay, right. If both R and R dash are alkyl groups, then we call it as aliphatic ether. We call them as aliphatic ether. Right? If both or one of the R and R dash are aryl, ಅದಕ್ಕೇನಂತಾರ?
aromatic ether. ಇಲ್ಲೇ ನೋಡಿ ಸರಿಯಾಗಿ ಹೇಳ್ತೀನಿ, CH3 OCH3 ಎರಡು ಏನಿದಾವೆ ಇಲ್ಲಿ, ಎರಡು alkyl, methyl and methyl. So they are called as aliphatic ether. CH3OC2H5 ಎರಡು alkyl aliphatic. CH3OCH3 CH3 isopropyl CH3 ಎರಡು alkyl. So these are aliphatic ethers. ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಅರೈಲ್ ಗ್ರೂಪ್ ಇದ್ದರೆ ಸಾಕು, ಯಾವುದಾದ್ರೂ ಒಂದು ಅಥವಾ ಎರಡು ಕೂಡ ಅರೈಲ್ ಗ್ರೂಪ್ ಆಗಿದ್ದರೆ these are aromatic. These are aromatic ethers. Is that clear? Right. Coming to what? Nomenclature. Nomenclature of first, let us take alcohol. Alcohol is named in three ways. One, it has got common system of naming. Alcohol has got common system. ಇನ್ನೊಂದು carbinol system. ಇನ್ನೊಂದು IUPAC system. Right, in the common system, how do we name alcohols? We name alcohols based on the alkyl group ಯಾವುದಿರುತ್ತೆ ಅದನ್ನು ಹೇಳ್ತೀವಿ, ಆಮೇಲೆ ಆಲ್ಕೋಹಾಲ್ ಅಂತ ಬರಿತೀವಿ. ಕಾರ್ಬಿನಾಲ್ ಸಿಸ್ಟಮ್ ಅಲ್ಲಿ methyl alcohol is called as carbinol. ಒಂದು ಕಾರ್ಬನ್ ಆಟಮ್ ಇರುವಂಥ ಆಲ್ಕೋಹಾಲ್ ಏನು ಮಿಥೈಲ್ ಆಲ್ಕೋಹಾಲ್ ಇದೆ ಅದಕ್ಕೆ ಕಾರ್ಬಿನಾಲ್ ಅಂತಾರ. ಇನ್ನು ಮಿಕ್ಕಿದ್ದು ಏನು ಬರುತ್ತಲ್ಲ, ದೇ ಆರ್ ಆಲ್ ದ ಡೆರಿವೇಟಿವ್ಸ್ ಆಫ್ ಕಾರ್ಬಿನಾಲ್. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, CH3CH2OH ನಾವು ಈಥೈಲ್ ಆಲ್ಕೋಹಾಲ್ ಅಂತೀವಲ್ವಾ, ಒಂದು ಕಾರ್ಬನ್ ಆಟಮ್ನಿಂದ ಈ ಪಾರ್ಟ್ಗೆ ಏನಂತಾರ ಕಾರ್ಬಿನಾಲ್. ಸೊ ದಿಸ್ ಬಿಕಮ್ಸ್ ಮಿಥೈಲ್ ಕಾರ್ಬಿನಾಲ್. ಇದಕ್ಕೇನಂತಾರ ಮಿಥೈಲ್ ಕಾರ್ಬಿನಾಲ್, ಹೌದಲ್ಲ. ಅದೇ ರೀತಿ ಇಫ್ ಯು ಕನ್ಸಿಡರ್ CH3CH2CH2OH ಇದೇನಾಗುತ್ತೆ, ದಿಸ್ ಪಾರ್ಟ್ ಇಸ್ ಕಾರ್ಬಿನಾಲ್, ದಿಸ್ ಇಸ್ ಈಥೈಲ್, ದಿಸ್ ಬಿಕಮ್ಸ್ ವಾಟ್ ಈಥೈಲ್ ಕಾರ್ಬಿನಾಲ್. Is that clear? So if you consider CH3CH3CH2OH ಇದೇನಿದು ಟರ್ಷರಿ ಬ್ಯೂಟೈಲ್, ಟರ್ಷರಿ ಬ್ಯೂಟೈಲ್ ಗ್ರೂಪ್ ಇದೆ ಇಲ್ಲಿ. ಮುಂದೆ ಕಾರ್ಬಿನಾಲ್, this is how it is named in carbinol. But when it comes to common system, simply ನಾವೇನು ಮಾಡ್ತೀವಿ, ಮೊದಲು ಯಾವ ಗ್ರೂಪ್ ಇದೆ ಮಿಥೈಲ್ ಗ್ರೂಪು, ಸೊ ಸಿಂಪ್ಲಿ ವಿ ಸೇ ಮಿಥೈಲ್ ಆಲ್ಕೋಹಾಲ್. ಇಲ್ಲಿ ಯಾವ ಗ್ರೂಪ್ ಇದೆ ಮೊದಲು ಈಥೈಲ್ ಗ್ರೂಪು, ಸೊ ವಿ ಸೇ ಈಥೈಲ್ ಆಲ್ಕೋಹಾಲ್. ರೈಟ್, ಇಫ್ ವಿ ಆರ್ ಹ್ಯಾವಿಂಗ್ CH3CH2CH2OH, right, the normal chain propyl alcohol, propyl alcohol. And as usual we have studied it in haloalkanes and haloarenes, no, right. This is called as what, isopropyl group, and this is called isopropyl alcohol, right. CH3CH2CH2CH2 ಎಲ್ಲ 4 ಕಾರ್ಬನ್ ಆಟಮ್ಸ್ ಸ್ಟ್ರೇಟ್ ಚೈನ್, so that is a normal chain. So N-butyl alcohol, N-butyl alcohol. ಅರ್ಥ ಆಯ್ತಾ? ಅದೇ ರೀತಿ if we go for CH3CH OH is here, 4 ಕಾರ್ಬನ್ ಆಟಮ್ ಇದಾವ, ಬಟ್ OH is attached to secondary carbon, ಅವಾಗ secondary butyl alcohol. Yes or no? CH3CH3CH2OH 4 ಕಾರ್ಬನ್ ಆಟಮ್ ಇದಾವ, OH is attached to primary, but it is branched, ಅವಾಗ isobutyl alcohol. Is that clear? So like this we have studied in haloalkanes and haloarenes, the same thing goes. Next, coming to IUPAC name alli, how do we name? We name them as alkanol.
ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಕೌಂಟ್ ಮಾಡ್ತೀವಿ, ಅಲ್ಕೇನ್ ಅಂತ ಬರಿತೀವಿ, ಆಮೇಲೆ ಇ ಈಸ್ ರೀಪ್ಲೇಸ್ಡ್, ಲಾಸ್ಟ್ ಇ ಅನ್ನು ಏನು ಮಾಡ್ತೀವಿ, ರೀಪ್ಲೇಸ್ ಮಾಡಿ ಅಲ್ಲಿ ಓ ಎಲ್ ಅಂತ ಬರಿತೀವಿ. ದಟ್ ಈಸ್ ಹೌ ಅಲ್ಕನಾಲ್ ಅಂತ ನಾವು ಬರಿತೀವಿ. ದ ಸೇಮ್ CH3OHಗೆ ಏನು ನೀವು ಮೀಥೈಲ್ ಆಲ್ಕೋಹಾಲ್ ಅಥವಾ ಕಾರ್ಬಿನಾಲ್ ಅಂತಿದ್ರೋ, ಇಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇರೋದ್ರಿಂದ ಅದು ಮೀಥೇನ್ ಆಗುತ್ತೆ. ಇಲ್ಲಿ ಈ ಹೋಗಿ ಅಲ್ಲಿ ಆಲ್ ಬರುತ್ತೆ, ಮಿಥನಾಲ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. C2H5OH ಇದೇನಾಗುತ್ತೆ, 2 ಕಾರ್ಬನ್ ಆಟಮ್ ಇರೋದ್ರಿಂದ ಇಥನಾಲ್. ಅದೇ ರೀತಿ C2H5CH2OH 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೊಪೆನಾಲ್. ಎಸ್ ಆರ್ ನೋ? CH3 CH2 CH2 CH2OH, this becomes 1 butanol. Yes or no? So CH3 CHOH CH3, this becomes what, 2 propanol, because 1 2 and 3. Yes or no? So we can name somehow some more. Yes, ille nodi, you can name this. ಇದರದೇ IUPAC ನೇಮ್ ಏನಾಗುತ್ತೆ ನೋಡಿ, 1 2 3 4, ಇಟ್ ಬಿಕಮ್ಸ್ 2 ಬ್ಯೂಟನಾಲ್. ಐಸೋಬ್ಯೂಟೈಲ್ ಆಲ್ಕೋಹಾಲ್ ಏನಾಗುತ್ತೆ ನೋಡಿ, 1 2 3, ಇಟ್ ಬಿಕಮ್ಸ್ ವಾಟ್, ಎರಡನೇ ಕಾರ್ಬನ್ಗೆ ಏನಿದೆ, ಮೀಥೈಲ್ ಇದೆ. ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೊ ದಿಸ್ ಬಿಕಮ್ಸ್ 2 ಮೀಥೈಲ್ ಪ್ರೊಪೆನಾಲ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. So similarly, if we go ahead with any derivatives of cycloalkanes, so what would you name it as? It is going to be cyclopentanol. Yes or no? ಅದೇ ರೀತಿ if you are having OH ಗ್ರೂಪ್ ಇದೆ ಇಲ್ಲಿ, ಬಟ್ ಇಲ್ಲಿ CH3 ಗ್ರೂಪ್ ಇದೆ. ಫಸ್ಟ್ ಪ್ರಿಫರೆನ್ಸ್ OH3ಗೆ, ಸೆಕೆಂಡ್ ಪ್ರಿಫರೆನ್ಸ್ CH3ಗೆ. First preference OH ಗೆ, second preference CH3 ಗೆ, it becomes 2 methyl cyclopentanol. Is that clear? So similarly, if we go ahead with aromatic alcohol, CH2 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 OH group ಗೆ preference ಫಸ್ಟ್ ಬರುತ್ತೆ. 3ನೇ ಕಾರ್ಬನ್ಗೆ ಬೆನ್ಝೀನ್ ಅಟ್ಯಾಚ್ ಆಗಿದೆ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಅದಕ್ಕೆ ಏನಂತೀರಿ ನೀವು, ಫಿನೈಲ್ ಅಂತೀರಿ. 3 ಫಿನೈಲ್, 3 ಕಾರ್ಬನ್ ಆಟಮ್ ಅಂದರೆ ಪ್ರೊಪೆನಾಲ್. ಸೊ ದಿಸ್ ಇಸ್ ಹೌ ಯು ನೇಮ್ ದೆಮ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಆಲ್ಕೋಹಾಲ್ಸ್ಗಿರೋದು 3 ಡಿಫ್ರೆಂಟ್ ವೇಸ್ ಆಫ್ ನೇಮಿಂಗ್. ಒನ್ ಈಸ್ ಕಾಮನ್ ಸಿಸ್ಟಮ್, ಇನ್ನೊಂದು ಐಯುಪ್ಯಾಕ್ ಸಿಸ್ಟಮ್, ಇನ್ನೊಂದು ಕಾರ್ಬಿನಾಲ್ ಸಿಸ್ಟಮ್. ಕಮಿಂಗ್ ಟು ವಾಟ್, ಫಿನಾಲ್ಸ್. Coming to what, phenols. Ille nodi, phenol itself is a simplest member of phenol family. Yes or no? Yes. Now if we consider the derivatives of phenol, if they are present, as I have already told you, for example CH3, ಎರಡು at the ortho to each other, I can call them as orthocresol. ಅಥವಾ ಐ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಅಥವಾ ಐ ಕ್ಯಾನ್ ಕಾಲ್ ಇಟ್ ಆಸ್, ಇದು OH ಇರೋದು 1 ನಂಬರ್ ಬರುತ್ತೆ, ಇದು 2 ನಂಬರ್ ಬರುತ್ತೆ. ಐ ಕ್ಯಾನ್ ಕಾಲ್ ಇಟ್ ಆಸ್ 2 methyl phenol. ಎಸ್ ಆರ್ ನೋ? ಅದೇ ರೀತಿ ಯು ಹ್ಯಾವ್ OH ಹಿಯರ್ ಆ್ಯಂಡ್ CH3 ಹಿಯರ್. 1 2 3, ಇದು ಏನಂತೀವಿ ನಾವೀಗ, ಮೆಟಾಕ್ರೆಸಾಲ್ ಅಥವಾ 3 methyl phenol. Similarly, if OH and CH3 are at para to each other, call them paracresol ಅಥವಾ 1 2 3 4 methyl phenol. ಇದೇ ಥರ ನಮಗೆ ಡೈಹೈಡ್ರಿಕ್ ಆಲ್ಕೋಹಾಲ್ ಇತ್ತಲ್ಲ, ಸೊ ವಾಟ್ ವಿ ಕ್ಯಾನ್ ಕಾಲ್ ದಮ್ ಆಸ್, ಇದಕ್ಕೆ ನಾವೇನಂದ್ವಿ, ಕ್ಯಾಟೆಕಾಲ್, ವಿಚ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಬೆನ್ಝೀನ್ 1,2-diol. ಎಸ್ ಆರ್ ನೋ? ಅದೇ ರೀತಿ ಇಫ್ ವಿ ಆರ್ ಹ್ಯಾವಿಂಗ್ OH ಹಿಯರ್ ಆ್ಯಂಡ್ OH ಹಿಯರ್, ಇದಕ್ಕೆ ನಾವೇನಂದ್ವಿ, ರೆಸಾರ್ಸಿನಾಲ್ ಅಥವಾ ಬೆನ್ಝೀನ್
1 2 3 1,3 diol. Similarly, we had OH here and OH here. ಏನಂದ್ವಿ ನಾವು ಇದಕ್ಕ quinol, which we can also call it as 1 2 3 4 benzene 1,4 diol. Is that clear? This is how we keep naming them. Right. Similarly, we are having what? OH, 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 which we call it as pyrogalol, common name. Athava IUPAC name alli enantivi benzene 1 2 3 triol. Benzene 1 2 3 triol. Similarly, we can have OH, OH, OH. ಏನಂದ್ವಿ ನಾವು ಇದಕ್ಕೆ hydroxy quinol, which we can also call 1 2 3 4 1 2 4, which we can call it as benzene 1 2 4 triol. Understood? Similarly, ಇಲ್ಲಿ ನೋಡಿ, if we are having some other groups like ಇಲ್ಲಿ OH ಇದೆ, ಇಲ್ಲಿ nitro group ಇದೆ, what do we call it as 2-nitrophenol. ಕಾಮನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಆರ್ಥೋ ನೈಟ್ರೋಫೆನಾಲ್. ಇದೇ ಥರ ನಿಮಗೆ ನೈಟ್ರೋ ಗ್ರೂಪ್ಸು 2 4 6ನೇ ಪೊಸಿಷನಲ್ಲಿದ್ದರೆ 1 2 3 4 5 6 ಇದಕ್ಕೇನಂತಾರ ಪಿಕ್ರಿಕ್ ಆಸಿಡ್ ಅಥವಾ IUPAC ನೇಮಲ್ಲಿ 246 trinitrophenol. Is that clear? So this is how we name alcohols as well as phenols. There are some examples like this. Ille nodi. Yeah. OH and CHO. Right. Generally it is being called as what? Salicylaldehyde anteve. Salicylaldehyde. Okay, but priority hodre this should get first preference, this should get second preference. Avaga ಏನಂತಾರೆ ಇದಕ್ಕೆ 2 hydroxy 2 hydroxy benzene ಮೇಲೆ CHO ಇದ್ರೆ benzaldehyde ಅಂತೀವಿ. 2 hydroxy benzaldehyde. Right. ಅದೇ ರೀತಿ if we have OH and COH, this doesn't come in, okay, this comes in phenol as well. Right. So ಇಲ್ಲಿ ಏನಾಗುತ್ತೆ ಇದು ಫಸ್ಟ್ ಇದು ಸೆಕೆಂಡ್ ಪ್ರಿಫರೆನ್ಸ್. ಇಲ್ಲಿ ಏನಾಗುತ್ತೆ this is called as what? Salicylic acid. ಏನಂತಾರೆ ಇದಕ್ಕೆ salicylic acid. We call it as salicylic acid. ಅಥವಾ 1 2 ಎರಡನೇ ಗ್ರೂಪಿಗೆ ಎರಡನೇ ಪೊಸಿಷನ್ಗೆ ಏನಿದೆ ಹೈಡ್ರಾಕ್ಸಿ. and this part is called as what? ಬೆನ್ಝೀನ್ ಮೇಲೆ COH ಇದ್ರೆ benzoic acid. Got it? You should be knowing such names. Okay, this is about nomenclature of alcohols as well as phenols. Okay now? Right. After that, coming to what? Coming to nature of electronic structure of alcoholic as well as phenolic hydroxyl group. Ille nodi. One alcohol ನೀವು ತಗೊಂಡ್ರೆ there is a carbon here, sp3 hybridized carbon. Right, flying wedge formula bardevi. Right, this hydrogen is on the board, this is exactly coming towards you. Okay, whereas this is going away from you. Okay, this is sp3 hybridized, artha madkodri. Right, ಯಾವ ಕಾರ್ಬನ್ಗೆ OH ಗ್ರೂಪ್ ಅಟ್ಯಾಚ್ ಆಗಿರುತ್ತಲ್ವ ಆ OH ಇದು. This is in case of alcohol. Okay, ಈ ಆಲ್ಕೋಹಾಲ್ ಅಲ್ಲಿ ಈ ಕಾರ್ಬನ್ನು sp3 ಹೈಬ್ರಿಡೈಸ್ಡ್, ಈ ಆಕ್ಸಿಜನ್ನು ಕೂಡ sp3 ಹೈಬ್ರಿಡೈಸ್ಡ್. ಇಸ್ ದ್ಯಾಟ್ ಕ್ಲಿಯರ್? ಆ ಆಕ್ಸಿಜನ್ನು 2 sp3 ಹೈಬ್ರಿಡೈಸ್ಡ್ ಕಾರ್ಬನ್, 2 sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಅಲ್ಲಿ 2 ಲೋನ್ ಪೇರ್ ಇರುತ್ತೆ.
ಇನ್ನೊಂದು sp3 ಇಂದ ಹೈಡ್ರೋಜನ್ ಜೊತೆ ಬಾಂಡಿಂಗ್ ಮಾಡಿರುತ್ತೆ, ಇನ್ನೊಂದು sp3 ಇಂದ ಇದರ sp3 ಜೊತೆ ಬಾಂಡಿಂಗ್ ಆಗಿರುತ್ತೆ. ದಿಸ್ ಇಸ್ ಹೌ ದ ಬಾಂಡಿಂಗ್ ಫಾರ್ಮ್ಸ್. Is that clear? Because it is sp3 hybridized, the bond angle is close to 109 degree 0.5. Is that clear? Right. ಇಲ್ಲೇ ನೋಡ್ರಿ, ಬಾಂಡ್ ಲೆಂತ್ ಬಿಟ್ವೀನ್ ಕಾರ್ಬನ್ ಅಂಡ್ ಆಕ್ಸಿಜನ್ ಎಷ್ಟಿದೆ? 142 ಪಿಕೋಮೀಟರ್. ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ರಿಪೆಲ್ ಆಗಿಬಿಟ್ಟು ಈ ಬಾಂಡ್ ಸ್ವಲ್ಪ ಹತ್ರ ಬರುತ್ತೆ. ಸೊ ಟೆಟ್ರಾಹೆಡ್ರಲ್ ಆಂಗಲ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಕಮಿಂಗ್ ಟು ಫಿನಾಲ್, ಡೈರೆಕ್ಟ್ಲಿ ಬೆನ್ಝೀನ್ಗೆ OH ಗ್ರೂಪ್ ಅಟ್ಯಾಚ್ ಆಗಿರುತ್ತಲ್ವಾ? ಯಾವ ಕಾರ್ಬನ್ಗೆ OH ಅಟ್ಯಾಚ್ ಆಗಿರುತ್ತಲ್ವಾ, ದ್ಯಾಟ್ ಕಾರ್ಬನ್ ಈಸ್ sp2. ಇಲ್ಲೇ ದಿಸ್ ಆಕ್ಸಿಜನ್ ಈಸ್ ಆಲ್ಸೋ sp2. ಯಾಕಂದರೆ ಒನ್ ಆಫ್ ದ ಲೋನ್ ಪೇರ್ ಈಸ್ ಇನ್ವಾಲ್ವ್ಡ್ ಇನ್ ರೆಸೋನೆನ್ಸ್ ಆ್ಯಂಡ್ ದ್ಯಾಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕೆನಾಟ್ ಬಿ ಇನ್ ಹೈಬ್ರಿಡೈಸ್ಡ್ ಆರ್ಬಿಟಲ್. ಸೊ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಹಿಯರ್ ದ ಬಾಂಡ್ ಆಂಗಲ್ ಈಸ್ ಸ್ಲೈಟ್ಲಿ close to again 109 degree because of the presence of two lone pair, out of which one lone pair is in sp2, another is in unhybridized p orbital. Is that clear? Right. ಇಲ್ಲಿ 142 ಪಿಕೋಮೀಟರ್ ಬಾಂಡ್ ಲೆಂತ್ ಇದೆ, ಇಲ್ಲಿ 136 ಇದೆ ನೋಡ್ರಿ. ಅಂದರೆ ಇಲ್ಲಿ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದರೆ ಲೋನ್ ಪೇರ್ ಈಸ್ ಇನ್ವಾಲ್ವ್ಡ್ ಇನ್ ರೆಸೋನೆನ್ಸ್. ಸೊ ದೇರ್ ಫೋರ್ ದಿಸ್ ಇಸ್ ಹ್ಯಾವಿಂಗ್ ಅ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಈ ಬಾಂಡ್ ಹತ್ರ ಬರುತ್ತೆ, ಸ್ವಲ್ಪ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. Is that clear? Right. ಇಲ್ಲೇ ನೋಡಿ, if we consider carbon ether ಅಲ್ಲಿ ಕಾರ್ಬನ್ O ಕಾರ್ಬನ್ CH3O CH3, ಈ ಆಕ್ಸಿಜನ್ ಏನಿದೆ ಅಲ್ವಾ, ದ್ಯಾಟ್ ವಿಲ್ ಬಿ sp3 ಹೈಬ್ರಿಡೈಸ್ಡ್. ಅಂದರೆ 4 ಹೈಬ್ರಿಡ್ ಆರ್ಬಿಟಲ್. ಒಂದು sp3 ಕಾರ್ಬನ್ ಜೊತೆ ಬಾಂಡಿಂಗ್ ಆಗುತ್ತೆ, ಇನ್ನೊಂದು sp3 ಕಾರ್ಬನ್ ಜೊತೆ ಬಾಂಡಿಂಗ್ ಆಗುತ್ತೆ. ಇನ್ನು ಎರಡು ಏನು sp3 ಇದಾವಲ್ಲ, ಅಲ್ಲಿ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಪ್ಲಸ್ ಇಲ್ಲಿ 2 ಅಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ದೇರ್ ಈಸ್ ಅ ರಿಪಲ್ಷನ್ ಬಿಟ್ವೀನ್ ದೆಮ್. ದೇ ಡೋಂಟ್ ಕಮ್ ಕ್ಲೋಸರ್. 2 ಅಲ್ಕೈಲ್ ಗ್ರೂಪ್ಸ್ ಡೋಂಟ್ ಕಮ್ ದ್ಯಾಟ್ ಕ್ಲೋಸರ್. ಇಲ್ಲಿ ಹೈಡ್ರೋಜನ್ ಇತ್ತಲ್ವಾ, ದ್ಯಾಟ್ ಮೇ ಕಮ್ ಕ್ಲೋಸರ್ ಬಿಕಾಸ್ ಸ್ಮಾಲ್ ಗ್ರೂಪ್, ಬಟ್ ದೀಸ್ ಆರ್ ಬಿಗ್ಗರ್ ದೆನ್ ದ್ಯಾಟ್. ಹೈಡ್ರೋಜನ್ಗಿಂತನೂ ಇವು 2 ಗ್ರೂಪ್ ಬಿಗ್ಗರ್ ಇರೋದ್ರಿಂದ ದೇ ಮೇ ಕಮ್ ಕ್ಲೋಸರ್ ಬಟ್ ರಿಪೆಲ್ ಈಚ್ ಅದರ್. ದೇರ್ ಫೋರ್ ಇಲ್ಲಿ ಬಾಂಡ್ ಆಂಗಲ್ ಜಾಸ್ತಿ ಇದೆ. ಇಸ್ ದ್ಯಾಟ್ ಕ್ಲಿಯರ್? COC ಬಾಂಡ್ ಆಂಗಲ್ ಈಸ್ ಮೋರ್ ಹಿಯರ್, ವೆರಾಸ್ ಇಲ್ಲಿ ನೋಡ್ರಿ ಬಾಂಡ್ ಆಂಗಲ್ ಇಸ್ ಸ್ಲೈಟ್ಲಿ ಕ್ಲೋಸ್ ಟು 109, ಬಟ್ ಹಿಯರ್ ಇಲ್ಲೂ ಕೂಡ ಟೂ ಲೋನ್ ಪೇರ್ಸ್, ಇಲ್ಲೂ ಕೂಡ ಟೂ ಲೋನ್ ಪೇರ್ಸ್, ಇಲ್ಲೂ ಕೂಡ ಟೂ ಲೋನ್ ಪೇರ್ಸ್, ಇಲ್ಲೂ ರಿಪೆಲ್ ಆಗುತ್ತೆ, ಇಲ್ಲೂ ರಿಪೆಲ್ ಆಗುತ್ತೆ, ಇಲ್ಲೂ ರಿಪೆಲ್ ಆಗುತ್ತೆ. ಬಟ್ ಇಲ್ಲಿ ಅಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ದೇ ವಿಲ್ ರಿಪೆಲ್ ಈಚ್ ಅದರ್ ಹಿಯರ್ ಆಲ್ಸೋ. ಸೊ ದೇರ್ ಫೋರ್ ದ ಬಾಂಡ್ ಆಂಗಲ್ ಇಸ್ ಮೋರ್ ದೆನ್ ದ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಬಾಂಡ್ ಆಂಗಲ್ ಇನ್ ಕೇಸ್ ಆಫ್ ಈಥರ್ಸ್. ಓಕೆ, ರೈಟ್. ಕಮಿಂಗ್ ಟು ವಾಟ್? ಐಸೋಮೆರಿಸಮ್. If we consider alcohols show chain isomerism. Alcohols show functional isomerism. Alcohols show position isomerism. Alcohols show optical isomerism. Whereas if we go to phenols show position isomerism. Is that clear? If we go to ethers, aven torsutte, they will show me functional isomerism, ಆಮೇಲೆ ಪೊಸಿಷನ್ ಐಸೋಮೆರಿಸಮ್, ಆಮೇಲೆ ಚೈನ್ ಐಸೋಮೆರಿಸಮ್, ಆಮೇಲೆ ಮೆಟಾಮೆರಿಸಮ್ ಆಸ್ ವೆಲ್. ಓಕೆ, ಇಲ್ಲೇ ನೋಡಿ, ಇನ್ ಕೇಸ್ ಆಫ್ ಆಲ್ಕೋಹಾಲ್ ಹೌ ಡಸ್ ಇಟ್ ಶೋ ಚೈನ್ ಐಸೋಮೆರಿಸಮ್? ಇಲ್ಲೇ ನೋಡಿ, ಇಫ್ ವಿ ಕನ್ಸಿಡರ್ CH3 CH2 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 OH, ಇದು ಬ್ಯೂಟೈಲ್ ಆಲ್ಕೋಹಾಲ್ ಅಲ್ವಾ, ಇದರಲ್ಲಿ ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಆಟಮ್ ಇದಾವ. ಸೊ ವಾಟ್ ಐ ವಿಲ್ ಡೂ ನಾವು? CH3 CH3H3 CH2 OH, ಇಲ್ಲೂ 4 ಇಲ್ಲೂ 4, ಬಟ್ ಇಲ್ಲಿ ಪೇರೆಂಟ್ ಚೈನಲ್ಲಿ 4, ಇಲ್ಲಿ ಪೇರೆಂಟ್ ಚೈನಲ್ಲಿ 3. ಚೈನ್ ಈಸ್ ಡಿಫರೆಂಟ್ ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್. ಸೊ ದೇರ್ ಫೋರ್ ದೇ ಆರ್ ಶೋಯಿಂಗ್ chain isomerism. What about functional isomers?
alcohols are showing functional isomerism with ethers alva. If you consider C2H5 OC2H5, ಆಮೇಲೆ if we consider CH3 CH2 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 OH, ಇದು ಈಥರ್. ಇದರ ಫಾರ್ಮುಲಾ ಏನು? C4H10O. ಇದರ ಫಾರ್ಮುಲಾ 1 2 3 4. ಹೈಡ್ರೋಜನ್ 3 4 5 6 7 8 9 1 10, ಒಂದು ಆಕ್ಸಿಜನ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್, ಬಟ್ ಇಲ್ಲಿರೋದು ಫಂಕ್ಷನಲ್ ಗ್ರೂಪ್ ಆಲ್ಕೋಹಾಲಿಕ್, ಇಲ್ಲಿ ಇರೋದು ಫಂಕ್ಷನಲ್ ಗ್ರೂಪ್ ಈಥರಿಯಲ್ ಆಕ್ಸಿಜನ್. ಎಸ್ ಆರ್ ನೋ? ಸೊ ದೇ ಆರ್ ಶೋಯಿಂಗ್ ಫಂಕ್ಷನಲ್ ಐಸೋಮೆರಿಸಮ್ ಆಸ್ ವೆಲ್ ಆಸ್. ನಾವು ಕಮಿಂಗ್ ಟು ಪೊಸಿಷನ್ ಐಸೋಮೆರಿಸಮ್, ಇಲ್ಲೇ ನೋಡಿ, ವಾಟ್ ಈಸ್ ದಿಸ್? 1-butanol. ಇಲ್ಲೇ ನೋಡಿ, ಇಫ್ ಐ ಹ್ಯಾವ್ ಇದು 2-butanol, ಇದು 1-butanol, OH group is on the first carbon. ಇಲ್ಲಿ 2-butanol, OH group is on the second carbon. Yes or no? So it is showing what? Position isomerism. Similarly, it is also showing optical isomerism. If I consider ಏನಿದು 2 1 2 3 4 2-butanol ಇದು. In the 2-butanol, it has got a carbon atom attached to 4 ಬೇರೆ ಬೇರೆ ಗ್ರೂಪ್ಸ್ ಇದಾವೆ ನೋಡಿ. So it has got a chiral carbon atom. As a result, it lacks plane of symmetry. Therefore, it will not be superimposable on its mirror image, and hence it will be optically active. So it will be also showing optical isomerism. Is that clear? Similarly, for ethers, ethers are showing already na illi helideni functional isomerism of alcohol as well as ethers. Functional isomerism is shown between ethers and alcohols. Coming to what? Position isomerism. Let me have CH3O, CH2, 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 CH3. ಇದು ನಮ್ಮ ಪೇರೆಂಟ್ ಚೈನ್. ಪೇರೆಂಟ್ ಚೈನಲ್ಲಿ ಮೊದಲನೇ ಕಾರ್ಬನ್ಗೆ ಅಲ್ಕಾಕ್ಸಿ ಗ್ರೂಪ್ ಇದೆ. ಈಗ ವಾಟ್ ಐ ವಿಲ್ ಡು? CH3 CHO CH3, CH2 CH3, ಮತ್ತೆ 4 ಪೇರೆಂಟ್ ಚೈನ್. ಪೇರೆಂಟ್ ಚೈನ್ 4 ಕಾರ್ಬನ್ ಆಟಮ್, ಬಟ್ OCH3 ಇರೋದು ಎರಡನೇ ಕಾರ್ಬನ್ ಆಟಮ್ಗೆ. ಅಂದರೆ ಇಟ್ ಈಸ್ ಶೋಯಿಂಗ್ ವಾಟ್? ಪೊಸಿಷನ್ ಐಸೋಮೆರಿಸಮ್. ಎಸ್ ಆರ್ ನೋ? ಕಮಿಂಗ್ ಟು ವಾಟ್? ಚೈನ್ ಐಸೋಮೆರಿಸಮ್. ಇಫ್ ವಿ ಕನ್ಸಿಡರ್ CH3 CH2 CH2 OCH3, right? And here we can have C2H5 C2H5. ಇಲ್ಲೇ ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಆಟಮು, ಇಲ್ಲೇ ಪೇರೆಂಟ್ ಚೈನಲ್ಲಿ 2 ಕಾರ್ಬನ್ ಆಟಮು. ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ವಾಟ್? ಚೈನ್ ಐಸೋಮೆರಿಸಮ್. ಆಸ್ ವೆಲ್ ಆಸ್ ಮೆಟಾಮೆರಿಸಮ್ ಆಲ್ಸೋ. ಮೆಟಾಮೆರಿಸಮ್ ಅಂದ್ರೆ ಏನ್ರಿ? ಟು ದ ಆಕ್ಸಿಜನ್ ಆಟಮ್, ಇಲ್ಲೇ ನೋಡಿ, ಐ ಕ್ಯಾನ್ ಹ್ಯಾವ್ C2H5 ಆ್ಯಂಡ್ C3H7. ಇಲ್ಲೇ ಐ ಕ್ಯಾನ್ ಹ್ಯಾವ್ CH3 ಆ್ಯಂಡ್ C4H9. Molecular formula is same. Molecular formula is same, but alkyl groups on both side are different. ಇಲ್ಲೂ ಬೇರೆ ಬೇರೆ ಗ್ರೂಪ್ಸ್ ಇದಾವ, ಇಲ್ಲೂ ಬೇರೆ ಬೇರೆ ಗ್ರೂಪ್ಸ್ ಇದಾವ. ಸೊ ದೇ ಆರ್ ಮೆಟಾಮೆರಿಸಮ್. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ಮಿಥಾಕ್ಸಿ ಪ್ರೋಪೇನ್ ಆಗುತ್ತೆ. ಅಂದರೆ ಪ್ರೋಪೇನಲ್ಲಿ ನಿಮಗೆ ಪ್ರೋಪೇನ್ ಪೇರೆಂಟ್ ಚೈನಲ್ಲಿ 3 ಕಾರ್ಬನ್ ಆಟಮ್ ಇದಾವ. ಇಲ್ಲಿ ಇಥಾಕ್ಸಿ ಈಥೇನ್ ಆದರೆ ಪೇರೆಂಟ್ ಚೈನಲ್ಲಿ 2 ಕಾರ್ಬನ್ ಆಟಮ್ ಇರೋದು. ಸೊ ಪೇರೆಂಟ್ ಚೈನ್ ಈಸ್ ಡಿಫರೆಂಟ್. ಸೊ ದೇರ್ ಫೋರ್ ವಿ ಕ್ಯಾನ್ ಆಲ್ಸೋ ಸೇ ದಟ್ ಇಟ್ ಶೋಸ್ ಚೈನ್ ಐಸೋಮೆರಿಸಮ್ ಆಸ್ ವೆಲ್. So this is as far as isomerism is concerned in case of alcohols, phenols and ethers. Okay. Now coming to methods of preparation. Methods of preparation of alcohols from alkenes. From alkenes, number 1, by hydration. From alkenes, number 1, by hydration. Ille nodi, if we consider a molecule of alkene, we can add a molecule of water to it in the presence of acid. So that is going to give us a CH3 CH2OH. Symmetric alkene like ethene irodrinda,
ಇದರಲ್ಲಿರುವಂಥ H ಪ್ಲಸ್ ಒಂದು ಕಾರ್ಬನ್ಗೆ ಹೋಗುತ್ತೆ, ಇನ್ನೊಂದು OH ಮೈನಸ್ ಇನ್ನೊಂದು ಕಾರ್ಬನ್ಗೆ ಹೋಗುತ್ತೆ. ಆಸ್ ಅ ರಿಸಲ್ಟ್ ಐ ವಿಲ್ ಬಿ ಗೆಟಿಂಗ್ ವಾಟ್? ಇಥನಾಲ್ ಆರ್ ethyl alcohol. If we are having unsymmetrical alkene like CH3 CH double bond CH2, if you add a molecule of water in presence of H plus, ಯಾವ ರೂಲ್ ಫಾಲೋ ಅಪ್ ಆಗುತ್ತೆ? ಮಾರ್ಕೋನಿಕಾಫ್ಸ್ ರೂಲ್. ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್, ಪೋಲಾರ್ ಮಾಲಿಕ್ಯೂಲ್ ಅಲ್ಲಿರುವಂಥ ಪಾಸಿಟಿವ್ ಪಾರ್ಟ್ ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್ಗೆ ಹೋಗುತ್ತೆ, ನೆಗೆಟಿವ್ ಪಾರ್ಟ್ ಅಂದರೆ OH ಮೈನಸ್ಸು ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್ಗೆ ಹೋಗುತ್ತೆ. ಸೊ ದೇರ್ ಫೋರ್ ಇದರಲ್ಲಿರೋ ಪಾಸಿಟಿವ್ ಪಾರ್ಟ್ ಯಾವುದು? H ಪ್ಲಸ್. ಎಲ್ಲಿ ಹೋಗುತ್ತೆ? ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇದಾವಲ್ಲ ಅಲ್ಲೇ ಹೋಗುತ್ತೆ. ಸುಮ್ಮನೆ ನೆನ್ಪಿಟ್ಕೊಳ್ರಿ, ಎಲ್ಲಿ ಹೈಡ್ರೋಜನ್ ಹೋಗುತ್ತಂದರೆ ಎಲ್ಲಿ ಹೈಡ್ರೋಜನ್ ಜಾಸ್ತಿ ಇದಾವಲ್ಲ ಅಲ್ಲಿ ಹೈಡ್ರೋಜನ್ ಹೋಗುತ್ತೆ. ಆಟೋಮೆಟಿಕಲಿ ನೆಗೆಟಿವ್ ಪಾರ್ಟ್ ಇಸ್ OH ಮೈನಸ್, ಇಟ್ ವಿಲ್ ಗೋ ಟು ದ ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್. ಸೊ ಆಸ್ ಅ ರಿಸಲ್ಟ್ ಒಂದು ಅನ್ಸಿಮೆಟ್ರಿಕಲ್ ಅಲ್ಕೀನ್ ಲೈಕ್ ಪ್ರೊಪೀನನ್ನು ನಾವು ಹೈಡ್ರೇಷನ್ ಮಾಡಿದ್ವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ 2-propanol. ಈ ಪರ್ಟಿಕ್ಯುಲರ್ ಮೆಥಡ್ನಿಂದ ಪ್ರೈಮರಿ ಆಲ್ಕೋಹಾಲ್ ನಮಗೆ ಸಿಗೋದು ಯಾವುದಂದರೆ ಇಥನಾಲ್ ಮಾತ್ರ. ಹೈಡ್ರೇಷನ್ ಆಫ್ ಅಲ್ಕೀನ್ನಿಂದ ದ ಓನ್ಲಿ ಪ್ರೈಮರಿ ಆಲ್ಕೋಹಾಲ್ that can be prepared, ಈ ಮೆಥಡ್ನಿಂದ that can be prepared is ethanol. Is that clear? Right? So how exactly this takes place? ಇದರದ ನೋಡ್ರಿ mechanism. We will study it like hydration of alkene. Right? ಇಲ್ಲಿ 3 steps ಇದೆ. Step number 1 is about protonation. ಇಲ್ಲೇ ನೋಡಿ, ನೀವು ಆಸಿಡ್ ಯೂಸ್ ಮಾಡಿರ್ತೀರಿ, ಆ ಆಸಿಡ್ ಇಟ್ ವಿಲ್ protonate the water molecule to give you hydronium ion or hydrated proton. Is that clear? Right? If you consider CH3 CH double bond CH2, ಇದಕ್ಕೆ ಏನು ಆ್ಯಡ್ ಮಾಡಿದ್ರಿ ನೀವೀಗ? ಯು ಆರ್ ಗೋಯಿಂಗ್ ಟು ಆ್ಯಡ್ ಇದರಿಂದ ಈ H3O ಪ್ಲಸ್ನಿಂದ ಈ H3O ಪ್ಲಸ್, ಐ ವಿಲ್ ಸ್ಪ್ಲಿಟ್ ಆ್ಯಂಡ್ ರೈಟ್ ಇಟ್. ಈ H3O ಪ್ಲಸ್ಸಲ್ಲಿ ಏನಿರುತ್ತೆ? ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ದಿಸ್ ಇಸ್ ಯುವರ್ ಹೈಡ್ರೋನಿಯಂ ಅಯಾನ್. ಓಕೆ, ಆ ಹೈಡ್ರೋನಿಯಂ ಅಯಾನು ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಾನ್ಸನ್ನು ಈಸಿಲಿ ಈ ಕಡೆ ತೊಗೊಂಡ್ಬಿಡುತ್ತೆ, ಆಟೋಮೆಟಿಕಲಿ ಪ್ರೋಟಾನ್ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೋಟಾನು ಇಟ್ ವಿಲ್ ಅಟ್ಯಾಕ್ ಆನ್ ದಿಸ್ ಪರ್ಟಿಕ್ಯುಲರ್ ಅಲ್ಕೀನ್. Is that clear? It will attack on this particularly alkene. So if you have taken what? Unsymmetrical alkene ತಗೊಂಡಿದ್ದೀನಲ್ಲ, so you have to go for a stable carbocation. So electrons ಯಾವ ಕಡೆ ಹೋದರೆ stable carbocation ಆಗುತ್ತೆ? ಈಗ ಎಲೆಕ್ಟ್ರಾನ್ ಈ ಕಡೆ ಹೋದರೆ secondary carbocation ಆಗುತ್ತೆ, ಎಲೆಕ್ಟ್ರಾನ್ ಈ ಕಡೆ ಬಂದರೆ primary carbocation ಆಗುತ್ತೆ. So electrons would be coming here where your H plus would be joining here. ಹೌದಲ್ಲ ಹೇಳಿ? H plus is added to carbon containing more hydrogen according to Markovnikov's rule, and Markovnikov's rule takes place when with the stable carbocation. ಹೌದಲ್ಲ ಹೇಳಿ? So what is your product here? ನಿಮಗೆ ಸಿಕ್ಕಿರೋ ಪ್ರಾಡಕ್ಟು CH3CH. ಎಲೆಕ್ಟ್ರಾನ್ ಇದನ್ನು ಬಿಟ್ಟು ಹೋದರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ, ಆವಾಗ CH3 ಫಾರ್ಮ್ ಆಗುತ್ತೆ. ಇದು ಈಸ್ ದ್ಯಾಟ್ ಕ್ಲಿಯರ್? ಇದು ಫಸ್ಟ್ ಏನು ಆ್ಯಡ್ ಮಾಡಿದ್ರಿ ನೀವು? ಪ್ರೋಟೋನೇಷನ್ ಮಾಡಿದ್ರಿ. ಯು ಜಸ್ಟ್ ಆ್ಯಡೆಡ್ ಅ ಪ್ರೋಟಾನ್ ಟು ದಿಸ್. ಇಸ್ ದ್ಯಾಟ್ ಕ್ಲಿಯರ್? ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀರಿ? ವಾಟರ್ ಇದು H ಪ್ಲಸ್ ಹೋಯ್ತಲ್ಲ, ಇದು ವಾಟರ್ ಫಾರ್ಮ್ ಆಯ್ತು ಈಗ. ಸೊ ವಾಟರ್ ವುಡ್ ಆ್ಯಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಅಟ್ಯಾಕ್ ಆನ್ ದಿಸ್ ಕಾರ್ಬೋಕ್ಯಾಟಯಾನ್. ರೈಟ್? ಸೊ ಸೆಕೆಂಡ್ ಸ್ಟೆಪ್ ಏನು? ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆನ್ ಕಾರ್ಬೋಕ್ಯಾಟಯಾನ್. ಯಾವ ಕಾರ್ಬೋಕ್ಯಾಟಯಾನು? ಸೆಕೆಂಡ್ರಿ, ಯು ಹ್ಯಾವ್ ಗಾಟ್ ಅ ಸೆಕೆಂಡ್ರಿ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಯಾನ್ ಇದೆ. ಸೊ ಅದರ ಮೇಲೆ ವಾಟರ್ ಮಾಲಿಕ್ಯೂಲ್ ಅಟ್ಯಾಕ್ ಮಾಡುತ್ತೆ. ಈಗ CH3 ರೈಟ್? ಯುವರ್ ವಾಟರ್ ಈಸ್ ಆ್ಯಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್. ಸೊ ವಿತ್ ದೀಸ್ ಎಲೆಕ್ಟ್ರಾನ್ಸ್ ಇಟ್ ವಿಲ್ ಅಟ್ಯಾಕ್ ಹಿಯರ್. ಆವಾಗ ಏನು ಫಾರ್ಮ್ ಆಗುತ್ತೆ ನೋಡಿ? CH3 ಈ ಕಾರ್ಬನ್ ಮೇಲೆ ಐ ಆಮ್ ಗೋಯಿಂಗ್ ಟು ಹ್ಯಾವ್ ವಾಟರ್, ವೆರಾಸ್ ಆಕ್ಸಿಜನ್ ಅದರ ಲೋನ್ ಪೇರ್ ಒಂದು ಕಳ್ಕೊಂಡಿರೋದ್ರಿಂದ ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ರೈಟ್? ಸೊ ಯು ಹ್ಯಾವ್ ಗಾಟ್
ಪ್ರೋಟೋನೇಟೆಡ್ ಆಲ್ಕೋಹಾಲ್ ಸಿಕ್ತು ನಿಮಗೆ ಈಗ. ದಿಸ್ ಇಸ್ ಆಲ್ಕೋಹಾಲ್ ಆ್ಯಂಡ್ ದಿಸ್ ಇಸ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸ್ಟೆಪ್ ನಂಬರ್ 3 ಅಲ್ಲಿ ಏನಾಗುತ್ತೆ ಈಗ, ಲಾಸ್ ಆಫ್ ಪ್ರೋಟಾನ್. ಲಾಸ್ ಆಫ್ ಪ್ರೋಟಾನ್. ನಿಮ್ಮ ಹತ್ರ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಇದೆ, ಯಾವುದದು CH3 CH CH3. ಹಿಯರ್ ಯು ಆರ್ ಹ್ಯಾವಿಂಗ್ OH ಆ್ಯಂಡ್ H. ಇದರ ಹತ್ರ ಪಾಸಿಟಿವ್ ಚಾರ್ಜ್ ಇದೆ. ಇಟ್ ವಿಲ್ ಪುಲ್ ದಿಸ್ ಎಲೆಕ್ಟ್ರಾನ್ ಆ್ಯಂಡ್ H ಪ್ಲಸ್ ವುಡ್ ಬಿ ರಿಲೀಸ್ಡ್. ಸೊ ದೆರ್ ಈಸ್ ಅ ಲಾಸ್ ಆಫ್ H ಪ್ಲಸ್, ಲಾಸ್ ಆಫ್ ಪ್ರೋಟಾನ್. ಆಸ್ ಅ ರಿಸಲ್ಟ್ ಏನು ಸಿಗುತ್ತೆ ನಿಮಗೆ, ಆಸ್ ಅ ರಿಸಲ್ಟ್ ಏನು ಸಿಕ್ತು ನಿಮಗೆ, 2-propanol. ಇದು ಹೈಡ್ರೇಷನ್ ಆಫ್ ಅಲ್ಕೀನ್ ದ ಮೆಕ್ಯಾನಿಸಮ್. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಎಕ್ಸಾಂಪಲ್ನಲ್ಲಿ ಇದರ ಉಲ್ಟಾ ಕೇಳಿರ್ತಾರೆ, ಯಾವುದು, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್. ಬಟ್ ದೇ ಮೇ ಆಸ್ಕ್ ದಿಸ್ ಆಲ್ಸೋ. ದಿಸ್ ಇಸ್ ಆಲ್ಸೋ ದೇರ್ ಇನ್ NCERT. ಇಸ್ ದ್ಯಾಟ್ ಕ್ಲಿಯರ್? ನಾವು ತೊಗೊಂಡಿರೋದಿಲ್ಲಿ ಪ್ರೊಪೀನ್ ತೊಗೊಂಡಿದ್ದೀನಿ, ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಈಥೀನ್ ತೊಗೊಂಡ್ಬಿಡ್ರಿ, ಆಲ್ ದ ಪ್ರಾಬ್ಲಮ್ ವುಡ್ ಬಿ ಸಾಲ್ವ್ಡ್. ಈಸ್ ದ್ಯಾಟ್ ಕ್ಲಿಯರ್? ಸೊ ವೆನ್ ಯು ಆರ್ ಟೇಕಿಂಗ್ ಅ ಪ್ರೊಪೀನ್ ಎಕ್ಸಾಮ್ನಲ್ಲಿ ಈ ಥರ ಕೊಟ್ಟಿದ್ರು ಕೂಡ, ಯು ಹ್ಯಾವ್ ಟು ಶಿಫ್ಟ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ದ್ಯಾಟ್ ಕಾರ್ಬನ್ ವಿಚ್ ವಿಲ್ ಜನರೇಟ್ ಯು ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಡ್ಯೂರಿಂಗ್ ಮಾರ್ಕೋನಿಕಾಫ್ಸ್ ರೂಲ್. ಓಕೆ, ಮಾರ್ಕೋನಿಕಾಫ್ಸ್ ಅಡಿಷನ್. ಓಕೆ, ಇಲ್ಲಿ ಈಥೀನ್ ತೊಗೊಂಡಿದ್ರಿ ಅಂದರೆ ನಿಮಗೆ CH2 ಡಬಲ್ ಬಾಂಡ್ CH2 ಬರ್ತಿತ್ತು. ಯಾವುದಾದ್ರೂ ಒಂದು ಕಾರ್ಬನ್ ಮೇಲೆ ಹೈಡ್ರೋಜನ್ ಆ್ಯಡ್ ಮಾಡಿರಿ, ಯು ವುಡ್ ಗೆಟ್ ಅ ಈಥೈಲ್ ಕಾರ್ಬೋಕ್ಯಾಟಯಾನ್. ಆಟೋಮೆಟಿಕಲಿ ಪಾಸಿಟಿವ್ ಚಾರ್ಜ್ ಇರೋದಕ್ಕೆ ವಾಟರ್ ಆ್ಯಡ್ ಮಾಡಿರಿ, ಯು ವಿಲ್ ಗೆಟ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಅದನ್ನು ಡಿಪ್ರೋಟೋನೇಷನ್ ಮಾಡಿರಿ, ಯು ವುಡ್ ಬಿ ಗೆಟಿಂಗ್ ವಾಟ್, ದ ಆಲ್ಕೋಹಾಲ್. ಇದು ಅಲ್ಕೀನಿಂದ ಆಲ್ಕೋಹಾಲ್ ತರೋದು. ಆಲ್ಕೋಹಾಲ್ನಿಂದ ಅಲ್ಕೀನ್ ತರೋದು, ದ್ಯಾಟ್ ವಿ ವಿಲ್ ಸ್ಟಡಿ ಡ್ಯೂರಿಂಗ್ ದ ರಿಯಾಕ್ಷನ್ಸ್. ಓಕೆ, ಸೊ ದಿಸ್ ಈಸ್ ದ ಮೆಥಡ್ ವೇರ್ ಈಥೀನ್ಗೆ ನಾವು ವಾಟರ್ ಆ್ಯಡ್ ಮಾಡ್ತೀವಿ, ಆವಾಗ ನಮಗೆ ಇಥನಾಲ್ ಸಿಗುತ್ತೆ. ಸೊ ಫ್ರಾಮ್ ಈಥೀನ್ ಬೈ ಹೈಡ್ರೇಷನ್, ಆಸ್ ಫಾರ್ ಆಸ್ ಪ್ರೈಮರಿ ಆಲ್ಕೋಹಾಲ್ is concerned, only primary alcohol that you can prepare is ethanol. Is that clear? Right. Now coming to, this is A. Now we will go to B. Right? From alkene, hydroboration followed by oxidation. ಇಲ್ಲಿ ಏನು ಮಾಡ್ತೀವಿ ನೋಡಿ. Right, let us take a molecule of alkene like for example ethene. Is that clear? ಇದಕ್ಕೆ ಏನು ಆ್ಯಡ್ ಮಾಡ್ತೀವಿ ನಾವು, we are going to add a diborane. Is that clear? 2BH3 or B2H6. Okay, right. So ಇಲ್ಲಿ ಏನಾಗುತ್ತೆ ಅಂತಂದರೆ, I am going to add this BH3 molecule to this 3 times ಆ್ಯಡ್ ಮಾಡ್ತೀವಿ ನಾವು. Is that clear? Every time ಏನಾಗುತ್ತೆ ನೋಡಿ, boron would be added to carbon containing more hydrogen. So this is simple, which we can take it ಸ್ವಲ್ಪ unsymmetric ತಗೊಳ್ಳೋಣ. CH3 CH double bond CH2 yes with BH3. ಹೌದಾ? ಸೊ ಇಲ್ಲೇ ನೋಡಿ, boron would be added to carbon containing more hydrogen and hydrogen would be going to the other carbon containing less hydrogen. Is that clear? So ಒಂದ್ಸಲ ಮಾಡಿ ತೋರಿಸ್ತೀನಿ ನೋಡ್ರಿ. CH3, you would have a CH2 here, right? You would have a CH2 here. ಇಲ್ಲೇನು ಬರ್ತಿತ್ತು, BH2 ಬರ್ತಿತ್ತು. Is that clear? BH3 is added to this and the hydrogen would be going to the this carbon. Is that clear? ಇದು ಒಂದ್ಸಲ ರಿಪೀಟ್ ಆಯಿತು. If you are going to add, ಮತ್ತೊಂದ್ಸಲ ಅಲ್ಕೀನ್ ಆ್ಯಡ್ ಮಾಡ್ರಿ, ಮತ್ತೊಂದು ಮಾಲಿಕ್ಯೂಲ್ ಆಫ್ ಅಲ್ಕೀನ್, and again the boron would be added to carbon containing more hydrogen and this hydrogen would be added to the carbon containing less hydrogen. ಆವಾಗ ನಿಮಗೆ ಏನು ಸಿಗ್ತಿತ್ತು, CH3 CH CH2, ಈ ಹೈಡ್ರೋಜನ್ ಇಲ್ಲಿ ಹೋಯ್ತಲ್ಲ, ಅಲ್ಲಿ ಏನು ಉಳಿತು, BH ಉಳಿತು. ಸೊ ಇಲ್ಲಿ ಏನಾಗುತ್ತೆ, B is attached to CH2, ಆ ಹೈಡ್ರೋಜನ್ ಇಲ್ಲಿ ಬಂತಲ್ಲ, ಇದು CH2 ಆಯಿತು, CH3 ಆಯಿತು. There is one more hydrogen, so add another molecule of alkene, CH3 CH double bond CH2. So finally boron would be added to carbon containing more hydrogen, hydrogen would be added to carbon containing less hydrogen. All put together students ನಿಮಗೆ ಸಿಗೋದು CH3 CH2 CH2 ಮೂರು ಸಲ and borane. So what is this, tripropyl borane ಅನ್ನುವಂಥ ಒಂದು ಅಡಿಷನ್ ಪ್ರಾಡಕ್ಟ್ ನಿಮಗೆ ಸಿಕ್ತು. Is that clear? But ನಿಮಗೆ ಏನು ಬೇಕಾಗಿದೆ, you want to prepare alcohols ಅಲ್ವಾ, this is the method of preparing alcohol. So this is hydroboration ಮಾಡಿದ್ರಿ. So now you are going to oxidize it with hydrogen peroxide in sodium hydroxide or alkaline medium. Is that clear? ಆವಾಗ ನಿಮಗೆ ಏನು ಸಿಗುತ್ತಂದ್ರೆ, you would be getting 3 molecules of CH3 CH2 CH2OH plus you would be getting H3BO3.
So this is how you get what? Alcohol, which is propanol. Overall ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಯು ಟುಕ್ ಪ್ರೋಪೀನ್, ಪ್ರೋಪೀನ್ ಅನ್ನು ಸ್ಟಾರ್ಟ್ ಮಾಡಿ ಯು ಗಾಟ್ ಪ್ರೊಪೆನಾಲ್, ರೈಟ್? ಅಂದರೆ ಯು ಜಸ್ಟ್ ಆಡೆಡ್, ಇಟ್ ಲುಕ್ಸ್ ಲೈಕ್ ಅಡಿಷನ್ ಆಫ್ ವಾಟರ್ ವೇರ್ OH ಮೈನಸ್ ಎಲ್ಲಿ ಬಂತು? ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್ ಮೇಲೆ OH ಬಂದಿದೆ ನೋಡಿ, ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್ ಮೇಲೆ H ಬಂದಿದೆ. ಅಂದರೆ ಯು ಹ್ಯಾವ್ ಆಡೆಡ್ ವಾಟರ್ ಮಾಲಿಕ್ಯೂಲ್ ಅಕಾರ್ಡಿಂಗ್ ಟು ಆಂಟಿ-ಮಾರ್ಕೋನಿಕಾಫ್ಸ್ ರೂಲ್. ಇಟ್ ಜಸ್ಟ್ ಲುಕ್ಸ್ ಲೈಕ್ ಅಡಿಷನ್ ಆಫ್ ವಾಟರ್ ಬೈ ಆಂಟಿ-ಮಾರ್ಕೋನಿಕಾಫ್ಸ್ ರೂಲ್. ಇಸ್ ದ್ಯಾಟ್ ಕ್ಲಿಯರ್? ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಒಂದು ಪ್ರೋಪೀನ್ ಇದೆ, ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಪ್ರೋಪೀನ್ ಇನ್ ಟು ಪ್ರೊಪೆನಾಲ್. ಸೊ ಯು ವುಡ್ ಬಿ ಬಿಟ್ ಕನ್ಫ್ಯೂಸ್ಡ್. ಹೈಡ್ರೋಜನ್, ಕಾರ್ಬನ್ ಕ್ಯಾರಿಂಗ್ ಮೋರ್ ಹೈಡ್ರೋಜನ್ಗೆ OH ಬಂದಿದೆ ಅಲ್ಲಪ್ಪ, how can negative part be added to this? So that is done by hydroboration followed by oxidation. Is that clear? It looks like addition of water molecule to the alkene by anti-Markovnikov's rule, where OH minus L hogutte, carbon containing more hydrogen, H plus L barutte, carbon containing less hydrogen. Is that clear? Next notice students, second method, preparation of alcohol from carbonyl compounds. Preparation of alcohols from carbonyl compounds. ಈಗ ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ಸ್ ನಾವೇನು ಮಾಡ್ತೀವಿ? ಬೈ ರಿಡಕ್ಷನ್. ಕಾರ್ಬೋನಿಲ್ ಕಂಪೌಂಡನ್ನು ನಾವು ರಿಡಕ್ಷನ್ ಮಾಡಿ ಆಲ್ಕೋಹಾಲ್ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಫ್ರಮ್ ಕಾರ್ಬೋನಿಲ್ ಕಂಪೌಂಡ್ ಅಂದರೆ ಫಸ್ಟ್ ಏನು ಮಾಡೋಣ? ಲೆಟ್ ಅಸ್ ಟೇಕ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡು ಮತ್ತು ಕೀಟೋನನ್ನು ನಾವು ರಿಡಕ್ಷನ್ ಮಾಡ್ತೀವಿ. ಸೊ ಬೇಸಿಕ್ಲಿ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಕಾರ್ಬೋನಿಲ್ ಕಂಪೌಂಡ್ ಅಂದರೆ ಏನು? ಕಾರ್ಬೋನಿಲ್ ಗ್ರೂಪ್ ಇರುತ್ತೆ, C+O ಗ್ರೂಪ್. ಇದನ್ನು ನಾವೇನು ಮಾಡ್ತಾ ಇದ್ದೀವಿ? ರಿಡಕ್ಷನ್ ಮಾಡ್ತಾ ಇದ್ದೀವಿ. ರಿಡಕ್ಷನ್ ಅಂದರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್. ಆ್ಯಸ್ ಅ ರಿಸಲ್ಟ್ ಆಫ್ ಹೈಡ್ರೋಜನ್ ಆ್ಯಡ್ ಮಾಡೋದ್ರಿಂದ, ರಿಡಕ್ಷನ್ ಮಾಡೋದ್ರಿಂದ ಕಾರ್ಬೋನಿಲ್ ಗ್ರೂಪ್ ಏನಾಗುತ್ತೆ? ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು CHOH ಗ್ರೂಪ್. ಸೊ ಈ ಥರ ನಮಗೆ ಒಂದು ಕಾರ್ಬೋನಿಲ್ ಕಂಪೌಂಡ್ ಲೈಕ್ ಆಲ್ಡಿಹೈಡ್ ಆರ್ ಕೀಟೋನ್ ಇದ್ದರೆ ಅದನ್ನು ನಾವು ರೆಡ್ಯೂಸ್ ಮಾಡಿದ ಕೂಡಲೇ ನಮಗೆ OH ಗ್ರೂಪ್ ಸಿಗುತ್ತೆ, ದಟ್ ಈಸ್ ಆಲ್ಕೋಹಾಲ್. ಕಾರ್ಬೋನಿಲ್ ಕಂಪೌಂಡ್ಸನ್ನು ರೆಡ್ಯೂಸ್ ಮಾಡಿದರೆ ನಮಗೆ ಸಿಗೋದೇನು? ಆಲ್ಕೋಹಾಲ್. ಈಗ ಯಾವ ಆಲ್ಕೋಹಾಲ್ ಸಿಗುತ್ತೆ? ಪ್ರೈಮರಿನೋ ಸೆಕೆಂಡರಿನೋ, ಆಲ್ ದ್ಯಾಟ್ ಡಿಪೆಂಡ್ಸ್ ಆನ್ ನಾವು ಯಾವ ಕಾರ್ಬೋನಿಲ್ ಗ್ರೂಪನ್ನು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ಡಿಹೈಡ್ಸ್ ಪ್ರೈಮರಿ ಆಲ್ಕೋಹಾಲ್ ಕೊಡುತ್ತೆ, ಕೀಟೋನ್ಸು ಸೆಕೆಂಡರಿ ಆಲ್ಕೋಹಾಲ್ಸ್ ಕೊಡುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಅರ್ಥ ಆಗಬೇಕು? ಕಾರ್ಬೋನಿಲ್ ಕಂಪೌಂಡ್ಸನ್ನು ರೆಡ್ಯೂಸ್ ಮಾಡಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ಕೋಹಾಲ್ಸ್. ಈಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ರಿಡಕ್ಷನ್ ಮಾಡಬೇಕಂದ್ರೆ ವಿ ನೀಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ರೆಡ್ಯೂಸಿಂಗ್ ಏಜೆಂಟ್ಸಲ್ಲಿ ವಿ ಹ್ಯಾವ್ ಗುಡ್ ನಂಬರ್ ಆಫ್ ಆಪ್ಷನ್ಸ್. ನಾವು ಡೈರೆಕ್ಟ್ ವಿ ಕ್ಯಾನ್ ಕ್ಯಾಟಲಿಟಿಕ್ ಹೈಡ್ರೋಜನೇಷನ್ ಮಾಡ್ಬೋದಾ? ಅಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಿಯಂ, ಪ್ಯಾಲಡಿಯಂ ಆರ್ ನಿಕಲ್ ಯೂಸ್ ಮಾಡ್ಬೋದಾ? ಅಥವಾ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ಯೂಸ್ ಸೋಡಿಯಂ ಇನ್ ಇಥನಾಲ್. ಇಸ್ ದ್ಯಾಟ್ ಕ್ಲಿಯರ್? ಸೋಡಿಯಂ ಇನ್ ಇಥನಾಲನ್ನು ಯೂಸ್ ಮಾಡಿ ಕಾರ್ಬೋನಿಲ್ ಕಂಪೌಂಡ್ಸನ್ನು ರಿಡಕ್ಷನ್ ಮಾಡಿ ಆಲ್ಕೋಹಾಲನ್ನು ಪ್ರಿಪೇರ್ ಮಾಡುವಂಥ ಒಂದು ಪ್ರಾಸೆಸ್ಗೆ ಏನಂತಾರೆ? ಬೋವಿಯಲ್ಟ್ ಬ್ಲ್ಯಾಂಕ್ ರಿಡಕ್ಷನ್. ಈ ಪರ್ಟಿಕ್ಯುಲರ್ ರೆಡ್ಯೂಸಿಂಗ್ ಏಜೆಂಟನ್ನು ಯೂಸ್ ಮಾಡಿ ರಿಡಕ್ಷನ್ ಮಾಡೋದಕ್ಕೆ ಏನಂತಾರೆ? ಬೋವಿಯಲ್ಟ್ ಬ್ಲ್ಯಾಂಕ್ ರಿಡಕ್ಷನ್. ಅದೇ ರೀತಿ ವಿ ಆಲ್ಸೋ ಹ್ಯಾವ್ ಸಮ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ಸ್ ಲೈಕ್ ಸೋಡಿಯಂ ಬೋರೋಹೈಡ್ರೈಡ್ ಯೂಸ್ ಮಾಡಬಹುದು, ಅಥವಾ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಬಹುದು. ದೀಸ್ ಆರ್ ಸಮ್ ರೆಡ್ಯೂಸಿಂಗ್ ಏಜೆಂಟ್ಸ್ ವಿಚ್ ವಿ ಕ್ಯಾನ್ ಯೂಸ್. ಆವಾಗ ನಮಗೆ ಕಾರ್ಬೋನಿಲ್ ಕಂಪೌಂಡು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒಂದು ಆಲ್ಡಿಹೈಡ್, CHO ಗ್ರೂಪ್ ಇದೆ ಅಲ್ವಾ? ಯಾವ ಆಲ್ಡಿಹೈಡ್ ಇದು? ಇಟ್ ಈಸ್ ಅಸೆಟಾಲ್ಡಿಹೈಡ್. ಇದು ಅಸೆಟಾಲ್ಡಿಹೈಡ್. ಇದನ್ನು ನಾನು ರೆಡ್ಯೂಸ್ ಮಾಡ್ತೀನಿ. ಐ ವಿಲ್ ರೆಡ್ಯೂಸ್ ಇಟ್ ವಿತ್ ಹೈಡ್ರೋಜನ್ ಇನ್ ನಿಕಲ್, ಆರ್ ನಾನು NaBH4, ಆರ್ ಐ ಕ್ಯಾನ್ ಯೂಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಯೂಸ್ ಮಾಡಿದಾಗ ದ C+O ಗ್ರೂಪ್ ವುಡ್ ಬಿ ರೆಡ್ಯೂಸ್ ಟು CHOH ಗ್ರೂಪ್. ಆವಾಗ ನನಗೆ ಸಿಕ್ಕಿರೋದೇನು? CH3CH2OH. ಅಂದರೆ ಐ ಗಾಟ್ ವಾಟ್? ಇಥನಾಲ್.
ಇಥನಾಲ್ ಏನಿದು? ಪ್ರೈಮರಿ ಆಲ್ಕೋಹಾಲ್. ಅಂದರೆ ಆಲ್ಡಿಹೈಡನ್ನು ರಿಡಕ್ಷನ್ ಮಾಡಿದರೆ ನಮಗೆ ಸಿಗೋದು ಪ್ರೈಮರಿ ಆಲ್ಕೋಹಾಲ್. ಆಲ್ಡಿಹೈಡನ್ನು ರಿಡಕ್ಷನ್ ಮಾಡಿದರೆ ನಮಗೆ ಸಿಗೋದು ಪ್ರೈಮರಿ ಆಲ್ಕೋಹಾಲ್. ಅದೇ ರೀತಿ ಕೀಟೋನ್ ತಗೊಳ್ಳೋಣ. ಒಂದು ಮೋಸ್ಟ್ ಸಿಂಪಲ್ ಕೀಟೋನ್ ದ್ಯಾಟ್ ವಿ ಹ್ಯಾವ್ ಇಸ್ ಅಸಿಟೋನ್ ಅಥವಾ 2-ಪ್ರೊಪೆನೋನ್. ಇದೇ ರೆಡ್ಯೂಸಿಂಗ್ ಏಜೆಂಟನ್ನು ಯೂಸ್ ಮಾಡಿದರೆ ಇದೇ ಥರ ನಮಗೆ ರಿಡಕ್ಷನ್ ಆಗಿಬಿಟ್ಟು ಐ ಆಮ್ ಗೋಯಿಂಗ್ ಟು ಗೆಟ್ ಸೆಕೆಂಡರಿ ಆಲ್ಕೋಹಾಲ್. ನಾನು ಯೂಸ್ ಮಾಡಿರೋದು ಅಸಿಟೋನ್ ಅಥವಾ ಐ ಕ್ಯಾನ್ ಕಾಲ್ ಇಟ್ ಆಸ್ 2-ಪ್ರೊಪೆನೋನ್. ಹೌದಲ್ಲ ಸ್ಟೂಡೆಂಟ್ಸ್? ಇಲ್ಲಿ ನನಗೆ ಸಿಕ್ಕಿರೋದು CH3 CHOH CH3 ಅಂದರೆ ಐಸೋ ಪ್ರೊಪೈಲ್ ಆಲ್ಕೋಹಾಲ್ ಅಥವಾ 2-ಪ್ರೊಪೆನಾಲ್ ವಿಚ್ ಇಸ್ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನನ್ನು ರಿಡಕ್ಷನ್ ಮಾಡಿದರೆ ಸೆಕೆಂಡರಿ ಆಲ್ಕೋಹಾಲ್. This is not the right method to prepare tertiary alcohol. Tertiary alcohols are not prepared by this method. Aldehydes will give primary, ketones will give you secondary alcohol. Is that clear? ಇಲ್ಲಿ ನೀವು ರೆಡ್ಯೂಸಿಂಗ್ ಏಜೆಂಟ್ ಏನು ಯೂಸ್ ಮಾಡ್ತಾ ಇದ್ದೀರಿ? ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಏನು ಯೂಸ್ ಮಾಡ್ತಾ ಇದ್ದೀರಲ್ವಾ? ಇವೆರಡರಲ್ಲೇ ಯಾವುದು ಸ್ಟ್ರಾಂಗ್ ಅಂದರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸೋಡಿಯಂ ಬೋರೋಹೈಡ್ರೈಡ್. ಈಸ್ ದ್ಯಾಟ್ ಕ್ಲಿಯರ್? ಇದಕ್ಕೆ ಕಾರಣ ಏನಂದರೆ ಇಲ್ಲಿ ನಮಗೆ ಇರೋ ಬಾಂಡು ಅಲ್ಯೂಮಿನಿಯಂ ಮತ್ತು ಹೈಡ್ರೋಜನ್ ಮಧ್ಯ, ಇಲ್ಲಿ ನಮಗಿರೋ ಬಾಂಡು ಬೋರಾನ್ ಮತ್ತು ಹೈಡ್ರೋಜನ್ ಮಧ್ಯ. ಅಲ್ಯೂಮಿನಿಯಮ್ದು ಎಲೆಕ್ಟ್ರೋನೆಗೆಟಿವಿಟಿ ಬೋರಾನ್ಗಿಂತ ಕಡಿಮೆ ಇರೋದರಿಂದ Al ಮತ್ತು ಹೈಡ್ರೋಜನ್, ಅಲ್ಯೂಮಿನಿಯಂ ಮತ್ತು ಹೈಡ್ರೋಜನ್ ಬಾಂಡ್ ಇಟ್ ವಿಲ್ ಬಿ ಮೋರ್ ಪೋಲಾರ್. ಇಸ್ ದ್ಯಾಟ್ ಕ್ಲಿಯರ್? ಪೋಲಾರಿಟಿ ಇಲ್ಲಿ ಇನ್ಕ್ರೀಸ್ ಆಗಿ ಅಬಿಲಿಟಿ ಟು ಪ್ರೊಡ್ಯೂಸ್ ಹೈಡ್ರೈಡ್ ವುಡ್ ಬಿ ಮೋರ್. ಇಸ್ ದ್ಯಾಟ್ ಕ್ಲಿಯರ್? ಬೋರಾನ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದರಿಂದ ಬೋರಾನು ಮತ್ತು ಹೈಡ್ರೋಜನ್ ಮಧ್ಯೆ ಇರುವಂಥ ಬಾಂಡ್ದು ಪೋಲಾರಿಟಿ ಕಡಿಮೆ ಇರುತ್ತೆ. ability to produce hydride ion would be less there. So therefore lithium aluminum hydride is a stronger and expensive reducing agent. Idu expensive and strong reducing agent. Okay, illi nodi, if I consider crotonaldehyde CH3CH double bond CHO crotonaldehyde ಈ ಥರ ಒಂದು ಆಲ್ಡಿಹೈಡ್ ತೊಗೊಂಡ್ರೆ ಇಲ್ಲಿ ನಮಗೆ ರೆಡ್ಯೂಸ್ ಮಾಡಲಿಕ್ಕೆ ಡಬಲ್ ಬಾಂಡ್ಸು ಇದೆ, ಕಾರ್ಬೋನಿಲ್ ಗ್ರೂಪು ಇದೆ. ಇಲ್ಲಿ ನಾವು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಲೈಕ್ NaBH4 LiAlH4 ಸೋಡಿಯಂ ಬೋರೋಹೈಡ್ರೈಡ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ತೊಗೊಂಡ್ರೂ ಕೂಡ ಇದು ರೆಡ್ಯೂಸ್ ಮಾಡೋದು ಕಾರ್ಬೋನಿಲ್ ಗ್ರೂಪ್ ಮಾತ್ರ. ದೇ ವಿಲ್ ನಾಟ್ ರೆಡ್ಯೂಸ್ ಐಸೋಲೇಟೆಡ್ ಡಬಲ್ ಬಾಂಡ್ಸ್ ಲೈಕ್ ದಿಸ್. ಇಲ್ಲಿ ನಮಗೆ ಆಲ್ಡಿಹೈಡ್ ಗ್ರೂಪ್ ಮಾತ್ರ ರೆಡ್ಯೂಸ್ ಆಗಿಬಿಟ್ಟು ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಸೊ ದಿಸ್ ಇಸ್ 1 2 3 4 ಅಲ್ವಾ? ಬ್ಯೂಟ್ 2 ಈನ್ 1 ಆಲ್ ಸಿಗುತ್ತೆ. ಎಲ್ಲಿಂದ? ಕ್ರೋಟೋನಾಲ್ಡಿಹೈಡ್ ಅಥವಾ ಬ್ಯೂಟ್ 2 ಈನ್ 1 ಆಲ್ನಿಂದ ಆಲ್ ಸಿಗುತ್ತೆ ಅಷ್ಟೇ. ಆಲ್ಡಿಹೈಡ್ನಿಂದ ಆಲ್ಕೋಹಾಲ್ ಸಿಗುತ್ತೆ. ಇದೇ ಪರ್ಟಿಕ್ಯುಲರ್ ಕಂಪೌಂಡನ್ನು ನೀವು ಇಫ್ ಯು ರೆಡ್ಯೂಸ್ ಇಟ್ ವಿತ್ ಕೆಟಲಿಟಿಕ್ ರಿಡಕ್ಷನ್ ಮಾಡಿದರೆ ನಿಮ್ಮ ಡಬಲ್ ಬಾಂಡು ರೆಡ್ಯೂಸ್ ಆಗುತ್ತೆ, ಆಲ್ಡಿಹೈಡು ರೆಡ್ಯೂಸ್ ಆಗುತ್ತೆ, ಆಲ್ಡಿಹೈಡ್ ಗ್ರೂಪು ರೆಡ್ಯೂಸ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಆ್ಯಡ್ ಹೈಡ್ರೋಜನ್, ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಆ್ಯಡ್ ಹೈಡ್ರೋಜನ್. ಸೊ ಆ್ಯಸ್ ಅ ರಿಸಲ್ಟ್ ನಿಮಗೆ ಸಿಂಪ್ಲಿ 1 ಬ್ಯೂಟನಾಲ್ ಆಗುತ್ತೆ. ಸೊ lithium boron hydride as well as lithium aluminum, sodium boron, sodium tetrahydroborate ಅಥವಾ sodium borohydride and lithium aluminum hydride. Is that clear? ಡಬಲ್ ಬಾಂಡನ್ನು ಇದು ರೆಡ್ಯೂಸ್ ಮಾಡಲ್ಲ, ಇದು ರೆಡ್ಯೂಸ್ ಮಾಡಲ್ಲ. ಆಲ್ಡಿಹೈಡನ್ನು ಇದು ರೆಡ್ಯೂಸ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡುತ್ತೆ. ಕೀಟೋನನ್ನು ಇದು ರೆಡ್ಯೂಸ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡುತ್ತೆ. ಆಸಿಡ್ ಹಲೈಡನ್ನು ಇದು ರೆಡ್ಯೂಸ್ ಮಾಡುತ್ತೆ, ಇದು ರೆಡ್ಯೂಸ್ ಮಾಡುತ್ತೆ. ಈಸ್ಟರನ್ನು ಇದು ರೆಡ್ಯೂಸ್ ಮಾಡಲ್ಲ, ಇದು ರೆಡ್ಯೂಸ್ ಮಾಡುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಇದು ರೆಡ್ಯೂಸ್ ಮಾಡಲ್ಲ, ಇದು ರೆಡ್ಯೂಸ್ ಮಾಡುತ್ತೆ. ಸ್ಯಾನೈಡ್ಸ್ ಆರ್ ರೆಡ್ಯೂಸ್ಡ್ ಬೈ ದಿಸ್. ಇಸ್ ದ್ಯಾಟ್ ಕ್ಲಿಯರ್? ನಾಟ್ ಬೈ ದಿಸ್. ಸೊ ನೆನ್ಪಿಟ್ಕೋರಿ, NaBH4 ಸೋಡಿಯಂ ಬೋರೋಹೈಡ್ರೈಡ್
aldehyde reduce ಮಾಡುತ್ತೆ, ketone reduce ಮಾಡುತ್ತೆ, acid halide reduce ಮಾಡುತ್ತೆ, but not others. Is that clear? Right. ಈಗ ನಾವು ಡಿಸ್ಕಸ್ ಮಾಡಿರೋದು ಯಾವ ಕಾರ್ಬೋನಿಲ್ ಕಂಪೌಂಡು, aldehydes ಮತ್ತು ketones. We can also reduce ಏನು, carboxylic acid, reduction of a carboxylic acid. ಕಾರ್ಬೋಕ್ಸಿಲಿಕ್ ಆಸಿಡ್ ಅನ್ನು ರೆಡ್ಯೂಸ್ ಮಾಡಬೇಕಾದ್ರೆ RCOOH ಇದನ್ನ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡಿದ್ವಿ ಅಂದರೆ we will definitely get what? ಆಲ್ಕೋಹಾಲ್ ಸಿಗುತ್ತೆ. ಒಂದು ಕಾರ್ಬೋಕ್ಸಿಲಿಕ್ ಆಸಿಡ್ ದಿಂದ ನಮಗೇನು ಸಿಗುತ್ತೆ? ಆಲ್ಕೋಹಾಲ್ ಸಿಗುತ್ತೆ. ಬಟ್ ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಎಕ್ಸ್ಪೆನ್ಸಿವ್. ಅದು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಈ ಕಾರ್ಬೋಕ್ಸಿಲಿಕ್ ಆಸಿಡನ್ನು ಫಸ್ಟ್ ನಾವೇನು ಮಾಡ್ತೀವಿ? ಈಸ್ಟರಿಫಿಕೇಶನ್ ಮಾಡ್ತೀವಿ. ಈಸ್ಟರಿಫಿಕೇಶನ್ ರಿಯಾಕ್ಷನ್ ವಿತ್ ಆಲ್ಕೋಹಾಲ್ ಮಾಡಿ ಈ ಪರ್ಟಿಕ್ಯುಲರ್ ಕಾರ್ಬೋಕ್ಸಿಲಿಕ್ ಆಸಿಡನ್ನು ಈಸ್ಟರ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಆ ಈಸ್ಟರ್ ಆಗಿ ಕನ್ವರ್ಟ್ ಆದಾಗ ದೆನ್ ವಿ ಕ್ಯಾನ್ ರೆಡ್ಯೂಸ್ ಇಟ್ ವಿತ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ನಿಕಲ್ ಕೆಟಾಲಿಸ್ಟ್. ಆವಾಗ ವಿ ವಿಲ್ ಗೆಟ್ RCH2OH ಪ್ಲಸ್ R-OH. ಈ ಥರ ರಿಡಕ್ಷನ್ ಮಾಡಬಹುದು. ಇಸ್ ದ್ಯಾಟ್ ಕ್ಲಿಯರ್? ಒಂದು ಕಾರ್ಬೋಕ್ಸಿಲಿಕ್ ಆಸಿಡನ್ನು ಡೈರೆಕ್ಟ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡಿಂದ ರೆಡ್ಯೂಸ್ ಮಾಡಬಹುದು. ಬಟ್ ಅದು ಎಕ್ಸ್ಪೆನ್ಸಿವ್ ಇರೋ ಕಾರಣದಿಂದ ಕಾರ್ಬೋಕ್ಸಿಲಿಕ್ ಆಸಿಡನ್ನು ಮೊದಲು ಈಸ್ಟರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಬೇರೆ ರೆಡ್ಯೂಸಿಂಗ್ ಏಜೆಂಟನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೆಡ್ಯೂಸ್ ಇಟ್. ಸೊ ದಿಸ್ ಈಸ್ ಹೌ ಕಾರ್ಬೋನಿಲ್ ಕಂಪೌಂಡ್ಸ್ ಕ್ಯಾನ್ ಬಿ ರೆಡ್ಯೂಸ್ ಟು ಆಲ್ಕೋಹಾಲ್. ಅರ್ಥ ಆಯ್ತಾ? ರೈಟ್. Carbonyl compounds reduction to alcohol, these are the reducing agent. For example, aldehyde, ketone, lithium aluminum hydride is more stronger than sodium borohydride. Aldehyde would give you primary alcohol, ketone would give you secondary alcohol. Not the right method to prepare tertiary alcohol. Iveradu strong reducing agent agidru kuda they will not be able to reduce isolated double bond. Illi kottidini, idan nenpittkori chart like. Okay, and regarding carboxylic acid reduction, it is first esterification ಮಾಡಿ, then it is reduced. Is that clear? Next. ಆಮೇಲೆ ಬರುತ್ತೆ ನಮಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಿಂದ. ಫ್ರಾಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮುಲಾ ಏನು? RMgX. ಇಲ್ಲೇ ನೋಡಿ ಸ್ಟೂಡೆಂಟ್ಸ್, RMgX ಅಲ್ಲಿ we are going to have this bond is what? ಒಂದು ಪೋಲಾರ್ ಕೋವಲೆಂಟ್ ಬಾಂಡ್. ಇದು ಮ್ಯಾಗ್ನೀಷಿಯಂ ಬೀಯಿಂಗ್ ಎಲೆಕ್ಟ್ರೋ ಪಾಸಿಟಿವ್ ಗಿವ್ಸ್ ಎಲೆಕ್ಟ್ರಾನ್ ಆ್ಯಂಡ್ ಡೆವಲಪ್ಸ್ ನೆಗೆಟಿವ್ ಚಾರ್ಜ್ ಹಿಯರ್. ಸೊ RMgX ಮೇಲೆ, RMgX ನಲ್ಲಿ ಆರ್ ಮೇಲೆ ಏನು ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಈ ಥರ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ನಾವು ವಿ ಕ್ಯಾನ್ ಟ್ರೀಟ್ ವಿತ್ ಕಾರ್ಬೋನಿಲ್ ಕಂಪೌಂಡ್. ಫ್ರಾಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ with carbonyl compounds. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅನ್ನು ನಾವು ಕಾರ್ಬೋನಿಲ್ ಕಂಪೌಂಡ್ ಜೊತೆ ಟ್ರೀಟ್ ಮಾಡಬಹುದು. ಕಾರ್ಬೋನಿಲ್ ಕಂಪೌಂಡ್ ಅಂದರೆ ಫಾರ್ ಎಕ್ಸಾಂಪಲ್ ಐ ವಿಲ್ ಕನ್ಸಿಡರ್ ಫಾರ್ಮಾಲ್ಡಿಹೈಡ್. ಏನಾಗುತ್ತೆ? ದಿಸ್ ಕಾರ್ಬನ್ ವಿಲ್ ಹ್ಯಾವ್ ಪಾಸಿಟಿವ್ ಚಾರ್ಜ್ ಆಸ್ ಇಲ್ಲಿ ಆಕ್ಸಿಜನ್ ಇರೋದ್ರಿಂದ the electrons are pulled towards this oxygen. Automatically this carbon becomes electron deficient. ಆವಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಇರುವಂಥ ಇದು ಕಾರ್ಬನ್ ವಿತ್ ಅ ನೆಗೆಟಿವ್ ಚಾರ್ಜ್ ಆಕ್ಟ್ಸ್ ಆಸ್ ಅ ಕಾರ್ಬನ್ ಅಯಾನ್, ಆಕ್ಟ್ಸ್ ಆಸ್ ಅ ನ್ಯೂಕ್ಲಿಯೋಫೈಲ್. R ಮೈನಸ್ ಇಲ್ಲಿ ಬರುತ್ತೆ. ಸೊ ದಿಸ್ ವುಡ್ ಗಿವ್ ಮಿ ವಾಟ್? HCH. ಇಲ್ಲೇನು ಬರುತ್ತೆ? R. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಅ ಅಡಿಷನ್ ಪ್ರಾಡಕ್ಟ್ ಲೈಕ್ ದಿಸ್. O minus would pick up MgX. Now this is subjected to ಆಸಿಡ್ನಲ್ಲಿ ಹೈಡ್ರೋಲೈಸಿಸ್ ಮಾಡಿ, ಆಸಿಡ್ ಹೈಡ್ರೋಲೈಸಿಸ್ ಮಾಡ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಇಸ್ ಆ್ಯಡೆಡ್ ಟು ವಾಟರ್. ಆವಾಗ ವಿ ಆರ್ ಹ್ಯಾವಿಂಗ್ ಹಿಯರ್ O minus and Mg plus because oxygen is more electronegative. So this would pull the electron towards itself, develop this kind of polarity here. So ಇದರಲ್ಲಿರುವಂಥ H plus ಎಲ್ಲಿ ಹೋಗುತ್ತೆ? ಆಕ್ಸಿಜನ್ ಮೇಲೆ ಹೋಗುತ್ತೆ. ಎಸ್ ಆರ್ ನೋ? ಆಕ್ಸಿಜನ್ ಮೇಲೆ ಹೋದರೆ ಐ ವಿಲ್ ಗೆಟ್ ಆಲ್ಕೋಹಾಲ್ and OH minus would go with Mg. Yes or no? So this is how I get what? Primary alcohol.
OH group is attached to primary carbon, so this is primary alcohol. So Grignard reagent formaldehyde jota hai. If Grignard reagent is treated with formaldehyde, whatever addition product I am getting, if that is subjected to acid hydrolysis, nanagenu sigutte primary alcohol sigutte. Is that clear? Grignard reagent with formaldehyde. Grignard reagent with formaldehyde. Grignard reagent with formaldehyde gives us what? The addition product which upon acid hydrolysis would give me primary alcohol. The same thing nodri iga ಮತ್ತೆ Grignard reagent ತಗೋತೀನಿ. ಇಲ್ಲಿ ಫಾರ್ಮಾಲ್ಡಿಹೈಡ್ ಬಿಟ್ಟು ಬೇರೆ ಯಾವುದಾದ್ರೂ ಆಲ್ಡಿಹೈಡ್ ತಗೋತೀನಿ. ಬೇರೆ ಯಾವುದಾದ್ರೂ ಆಲ್ಡಿಹೈಡ್, ಎಚ್ ಇಲ್ಲ ಇಲ್ಲಿ, ಎಚ್ ಆದರೆ ಫಾರ್ಮಾಲ್ಡಿಹೈಡ್ ಆಗುತ್ತೆ. ಎನಿ ಅದರ್ ಆಲ್ಡಿಹೈಡ್ than formaldehyde. In the Grignard reagent we are having R minus Mg plus, so R minus would attack on this carbonyl carbon, right? Electrons would shift here, so ನನಗೇನು ಸಿಗುತ್ತೆ ಇಲ್ಲಿ RCH, ಇಲ್ಲೇನು ಬರುತ್ತೆ R ಬಂತು, ಇಲ್ಲಿ O minus would pick up MgX, addition product ಸಿಗ್ತಾ. So this is subjected to what? Acid hydrolysis. So here O minus Mg plus is the polarity, right? So RCRH, ಇಲ್ಲೇನು ಬರುತ್ತೆ, O minus would pick up H plus. So here I am having the hydroxide group. So OH is attached to this carbon which is attached to two carbons. Andre what is that I got? ಏನು ಸಿಕ್ತು ನನಗೆ? Secondary alcohol. Grignard reagent ಅನ್ನು ಯಾವುದಾದ್ರೂ ಆಲ್ಡಿಹೈಡ್ ಅದರ್ ದೆನ್ ಫಾರ್ಮಾಲ್ಡಿಹೈಡ್ ತಗೊಂಡು ಏನು ನಮಗೆ ಅಡಿಷನ್ ಪ್ರಾಡಕ್ಟ್ ಬರುತ್ತೋ ಅದನ್ನು ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ನನಗೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. Similarly, if I take a Grignard reagent and if I treat it with ketone RCOR, ಮತ್ತೆ ನಮ್ಮ ಹತ್ರ R minus as a carbon ion acts as a nucleophile. R minus ಇಲ್ಲೇ ಬರುತ್ತೆ, electrons would shift on the oxygen. As a result, RCR as it is, ille the alkyl group comes from the Grignard reagent here. So O minus would pick up MgX. The addition product ನನಗೇನು ಸಿಕ್ತಲ್ಲ ಅದನ್ನು ನಾನು ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ, so I have O minus and Mg plus. So RCR and R, ಇಲ್ಲೇನು ಬರುತ್ತೆ, oxygen would pick up H and I would have hydroxide group with magnesium halide. ಹೌದಾ? So what did I start with? Grignard reagent. ಇಲ್ಲೇನಿತ್ತು, ಕೀಟೋನ್ ತೊಗೊಂಡಿದ್ದೆ ನಾನು, ಇಲ್ಲಿ ನನಗೇನು ಸಿಕ್ತು, ಅಡಿಷನ್ ಪ್ರಾಡಕ್ಟ್ ಏನು ಬಂತಲ್ಲ that is subjected to acid hydrolysis. ಇಲ್ಲೇ ನನಗೇನು ಸಿಗುತ್ತೆ, ಟರ್ಷರಿ ಆಲ್ಕೋಹಾಲ್ ಸಿಗುತ್ತೆ. Is that clear? So from Grignard reagent ನಮಗೆ ಪ್ರೈಮರಿ ಆಲ್ಕೋಹಾಲು ಸಿಗ್ಬೋದು, ಸೆಕೆಂಡರಿ ಆಲ್ಕೋಹಾಲು ಸಿಗ್ಬೋದು, ಟರ್ಷರಿ ಆಲ್ಕೋಹಾಲು ಸಿಗ್ಬೋದು. ಡಿಪೆಂಡ್ಸ್ ಆನ್ Grignard reagent ಜೊತೆ ಯಾವ ಕಾರ್ಬೋನಿಲ್ ಕಂಪೌಂಡ್ ನಾವು ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ. If I take only formaldehyde, I would finally get primary alcohol. Formaldehyde ಬಿಟ್ಟು ಬೇರೆ ಯಾವುದಾದ್ರೂ ಆಲ್ಡಿಹೈಡ್ ತೊಗೊಂಡ್ರು I will get secondary alcohol. Ketone ತೊಗೊಂಡ್ರೆ ಮಾತ್ರ I will be getting tertiary alcohol. Is that clear? Okay, ಇಲ್ಲಿ ನೋಡಿ, summing it up. Grignard reagent may go with first formaldehyde followed by acid hydrolysis. ನನಗೆ ಸಿಗುತ್ತೆ primary alcohol. Any other aldehyde, for acetaldehyde ತಗೋತೀನಿ ನಾನು, right, with H plus and water. Any other aldehyde only I will write here. Right, any other aldehyde ನನಗೇನು ಸಿಗುತ್ತೆ, secondary alcohol. If you make use of ketone with Grignard reagent followed by acid hydrolysis, ಏನು ಸಿಗುತ್ತೆ, tertiary alcohol. First step, second step, first step, second step, first step, second step. Grignard reagent with formaldehyde, I'll get primary alcohol. With any other aldehyde, secondary alcohol. With ketone, I get tertiary alcohol. This is how it is.
Is that clear? You can also add Grignard reagent with ester. Ille nodi. Grignard reagent like RMgX with ester RCOOR. Again there is carbonyl carbon which is electron deficient. Our R minus as a nucleophile would attack on this carbonyl carbon. ಏನು ಸಿಗುತ್ತೆ ನಮಗೆ? RCO minus would pick up MgX. ಏನಿದೆ ಇಲ್ಲಿ OR and R would come here. Yes or no? Here carbon which is attached to two electronegative atoms. Is that clear? Would be OR would be leaving here. OR would leave this, and as that time I would get RCR. Illen barutte, right? Here O minus Mg plus. Is that clear? Ille nodri. Once the alkoxy group leaves, what I would have RCR. Ille O minus irutte. Is that clear? OR minus would join the magnesium halide, right? Ille O minus would come here, and that would give me what? RCOR. ಏನು ಬಂತು ನಿಮಗೆ ಮತ್ತೆ? ಕೀಟೋನ್ ಬಂತು. You started with what? ಈಸ್ಟರ್ ಅಡಿಷನ್ ಆದ ಕೂಡಲೇ ಏನು ಬಂತು ನಿಮಗೆ? ಕೀಟೋನ್ ಬಂತು. ಈ ಕೀಟೋನ್ಗೆ ಮತ್ತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದರೆ ಮತ್ತೆ ನಿಮಗೆ ಟರ್ಷರಿ ಆಲ್ಕೋಹಾಲೇ ಬರೋದು. ಈಸ್ ದ್ಯಾಟ್ ಜಸ್ಟ್ ಲೈಕ್ ಹಿಯರ್? ಕೀಟೋನ್ ಜೊತೆ ಏನು ಬಂದಿದೆ? ಟರ್ಷರಿ ಆಲ್ಕೋಹಾಲ್ ಅಲ್ವಾ? ಹೆಂಗೆ? ಸೊ ದಿಸ್ ಇಸ್ ಹೌ ಆಸಿಡ್ ಹಲೈಡ್ ತೊಗೋಬೋದು, ಈಸ್ಟರ್ ತೊಗೋಬೋದು. ಆಲ್ ದೋಸ್ ಕಂಪೌಂಡ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ನಮಗೇನು ಕೊಡುತ್ತೆ? ಆಲ್ಕೋಹಾಲ್ಸ್ ಕೊಡುತ್ತೆ. ಇಸ್ ದಟ್ ಕ್ಲಿಯರ್? ಓಕೆ, ಇಲ್ಲೇ ನೋಡಿ NCERT ಒಂದು ಪ್ರಾಬ್ಲಮ್. Show how are the following alcohols prepared by the reaction of suitable Grignard reagent on methanol. ಯಾವ ಒಂದು suitable Grignard reagent with methanol. ಮಿಥನಾಲ್ ಅಂದ್ರೆ ಏನ್ರಿ? IUPAC ನೇಮ್ ಆಫ್ ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ HCHO ಒಂದೇ ಕಾರ್ಬನ್ ಆಟಮ್ ಇರೋದ್ರಿಂದ ಮಿಥನಾಲ್. ಮಿಥನಾಲ್ ಜೊತೆ ಯಾವ ಗ್ರಿಗ್ನಾರ್ಡ್ ರಿಯೇಜೆಂಟ್ ತಗೊಂಡ್ರೆ ಇದು ಸಿಗುತ್ತೆ? ಇದು ಪ್ರೈಮರಿ ಆಲ್ಕೋಹಾಲ್ ಅಲ್ವಾ? ಕಾರ್ಬನ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್. OH ಗ್ರೂಪ್ ಈಸ್ ಆನ್ ದಿಸ್ ಕಾರ್ಬನ್. ಈ ಕಾರ್ಬನ್ ಈಗ ಒಂದೇ ಕಾರ್ಬನ್ ಅಟ್ಯಾಚ್ ಆಗಿರೋದ್ರಿಂದ ಇದು ಪ್ರೈಮರಿ ಆಲ್ಕೋಹಾಲ್. ಸೊ ಈ ಪ್ರೈಮರಿ ಆಲ್ಕೋಹಾಲ್ ಸಿಗಬೇಕಂದ್ರೆ ನಮಗೆ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಮಿಥನಾಲ್ ಜೊತೆನೇ ತಗೋಬೇಕು. ಬಟ್ ಕ್ವಶನ್ ಏನು ಕೇಳಿದ್ದಾರೆ? ಮಿಥನಾಲ್ ಜೊತೆ ಯಾವ ಗ್ರಿಗ್ನಾರ್ಡ್ ರಿಯೇಜೆಂಟ್ ತಗೊಂಡ್ರೆ ಇದು ನಮಗೆ ಸಿಗುತ್ತೆ? ಈಸ್ ದ್ಯಾಟ್ ಕ್ಲಿಯರ್? ಜಸ್ಟ್ ಅನಾಲಿಸಿಸ್ ಮಾಡಿ. ವಿ ಆರ್ ಹ್ಯಾವಿಂಗ್ ವಾಟ್? ಮಿಥನಾಲ್. ಸೊ ಐ ವಾಂಟ್ ಅ ಗ್ರೂಪ್ ಟು ಆ್ಯಡ್ ಟು ದಿಸ್. I want ಮಿಥನಾಲ್ ಅಂತಂದರೆ OH ಗ್ರೂಪ್ ವುಡ್ ಬಿ ಅಟ್ಯಾಚ್ ಟು ದಿಸ್ ಕಾರ್ಬನ್ ಓನ್ಲಿ. ಯಾವ OH ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ ಅದೇ ಕಾರ್ಬನ್ ಇದು. ಕಾರ್ಬೋನಿಲ್ ಕಾರ್ಬನ್ನಲ್ಲಿ ಏನು ಕಾರ್ಬನ್ ಇರುತ್ತೋ ಅದೇ ಕಾರ್ಬನ್ಗೆ OH ಅಟ್ಯಾಚ್ ಆಗಿರುತ್ತೆ. ಅಂದರೆ ನಮ್ಗೆ ಯಾವ ಗ್ರೂಪ್ ಬೇಕೀಗ? ಐಸೋಪ್ರೊಪೈಲ್ ಗ್ರೂಪ್ ಬೇಕು. ಸೊ ಐಸೋಪ್ರೊಪೈಲ್ ಗ್ರೂಪ್ ಇರೋವಂಥ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ತೊಗೊಂಡ್ಬಿಟ್ರೆ ಆಯ್ತಲ್ಲ. ಎಸ್ ಆರ್ ನೋ? ಸೊ here carbon and magnesium madhya carbon would have a negative charge, this is positive charge. As a negative charge it would attack here, this would go here. So I would be getting ee particular carbon illi barutte HCH, illi ಏನು ಬಂತು? CH3 ಇಲ್ಲಿ ಏನು ಬಂತು? O minus followed by acid hydrolysis OH ಬರುತ್ತೆ. ಇದನ್ನೇ ನಾವು ಹೆಂಗೆ ಬರಿಬೋದು ಈಗ? CH3 CH2OH ಇದೇ ತಾನೇ ಅವ್ರು ಹೇಳಿರೋದು. CH3 CH2OH CH3 CH2OH. ಎಸ್ ಆರ್ ನೋ? OH ಗ್ರೂಪ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ ಆ ಕಾರ್ಬನ್ ಕಾರ್ಬೋನಿಲ್ ಗ್ರೂಪಲ್ಲೇ ಇರುತ್ತೆ. ಈಗ ಇದನ್ನು ಬಿಟ್ಟು ನಮಗೆ ಯಾವ ಗ್ರೂಪ್ ಇಲ್ಲಿ ಆ್ಯಡ್ ಆಗಬೇಕಾಗಿದೆ? ಐಸೋಪ್ರೊಪೈಲ್ ಗ್ರೂಪ್. ಸೊ ಐಸೋಪ್ರೊಪೈಲ್ ಗ್ರೂಪ್ ಇರೋವಂಥ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ತೊಗೊಂಡ್ಬಿಟ್ರೆ ಆಯಿತು. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಅದೇ ರೀತಿ ಇಲ್ಲಿ ನೋಡ್ರಿ. Show how are the following alcohol. How is this prepared? ಇದು CH2OH. How is this prepared? By reacting Grignard reagent with methanol. ಮತ್ತೆ ನೋಡಿ ಯಾವ ಕಾರ್ಬನ್ ಜೊತೆ OH ಅಟ್ಯಾಚ್ ಆಗಿದೆ ಅಲ್ವಾ ಅದು ನಮ್ಮ ಹತ್ರ ಆಲ್ರೆಡಿ ಫಾರ್ಮಾಲ್ಡಿಹೈಡಲ್ಲಿದೆ. ಇದೇ ಕಾರ್ಬನ್ನು ಈ ಕಾರ್ಬನ್ನು. ಈಗ ನಮಗೆ ಬೇಕಾಗಿರೋದು ಸೈಕ್ಲೋಹೆಕ್ಸೈಲ್ ಗ್ರೂಪ್. ಆ ಸೈಕ್ಲೋಹೆಕ್ಸೈಲ್ ಗ್ರೂಪ್ ಇರೋವಂಥ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ತೊಗೊಂಡ್ಬಿಟ್ರೆ ಮುಗಿದೋಯ್ತು ಕೆಲಸ. MgBr ತೊಗೊಂಡ್ಬಿಡೋಣ.
ಸೊ ದೆರ್ ಇಸ್ ಅ ನೆಗೆಟಿವ್ ಚಾರ್ಜ್ ಇಯರ್, ಪಾಸಿಟಿವ್ ಚಾರ್ಜ್ ಇಯರ್, ಇಟ್ ವುಡ್ ಆ್ಯಡ್ ಆನ್ ಟು ದಿಸ್ ಕಾರ್ಬನ್. ಸೊ ನಮಗೆ ಸಿಗುವಂಥದ್ದು ಏನೀಗ HCH ಆ್ಯಸ್ ಇಟ್ ಈಸ್ ದೇರ್, ಅಲ್ಲಿ ಏನು ಹೋಗುತ್ತೆ, ಸೈಕ್ಲೋಹೆಕ್ಸೈಲ್ ಗ್ರೂಪ್ ಹೋಗುತ್ತೆ, ರೈಟ್. O minus upon hydrolysis would give me this, right, cyclohexyl CH2OH, cyclohexyl CH2OH. Yes or no? So ಈ ಥರ ನಿಮಗೆ NCERT ಅಲ್ಲಿ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, write the structure of the product of the following reactions. ಓಕೆ, ಇದು NCERT ಕ್ವಶನ್. ಈ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ಪ್ರಾಡಕ್ಟ್ ಯಾವುದಿದೆ ಅದರ ಸ್ಟ್ರಕ್ಚರನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಓಕೆನಾ, ರೈಟ್. ಇಲ್ಲೇ ನೋಡಿ ಏನು ಕೊಟ್ಟಿದ್ದಾರೆ, 1 2 3 ಕಾರ್ಬನು, ಡಬಲ್ ಬಾಂಡ್ ಇದೆ. ಸೊ ದಿಸ್ ಈಸ್ ಅ ಪ್ರೊಪೀನ್. ಏನು ಮಾಡಿದ್ದಾರೆ, ಆಸಿಡ್ ಹೈಡ್ರೋಲೈಸಿಸ್ ಅಕಾರ್ಡಿಂಗ್ ಟು ವಾಟ್, ಮಾರ್ಕೋನಿಕಾಫ್ಸ್ ರೂಲ್. ನಿಮ್ಮ H+ ಎಲ್ಲಿ ಹೋಗುತ್ತೆ, ಕಾರ್ಬನ್ ಕಂಟೈನಿಂಗ್ ಮೋರ್ ಹೈಡ್ರೋಜನ್. ನಿಮ್ಮ OH- ಎಲ್ಲಿ ಹೋಗುತ್ತೆ, ಕಾರ್ಬನ್ ಕಂಟೈನಿಂಗ್ ಲೆಸ್ ಹೈಡ್ರೋಜನ್. ಎಸ್ ಆರ್ ನೋ? ಸೊ ಬೇಸ್ಡ್ ಆನ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್, ಇಲ್ಲಿ OH ಬರುತ್ತೆ, ಇಲ್ಲಿ H ಹೋದರೆ ಇಟ್ ಬಿಕಮ್ಸ್ CH3. ಸೊ ನಿಮ್ಗೇನು ಸಿಕ್ತು, ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಥವಾ 2-ಪ್ರೊಪೆನಾಲ್ ಸಿಕ್ತು. ಎಸ್ ಆರ್ ನೋ? ಅದೇ ರೀತಿ ನೋಡಿ ಸೆಕೆಂಡ್ ಕ್ವಶನ್. ಇಲ್ಲ ನೋಡ್ರಿ, ಈ ಪರ್ಟಿಕ್ಯುಲರ್ ಕಂಪೌಂಡಲ್ಲಿ ಹಿಯರ್ ವಿ ಆರ್ ಹ್ಯಾವಿಂಗ್ C ಡಬಲ್ ಬಾಂಡು, ಕಾರ್ಬೋನಿಲ್ ಗ್ರೂಪ್ ಇದೆ, ಕಿಟಾನಿಕ್ ಗ್ರೂಪ್. ಹಿಯರ್ ವಿ ಹ್ಯಾವ್ CH2 COOCH3, ನಥಿಂಗ್ ಬಟ್ ವಾಟ್, ಈಸ್ಟರ್. ಇದನ್ನು NaBH4 ಸೋಡಿಯಂ ಟೆಟ್ರಾಹೈಡ್ರೋಬೋರೇಟ್ ಇದರ ಜೊತೆ ರಿಡಕ್ಷನ್ ಮಾಡಿದ್ದಾರೆ. ಇಟ್ ವಿಲ್ ಓನ್ಲಿ ರೆಡ್ಯೂಸ್ ವಾಟ್, NaBH4 ಏನು ರೆಡ್ಯೂಸ್ ಮಾಡುತ್ತೆ, ಅಲ್ಡಿಹೈಡು ಕೀಟೋನು ಆಸಿಡ್ ಹಲೈಟ್ಸ್, ರೈಟ್. ಇಟ್ ವಿಲ್ ನಾಟ್ ರೆಡ್ಯೂಸ್ ಈಸ್ಟರನ್ನು ರೆಡ್ಯೂಸ್ ಮಾಡೋದಿಲ್ಲ. ಸೊ ಈಸ್ಟರ್ ವಿಲ್ ಬಿ ಆಸ್ ಇಟ್ ಈಸ್, ಈಸ್ಟರ್ ವುಡ್ ಬಿ ಆಸ್ ಇಟ್ ಈಸ್, ರೈಟ್. ದಟ್ ಈಸ್ CH2 COOCH3 ಆಸ್ ಇಟ್ ಈಸ್ ಇರುತ್ತೆ. ಬಟ್ ketonic group is reduced to give you secondary alcohol. So this would be your product. Yes or no? Right. Next nodi, CHO group ide and nothing else. NaBH4 reduces CHO to what? Primary alcohol. CH3 CH2 CH3, right. The aldehyde group is reduced to what? CH2OH, which is primary alcoholic group. This is the structure. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್, ರೈಟ್. ಇಲ್ಲೇ ನೋಡಿ ನೆಕ್ಸ್ಟ್, PU Board 2023. ರೈಟ್ ದ IUPAC ನೇಮ್ ಆಫ್ ethyl methyl ether. ವಾಟ್ ಈಸ್ ethyl methyl ether? CH3OC2H5. ಇದರ IUPAC ನೇಮ್ ಹೆಂಗೆ ಬರೀತೀರಿ, ರೈಟ್. ಇಲ್ಲೇನಿದೆ, ಮಿಥೈಲ್ ಗ್ರೂಪ್ ಇದೆ, ರೈಟ್. ಸೊ ಆಕ್ಸಿಜನ್ ಶುಡ್ ಬಿ ಟೇಕನ್ ವಿತ್ ಸ್ಮಾಲರ್ ಅಲ್ಕೈಲ್ ಗ್ರೂಪ್. ಆವಾಗ ಇಟ್ ಬಿಕಮ್ಸ್ ವಾಟ್, ಮೆಥಾಕ್ಸಿ. ಏನಾಗುತ್ತೆ, ಇದು ಮೆಥಾಕ್ಸಿ ಆಯಿತು. ಇಲ್ಲಿ 2 ಕಾರ್ಬನ್ ಆಟಮ್ ಇರೋದ್ರಿಂದ ಇಟ್ ಈಸ್ ಅ ಈಥೇನ್. ಸೊ ದಿಸ್ ಇಸ್ ಮಿಥಾಕ್ಸಿ ಈಥೇನ್ ಅಥವಾ 1 ಮಿಥಾಕ್ಸಿ ಈಥೇನ್, ರೈಟ್. ಇನ್ ಜನರಲ್ IUPAC ನೇಮ್ ಆಫ್ ದ ಈಥರ್ಸ್ ನಾವು ಹೆಂಗೆ ಬರಿತೀವಿ, ಅಲ್ಕಾಕ್ಸಿ ಅಲ್ಕೇನ್ ಅಂತ ಬರಿತೀವಿ, ಅಲ್ಕಾಕ್ಸಿ ಅಲ್ಕೇನ್ ಅಂತ ಬರಿತೀವಿ. ಇಸ್ ದ್ಯಾಟ್ ಕ್ಲಿಯರ್? ದ ಅಲ್ಕಾಕ್ಸಿ ಪಾರ್ಟ್, ಅಲ್ಕಾಕ್ಸಿ ಒಳಗಡೆ ಅಲ್ಕೈಲ್ ಗ್ರೂಪ್ ಯಾವ್ದು ತೊಗೋತೀರಿ, ಸ್ಮಾಲರ್ ಅಲ್ಕೈಲ್ ಗ್ರೂಪ್ ತೊಗೋತೀರಿ. ಆ್ಯಂಡ್ ಅಲ್ಕೇನ್ ಒಳಗಡೆ ಲಾರ್ಜರ್ ಅಲ್ಕೈಲ್ ಗ್ರೂಪನ್ನು ಕನ್ಸಿಡರ್ ಮಾಡ್ತೀರಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ಜಸ್ಟ್ ಲೈಕ್ ದ್ಯಾಟ್ ಯು ಕ್ಯಾನ್ ಟೇಕ್ n ನಂಬರ್ ಆಫ್ ಎಕ್ಸಾಂಪಲ್ಸ್ ಹಿಯರ್. ಇಲ್ಲೇ ನೋಡಿ, ಇಫ್ ಯು ಹ್ಯಾವ್ CH3OCH3, ಇದಕ್ಕೇನು ಅನ್ಬೋದು, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಡೈಮಿಥೈಲ್ ಈಥರ್ ಅಥವಾ ಮೆಥಾಕ್ಸಿಮೀಥೇನ್. IUPAC name, methoxymethane. Similarly, we can have C6H5OOCH3. ಇಲ್ಲಿ ಏನಾಗುತ್ತೆ, ಮಿಥೈಲ್ ಆ್ಯಂಡ್ ಫಿನೈಲ್, ಮಿಥೈಲ್ ಫಿನೈಲ್ ಈಥರ್, ಮಿಥೈಲ್ ಫಿನೈಲ್ ಈಥರ್ ಅಥವಾ IUPAC ಸಿಸ್ಟಮಲ್ಲಿ ಮಿಥಾಕ್ಸಿ ಬೆನ್ಝೀನ್. ಏನಾಗುತ್ತೆ, ಮಿಥಾಕ್ಸಿ ಬೆನ್ಝೀನ್. Is that clear? So like this you can name them. Understood? Right. So this is what was asked last year. Okay na? Next ನೋಡಿ, ಈಗ ಇಲ್ಲೇ ನೋಡಿ KCT 2023 ಅಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಡಿಹೈಡ್. ಏನಿದು, ಅಸೆಟಾಲ್ಡಿಹೈಡ್. ಅಸೆಟಾಲ್ಡಿಹೈಡ್ ಜೊತೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ಆಸಿಡ್ ಹೈಡ್ರೋಲೈಸಿಸ್. ಏನು ಮಾಡ್ತೀರಿ, CH3CHO ಇದೆ ನಿಮ್ಮದು, ವಿತ್ ದ್ಯಾಟ್ ಏನು ರಿಯಾಕ್ಟ್ ಮಾಡ್ತೀರಿ, ಮಿಥೈಲ್ ಮ್ಯಾಗ್ನೀಷಿಯಮ್ ಬ್ರೊಮೈಡ್. ಸೊ ನಿಮ್ಮ ನ್ಯೂಕ್ಲಿಯೋಫೈಲ್ ಈಸ್ ವಾಟ್,
carbon ion, methyl carbon ion, it will act as a nucleophile and attack the carbonyl carbon. Electrons would go here. As a result, ನಿಮಗೆ ಸಿಗುವಂಥ addition product ಏನೀಗ ಇಲ್ಲಿ CH3 ಬಂತು. H as it is, oxygen would pick up MgBr. ಇದನ್ನು ಏನು ಮಾಡಿದ್ದಾರೆ, ಆಸಿಡ್ ಹೈಡ್ರೋಲೈಸಿಸ್ ಮಾಡಿದ್ದಾರೆ. ಆಸಿಡ್ ಹೈಡ್ರೋಲೈಸಿಸ್ ಮಾಡಿದರೆ ನಿಮ್ಮ H ಪ್ಲಸ್ ಎಲ್ಲಿ ಆ್ಯಡ್ ಆಗುತ್ತೆ, O ಮೈನಸ್ಗೆ. OH ಮೈನಸ್ ವುಡ್ ಬಿ ಆ್ಯಡಿಂಗ್ ಆನ್ ಹಿಯರ್. ಸೊ ನಿಮಗೇನು ಸಿಗುತ್ತೆ ಈಗ, CH3 CCH3 ಇಲ್ಲಿ OH ಬರುತ್ತೆ, H. ಸೊ ಯು ಗಾಟ್ ವಾಟ್, ಐಸೋಪ್ರೊಪೈಲ್ ಆಲ್ಕೋಹಾಲ್ ಬಂತು. ಏನಿದು, ದಿಸ್ ಇಸ್ ಯುವರ್ P. ಇದು ನಿಮ್ಮ P. ಇದು ಪಿಗೆ ಏನು ಮಾಡಿದ್ದಾರೆ, ಕಾನ್ಸಂಟ್ರೇಟೆಡ್ H2SO4, ಕಾನ್ಸಂಟ್ರೇಟೆಡ್ H2SO4, otherwise even phosphoric acid. They are dehydrating agents. Dehydrating agent ಅಂದರೆ they will lose molecule of water by beta elimination. ಆವಾಗ ಅಲ್ಫಾ ಕಾರ್ಬನ್ನಿಂದ OH ಹೋಗುತ್ತೆ, ಬೀಟಾ ಕಾರ್ಬನ್ನಿಂದ ಹೈಡ್ರೋಜನ್ ಹೋಗುತ್ತೆ. ಸೊ ನಿಮಗೆ ಸಿಗುವಂಥ ಪ್ರಾಡಕ್ಟ್ ಯಾವುದವಾಗ, ರೈಟ್, ಯು ವುಡ್ ಬಿ ಗೆಟಿಂಗ್ ದಿಸ್ 1 2 3. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ಪ್ರೊಪೀನ್. ಸೊ ಪ್ರೊಪೀನ್ ಏನು ನಿಮ್ದಿದು, ಕ್ಯೂ. ಇದು ಈ ಪ್ರೊಪೀನ್ಗೆ ಏನು ಮಾಡಿದ್ದಾರೆ ನೋಡ್ರಿ, hydroboration followed by oxidation by hydrogen peroxide. ಇಲ್ಲಿ ಏನಾಗುತ್ತೆ, anti-Markovnikov's rule. It appears to be reacting by anti-Markovnikov's rule where a molecule of water is added. So ಏನು ಸಿಗುತ್ತೆ ನಿಮಗಲ್ಲಿ, right, OH would be added to carbon containing more hydrogen. ಸೊ ಅವಾಗ ನಿಮಗೇನು ಸಿಗುತ್ತೆ, ಪ್ರೊಪೆನಾಲ್ ಸಿಗುತ್ತೆ ಅಥವಾ ಪ್ರೊಪೈಲ್ ಆಲ್ಕೋಹಾಲ್, ಎನ್ ಪ್ರೊಪೈಲ್ ಆಲ್ಕೋಹಾಲ್. ಹೌದಲ್ಲ ಹೇಳಿ, ಏನಿದು ನಿಮ್ಮದು, ಇದು ನಿಮ್ಮ PQR ಅಂತ ತೊಗೊಳ್ಳೋಣ ಇದನ್ನು. ಸೊ ಏನು ಕೇಳಿದ್ದಾರೆ ಕ್ವಶನು, P ಆ್ಯಂಡ್ R, ಕಂಪೌಂಡ್ P ಆ್ಯಂಡ್ R ಏನಂತ ಕೇಳಿದ್ದಾರೆ. ಸೊ ವಾಟ್ ಈಸ್ P, ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಥವಾ 2 ಪ್ರೊಪೆನಾಲ್, ಅಥವಾ 2 ಪ್ರೊಪೆನಾಲ್, ಇದು 1 ಪ್ರೊಪೆನಾಲ್. ಎಸ್ ಆರ್ ನೋ, 2 ಪ್ರೊಪೆನಾಲ್ ಆ್ಯಂಡ್ 1 ಪ್ರೊಪೆನಾಲ್ ಆರ್ ವಾಟ್, ಪೊಸಿಷನ್ ಐಸೋಮರ್ಸ್. ಎರಡೂ ಕಡೆ OH ಮೈನಸ್ ಇದೆ, but both of them are position isomers containing OH group at first position and second position. Howdala students? So therefore your answer is A. Okay, with that students, let us go to methods of preparation of phenols from benzene sulfonic acid. First of all, now ಏನು ಮಾಡ್ತೀವಿ, benzene is subjected to sulfonation by what, oleum. Oleum is a combination of SO3 and H2SO4. ಏನು ಸಿಗುತ್ತೆ ನಿಮಗಲ್ಲಿ, ಬೆನ್ಝೀನ್ ಸಲ್ಫಾನಿಕ್ ಆಸಿಡ್. ದಿಸ್ ಬೆನ್ಝೀನ್ ಸಲ್ಫಾನಿಕ್ ಆಸಿಡ್ ಈಸ್ ಟ್ರೀಟೆಡ್ ವಿತ್ ವಾಟ್, sodium hydroxide. Sodium hydroxide at about 623 Kelvin temperature. Is that clear? So in that case what you would be getting, you would be getting sodium phenate form ಆಗುತ್ತೆ. ಇಲ್ಲಿ ಏನು ಫಾರ್ಮ್ ಆಗುತ್ತೆ, sodium phenate. So you have started with what, ಬೆನ್ಝೀನ್. ಬೆನ್ಝೀನನ್ನು ಸಲ್ಫೋನೇಷನ್ ಮಾಡಿದ್ರಿ, ಏನು ಬಂತು, ಬೆನ್ಝೀನ್ ಸಲ್ಫಾನಿಕ್ ಆಸಿಡ್. ಬೆನ್ಝೀನ್ ಸಲ್ಫಾನಿಕ್ ಆಸಿಡ್. ಇಸ್ ದಟ್ ಕ್ಲಿಯರ್? ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ಯು ವಿಲ್ ಗೆಟ್ ಸೋಡಿಯಂ ಫಿನೇಟ್. ಯು ವಿಲ್ ಬಿ ಗೆಟಿಂಗ್ ಸೋಡಿಯಂ ಫಿನೇಟ್. ಇದನ್ನು ಏನು ಮಾಡ್ತೀರಿ, ಆಸಿಡಿಫೈ ಮಾಡ್ತೀರಿ, ವೇರ್ ದ ಫಿನಾಕ್ಸೈಡ್ ಅಯಾನ್ ವುಡ್ ಪಿಕ್ ಅಪ್ H plus and that would give me phenol. That would give me phenol. Is that clear? Sorry, this is 575. About 575 Kelvin. Okay, so benzene upon sulfonation would give you benzene sulfonic acid. With the sodium hydroxide, it gives me sodium phenate and gives me phenol. Ille ನೆನಪಿಟ್ಕೊಳ್ರಿ, sulfonation first ಮಾಡ್ತೀವಿ. You can start writing from here also. ಇಲ್ಲಿಂದನೂ ಬರಿಬೋದು, or you can start writing from here. So from benzene sulfonic acid ಅಂದರೆ ಇಲ್ಲಿಂದನೂ ಬರಿಬೋದು, or you can start from here also. So this is how you get what, phenol. 2 ಮಾರ್ಕ್ಸ್ಗೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ಫ್ರಾಮ್ ಡಯಾಸೋನಿಯಂ ಸಾಲ್ಟ್. ಹೌ ಡು ಯು ಪ್ರಿಪೇರ್ ಡಯಾಸೋನಿಯಂ ಸಾಲ್ಟ್? ಫಸ್ಟ್ ಆಫ್ ಆಲ್ ನೀವು ಏನು ತೊಗೋತೀರಿ, ನಿಮ್ಮ ಹತ್ರ ಅನಿಲೀನ್ ಇರಬೇಕು. ಎಸ್ ಆರ್ನು, ಹ್ಯಾಲೋಲ್ಕಿನ್ಸ್ ಆ್ಯಂಡ್ ಹ್ಯಾಲೋರಿನ್ಸಲ್ಲಿ ಕಲ್ತಿರಲ್ಲ ಇದನ್ನು, ರೈಟ್? ವಿತ್ ಸೋಡಿಯಂ ನೈಟ್ರೈಟ್ ಅಥವಾ ನೈಟ್ರಸ್ ಆ್ಯಸಿಡ್ ಆ್ಯಂಡ್ HCl. ಇದು ನಿಮಗೇನು ಕೊಡುತ್ತೆ, 0 to 5 degrees Celsiusಗೆ ಯು ಆರ್ ಗೋಯಿಂಗ್ ಟು ಗೆಟ್ ಬೆನ್ಝೀನ್ ಡಯಾಸೋನಿಯಂ ಕ್ಲೋರೈಡ್ ಸಾಲ್ಟ್ ಕೊಡುತ್ತೆ.
Is that clear? This is how aniline ಅನ್ನುವಂಥ ಒಂದು ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ನಿಂದ ಫಸ್ಟ್ ನೀವೇನು ಪ್ರಿಪೇರ್ ಮಾಡ್ತೀರಿ, ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್. Benzene diazonium chloride. It is stable only at 0 to 5 degrees Celsius due to resonance. Is that clear? So, benzene diazonium salt, from benzene diazonium salt, if you warm it with water, idanna warm madidre, since it is stable only at 0 to 5 degree, idanna warm madidre, it will liberate nitrogen and H plus is taken with HCl kodutte, and you would be left with OH on benzene. Okay, simple. Benzene diazonium chloride upon warming will liberate nitrogen to produce what? Phenol. Is that clear? So H plus OH minus from water, this will give me HCl, and this OH minus would be on the benzene. That would be giving me phenol. Howdalla students? Aniline ಫಸ್ಟ್ ಏನು ಮಾಡ್ತೀವಿ, ಇದಕ್ಕೇನಂತಾರ, ಡಯಾಜೋಟೈಸೇಷನ್ ಅಂತಾರ. ನೆನಪಿರಲಿ, ಇದಕ್ಕೇನಂತಾರ, ಡಯಾಜೋಟೈಸೇಷನ್. ಡಯಾಜೋಟೈಸೇಷನ್ ಆಫ್ ಅನಿಲೀನ್ ನಮಗೇನು ಕೊಡುತ್ತೆ, ಡಯಾಜೋನಿಯಂ ಸಾಲ್ಟ್ ಕೊಡುತ್ತೆ, ಸ್ಟೇಬಲ್ ಓನ್ಲಿ ಅಟ್ 0 to 5 ಡಿಗ್ರಿ. ಇದನ್ನು ನಾವು ನೀರಿನಲ್ಲಿ ವಾರ್ಮ್ ಮಾಡಿದಾಗ ಇದು ಡಿಕಂಪೋಸ್ ಆಗಿ ನೈಟ್ರೋಜನ್ ರಿಲೀಸ್ ಮಾಡಿ ನಮಗೇನು ಕೊಡುತ್ತೆ, ಫಿನಾಲ್ ಕೊಡುತ್ತೆ. ದಿಸ್ ಇಸ್ ಹೌ ವಿ ಪ್ರಿಪೇರ್ ಫಿನಾಲ್. ಓಕೆನಾ? Industrial preparation of phenol from aryl halides or dose process. Okay, reaction of aryl halides alli idana kalteri, right? So first of all, aryl halide antandre, let us have a chlorobenzene. This chlorobenzene is treated with what? Sodium hydroxide at about high temperature of 623 Kelvin, at about 300 atmospheric pressure. At high temperature and high pressure, under drastic conditions, ನಾವು chlorobenzene ಅನ್ನು react ಮಾಡ್ತೀವಿ, because chlorobenzene is not reactive, right? Because of the double bond character between carbon and Cl due to resonance. ಇದು Cl easily replace ಮಾಡ್ಲಿಕ್ಕೆ ಆಗೋದಿಲ್ಲ, easily nucleophilic substitution reaction ಆಗೋದಿಲ್ಲ. So therefore what we do is, ಇದನ್ನ with sodium hydroxide at drastic conditions ನಾವು treat ಮಾಡ್ತೀವಿ, and that will give us sodium phenate. ಆ sodium phenate ಅನ್ನು ನಾವು acidification ಮಾಡ್ತೀವಿ with dilute HCl, and that would give me what? ಅದೇನು ಕೊಡುತ್ತೆ ನಮಗೆ? phenol plus NaCl you can write. ಹೌದಲ್ಲ? sodium phenate that gives me, phenol. Is that clear? Right. So this would take place through an intermediate called as benzene intermediate form ಆಗಿರುತ್ತೆ ಇಲ್ಲಿ. ಓಕೆ, ಈ ಥರ ಒಂದು ಕ್ವಶನ್ ಒಂದ್ಸಲ ಕೇಳಿದ್ರು, ರೈಟ್? ಬೆನ್ಝೈನ್ ಈಸ್ ವಾಟ್? ದಿಸ್ ಒನ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗಬೇಕಂತಂದರೆ ಇಟ್ ವಿಲ್ ಹ್ಯಾಪನ್ ಥ್ರೂ ಒಂದು ಬೆನ್ಝೈನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗಿ the chlorine is replaced by phenol. The chlorine is replaced by OH, sorry. Is that clear? But exam ಅಲ್ಲಿ ಕೇಳಿದಾಗ you can just write this much. Chlorobenzene ಅನ್ನು sodium hydroxide ಜೊತೆ high temperature high pressure ಜೊತೆ ಟ್ರೀಟ್ ಮಾಡಿದಾಗ sodium phenate ಕೊಡುತ್ತೆ, ಅದನ್ನು acidify ಮಾಡಿದಾಗ ನಮಗೆ phenol ಸಿಗುತ್ತೆ. As simple as that. Okay, from cumene, this is also very important. Nodri, PU board 2024 ಅಲ್ಲಿ they had asked this question. Write the chemical equation in the manufacture of phenol by cumene process. In the manufacture of phenol by cumene process. Is that clear? ಇಲ್ಲೇ ನೋಡ್ರಿ, ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅಂತಂದರೆ ಕ್ಯೂಮೀನ್ ಅನ್ನು ಪ್ರಿಪೇರ್ ಮಾಡ್ತೀವಿ. ವಾಟ್ ಈಸ್ ಕ್ಯೂಮೀನ್ ಇಯರ್? ಕ್ಯೂಮೀನ್ ಅಂದರೆ ಐಸೋಪ್ರೊಪೈಲ್ ಬೆನ್ಝೀನ್. ಕ್ಯೂಮೀನ್ ಈಸ್ ವಾಟ್? ಐಸೋಪ್ರೊಪೈಲ್ ಬೆನ್ಝೀನ್. ಇಲ್ಲೇ ಫ್ರೆಡೆಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಮಾಡ್ತೀವಿ. CH3 CH ಡಬಲ್ ಬಾಂಡ್ CH2 ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ರೈಟ್? ಇಲ್ಲಿ ಏನಾಗುತ್ತೆ ಈಗ? ಅಲ್ಕೈಲೇಷನ್ ಆಫ್ ಬೆನ್ಝೀನ್ ಆಗಿಬಿಟ್ಟು ನಮಗೆ ಬೆನ್ಝೀನು, ಇಟ್ ಗಿವ್ಸ್ ಮಿ ಕ್ಯೂಮೀನ್ ಅಥವಾ isopropyl benzene. Isopropyl benzene, right? ಇಲ್ಲಿ ಏನಾಗುತ್ತೆ ನೋಡಿ. So what we are having is
propene. So propene alli if the electrons shift towards this side, it is going to become what? Secondary carbocation. So that will attack on the benzene. Is that which is electron rich? As a electrophile ಇದು ಇದ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಆವಾಗ ನಮಗೆ ಕ್ಯೂಮಿನ್ ಸಿಗುತ್ತೆ. ಆ ಕ್ಯೂಮಿನನ್ನು ಏನು ಮಾಡ್ತೀವಿ, ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಫ್ರಮ್ ಹಿಯರ್, ಇಲ್ಲಿಂದ ನೀವು ಬರಿಬೋದು. ಇದು ನಮ್ಮ ಕ್ಯೂಮಿನ್, CH3H ಐಸೋಪ್ರೊಪೈಲ್ ಬೆನ್ಸೀನ್. ಇದನ್ನು ಏರಿಯಲ್ ಆಕ್ಸಿಡೇಷನ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಏರ್. ಕ್ಯೂಮಿನ್ ಅಂಡರ್ಗೋಸ್ ಆಕ್ಸಿಡೇಷನ್. ಆವಾಗ ನಮಗೇನು ಕೊಡುತ್ತೆ ಅದು? ಇಟ್ ವಿಲ್ ಗಿವ್ ಮಿ ಹೈಡ್ರೋಪೆರಾಕ್ಸೈಡ್ ಫಾರ್ಮ್ ಆಗುತ್ತೆ. ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಇಸ್ ದ್ಯಾಟ್ ಕ್ಲಿಯರ್? ಕ್ಯೂಮಿನನ್ನು ನಾವು ಆಕ್ಸಿಡೇಷನ್ ಮಾಡಿದಾಗ, ರೈಟ್, ಕ್ಯೂಮಿನನ್ನು ನಾವು ಆಕ್ಸಿಡೇಷನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಏರ್ ನಮಗೇನು ಸಿಗುತ್ತೆ? ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಸಿಗುತ್ತೆ. ರೈಟ್. ಇದನ್ನು ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್, ಇದನ್ನು ಇಲ್ಲಿ ಪ್ರೋಟೋನೇಷನ್ ಮಾಡಿ ವಾಟರ್ ಎಲಿಮಿನೇಟ್ ಮಾಡಿ ಫಿನೈಲ್ ಶಿಫ್ಟ್ ಎಲ್ಲ ಆಗುತ್ತೆ. ಬಟ್ ದ್ಯಾಟ್ ಯು ನೀಡ್ ನಾಟ್ ರೈಟ್, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ವಾಟ್? ಫಿನಾಲ್ ಬರುತ್ತೆ ಇಲ್ಲಿ, ಪ್ಲಸ್ ಯು ಆರ್ ಗೋಯಿಂಗ್ ಟು ಗೆಟ್ ಅಸಿಟೋನ್, ಇಷ್ಟು ಬರೆದ್ರೆ ಸಾಕು. ಇಸ್ ದ್ಯಾಟ್ ಕ್ಲಿಯರ್? ಸೊ ಫಿನಾಲ್ ಪ್ಲಸ್ ಅಸಿಟೋನ್ ಈಸ್ ವಾಟ್ ಯು ಆರ್ ಗೆಟಿಂಗ್. ಅರ್ಥ ಆಯ್ತಾ? ಏನು ಮಾಡ್ತೀವಿ? ಬೆನ್ಸೀನನ್ನು ಪ್ರೋಪಿನ್ ಜೊತೆ ಟ್ರೀಟ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಆನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಕ್ಯೂಮೀನ್ ಅಥವಾ ಐಸೋಪ್ರೊಪೈಲ್ ಬೆನ್ಸೀನನ್ನು ಪ್ರಿಪೇರ್ ಮಾಡ್ತೀವಿ. ಆ ಕ್ಯೂಮೀನನ್ನು ಏರಿಯಲ್ ಆಕ್ಸಿಡೇಷನ್ ಇನ್ ಪ್ರೆಸೆನ್ಸ್ ಆಫ್ ಏರ್ ವೆನ್ ಇಟ್ ಈಸ್ ಆಕ್ಸಿಡೈಸ್ ನಮಗೇನು ಸಿಗುತ್ತೆ? ಕ್ಯೂಮೀನ್ ಹೈಡ್ರೋಪೆರಾಕ್ಸೈಡ್ ಸಿಗುತ್ತೆ. ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ ಆಸಿಡ್ ಹೈಡ್ರೋಲೈಸಿಸ್ ಮಾಡ್ತೀವಿ ಇಲ್ಲಿ, ರೈಟ್, ಆವಾಗ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಡಿಕಂಪೋಸಸ್ ಟು ಕ್ಯೂಮಿ ಫಿನಾಲ್ ಆ್ಯಂಡ್ ಅಸಿಟೋನ್. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಹಿಯರ್ ಯು ಕ್ಯಾನ್ ರಿಮೆಂಬರ್, right? So you are having what? CH3, right? ಇಲ್ಲಿ ಏನು ಮಾಡಿದ್ರಿ ನೀವು? when you added acid, right, what are we having here? electrons ಇದಾವಲ್ಲ, ಇಲ್ಲಿ ಪ್ರೋಟೋನೇಷನ್ ಆಗುತ್ತೆ. ಅದು ಪ್ರೋಟೋನೇಷನ್ ಆದಾಗ CH3O ಏನಾಯ್ತು ಇಲ್ಲಿ? ಪಾಸಿಟಿವ್ ಚಾರ್ಜ್ ಬಂತು ಆಕ್ಸಿಜನ್ ಮೇಲೆ. ಇಟ್ ವಿಲ್ ಗೋ ಔಟ್ ಇನ್ ದ ಫಾರ್ಮ್ ಆಫ್ ವಾಟರ್. ಸೊ ವಾಟರ್ ಈಸ್ ಲಾಸ್ಟ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಆವಾಗ ಫಿನೈಲ್ ಶಿಫ್ಟ್ ಆಗುತ್ತೆ. ಸೊ ಫಿನೈಲ್ ಶಿಫ್ಟ್ ಆದಾಗ ದ ಫಿನೈಲ್ ಗ್ರೂಪ್ ವುಡ್ ಬಿ ಅಟ್ಯಾಚ್ಡ್ ವಿತ್ ಆಕ್ಸಿಜನ್, CH3. ಇಲ್ಲೇನು ಬರುತ್ತೆ? ಪಾಸಿಟಿವ್. ಅಗೇನ್ ವಾಟರ್ ಮಾಲಿಕ್ಯೂಲ್ ವುಡ್ ಆ್ಯಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್ ಟು ಅಟ್ಯಾಕ್ ಹಿಯರ್. ಇಲ್ಲೇ ಮತ್ತೆ ಪ್ರೋಟೋನೇಷನ್ ಆಗುತ್ತೆ, ರೈಟ್. ಆ್ಯಸ್ ಅ ರಿಸಲ್ಟ್ ಫೈನಲಿ ನಮಗೆ ರೀಅರೇಂಜ್ಮೆಂಟ್ ಆಗಿ, ರೈಟ್, ಇಟ್ ವಿಲ್ ಗಿವ್ ಅಸ್ ಫಿನಾಲ್ ಆ್ಯಂಡ್ ಅಸಿಟೋನ್ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಹೌ ಇಟ್ ಈಸ್ ಫಾರ್ಮ್ಡ್. ಇದು ಗೊತ್ತಿರಲಿ, ಬಟ್ ದಿಸ್ ಇಸ್ ಹೌ, ಇದು ಇಷ್ಟು ಬರೆದ್ರೆ ಸಾಕು ನೀವು ಎಕ್ಸಾಮ್ಗೆ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಗೋಯಿಂಗ್ ಫಾರ್ ವಾಟ್? physical properties of alcohols and phenols. ಇಲ್ಲಿ ನೋಡ್ರಿ, as far as boiling points are concerned, the boiling point of alcohols are much higher than that of corresponding aliphatic hydrocarbons and haloalkanes. alcohols ಬಾಯ್ಲಿಂಗ್ ಪಾಯಿಂಟು ಕರೆಸ್ಪಾಂಡಿಂಗ್ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಗಿಂತ ಜಾಸ್ತಿ ಇರುತ್ತೆ. ಬಿಕಾಸ್ ನಂಬರ್ 1 alcohols are polar, ನಂಬರ್ 2 ಎಷ್ಟು polar ಅಂತಂದರೆ they will form good amount of hydrogen bonding. So as a result alcohols are having higher boiling point than compared to alkanes or hydrocarbons. ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಇಫ್ ಯು ಕಂಪೇರ್ ಮೀಥೇನ್, ಮಿಥೈಲ್ ಕ್ಲೋರೈಡ್, ಮಿಥೈಲ್ ಬ್ರೋಮೈಡ್, alcohol, ಇಲ್ಲಿ ಮಾತ್ರ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ your boiling point is so high, this is less and alkane is still less. The reason is hydrogen bonding. If you consider ಇದು alcohol molecule, H plus of the alcohol would interact with O minus of neighboring alcohol. ಇದೇ ಥರ ಕಂಟಿನ್ಯೂ ಆಗುತ್ತೆ. ಈ ಥರ ಆಲ್ಕೋಹಾಲ್ಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಆರ್ ವೆರಿ ಮಚ್ ಕ್ಲೋಸರ್ ಟು ಈಚ್ ಅದರ್. therefore ಅದನ್ನು ಈಸಿಲಿ ಬಾಯ್ಲ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನಾಟ್ ಈಸಿಲಿ ಸೆಪರೇಟ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಆರ್ ನಥಿಂಗ್ ಬಟ್ ಹೈಡ್ರೋಜನ್ ಬಾಂಡ್ಸ್. therefore ಆಲ್ಕೋಹಾಲ್ಸು ಆಲ್ಕೈಲ್ ಹಲೈಡ್ಸ್ಗೂ ಮತ್ತು ಆಲ್ಕೇನ್ ಕಂಪೇರ್ ಮಾಡಿದರೆ ಆಲ್ಕೋಹಾಲ್ಸ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಈಗ ಅಮಾಂಗ್ ಐಸೋಮೆರಿಕ್ ಆಲ್ಕೋಹಾಲ್ಸ್ ಅಂದರೆ 1 ಬ್ಯೂಟನಾಲ್, 2 ಬ್ಯೂಟನಾಲ್, ಪ್ರೊಪೈಲ್ ಆಲ್ಕೋಹಾಲ್, ಐಸೋಪ್ರೊಪೈಲ್ ಆಲ್ಕೋಹಾಲ್, ರೈಟ್. ಅಮಾಂಗ್ ಐಸೋಮೆರಿಕ್ ಆಲ್ಕೋಹಾಲ್ಸ್ ಇದ್ದು ಅಂತಂದರೆ ದ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ ವಿತ್ ಬ್ರಾಂಚಿಂಗ್.
ಎಷ್ಟು ಬ್ರಾಂಚಿಂಗ್ ಇರುತ್ತೆ ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ ಇಲ್ಲಿ. ದ ರೀಸನ್ ಈಸ್ ಎಷ್ಟು ಬ್ರಾಂಚಿಂಗ್ ಆಗುತ್ತೆ ಅಷ್ಟು ಅಮೌಂಟ್ ಆಫ್ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ. ಬ್ರಾಂಚಿಂಗ್ ಆದಷ್ಟು ಸರ್ಫೇಸ್ ಏರಿಯಾ ಕಡಿಮೆ ಆಗಿ ಎರಡು ಮಾಲಿಕ್ಯೂಲ್ ಮಧ್ಯೆ ಇರುವಂಥ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗುತ್ತೆ. ಇಫ್ ದ ಸರ್ಫೇಸ್ ಏರಿಯಾ ಈಸ್ ಲೆಸ್, ಇಂಟ್ರಾಕ್ಟಿವ್ amount of interaction is also less, so therefore boiling point decreases. Is that clear? ಇಲ್ಲಿ ನೋಡಿ, among isomeric alcohol boiling point decreases with branching. ಯಾಕಂತಂದರೆ there is a decrease in surface area. ಇಲ್ಲಿ ನೋಡ್ರಿ, ಟರ್ಷರಿ ಆಲ್ಕೋಹಾಲ್ ಕನ್ಸಿಡರ್ ಮಾಡಿದ್ರಿ ಅಂದರೆ ಸರ್ಫೇಸ್ ಏರಿಯಾ ಕಡಿಮೆ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಅದೇ ಒಂದು ಪ್ರೈಮರಿ ಎರಡು ಐಸೋಮರಿಕ್ ಇರಬೇಕು. ಇನ್ ಕೇಸ್ ಆಫ್ ಪ್ರೈಮರಿ ಬ್ರಾಂಚಿಂಗ್ ಕಡಿಮೆ ಇರುತ್ತೆ, ಇಂಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಈಸ್ ಮೋರ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ ದೆನ್ ಟರ್ಷರಿ. ಅರ್ಥ ಆಯ್ತಾ? ಇಲ್ಲೇ ನೋಡ್ರಿ, ವಿ ಹ್ಯಾವ್ ಟೇಕನ್ ಐ ಥಿಂಕ್ 1 ಬ್ಯೂಟನಾಲ್. ಎಸ್, ದಿಸ್ ಇಸ್ 2 ಬ್ಯೂಟನಾಲ್. ಎಸ್, ಆ್ಯಂಡ್ ದಿಸ್ ಇಸ್ ಪ್ರೈಮರಿ ಅಗೇನ್. Right, okay, 2-methyl propane 2-ol. Yes, CH2 is there primary again. Idu tertiary. Ille nodi, the order is like this. If you consider between 1 butanol and 2 butanol, branching jasti aita illi, right? This is linear here. Illi 2 butanol alli enagutte, OH would be attached to secondary carbon atom. Yes or no? So as branching increases, boiling point enagide nodi, decrease agide. Yes or no? So 2-methyl propane 1-ol ಏನಿದು ಪ್ರೈಮರಿ, ಇದು 2-methyl propane 2-ol ಏನಿದು ಸೆಕೆಂಡರಿ. ಸೊ ಆಸ್ ಬ್ರಾಂಚಿಂಗ್ ಇನ್ಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ ನೋಡಿ, ಡಿಕ್ರೀಸ್ ಆಗಿದೆ. ಇಸ್ ದ್ಯಾಟ್ ಕ್ಲಿಯರ್? ಎರಡರದ್ದು ಮಾಲಿಕ್ಯುಲರ್ ಮಾಸ್ ಸೇಮ್, ಬಟ್ ಬ್ರಾಂಚಿಂಗ್ ಇನ್ಕ್ರೀಸ್ ಆಗಿರೋದ್ರಿಂದ ಸರ್ಫೇಸ್ ಏರಿಯಾ ಆಫ್ ಇಂಟ್ರಾಕ್ಷನ್ ಕಡಿಮೆ ಆಗಿರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ? With the increase in molecular mass, the boiling point show a regular increase. Like alcohols, the boiling point of phenols are also much higher than that of corresponding aromatic hydrocarbon. Ille nodi ಏನು ಹೇಳ್ತಾರೆ, as molecular mass increases, the interactive force due to van der Waals forces, as molecular mass ಜಾಸ್ತಿ ಆದಂಗೆ van der Waals forces increase ಆಗುತ್ತೆ, and automatically boiling point ಕೂಡ increase ಆಗುತ್ತೆ. ಇಲ್ಲೇ ನೋಡಿ, if you consider benzene with chlorobenzene and bromobenzene, as molecular mass increases, the boiling point increases. And if you come to phenol, again the boiling point is still more. Artha aita? Right? There is increase in molecular mass also, there is hydrogen bonding also in case of phenol. Yes or no? So therefore phenol the molecular mass ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ರಿ, phenol ಅಲ್ಲಿ ಇರುವಂತ hydrogen bonding, this is phenol, this is phenol. H plus of one phenol interacts with O minus of another phenol. It continues. ಹಿಂಗಾಗಿ ಫಿನಾಲ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಕಂಪೇರ್ಡ್ ಟು ಅದರ್ ಹೈಡ್ರೋಕಾರ್ಬನ್ಸ್ ಆರ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ಅರೈಲ್ ಹಲೈಡ್ಸ್, ಕಂಪೇರ್ಡ್ ಟು ದೆಮ್ ಫಿನಾಲ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಬಿಕಾಸ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ, ಇದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕು. ವಿತ್ ಇನ್ಕ್ರೀಸ್ ಇನ್ ಮಾಲಿಕ್ಯುಲರ್ ಮಾಸ್, van der Waals ಫೋರ್ಸಸ್ ಇನ್ಕ್ರೀಸ್, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್, ಆ್ಯಂಡ್ ಕಂಪೇರ್ಡ್ ಟು ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಆಸ್ ವೆಲ್ ಆಸ್ ಅರೈಲ್ ಹಲೈಡ್ಸ್, ಫಿನಾಲ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಬಿಕಾಸ್ ಫಿನಾಲ್ಸ್ ಆರ್ ಹೆಲ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್, ಕಮಿಂಗ್ ಟು ವಾಟ್, ಸಾಲ್ಯುಬಿಲಿಟಿ. ರೈಟ್, ಆಸ್ ಫಾರ್ ಆಸ್ ಸಾಲ್ಯುಬಿಲಿಟಿ ಇಸ್ ಕನ್ಸರ್ನ್ ನೋಡ್ರಿ, ಆಲ್ಕೋಹಾಲ್ದು ಸಾಲ್ಯುಬಿಲಿಟಿ ಇನ್ ಗ್ರಾಮ್, ಪ್ರತಿ 100 ಗ್ರಾಮ್ ಆಫ್ ವಾಟರ್ನಲ್ಲಿ ಎಷ್ಟು ಗ್ರಾಮ್ ಆಫ್ ಆಲ್ಕೋಹಾಲ್ ಸಾಲ್ಯುಬಲ್ ಇದೆ ಅಂತ ನೋಡೋಣ. That is what is called as solubility, right? N-butyl alcohol, right? N-pentyl alcohol, N-hexyl alcohol, N-heptyl alcohol ಏನಾಗ್ತಾ ಇದೆ, ಪ್ರತಿ ಸಲ ಒಂದೊಂದು ಕಾರ್ಬನ್ ಜಾಸ್ತಿ ಆಗ್ತಾ ಇದೆ, ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಏನಾಗುತ್ತೆ ನೋಡ್ರಿ, ಇಲ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸಸ್. ದ ರೀಸನ್ ಫಾರ್ ಸಾಲ್ಯುಬಿಲಿಟಿ ಇಸ್ ದ್ಯಾಟ್ ಆಲ್ಕೋಹಾಲ್ ಏನು ಮಾಡುತ್ತೆ, ವಾಟರ್ನಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಮಾಡಿರೋದ್ರಿಂದ ಸಾಲ್ಯುಬಲ್ ಆಗುತ್ತೆ. ಬಟ್ ಆ್ಯಸ್ ನೀವು ಕಾರ್ಬನ್ ಆಟಮ್ ಜಾಸ್ತಿ ಮಾಡೋದ್ರಿಂದ, ಹೈಡ್ರೋಕಾರ್ಬನ್ ಪಾರ್ಟ್ ಅಥವಾ ಆರ್ಗ್ಯಾನಿಕ್ ಪಾರ್ಟ್ ಅಥವಾ ನಾನ್ ಪೋಲಾರ್ ಪಾರ್ಟ್ ಜಾಸ್ತಿ ಆಗಿರೋದ್ರಿಂದ, ದ್ಯಾಟ್ ಹೈಡ್ರೋಜನ್ ಬಾಂಡ್ ವಿಲ್ ನಾಟ್ ಬಿ ಏಬಲ್ ಟು ಡಿಸಾಲ್ವ್ ದ ಗಿವನ್ ಆಲ್ಕೋಹಾಲ್ ಇನ್ ವಾಟರ್. ಸೊ ದೇರ್ ಫಾರ್ ಇಂಡೈರೆಕ್ಟ್ಲಿ ನಾವೇನು ಹೇಳ್ಬೋದು, ಆ್ಯಸ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಅಥವಾ ಆ್ಯಸ್ ಆರ್ಗ್ಯಾನಿಕ್ ಪಾರ್ಟ್ ಇನ್ಕ್ರೀಸಸ್, ದ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಇಲ್ಲೇ ನೋಡಿ, 4 ಕಾರ್ಬನ್ ಆಟಮ್ ಇದ್ದಾಗ ಸಾಲ್ಯುಬಿಲಿಟಿ ವಾಸ್ ಹೈ, ಹೆಪ್ಟೈಲ್ ಅಂದರೆ 7 ಕಾರ್ಬನ್ ಆಟಮ್ ಇದ್ದಾಗ ದ ಸಾಲ್ಯುಬಿಲಿಟಿ ಈಸ್ ಲೆಸ್. ಸೊ ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮಾಲಿಕ್ಯುಲರ್ ಮಾಸ್. ಇಟ್ ಇಸ್ ಜಸ್ಟ್ ರಿವರ್ಸ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮಾಲಿಕ್ಯುಲರ್ ಮಾಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮಾಲಿಕ್ಯುಲರ್ ಮಾಸ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಅಮಾಂಗ್ ಐಸೋಮೆರಿಕ್ ಆಲ್ಕೋಹಾಲ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ಬ್ರಾಂಚಿಂಗ್. ಅಲ್ಲೇನು ಹೇಳಿದ್ವಿ ನಾವು, ಆಸ್ ಫಾರ್ ಎಸ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಕನ್ಸರ್ನ್, ಬ್ರಾಂಚಿಂಗ್ ಜಾಸ್ತಿ ಆದಂಗೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ.
ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬಿಕಾಸ್ ಇಂಟ್ರಾಕ್ಟಿವ್ ಫೋರ್ಸಸ್ ಆರ್ ಲೆಸ್. ಆ್ಯಸ್ ಬ್ರಾಂಚಿಂಗ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಇನ್ಕ್ರೀಸಸ್. ಯಾಕಂದರೆ ಬ್ರಾಂಚಿಂಗ್ ಜಾಸ್ತಿ ಆದಂಗೆ ನಿಮ್ಮ ಆರ್ಗ್ಯಾನಿಕ್ ಅಥವಾ ನಾನ್ ಪೋಲಾರ್ ಪಾರ್ಟ್ ಏನಿರುತ್ತೆ, ಹೈಡ್ರೋಕಾರ್ಬನ್ ಪಾರ್ಟ್ ಏನಿರುತ್ತೆ, ಬ್ರಾಂಚಿಂಗ್ ಜಾಸ್ತಿ ಆದಂಗೆ ಅದರ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ. ಸೊ ಲೆಸ್ಸರ್ ಈಸ್ ದ ಹೈಡ್ರೋಕಾರ್ಬನ್ ಆರ್ ಹೈಡ್ರೋಫೋಬಿಕ್ ಪಾರ್ಟ್, ಮೋರ್ ವುಡ್ ಬಿ ದ ಸಾಲಿಬಿಲಿಟಿ. ಸೊ ದೇರ್ ಫೋರ್ ಇಲ್ಲೇ ನೋಡಿ, ಎನ್ ಬ್ಯೂಟೈಲ್, ಐಸೋಬ್ಯೂಟೈಲ್, ಸೆಕೆಂಡ್ರಿ ಬ್ಯೂಟೈಲ್, ಟರ್ಷರಿ ಬ್ಯೂಟೈಲ್ ಏನಾಗ್ತಾ ಇದೆ, ಬ್ರಾಂಚಿಂಗ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆದಂಗೆ, ರೈಟ್. ದ ಸೈಜ್ ಆಫ್ ದ ಹೈಡ್ರೋಕಾರ್ಬನ್ ಪಾರ್ಟ್ ಕಡಿಮೆ ಆದಂಗೆ ಸಾಲಿಬಿಲಿಟಿ ಏನಾಗ್ತಾ ಇದೆ, ಹೈಯರ್ ಆ್ಯಂಡ್ ಹೈಯರ್. ಈಸ್ ದ್ಯಾಟ್ ಕ್ಲಿಯರ್? Right. Solubility and boiling point inversely proportional. Branching increases, boiling point decreases, branching increases, solubility increases. Okay now. Next let us go to reactions of alcohols and phenols involving the cleavage of OH bond. Ille nodi, as we all know, alcohol alli kuda enide, OH bond ಇದೆ. ಇಫ್ ವಿ ಕನ್ಸಿಡರ್ ಫಿನಾಲಲ್ಲೂ ಕೂಡ ಏನಿದೆ, OH ಬಾಂಡ್ ಇದೆ. ಇಸ್ ದಟ್ ಕ್ಲಿಯರ್? ರೈಟ್. ದಿಸ್ ಬಾಂಡ್ ಈಸ್ ಗೋಯಿಂಗ್ ಟು ಬಿ ಕ್ಲೀವ್ಡ್. ಇಸ್ ದಟ್ ಕ್ಲಿಯರ್? ಆಸ್ ಫಾರ್ ಆಸ್ ಆಲ್ಕೋಹಾಲ್ ಈಸ್ ಕನ್ಸರ್ನ್, ಕ್ಲೀವ್ಡ್ ಅಂದ್ರೆ ಏನ್ರಿ, ಯಾವ ರಿಯಾಕ್ಷನಲ್ಲಿ ಈ ಬಾಂಡ್ ಬ್ರೇಕ್ ಆಗುತ್ತೆ ಆ ರಿಯಾಕ್ಷನ್ನ ಸ್ಟಡಿ ಮಾಡೋಣ ನಾವು. ಯಾವಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ ನೋಡ್ರಿ, ಇಫ್ ಯು ಕನ್ಸಿಡರ್ alcohols can act as what? Alcohols, they can act as a nucleophile. ಅದನ್ನು ಏನಾದರೂ ಪ್ರೊಟೋನೇಷನ್ ಮಾಡಿದಾಗ ಆಕ್ಸೋನಿಯಂ ಅಯಾನ್ ಆಗಿಬಿಟ್ಟು ಇಟ್ ವಿಲ್ ಆಲ್ಸೋ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫೈಲ್. ಆಲ್ಕೋಹಾಲ್ನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದರಿಂದ ಇದು ಇಟ್ ವಿಲ್ ಆ್ಯಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಲೆ ಪ್ರೊಟೋನೇಷನ್ ಮಾಡಿದಾಗ ಇಟ್ ವಿಲ್ ಆ್ಯಕ್ಟ್ ಆಸ್, ಈ ಬಾಂಡ್ ಮುರಿದು ಹೋಗಿಬಿಟ್ರೆ RO ಬಾಂಡ್ ಅಥವಾ CO ಬಾಂಡ್ ಬ್ರೇಕ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಅಂದರೆ ಈ ಬಾಂಡ್ ಕೂಡ ಬ್ರೇಕ್ ಆಗುತ್ತೆ. ಯಾವಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ? ವೆನ್ ಆಲ್ಕೋಹಾಲ್ಸ್ ಆ್ಯಕ್ಟ್ ಆಸ್ ಎಲೆಕ್ಟ್ರೋಫೈಲ್. ಯಾವಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ? ವೆನ್ ಇಟ್ ವಿಲ್ ಅಟ್ಯಾಕ್ ಥ್ರೂ ದಿಸ್ ಆಕ್ಸಿಜನ್, ವೆನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್, ಆವಾಗ OH bond will break. So alcohols can act as a nucleophile as well as electrophile. ಯಾವಾಗ ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗುತ್ತೋ ಆವಾಗ OH ಬಾಂಡ್ ಬ್ರೇಕ್ ಆಗುತ್ತೆ. ಯಾವಾಗ ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಆಗುತ್ತೋ ಆವಾಗ CO ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಫಸ್ಟ್ ರಿಯಾಕ್ಷನ್ ವಿತ್ ಆಕ್ಟಿವ್ ಮೆಟಲ್ಸ್ ವಿಚ್ ಸಜೆಸ್ಟ್ ದಟ್ ಆಸಿಡಿಕ್ ನೇಚರ್. ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್ಗೆ ಆಸಿಡಿಕ್ ನೇಚರ್ ಇರುತ್ತೆ. ಆಸಿಡಿಕ್ ನೇಚರ್ ಇರುತ್ತೆ ಅಂತ ಬೇಸ್ಡ್ ಆನ್ ದ ರಿಯಾಕ್ಷನ್ ವಿತ್ ನಾವು ಮೆಟಲ್ಸ್ ಹೇಳ್ಬೋದು. ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಆಲ್ಕೋಹಾಲ್ with what? Sodium metal. What am I going to get? I am going to get sodium alkoxide with the liberation of hydrogen. Is that clear? If you consider alcohol with what? Magnesium. So what are we going to get? We are going to get 2ROMg plus hydrogen. Magnesium alkoxide, sodium alkoxide. Is that clear? ಇಸ್ ದ್ಯಾಟ್ ಕ್ಲಿಯರ್? ಸೊ ಯಾವುದೇ ಒಂದು ಆಲ್ಕೋಹಾಲ್ ತಗೊಳ್ರಿ ಅಥವಾ ಒಂದು ಫಿನಾಲ್ ತಗೊಳ್ಳೋಣ, ರೈಟ್? ಇಫ್ ದೇ ರಿಯಾಕ್ಟ್ ವಿತ್ ಮೆಟಲ್, ಐ ಹ್ಯಾವ್ ಟೇಕನ್ ಆಲ್ಕೋಹಾಲ್ ಹಿಯರ್ ಆಸ್ ವೆಲ್. If alcohols are reacting with metals, they are able to form what? Alkoxides with the liberation of what? Hydrogen. With the liberation of what? Hydrogen. If you can take alcohol with even aluminium. Aluminium is trivalent. I can take how much? I can take it as a 3. So what would I have? Aluminium alkoxide with the liberation of hydrogen. Yes or no? Right. So ee tara alcohols are reacting with metals and they are releasing hydrogen. Just like what? ಯಾವುದಾದ್ರೂ ಒಂದು ಆ್ಯಸಿಡ್, ಇಫ್ ಯು ಟೇಕ್ HCl ವಿತ್ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಫಾರ್ಮ್ ಆಗಿ ಹೈಡ್ರೋಜನ್ ರಿಲೀಸ್ ಮಾಡುತ್ತೆ. ಸೊ ಯಾವುದಾದ್ರೂ ಒಂದು ಆ್ಯಸಿಡು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಹೆಂಗೆ ರಿಲೀಸ್ ಮಾಡುತ್ತೋ ಹಾಗೆ ಆಲ್ಕೋಹಾಲ್ಸು ಕೂಡ ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ರಿಲೀಸ್ ಮಾಡ್ತಾ ಇರೋದ್ರಿಂದ ವಿ ಸೇ ದ್ಯಾಟ್ ಆಲ್ಕೋಹಾಲ್ಸ್ ಆರ್ ಆಲ್ಸೋ ಆಸಿಡಿಕ್ ಇನ್ ನೇಚರ್. ದೇ ಆರ್ ಹ್ಯಾವಿಂಗ್ ದ ಅಬಿಲಿಟಿ ಟು ಲೂಸ್ ಹೈಡ್ರೋಜನ್ ವೆನ್ ದೇ ರಿಯಾಕ್ಟ್ ವಿತ್ ಮೆಟಲ್ಸ್. Is that clear? Similarly in the case of phenol as well. Illa nodi, if you consider phenol
ಇದನ್ನು if you react with sodium, so what are you going to get? You are going to get sodium phenate. ಹೌದಲ್ಲ ಹೇಳಿ? It is going to release hydrogen. So ಇಲ್ಲಿಗೇನು ಕನ್ಫರ್ಮ್ ಆಯಿತು? So what do you confirm here? It's confirmed that both alcohols and phenols, ಎರಡು ಏನಿವು? They both are acids. Both alcohols and phenols are acids. Is that clear? Because they react with metals to release hydrogen. ಹೌದಲ್ಲ? Let us focus on acidity of alcohols. ಈಗ ನೋಡಿ, if we consider alcohol ROH, ಇದು ಹೈಡ್ರೋಜನ್ ಅನ್ನು ಕೊಡ್ತು ಅಂತ ಅನ್ಕೊಳ್ಳೋಣ. ಇಫ್ ಇಟ್ ಈಸ್ ಗಿವಿಂಗ್ H+, ಏನು ಫಾರ್ಮ್ ಆಗುತ್ತೆ? ಅಲ್ಕಾಕ್ಸೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಇಫ್ ಆಲ್ಕೋಹಾಲ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅ ಆ್ಯಸಿಡ್, ಅದೇನು ಫಾರ್ಮ್ ಮಾಡಬೇಕು? H+ ಕೊಟ್ಟು ಅಲ್ಕಾಕ್ಸೈಡ್ ಅಯಾನ್ ಫಾರ್ಮ್ ಮಾಡಬೇಕು. ಇಫ್ ಯು ಕ್ಯಾನ್ ಕನ್ಸಿಡರ್ ಎನಿ ಆಲ್ಕೋಹಾಲ್ ಲೈಕ್ ಇಥನಾಲ್, ಅದು H+ ಅನ್ನು ಕೊಟ್ಟರೆ ಏನು ಫಾರ್ಮ್ ಮಾಡಬೇಕು? ಅದು ಇಥಾಕ್ಸೈಡ್ ಅಯಾನ್ ಫಾರ್ಮ್ ಮಾಡುತ್ತೆ. ಹೌದಲ್ಲ ಹೇಳಿ? ರೈಟ್. ಸೊ ಈಗ ಆ್ಯಸಿಡ್ ಅಂದರೆ ಏನು? ಈ ಥರ H+ ಕೊಡೋದು. ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಏನು? H+ ಅನ್ನು ಈಸಿಲಿ ಕೊಡೋದು. ವೀಕ್ ಆ್ಯಸಿಡ್ ಅಂತಂದರೆ H+ ಅನ್ನು ಈಸಿಲಿ ಕೊಡೋದಲ್ಲ. ರೈಟ್? H+ ಅನ್ನು ಕೊಡಲೇ ಇಲ್ಲ ಅಂದರೆ ಆ್ಯಸಿಡೇ ಅಲ್ಲ. ಆ್ಯಸಿಡ್ ಈಸಿಲಿ ಕೊಟ್ಟರೆ ಸ್ಟ್ರಾಂಗ್ ಆ್ಯಸಿಡ್, ಈಸಿಲಿ ಕೊಡಲಿಲ್ಲ ಬಟ್ ಕೊಡುತ್ತೆ ವೀಕ್ ಆ್ಯಸಿಡ್. ರೈಟ್? ಕೊಡ್ತಾನೆ ಇಲ್ಲ H+ ಅಂದರೆ ಆ್ಯಸಿಡೇ ಅಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಸೊ ನಾವು ಎಷ್ಟು ಈಸಿಲಿ ಇದು H+ ಕೊಡುತ್ತೆ ಅಂತ ನೋಡೋಣ. ಆಲ್ಕೋಹಾಲ್ ಎಷ್ಟು ಈಸಿಲಿ H+ ಕೊಡುತ್ತೆ ಅನ್ನೋದು, ಅದು H+ ಕೊಟ್ಟ ಕೂಡಲೇ ಎಷ್ಟು ಸ್ಟೇಬಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇಟ್ ಬಿಕಮ್ಸ್ ವೆರಿ ಮಚ್ ಸ್ಟೇಬಲ್, H+ ಕೊಟ್ಟ ಕೂಡಲೇ ಅದು ಈಸಿಲಿ ಅದು ಸ್ಟೇಬಲ್ ಆಗೋಂಗಿದ್ರೆ H+ ಈಸಿಲಿ ಕೊಟ್ಬಿಡುತ್ತದು. ಎಸ್ ಆರ್ ನೋ? ಈಗ ಇಫ್ ವಿ ಆರ್ ಗೆಟಿಂಗ್ ಸಮಥಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್, ವಿ ವಿಲ್ ಈಸಿಲಿ ಗೆಟ್ ಇಟ್. ಇಫ್ ವಿ ಆರ್ ಗೋಯಿಂಗ್ ಟು ಲೂಸ್ ಸಮಥಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಬಿಕಮ್ ಸ್ಟೇಬಲ್, ವಿ ಆರ್ ಈಸಿಲಿ ಗೋಯಿಂಗ್ ಟು ಲೂಸ್ ಇಟ್. ಜಸ್ಟ್ ಲೈಕ್ ದ್ಯಾಟ್ ಆಲ್ಕೋಹಾಲ್ಸ್ H+ ಕೊಟ್ಟ ಕೂಡಲೇ ಸ್ಟೇಬಲ್ ಆಗುವಂಗಿದ್ರೆ that will easily release H+ and they will be very strong acids. ಅದನ್ನು ಚೆಕ್ ಮಾಡೋಣ. ಇಸ್ ದ್ಯಾಟ್ ಕ್ಲಿಯರ್? ಇನ್ ಕೇಸ್ ಆಫ್ ಆಲ್ಕೋಹಾಲ್, ಯಾವುದೋ ಆಲ್ಕೋಹಾಲ್ ತಗೋರಿ, ಅದು H+ ಕೊಟ್ಟ ಕೂಡಲೇ ಅಲ್ಕಾಕ್ಸೈಡ್ ಅಯಾನ್ ಆಗುತ್ತೆ. ಇನ್ ಫಾರ್ ಎಕ್ಸಾಂಪಲ್ ಇಥಾಕ್ಸೈಡ್ ಅಯಾನ್. ಇನ್ ಕೇಸ್ ಆಫ್ ಇಥಾಕ್ಸೈಡ್ ಅಯಾನ್ ಏನಾಗ್ತಾ ಇದೆ ನೋಡಿ, ಇದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಈ ನೆಗೆಟಿವ್ ಎಲೆಕ್ಟ್ರಾನ್ಸನ್ನು H+ ಬಿಟ್ಟು ಹೋಗಿರೋಂಥ ಎಲೆಕ್ಟ್ರಾನ್ಸನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇಲ್ಲೇನಾದರೂ ರೆಸೋನೆನ್ಸ್ ಇದೆನಾ? ಇಲ್ಲ. ಅಂದರೆ ದೇರ್ ಈಸ್ ನೋ ರೆಸೋನೆನ್ಸ್. ಅಂದರೆ ಅಲ್ಕಾಕ್ಸೈಡ್ ಅಯಾನ್ಸ್ ಆರ್ ನಾಟ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಓಕೆ. ನಂಬರ್ 2, ಇಲ್ಲೇನಿದೆ? ಅಲ್ಕೈಲ್ ಗ್ರೂಪ್. ಆಲ್ ಅಲ್ಕೈಲ್ ಗ್ರೂಪ್ಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಅಲ್ವಾ? ಸೊ ದೇ ವಿಲ್ ಇನ್ಕ್ರೀಸ್ ದ ಎಲೆಕ್ಟ್ರಾನ್ ಇಯರ್ ಆ್ಯಂಡ್ ಇಲ್ಲಿ ರಿಪಲ್ಷನ್ ಆಗಿಬಿಟ್ಟು ದೇರ್ ವುಡ್ ಬಿ ಲೆಸ್ ಸ್ಟೆಬಿಲಿಟಿ. ಸೊ ಅಲ್ಕಾಕ್ಸೈಡ್ ಅಯಾನ್ಸು ಏನಿದು ಆಲ್ಕೋಹಾಲು H+ ಕೊಟ್ಟ ಕೂಡಲೇ ಏನು ಅಲ್ಕಾಕ್ಸೈಡ್ ಅಯಾನ್ ಆಗ್ತಾ ಇದೆ, ದಟ್ ಈಸ್ ಲೆಸ್ ಸ್ಟೇಬಲ್. ಯಾಕೆ ಲೆಸ್ ಸ್ಟೇಬಲು? ಒಂದು, ಅಲ್ಲಿ ಸ್ಟೆಬಿಲೈಸ್ ಮಾಡಲಿಕ್ಕೆ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಇಲ್ಲ. 2, ಮತ್ತೆ ಆಕ್ಸಿಜನ್ ಹತ್ರ ಎಲೆಕ್ಟ್ರಾನ್ಸನ್ನು ಇನ್ನೂ ಕೊಟ್ಟು ಆಲ್ರೆಡಿ ಅಲ್ಲಿ ಎಲೆಕ್ಟ್ರಾನ್ ಇರೋದು, ಇದು ಕೊಟ್ಟಿರುವಂಥ ಎಲೆಕ್ಟ್ರಾನ್ಸು ರೆಪೆಲ್ ಆಗಿ ದೇರ್ ಈಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ ಇನ್ ದ ಸ್ಟೆಬಿಲಿಟಿ. ಸೊ ಇವೆರಡು ರೀಸನ್ನಿಂದ ಅಲ್ಕಾಕ್ಸೈಡ್ ಅಯಾನ್ಸ್ ಆರ್ ನಾಟ್ ಸ್ಟೆಬಿಲೈಸ್ಡ್. ಸೊ ಒಂದು ಆಲ್ಕೋಹಾಲು H+ ಕೊಟ್ಟ ಕೂಡಲೇ ಇನ್ಸ್ಟೆಬಿಲಿಟಿ ಅಟೇನ್ ಆಗೋಗೋಸ್ಕರ ಕ್ಯಾನ್ ಇಟ್ ಈಸಿಲಿ ರಿಲೀಸ್ H+? ನೋ. ಸೊ ಅಲ್ಲಿಗೇನು ಕನ್ಫರ್ಮ್ ಆಗುತ್ತೆ? ಆಲ್ಕೋಹಾಲ್ಸು H+ ಕೊಟ್ಟ ಕೂಡಲೇ ಸ್ಟೇಬಲ್ ಆಗ್ತಾ ಇಲ್ಲ ಅಂದರೆ ಆಲ್ಕೋಹಾಲ್ಸು ಈಸಿಲಿ H+ ಕೊಡೋದಿಲ್ಲ. ಈಸಿಲಿ H+ ಕೊಡೋದಿಲ್ಲ ಅಂತಂದರೆ ದೇ ಆರ್ ನಾಟ್ ಸ್ಟ್ರಾಂಗ್ ಆ್ಯಸಿಡ್ಸ್. ಇಲ್ಲಿ ಏನು ಕ್ಲಿಯರ್ ಆಗಿತ್ತು ನಮಗೆ? ಆಲ್ಕೋಹಾಲ್ಸ್ ಆರ್ ಆ್ಯಸಿಡ್ಸ್. ಈಗೇನು ಕ್ಲಿಯರ್ ಆಯ್ತು ನಮಗೆ? ಆಲ್ಕೋಹಾಲ್ಸ್ ಆರ್ ವೀಕ್ ಆ್ಯಸಿಡ್ಸ್. ಆಲ್ಕೋಹಾಲ್ಸ್ ಆರ್ ವೀಕ್ ಆ್ಯಸಿಡ್ಸ್. ಎಷ್ಟು ವೀಕ್ ಅಂತಂದರೆ ದೇ ಆರ್ ವೀಕರ್ ದೆನ್ ಇವನ್ ವಾಟರ್. ಇಲ್ಲೇ ನೋಡ್ರಿ, ಇದೇ ಅಲ್ಕಾಕ್ಸೈಡ್ ಅಯಾನನ್ನು ವಾಟ್ರ್ ಜೊತೆ ಟ್ರೀಟ್ ಮಾಡಿದರೆ ಆ ವಾಟರೇ ಇದಕ್ಕೆ H+ ಕೊಡುತ್ತೆ. ಅಂದರೆ ವಾಟರ್ಗೆ H+ ಕೊಡೋ ಅಬಿಲಿಟಿ ಜಾಸ್ತಿ ಇದೆ. ಅಲ್ಕಾಕ್ಸೈಡ್ ಅಯಾನನ್ನು ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ವಾಟರೇ ಇದಕ್ಕೆ ಪ್ರೊಟೋನೇಟ್ ಮಾಡುತ್ತೆ. ವಾಟರ್ ಓನ್ಲಿ ವಿಲ್ ಗಿವ್ H+ ಟು ಅಲ್ಕಾಕ್ಸೈಡ್ ಅಯಾನ್. ಸೊ ದ್ಯಾಟ್ ಮೀನ್ಸ್ ವಾಟರ್ ಈಸ್ ಹ್ಯಾವಿಂಗ್ ಮೋರ್ ಅಬಿಲಿಟಿ ಟು ಗಿವ್ H+. So water is more acidic than alcohol. So alcohols are acids, alcohols are weak acids. Alcohols are weak acids to such an extent that they are weaker than even water. Is that clear? Right. ಆಮೇಲೆ with that we can next go to acidity of phenols. ನೋಡಿ, ಇಲ್ಲೂ ಕೂಡ ಫಿನಾಲ್ಸು ಕೂಡ if I consider phenol to act as an acid, ಅದು H+ ಕೊಟ್ಟ ಕೂಡಲೇ ಏನು ಫಾರ್ಮ್ ಆಗುತ್ತೆ? H+ ಕೊಟ್ಟ ಕೂಡಲೇ ಏನು ಫಾರ್ಮ್ ಆಗುತ್ತೆ? ಫಿನಾಕ್ಸೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಫಿನಾಲ್ ಅಂಡರ್ಗೋಸ್
proton, I mean phenol undergoes ionization or it gives protons to form what? Phenoxide ion form ಆಗುತ್ತೆ. ಈಗ ಈ ಫಿನಾಕ್ಸೈಡ್ ಅಯಾನ್ ಸ್ಟೇಬಲ್ ಇದೆನಾ? ಇದು ಸ್ಟೇಬಲ್ ಇತ್ತಂದ್ರೆ ಫಿನಾಲ್ ವಿಲ್ ಈಸಿಲಿ ಗಿವ್ H+ and become phenoxide ion. ಈ ಫಿನಾಕ್ಸೈಡ್ ಅಯಾನ್ ಸ್ಟೇಬಲ್ ಇದೆನಾ? Yes or no? Yes, it is stable. Why it is stable? Because ಆಕ್ಸಿಜನ್ ಮೇಲೆ ಇರುವಂಥ ಎಲೆಕ್ಟ್ರಾನ್ಸು ದೇ ಆರ್ ಇನ್ ಕಾಂಜುಗೇಷನ್ ವಿತ್ ಬೆನ್ಝೀನ್. ರೈಟ್, ಯಾವಾಗ ಕಾಂಜುಗೇಷನ್ ಆಗುತ್ತೆ? ಡಬಲ್ ಸಿಂಗಲ್ ಡಬಲ್, ಡಬಲ್ ಸಿಂಗಲ್ ನೆಗೆಟಿವ್ ಚಾರ್ಜ್, ಡಬಲ್ ಸಿಂಗಲ್ ಲೋನ್ ಪೇರ್, ಡಬಲ್ ಸಿಂಗಲ್ ಪಾಸಿಟಿವ್ ಚಾರ್ಜ್, ಡಬಲ್ ಸಿಂಗಲ್ ಎಂಟಿ ಆರ್ಬಿಟಲ್, ಡಬಲ್ ಸಿಂಗಲ್ ಆಡ್ ಎಲೆಕ್ಟ್ರಾನ್, ಎಲ್ಲದರಲ್ಲೂ ಕಾಂಜುಗೇಷನ್ ಇರುತ್ತೆ, ರೆಸೋನೆನ್ಸ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಯಾವುದು ಫಿಟ್ ಆಗುತ್ತೆ? ಡಬಲ್ ಸಿಂಗಲ್ ನೆಗೆಟಿವ್ ಚಾರ್ಜ್. ಇದು ಇದೇನಾ? ಸೊ ದೇರ್ ಫೋರ್ ದೇ ಆರ್ ಅಂಡರ್ ಗೋಯಿಂಗ್ resonance. Their resonance stabilized due to the presence of conjugation. Yes or no? So therefore ಏನಾಗುತ್ತೆ ಈಗ? How is it stabilized ನೋಡ್ರಿ? ಡಬಲ್ 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 ಆಕ್ಸಿಜನ್ ಲೋನ್ ಪೇರ್. ಇಲ್ಲಿ ಎಲೆಕ್ಟ್ರಾನ್ ಕೊಟ್ಟು ಕೂಡಲೇ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಗಿವಿಂಗ್ ಇಟ್ಸ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಟು ದ ಬೆನ್ಝೀನ್, ಟುವರ್ಡ್ಸ್ ದ ಬೆನ್ಝೀನ್. ರೈಟ್, ದ ಸೇಮ್ ಕಾಂಜುಗೇಷನ್ is present, ಮತ್ತೆ resonance is continued. Right, double double oxygen. Right, ಇಲ್ಲೇ ನೋಡಿ, these are the resonance structures of phenoxide ion. Double 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 oxygen. Right, double. Here the electrons shift finally. ಏನು ಕೊಡುತ್ತೆ ನಿಮಗೆ? ಡಬಲ್ ಡಬಲ್ ಡಬಲ್. So ಇವೆಲ್ಲ resonance structures. Is that clear? So this is how the phenoxide ion is stabilized by resonance. Phenoxide ion is stabilized by resonance. Stabilized by resonance. ಈ ಥರ resonance structures alkoxide ion ಅಲ್ಲಿ ಇತ್ತಾ? ಇಲ್ಲ. There was no resonance. Therefore they are less acidic. ಇಲ್ಲಿ resonance ಇರೋದ್ರಿಂದ it is stable. Because it is stable, it is easily formed. Equilibrium shifts towards the right side, releasing H+, and therefore phenol is more acidic than alcohol. Phenol is more acidic than alcohol. If you consider the order, phenol is more acidic than water than alcohol. ಇದು ನೆನಪಿರಲಿ, phenol is more acidic than water, but carboxylic acid the acidity ಇರೋದಿಲ್ಲ. Phenol is less acidic than carboxylic acid, but more acidic than alcohol. So what is the reason for acidity of phenol? Because ಅದರ ಕಾರ್ಬನ್ ಅಯಾನ್ ಏನಿದೆ ಅಥವಾ ಫಿನಾಕ್ಸೈಡ್ ಅಯಾನ್ನಲ್ಲಿ ದ ನೆಗೆಟಿವ್ ಚಾರ್ಜ್ ಏನಿದೆ ದಟ್ ಈಸ್ ಡಿಸ್ಪರ್ಸ್ಡ್ ಥ್ರೂ ಔಟ್. ಎಷ್ಟು ಡಿಸ್ಪರ್ಸ್ ಆಗುತ್ತೆ ಅಷ್ಟು ಸ್ಟೆಬಿಲಿಟಿ ಆಗುತ್ತೆ. ಸೊ ಈ ಫಿನಾಲಲ್ಲಿ ಯಾವುದೇ ಫ್ಯಾಕ್ಟರು ಆ ನೆಗೆಟಿವ್ ಚಾರ್ಜನ್ನು ಇನ್ನೂ ಹೆಚ್ಚು ಡಿಸ್ಪರ್ಸ್ ಮಾಡುತ್ತಪ್ಪ ಅಂತಂದರೆ ಆಸಿಡಿಟಿ ಸ್ಟಿಲ್ ಇನ್ಕ್ರೀಸಸ್. Phenol is more acidic because negative charge is dispersed due to resonance. ಈ dispersion of negative charge increase ಆಗುವಂಗ ಯಾವುದಾದ್ರೂ ಫ್ಯಾಕ್ಟರ್ ಇದ್ರೂ ಕೂಡ acidity increases. Is that clear? Acidity of phenol increases. How? By the effect of electron withdrawing group and donating group. ನೋಡಿ, if there is a electron withdrawing group on benzene, it will withdraw the negative charge. It will disperse the negative charge, increase the dispersion of the negative charge and increase the stability. Is that clear? So electron withdrawing group phenol mele idre, they will increase the resonance, they will increase the dispersion of the negative charge and increase the stability. So therefore acidity of the phenol increases with electron withdrawing group. Is that clear? Ille nodi, phenol alli ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತಂದರೆ ಇಟ್ ವಿಲ್ ಇನ್ಕ್ರೀಸ್ ದ acidity ಆಫ್ ಫಿನಾಲ್. ಅದೇ ಫಿನಾಲಲ್ಲಿ if there is electron donating group, it will decrease the acidity of phenol. So what is the bottom line? The bottom line is that phenol alli electron withdrawing group idre acidity increases, electron donating group idre acidity decreases. Because ಎಷ್ಟು ಆಸಿಡ್ ಇದೆ ಅನ್ನೋದು ಎಷ್ಟು ಈಸಿಲಿ H ಪ್ಲಸ್ ರಿಲೀಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಈಸಿಲಿ H ಪ್ಲಸ್ ರಿಲೀಸ್ ಆಗುತ್ತೆ ಅನ್ನೋದು ರಿಲೀಸ್ ಆದ ಕೂಡಲೇ ಎಷ್ಟು ಸ್ಟೇಬಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಎಷ್ಟು ಸ್ಟೇಬಲ್ ಇದೆ ಅನ್ನೋದು ರಿಲೀಸ್ ಆದ ಕೂಡಲೇ ಫಾರ್ಮ್ ಆಗಿರುವಂಥ ಫಿನಾಕ್ಸೈಡ್ ಅಯಾನು ಎಷ್ಟು ಅದರ ನೆಗೆಟಿವ್ ಚಾರ್ಜ್ ಡಿಸ್ಪರ್ಸ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಡಿಸ್ಪರ್ಸ್ ಆಗ್ತಾ ಇದೆ ಅನ್ನೋದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಐತೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಂಡೈರೆಕ್ಟ್ಲಿ ವಿ ಕ್ಯಾನ್ ಸೇ ದಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಇನ್ಕ್ರೀಸಸ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಡಿಕ್ರೀಸಸ್. ಇಲ್ಲೇ ನೋಡಿ, ಇಫ್ ವಿ ಕನ್ಸಿಡರ್ ನೈಟ್ರೋ ಗ್ರೂಪ್ಸ್, ಐ ಹೋಪ್ ಯು ಆರ್ ಏಬಲ್ ಟು ಸಿ ಆರ್ಥೋನೈಟ್ರೋಫಿನಾಲ್, ಮೆಟಾನೈಟ್ರೋಫಿನಾಲ್, ಪ್ಯಾರಾನೈಟ್ರೋಫಿನಾಲ್, 2,4-ಡೈನೈಟ್ರೋ, 2,4,6 ಇದು ಫಿನಾಲ್. ಫಿನಾಲ್ ಮೇಲೆ ಏನೇನಿದಾವಲ್ಲ ಇದರಲ್ಲಿ ಎಲ್ಲದರಲ್ಲೂ ನೈಟ್ರೋ ಗ್ರೂಪ್ ಇದೆ ಆ್ಯಂಡ್ ನೈಟ್ರೋ ಗ್ರೂಪ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಇವೆಲ್ಲದರಲ್ಲೂ ಫಿನಾಲದ್ದು ನೋಡ್ರಿ, ಫಿನಾಲದ್ದು pKa ವ್ಯಾಲ್ಯೂ, ಇಸ್ ಇಟ್ pK or K? Yes, pKa ವ್ಯಾಲ್ಯೂ. ಸೊ acidity is inversely proportional to pKa. Yes or no? Acidity is inversely proportional to pKa. ಸೊ ಫಿನಾಲ್ದು pKa 9.98 ಇದ್ದರೆ ಫಿನಾಲ್ದಲ್ಲಿ ನೈಟ್ರೋ ಗ್ರೂಪ್ ಇದ್ದಾಗ, ಫಿನಾಲ್ದಲ್ಲಿ ನೈಟ್ರೋ ಗ್ರೂಪ್ ವಿಚ್ ಇಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ pKa 9.98ಗಿಂತ ಕಡಿಮೆ ಇದೆ. pKa ಎಷ್ಟು ಕಡಿಮೆ ಇರುತ್ತೋ acidity is inversely proportional to pKa. I told but written like this. pKa ನೋಡಿ, pKa ಎಷ್ಟು ಕಡಿಮೆ ಇರುತ್ತೆ acidity ಅಷ್ಟು ಜಾಸ್ತಿ ಇರುತ್ತೆ. ಸೊ ಇವೆಲ್ಲದರಲ್ಲೂ pKa ಫಿನಾಲ್ಗಿಂತ ಕಡಿಮೆ ಇದೆ. ಸೊ ಫಿನಾಲ್ದು ಅಸಿಡಿಟಿ ನೈಟ್ರೋಫಿನಾಲ್ಗಿಂತ ಕಡಿಮೆ ಇರುತ್ತೆ ಬಿಕಾಸ್ ಫಿನಾಲ್ದು pKa ನೈಟ್ರೋಫಿನಾಲ್ಗಿಂತ ಜಾಸ್ತಿ ಇದೆ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೆಲ್ಲ ನೋಡ್ರಿ, ಆರ್ಥೋಕ್ರೆಸಾಲ್, ಮೆಟಾಕ್ರೆಸಾಲ್, ಪ್ಯಾರಾಕ್ರೆಸಾಲ್ ಆ್ಯಂಡ್ ಇಥನಾಲ್, ಇಲ್ಲೆಲ್ಲ ಏನಿದೆ ಎಲೆಕ್ಟ್ರಾನ್ ಡೊನೇಟಿಂಗ್ ಮೀಥೈಲ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಏನಾಗುತ್ತೆ, 9.98ಗಿಂತ pKa ಜಾಸ್ತಿ ಇದೆ. ಎಷ್ಟು pKa ಜಾಸ್ತಿ ಇರುತ್ತೋ ಅಷ್ಟು ಅಸಿಡಿಟಿ ಕಡಿಮೆ ಇರುತ್ತೆ. ಸೊ ಅಸಿಡಿಟಿ ಲೆಸ್, acidity more, because there is electron withdrawing group, because there is electron donating group ಇಲ್ಲಿ. Is that clear? ಬಟ್ ಇದರಲ್ಲೇ ನೋಡ್ರಿ, ಮತ್ತು ಆರ್ಥೋನೈಟ್ರೋ, ಮೆಟಾನೈಟ್ರೋ, ಪ್ಯಾರಾನೈಟ್ರೋ, ಇಲ್ಲಿ 3 ಒಂದೊಂದೇ ನೈಟ್ರೋ ಇದೆ, ಇಲ್ಲಿ 2 ನೈಟ್ರೋ ಇದಾವೆ, ಇಲ್ಲಿ 3 ನೈಟ್ರೋ. ಇಲ್ಲಿ 3 ನೈಟ್ರೋ ಗ್ರೂಪ್ ಇದ್ದಾಗ ಇದರ pKa ತೀರಾನೇ ಕಡಿಮೆ ಇದೆ, ಅಂದರೆ acidity is very high. ಇಲ್ಲಿ acidity is ಕಂಪೇರ್ ಟು 2,4,6 ಇದರ acidity ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಇಲ್ಲಿ 2 ನೈಟ್ರೋ ಗ್ರೂಪ್ ಇರೋದು. ವೆನ್ ಕನ್ಸಿಡರ್ಡ್ ಬಿಟ್ವೀನ್ ಪ್ಯಾರಾನೈಟ್ರೋ, ಮೆಟಾನೈಟ್ರೋ ಆ್ಯಂಡ್ ಆರ್ಥೋನೈಟ್ರೋದಲ್ಲಿ ಏನಾಗುತ್ತೆ ಹೇಳಿ, ದೇರ್ ಈಸ್ ಅ ಹೈಡ್ರೋಜನ್ ಬಾಂಡಿಂಗ್. ಸೊ ಈಸಿಲಿ ಹೈಡ್ರೋಜನ್ ರಿಲೀಸ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫೋರ್ ದೇರ್ ಈಸ್ ಸರ್ಟನ್ ಅಮೌಂಟ್ ಆಫ್ ವೇರಿಯೇಷನ್ ದೇರ್. ಮೆಟಾನೈಟ್ರೋಫಿನಾಲಲ್ಲಿ ನೋಡ್ರಿ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್, ಪ್ಯಾರಾನೈಟ್ರೋ ಆ್ಯಂಡ್ ಮೆಟಾನೈಟ್ರೋ ಹೋಲಿಸ್ರಿ, ಯಾವುದು ಕಡಿಮೆ ಇದೆ? ಪ್ಯಾರಾನೈಟ್ರೋ ಆ್ಯಂಡ್ ಮೆಟಾನೈಟ್ರೋ ಹೋಲಿಸಿದ್ರೆ ಪ್ಯಾರಾನೈಟ್ರೋ ಈಸ್ ಲೆಸ್ ಆ್ಯಂಡ್ ದೆನ್ ಮೆಟಾನೈಟ್ರೋ. ಈಸ್ ದ್ಯಾಟ್ ಕ್ಲಿಯರ್? ಮೆಟಾನೈಟ್ರೋದಲ್ಲಿ ಏನಾಗುತ್ತೆ ಹೇಳ್ರಿ, in case of metanitro, the nitro group is present in the meta position. So nitro group will not withdraw the electrons by resonance effect. Therefore nitro group ಅಲ್ಲಿ ಇದ್ರೂ ಕೂಡ ಅದರ ಎಫೆಕ್ಟು ಜಾಸ್ತಿ ಇರೋದಿಲ್ಲ. Is that clear? Right. So therefore metanitro paranitro ಹೋಲಿಸಿದ್ರೆ metanitro is more acidic. And again, if we compare between ortho and meta, again ortho is pKa is less than that of meta, because in the ortho position resonance effect minus R effect operates at the ortho position. So therefore ortho and meta ಹೋಲಿಸಿದ್ರೆ ortho is more acidic, meta is least, but still metanitro is more acidic than phenol. ಅರ್ಥ ಆಯ್ತಾ? ಸೊ acidity ಆರ್ಡರ್ ಬಂದರೆ ಫಸ್ಟ್ ಯಾವ್ದು ಬರುತ್ತೆ ಹೇಳ್ರಿ, ನೈಟ್ರೋಫಿನಾಲ್ಸಲ್ಲಿ 2,4,6, ಆಮೇಲೆ 2,4, ಆಮೇಲೆ ಪ್ಯಾರಾನೈಟ್ರೋ, ಆಮೇಲೆ ಆರ್ಥೋನೈಟ್ರೋ, ಆಮೇಲೆ ಮೆಟಾನೈಟ್ರೋ, ಆಮೇಲೆ ಫಿನಾಲ್. ಈಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಕ್ರೆಸಾಲ್ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಬಟ್ ಕ್ರೆಸಾಲಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಆಟೋಮೆಟಿಕಲಿ ಅಸಿಡಿಟಿ ಕಡಿಮೆ ಆಗುತ್ತೆ. ಓಕೆನಾ? ಇಲ್ಲೇ ನೋಡ್ರಿ, ಕಂಪ್ಯಾರಿಸನ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಆಫ್ ನೈಟ್ರೋಫಿನಾಲ್. 2,4,6 ಟ್ರೈನೈಟ್ರೋಫಿನಾಲ್, 2,4 ಮೆಟಾನೈಟ್ರೋ, 2 ನೈಟ್ರೋ ಅಂದರೆ ಆರ್ಥೋನೈಟ್ರೋ, 3 ನೈಟ್ರೋ ಅಂದರೆ ದಿಸ್ ಇಸ್ ಪ್ಯಾರಾ, ಆರ್ಥೋ, ಮೆಟಾ, ಆ್ಯಂಡ್ ದಿಸ್ ಇಸ್ ಜಸ್ಟ್ ಫಿನಾಲ್. ಓಕೆ, ಇಲ್ಲೇ ನೋಡ್ರಿ, ಐ ಆಲ್ರೆಡಿ ಟೋಲ್ಡ್ 2,4,6 is more acidic than 2,4. 4 is more, para is more acidic than ortho, and ortho is more acidic than metanitro based on pK values ಕೂಡ ನೋಡಿ. ರೈಟ್? ನಿಮಗೆ ಫಸ್ಟ್ ಏನು ಗೊತ್ತಿದೆ ಈಗ? acidity is directly proportional to the presence of electron withdrawing group. ಆ್ಯಂಡ್ ಆಮೇಲೆ ಏನು ಗೊತ್ತಿರಬೇಕು? acidity is directly proportional to number of electron withdrawing groups ಕೂಡ.
ಓಕೆ, ನಂಬರ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತೆ, ಅಲ್ಲಿ pKa ಕಡಿಮೆ ಇರುತ್ತೆ. ಕಮಿಂಗ್ ಟು ಕ್ರಿಸಾಲ್, ಇಲ್ಲೇ ನೋಡ್ರಿ ಫಿನಾಲ್ದು pKa 9.98. ಕ್ರಿಸಾಲ್ನಲ್ಲಿ ವಾಟ್ ಇಸ್ ಕ್ರಿಸಾಲ್? ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ಮೆಟಾಕ್ರೆಸಾಲ್ ಇದು OH CH3, ಪ್ಯಾರಾಕ್ರೆಸಾಲ್ OH CH3. ಇಲ್ಲೇ ನೋಡ್ರಿ ಆರ್ಥೋಕ್ರೆಸಾಲ್ OH CH3. CH3 is what? It is going to lose the electrons by plus I as well as hyperconjugation. Plus I as well as hyperconjugation. Ille nodri, plus I only is operating here, right? Now at particular meta position, right? Ille nodri methyl group illu ide, illu ide, illu ide. Mooru kadeyinda electron adu it is losing electrons. Okay, but if we consider meta position alli, the loss of electron is going, the electron is at meta position. Meta dinda illi particular OH ಗೆ ಹೋಗಲಿಕ್ಕೆ it is not having any electronic effective electronic effects illa, but ಪ್ಯಾರಾದಲ್ಲಿ as well as ಆರ್ಥೋದಲ್ಲಿ there is resonance effect also operating. Yes or no? So as a result ಏನಾಗುತ್ತೆ, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಆರ್ಥೋ ಮತ್ತು ಪ್ಯಾರಾದಲ್ಲಿ ಜಾಸ್ತಿ ಇರುತ್ತೆ ಮೆಟಾಗೆ ಹೋಲಿಸಿದ್ರೆ. ಸೊ ಮೆಟಾದಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಎಫೆಕ್ಟ್ ಕಡಿಮೆ ಇರೋದ್ರಿಂದ ಅದರ ಅಸಿಡಿಟಿ ಅಷ್ಟೊಂದು ಕಡಿಮೆ ಆಗೋದಿಲ್ಲ. ಸೊ ಮೂರಕ್ಕೂ ಹೋಲಿಸಿದ್ರೆ ಅಸಿಡಿಟಿ ಯಾವುದ್ರದ್ದು ಜಾಸ್ತಿ ಇರುತ್ತೆ? ಮೆಟಾಕ್ರೆಸಾಲ್ದು ಅಸಿಡಿಟಿ ಜಾಸ್ತಿ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಈ ಮೂರದ್ರದ್ದು ಅಸಿಡಿಟಿ ಫಿನಾಲ್ಗಿಂತ ಕಡಿಮೆನೇ. ಆ ಕಡಿಮೆ ಇರೋದ್ರೊಳಗೆ ಯಾವುದು ಜಾಸ್ತಿ ಅಂತಂದರೆ ಮೆಟಾಕ್ರೆಸಾಲ್. ನಾವು ಕಮಿಂಗ್ ಟು ಆರ್ಥೋ ಆ್ಯಂಡ್ ಪ್ಯಾರಾಗೆ ಹೋಲಿಸಿದ್ರೆ ಆರ್ಥೋ ಈಸ್ ಲೀಸ್ಟ್ ಅಸಿಡಿಕ್, ಯಾಕಂದರೆ ಇಟ್ ಈಸ್ ಡೊನೇಟಿಂಗ್ ದ ಎಲೆಕ್ಟ್ರಾನ್ಸ್ ಬೈ ಇಮಿಡಿಯೇಟ್ಲಿ ನೆಕ್ಸ್ಟ್ ಪೊಸಿಷನ್ಗೆ ಇದೆ ಇದು. ಸೊ ಇಂಡಕ್ಟಿವ್ ಎಫೆಕ್ಟ್ ಡಿಕ್ರೀಸಸ್ ಆ್ಯಸ್ ಅ ಡಿಸ್ಟೆನ್ಸ್ ಇನ್ಕ್ರೀಸಸ್. ಸೊ ಇಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗಿದೆ, ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದೆ. ಇಂಡಕ್ಟಿವ್ ಎಫೆಕ್ಟ್ ಈಸ್ ಮೋರ್, ಎಲೆಕ್ಟ್ರಾನ್ ಡೊನೇಟಿಂಗ್ ಎಫೆಕ್ಟ್ ಈಸ್ ಮೋರ್, acidity is very less in case of orthocresol. Is that clear? Now coming to comparison of acidic strength of methoxy and aminophenol. Metamethoxyphenol, metamethoxyphenol andre enri, we have OH metamethoxy, idu meta-aminophenol, we have OH meta-amino, ille nodi phenol. Is that clear? ಇಲ್ಲೇ ನೋಡ್ರಿ pKa ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ, ಅಂದರೆ acidity is increasing. Is that clear? Why acidity is more? Because here oxygen electronegative, it is going to introduce minus I effect. ಇಲ್ಲೂ ಕೂಡ minus I effect ಇರುತ್ತೆ, ಬಟ್ ಇಷ್ಟೊಂದು ಇರೋದಿಲ್ಲ, ಬಿಕಾಸ್ ಆಕ್ಸಿಜನ್ is more electronegative. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಎಬಿಲಿಟಿ ಜಾಸ್ತಿ ಇರೋದ್ರಿಂದ acidity is more than this, and ಇಲ್ಲಿ minus I effect ಇಲ್ವೇ ಇಲ್ಲ, ಸೊ acidity is very less. ಓಕೆ, ಆಮೇಲೆ ಮೆಟಾಮೆಥಾಕ್ಸಿಫಿನಾಲ್. Here we have orthomethoxyphenol. Here we have paramethoxyphenol. Is that clear? So pKa is least in this case. pKa is least in this case. Automatically you can figure out that acidity is more. So why is acidity more here? Ille nodri, OCH3, it is having the ability to have what? Minus I effect here. But ಆರ್ಥೋದಲ್ಲಿದ್ದಾಗ ಮೈನಸ್ ಐನೂ ಇರುತ್ತೆ, ಪ್ಲಸ್ ಆರ್ ಎಫೆಕ್ಟು ಇರುತ್ತೆ. ಇಲ್ಲಿ ಮೈನಸ್ ಐಯೂ ಇರುತ್ತೆ, ಪ್ಲಸ್ ಆರ್ ಎಫೆಕ್ಟು ಇರುತ್ತೆ. ಎಸ್ ಆರ್ ನೋ? ಸೊ ದೇರ್ ಫೋರ್ ಥ್ರೂ ಮೈನಸ್ ಐ ಇಟ್ ಗಿವ್ಸ್, ಥ್ರೂ ಮೈನಸ್ ಐ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳುತ್ತೆ, ಥ್ರೂ ಪ್ಲಸ್ ಆರ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ. ದ ಸೇಮ್ ಥಿಂಗ್ ಈಸ್ ಹಿಯರ್. ಥ್ರೂ ಮೈನಸ್ ಐ ಇಟ್ ಈಸ್ ಗೋಯಿಂಗ್ ಟು withdraw, plus R it is going to lose. So ಇಲ್ಲಿ plus R effect is more than minus I ಅಲ್ವಾ, but at meta position plus R effect is not operating. ಎಲೆಕ್ಟ್ರಾನ್ ಒಂದು ಇನ್ಕ್ರೀಸ್ ಮಾಡುವಂಥ, ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥ ಎಫೆಕ್ಟ್ ಇಲ್ಲ ಇಲ್ಲಿ, ಓನ್ಲಿ ಎಲೆಕ್ಟ್ರಾನ್ ವಿಡ್ರಾ ಮಾಡೋದಿದೆ, ಮೈನಸ್ ಐ ಎಫೆಕ್ಟ್. ಸೊ ದೇರ್ ಫೋರ್ ಅಸಿಡಿಟಿ ಇಲ್ಲಿ ಜಾಸ್ತಿ ಆಗುತ್ತೆ. ನಾವು ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ para, here what happens? It is at the ortho position, here is at the meta position. So ಇಲ್ಲಿ acidity ಯಾವ್ದ್ರ ಜಾಸ್ತಿ ಇದೆ? ಇದರದ್ದು ಜಾಸ್ತಿ ಇರುತ್ತೆ. Why is that? Because it is going to
it is going to pull the electrons by minus I effect more strongly because it is very closer. Inductive effect is strong here. Here inductive effect is weak. So only electron withdrawing effect ide. Illi electron withdrawing as well as donating. Electron withdrawing as well as donating, but withdrawing is stronger here because inductive effect is strong as the distance is less. Adakke acidity illi ಜಾಸ್ತಿ ಇರುತ್ತೆ. Okay na. Coming lastly to comparison of the acidic strength of halophenols. ಆರ್ಥೋ ಪೊಸಿಷನಲ್ಲಿ ಹ್ಯಾಲೋಜನ್ ಇದ್ದರೆ, ಮೆಟಾ ಪೊಸಿಷನಲ್ಲಿ ಹ್ಯಾಲೋಜನ್ ಇದ್ದರೆ, ಪ್ಯಾರಾ ಪೊಸಿಷನಲ್ಲಿ ಹ್ಯಾಲೋಜನ್ ಇದ್ದರೆ, ಒಂದೇ ಹ್ಯಾಲೋಜನ್ ತಗೊಳ್ಳಿ. ಇಲ್ಲೇ ನೋಡಿ, ಇಫ್ ವಿ ಕನ್ಸಿಡರ್ ಓನ್ಲಿ ಹ್ಯಾಲೋಜನ್, ಫಿನಾಲ್ ಇಲ್ಲಿ Cl, that is more stronger than phenol Cl. That is more stronger than phenol Cl. So this is more stronger than this because halogen idre it will have minus I effect. So minus I effect decreases as the distance increases. So therefore acidity is more here, less here and less here. ಅದೇ ಆರ್ಥೋಕ್ಲೋರೋ ಬೇರೆ ಬೇರೆ ಹ್ಯಾಲೋಜನ್ ಅನ್ನು ತಗೊಂಡ್ರೆ ಆರ್ಥೋದಲ್ಲಿನೇ ಇಫ್ ವಿ ಟೇಕ್ ಆರ್ಥೋಕ್ಲೋರೋಫಿನಾಲ್, ಇಲ್ಲಿ ಆರ್ಥೋಬ್ರೋಮೋಫಿನಾಲ್, ಇಲ್ಲಿ ಆರ್ಥೋ ಅಯೋಡೋಫಿನಾಲ್, ಇಲ್ಲಿ ಆರ್ಥೋಫ್ಲೋರೋಫಿನಾಲ್. ಫ್ಲೋರೋಫಿನಾಲ್ ಈಸ್ ಲೀಸ್ಟ್ ಅಸಿಡಿಕ್. ಯಾಕೆ ಹೇಳ್ರಿ? ಹಿಯರ್ ದ ಹೈಡ್ರೋಜನ್ ಈಸ್ ಈಸಿಲಿ ರಿಲೀಸ್ಡ್. ಹಿಯರ್ ಇಲ್ಲಿ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಆರ್ಡರ್ ಏನು? ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕ್ಲೋರಿನ್, ದೆನ್ ಬ್ರೋಮಿನ್, ದೆನ್ ಅಯೋಡಿನ್. ಸೊ ಫ್ಲೋರಿನ್ಗೆ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳೋ ಅಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದರ ಆಸಿಡಿಟಿ ಜಾಸ್ತಿ ಅನ್ಬೋದು ನೀವು. ಬಟ್ ಇಲ್ಲಿ ಏನಾಗುತ್ತೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಫ್ಲೋರಿನ್ ಇರೋದ್ರಿಂದ with hydrogen bonding, hydrogen is not easily released. Therefore, acidity is less here. Is that clear? The reason for this ambiguity is hydrogen bonding in orthofluorophenol. Therefore, ಅದು highly acidic ಇರೋ ಬದಲಿ ಇವು ನಾಲ್ಕದರಲ್ಲಿ less acidic ಆಗುತ್ತೆ. Is that clear? This is what it is. Understood? ಎಲ್ಲದರಲ್ಲೂ pKa ವ್ಯಾಲ್ಯೂ ಇದಕ್ಕೆ ಜಾಸ್ತಿ ಇದೆ. So therefore, acidity ಇದರದ್ದು ಕಡಿಮೆ ಇರುತ್ತೆ. Understood? So this is about the acidic character. With that we can next go to reaction with carboxylic acids. Reaction with carboxylic acids. Both alcohols as well as phenols. Alcohols will easily react with carboxylic acids to form esters. Ille nodi. If we take alcohol with carboxylic acid, right here alcohol is going to act as a nucleophile. As a result, ನಮಗೆ ಏನು ಸಿಗುತ್ತೆ ಇಲ್ಲಿ? R-R CO yes RCOOR. This is how we are going to get ester with the elimination of water. This is in the presence of generally concentrated H2SO4. Alcohols as well as phenols also. But reactivity of phenol is less because phenols are less nucleophilic because oxygen ಮೇಲೆ ಇರುವಂತ negative oxygen ಮೇಲೆ ಇರುವಂತ lone pair it is involved in resonance. So therefore it cannot act as a good nucleophile than alcohol. Therefore ability to give ester phenol ಗೆ alcohol ಕಿಂತ ಕಡಿಮೆ ಇರುತ್ತೆ. So alcohols as well as phenols with carboxylic acids lose water molecule in presence of dehydrating agent like concentrated H2SO4 to give me what? Ester. ಇದಕ್ಕೇನಂತಾರೆ? Esterification reaction. Esterification reaction. Right? If we consider for example ethyl alcohol with acetic acid with concentrated sulfuric acid, ಏನು ಸಿಗುತ್ತೆ ನಮಗೆ? CH3 COO C2H5 with the loss of water molecule. Is that clear? So here ethyl alcohol with acetic acid ನಮಗೇನು ಸಿಗುತ್ತೆ? ethyl
acetate or ethyl ethanoate. That is the ester we are going to get. Is that clear? ಇಲ್ಲೇ ನಿಮಗೆ ಗೊತ್ತಿರಬೇಕು ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಎಷ್ಟು ಆಲ್ಕೋಹಾಲ್ದಲ್ಲಿ ಅಲ್ಕೈಲ್ ಗ್ರೂಪ್ ಚಿಕ್ಕದಿರುತ್ತೋ ಅಷ್ಟು ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಸೈಜ್ ಇನ್ಕ್ರೀಸ್ ಆಯಿತಾ ಲೆಸ್ ರಿಯಾಕ್ಟಿವ್, ಸೈಜ್ ಇನ್ನೂ ಜಾಸ್ತಿ ಆಯಿತಾ ಲೆಸ್ ರಿಯಾಕ್ಟಿವ್, ಸೈಜ್ ಇನ್ನೂ ಜಾಸ್ತಿ ಆಯಿತಾ ಅಲ್ಕೈಲ್ ಗ್ರೂಪ್ಸ್ ಅಥವಾ ಕ್ರೌಡಿಂಗ್ ಜಾಸ್ತಿ ಆದರೆ ದ ರಿಯಾಕ್ಟಿವಿಟಿ ಡಿಕ್ರೀಸಸ್. ಸಿಮಿಲರ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲೂ ಕೂಡ ಫಾರ್ಮಿಕ್ ಆ್ಯಸಿಡ್ನಿಂದ ಅಸಿಟಿಕ್ ಆ್ಯಸಿಡ್ಗೆ ಆ್ಯಸ್ ಕ್ರೌಡಿಂಗ್ ಇನ್ಕ್ರೀಸಸ್ ದ ರಿಯಾಕ್ಟಿವಿಟಿ ಡಿಕ್ರೀಸಸ್. ಈಸ್ ದ್ಯಾಟ್ ಕ್ಲಿಯರ್? ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಬೋತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಸ್ ವೆಲ್ ಆಸ್ ಆಲ್ಕೋಹಾಲ್ಸ್. Is that clear? Esterification reaction ali. Just like carboxylic acids, they also react with acid chlorides. Ille nodi. Alcohols, if I consider, as well as phenol, they will also react with acid chloride as well as acid anhydride. If you consider acid anhydride, idu in the presence of acid. In the presence of acid, ಇದರಲ್ಲಿರುವಂಥ ಅಸೆಟೇಟ್ ಅಯಾನ್ ಡಿಟ್ಯಾಚ್ ಆಗುತ್ತೆ. ಇದರಲ್ಲಿರುವಂಥ ಅಸೆಟೇಟ್ ಅಯಾನ್ ಡಿಟ್ಯಾಚ್ ಆಗಿಬಿಟ್ಟು ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಅಸೈಲೇಷನ್ ಆಫ್ ಆಲ್ಕೋಹಾಲ್ ಆಗುತ್ತೆ. ಅಸೈಲೇಷನ್ ಆಫ್ ಆಲ್ಕೋಹಾಲ್ ಅವಾಗ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಈಸ್ಟರ್ ಅಗೇನ್. ಈಸ್ ದ್ಯಾಟ್ ಕ್ಲಿಯರ್? ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಈಸ್ಟರ್. ಇಲ್ಲೇ ನೋಡ್ರಿ, ಆಲ್ಕೋಹಾಲ್ ರೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ದ ಅಸೆಟೈಲ್ ಗ್ರೂಪ್ ಇಲ್ಲಿಂದ ಡಿಟ್ಯಾಚ್ ಆಗಿಬಿಟ್ಟಾಗ ನಿಮಗೆ ಅಸೈಲ್ ಗ್ರೂಪು ಆಲ್ಕೋಹಾಲ್ಗೆ ಆ್ಯಡ್ ಆಗುತ್ತೆ. ಸೊ ದೇರ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಈಸ್ಟರ್ ಪ್ಲಸ್ ವಾಟ್? ದ ಅಸೆಟೇಟ್ ವುಡ್ ಪಿಕ್ ಅಪ್ ದ H ಪ್ಲಸ್ ಆ್ಯಂಡ್ ದ್ಯಾಟ್ ಫಾರ್ಮ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈ ಥರ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಆಸಿಡ್ anhydride. Alcohols react with acid anhydride to give us ester. For example, if you consider C2H5OH jote CH3CO OCO CH3 in the presence of acid, ಏನು ಸಿಗುತ್ತೆ ಇಲ್ಲಿ? CH3 COO C2H5. So ethyl alcohol with acetic anhydride would give us the ester, ethyl acetate. ಅರ್ಥ ಆಯ್ತಾ? ಅದೇ ರೀತಿ with acid chloride, acylation is also done with acid chloride. ಇಲ್ಲೇ ನೋಡಿ, if we consider alcohol with what? Acid chloride or COCl. This is done usually in presence of pyridine. Pyridine is what? It is a base. Pyridine is what? It is a base. Right? It is a base. That base will help to remove the HCl that is produced here. Remove the HCl that is produced here. So we are going to get what here? RCOOR. HCl acid ಅಲ್ವಾ, ಅದನ್ನು ತೆಗಿಲಿಕ್ಕೆ pyridine ಆಸ್ ಅ ಬೇಸಿಕ್ ಕ್ಯಾಟಲಿಸ್ಟ್ ಯೂಸ್ ಆಗುತ್ತೆ. ಮತ್ತೆ ನಮಗೇನು ಸಿಗುತ್ತೆ ಇಲ್ಲಿ? ಈಸ್ಟರ್. ಇದಕ್ಕೆ ನಾವೇನು ಅನ್ಬೋದು? ಅಸೈಲೇಷನ್. ಇಸ್ ದ್ಯಾಟ್ ಕ್ಲಿಯರ್? ಅಸೈಲೇಷನ್. ಯಾವ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು? ಅಸೈಲ್ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಸೈಲ್ ಗ್ರೂಪ್ ಟು ಆಲ್ಕೋಹಾಲ್. ಇದಕ್ಕೆ ಏನಂತಾರ? ಈಸ್ಟರ್ ಇಸ್ ಫಾರ್ಮ್ಡ್. ಏನಂತಾರೆ ಇದಕ್ಕೆ? ಅಸೈಲೇಷನ್ ರಿಯಾಕ್ಷನ್. ಇಸ್ ದ್ಯಾಟ್ ಕ್ಲಿಯರ್? ಸೊ ಆಲ್ಕೋಹಾಲ್ಸು ಆ್ಯಸಿಡ್ ಕ್ಲೋರೈಡ್ ಜೊತೆ ಎಕ್ಸಾಂಪಲ್ ಬರೀರಿ ಅಂತಂದರೆ ಯು ಕ್ಯಾನ್ ಕನ್ಸಿಡರ್ C2H5OH ಪ್ಲಸ್ ವಾಟ್? ಅಸೆಟೈಲ್ ಕ್ಲೋರೈಡ್ ತಗೊಳ್ಳಿ ಇಲ್ಲಿ. ಇನ್ ದ ಪ್ರೆಸೆನ್ಸ್ ಆಫ್ pyridine, ಬೇಸ್ ಕ್ಯಾಟಲೈಸ್ಡ್ ರಿಯಾಕ್ಷನ್ ಇದು. ಅಸೈಲೇಷನ್ ಆಗುತ್ತೆ. ದ್ಯಾಟ್ ಈಸ್ ಗೋಯಿಂಗ್ ಟು ಗಿವ್ ಯು CH3COO C2H5 plus HCl. Right? HCl is removed by pyridine, so equilibrium is shifted towards the right side to form ester. Ester is formed by acylation. ತಗೊಂಡಿರೋದೇನು? ethyl alcohol ಆಮೇಲೆ acetyl chloride. ಅರ್ಥ ಆಯ್ತಾ? Right. This is called as acylation.
ಇದೇ ಥರ ನಾವೇನು ಮಾಡ್ಬೋದು, ಬೆನ್ಸಾಯಿಲೇಷನ್ ಕೂಡ ಮಾಡ್ಬೋದು. CH3CO ಅಸೈಲ್ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡಿದರೆ ಅಸೈಲೇಷನ್ ಅಂತೀವಿ. C6H5CO ಗ್ರೂಪ್ ಬೆನ್ಸಾಯಿಲ್ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡಿದರೆ ಬೆನ್ಸಾಯಿಲೇಷನ್ ಅಂತೀವಿ. ಹೌ ಡು ವಿ ಡೂ ದ್ಯಾಟ್? ರಿಯಾಕ್ಷನ್ ಆಫ್ ಫಿನಾಲ್ ಇರ್ಬೋದು, ಅನಿಲೀನ್ ಇರ್ಬೋದು, ದೇ ಆರ್ ಸಬ್ಜೆಕ್ಟೆಡ್ ಟು ಬೆನ್ಸಾಯಿಲೇಷನ್. OH ಬೆನ್ಸಾಯಿಲೇಷನ್ ಅಂದರೆ C6H5COCl. I can treat phenol ತಗೋಬೋದು, ಇಲ್ಲಿ ಅನಿಲೀನ್ ತಗೋಬೋದು. ಸೊ ಹಿಯರ್ ಐ ಆಮ್ ಹ್ಯಾವಿಂಗ್ ಬೆನ್ಸಾಯಿಲ್ ಕ್ಲೋರೈಡ್. ಇದು ಕೂಡ ಬೇಸ್ catalyzed reaction, right? So what is done here? Benzoylation is done. C6H5CO group is introduced. This is nothing but benzene ring. C6H5CO group is introduced. Benzoyl chloride. Is that clear? So this is called as benzoyl benzoate or phenyl benzoate. Phenyl benzoate. Phenyl benzoate. What is lost? HCl. Yes or no? So ಇದಕ್ಕೆ ಏನಂತಾರೆ, ಸ್ಕಾಟನ್ ಬಾಮನ್ ರಿಯಾಕ್ಷನ್. ಈ ಥರ ಫಿನಾಲ್ ಅಥವಾ ಅನಿಲೀನನ್ನು ಇನ್ ಬೇಸ್ ಕ್ಯಾಟಲೈಸ್ಡ್ ರಿಯಾಕ್ಷನ್ ಬೆನ್ಸಾಯಿಲೇಷನ್ ಮಾಡೋದಕ್ಕೆ ಏನಂತಾರೆ, ಸ್ಕಾಟನ್ ಬಾಮನ್ ರಿಯಾಕ್ಷನ್. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ನೀವು ಯು ಕ್ಯಾನ್ ಆಲ್ಸೋ ಟೇಕ್ ವಾಟ್, ಸ್ಯಾಲಿಸಿಲಿಕ್ ಆ್ಯಸಿಡ್, OH COOH. ಇಸ್ ದ್ಯಾಟ್ ಕ್ಲಿಯರ್? ಇದನ್ನು ಕೂಡ ನೀವೇನು ಮಾಡ್ಬೋದು, ಅಸೈಲೇಷನ್ ಮಾಡಬಹುದು, ರೈಟ್? ಸೊ ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್ ಹಿಯರ್? ಅಸೆಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ದಿಸ್ ಇಸ್ ಅಸೈಲೇಟೆಡ್. ಇಸ್ ದ್ಯಾಟ್ ಕ್ಲಿಯರ್? ಏನಂತಾರೆ ಇದಕ್ಕೆ? ಅಸೆಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್, ಅಥವಾ ಇಟ್ ಈಸ್ ಕಾಲ್ಡ್ ಆಸ್ಪಿರಿನ್. Is that clear? Since HCl is formed, this is also base catalyzed. Is that clear? So ಇಲ್ಲಿ ಏನು ಮಾಡಿದಿರಿ, ಸ್ಯಾಲಿಸಿಲಿಕ್ ಆ್ಯಸಿಡ್ ಜೊತೆ ಅಸೆಟೈಲ್ ಕ್ಲೋರೈಡನ್ನು ಟ್ರೀಟ್ ಮಾಡಿದಿರಿ. ಸೊ ದಿಸ್ ಇಸ್ ಅಸೈಲೇಷನ್. Asylation. Is that clear? So this is how the reaction takes place. ಇಲ್ಲೇ ನೋಡಿ ಒಂದು ರಿಯಾಕ್ಷನ್, ಬೆನ್ಝೀನ್ ವಿತ್ ಫಿನಾಲ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, KCET 2023. ಫಿನಾಲ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಕೊಡುತ್ತೆ ನಿಮಗೆ? ಸೋಡಿಯಂ ಫಿನೇಟ್ ವಿತ್ ದ ಲಾಸ್ ಆಫ್ ವಾಟರ್. ಸೊ ವಾಟ್ ಈಸ್ ಯುವರ್ A? ಸೋಡಿಯಂ ಫಿನೇಟ್. ಸೋಡಿಯಂ ಫಿನೇಟನ್ನು ಏನು ಮಾಡಿದಿರಿ? ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಫಾಲೋಡ್ ಬೈ ಆಸಿಡಿಫಿಕೇಶನ್. ಇದು ನಿಮ್ಮ ಕೋಲ್ಬ್ಸ್ ರಿಯಾಕ್ಷನಲ್ಲಿ ಬರುತ್ತೆ, ಕೋಲ್ಬ್ಸ್ ರಿಯಾಕ್ಷನ್. ಸೊ ದೇರ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಸ್ಯಾಲಿಸಿಲಿಕ್ ಆ್ಯಸಿಡ್ ಬರುತ್ತೆ, ರೈಟ್? ಅದನ್ನು ಅಸೈಲೇಷನ್ ಮಾಡಿದ್ದಾರೆ ನೋಡ್ರಿ. ದಟ್ ಈಸ್ ಸಬ್ಜೆಕ್ಟೆಡ್ ಟು ಅಸೈಲೇಷನ್. ಅವಾಗ ಏನಾಗುತ್ತೆ? ಇಲ್ಲಿ COOH ಬರುತ್ತೆ, ಇಲ್ಲಿ COCH3. ಸೊ ವಾಟ್ ಈಸ್ ಫಾರ್ಮ್ಡ್? ಕ್ವಶನ್ ಏನು ಕೇಳಿದ್ದಾರೆ? ವೈ ಈಸ್ ದ ಮೇಜರ್ ಪ್ರಾಡಕ್ಟ್. ದಿಸ್ ಇಸ್ ಯುವರ್ ವೈ. ಕ್ವಶನ್ ಏನು ಕೇಳಿದ್ದಾರೆ? ವೈ ಇನ್ ದ ಅಬೌವ್ ರಿಯಾಕ್ಷನ್ ಈಸ್ ವಾಟ್? ಸ್ಯಾಲಿಸಿಲ್ಡಿಹೈಡ್ or aspirin? It is aspirin. Nothing but acetyl salicylic acid. Acetyl salicylic acid. Yes or no? Yes. Coming to the reaction with Grignard reagent. Grignard reagent are what? R, Mgx. R has positive charge, magnesium has a negative charge, polar covalent bond, right? So ಈಗ we have seen alcohols are what? Alcohols are acids. Alcohols are having acidic hydrogen. ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ ನೀವು ತಗೊಂಡ್ರಿ ಅಂತಂದರೆ R minus, which is a carbon ion, it will accept this H plus. ಅವಾಗ ಏನಾಗುತ್ತೆ ಹೇಳಿ? RH. The magnesium would be taken by the alkoxide ion. ಸೊ ನಿಮಗೆ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದ್ದದ್ದು ಏನಾಯ್ತು? ಈಗ ಅಲ್ಕೈಲ್ ಗ್ರೂಪಿಗೆ ಹೈಡ್ರೋಜನ್ ಹಾಕಿದರೆ ವಿ ಆರ್ ಗೋಯಿಂಗ್ ಟು ಗೆಟ್ ವಾಟ್? ಅಲ್ಕೇನ್ ಸಿಗುತ್ತೆ. ಸೊ ಈ ಥರ ಆಲ್ಕೋಹಾಲ್ಸು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಅಲ್ಕೇನ್ ಫಾರ್ಮ್ ಮಾಡುತ್ತೆ. ಅದೇ ರೀತಿ ಫಿನಾಲ್ಸು ಕೂಡ ಆಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ
ಫಿನಾಲ್ಸಲ್ಲೂ ಕೂಡ ಆ್ಯಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ ಒಂದು ಗ್ರಿಗ್ನಾರ್ಡ್ ರಿಯೇಜೆಂಟು ಆರ್ ಮೈನಸ್ ಇದರಲ್ಲಿರೋ ಎಚ್ ಪ್ಲಸ್ಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅಲ್ಲೂ ಕೂಡ ಆರ್ ಎಚ್ ಆಗುತ್ತೆ, ರೈಟ್. ಸೊ ಇಲ್ಲಿ ಫಿನಾಕ್ಸೈಡ್ ಅಯಾನ್ ವುಡ್ ಬಿ ವಿತ್ ಮ್ಯಾಗ್ನೀಷಿಯಮ್. ಈಸ್ ದ್ಯಾಟ್ ಕ್ಲಿಯರ್? ಸೊ ಫಿನಾಲ್ ಇರಲಿ ಆಲ್ಕೋಹಾಲ್ ಇರಲಿ ಎರಡರಲ್ಲೂ ಆ್ಯಸಿಡಿಕ್ ಹೈಡ್ರೋಜನ್ ಇರೋದ್ರಿಂದ ಗ್ರಿಗ್ನಾರ್ಡ್ ರಿಯೇಜೆಂಟ್ಸು ದೇ ಗೆಟ್ ಕನ್ವರ್ಟೆಡ್ ಟು ಅಲ್ಕೇನ್. ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ ರಿಯಾಕ್ಟ್ ವಿತ್ ಬೋತ್ ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್ ಜೊತೆ ರಿಯಾಕ್ಟ್ ಆಗಿ ಅಲ್ಕೇನ್ ಫಾರ್ಮ್ ಆಗುತ್ತೆ, ನೆನಪಿರಲಿ. ಓಕೆ, ಈಗ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ದ ಕ್ಲೀವೇಜ್ ಆಫ್ COH ಬಾಂಡ್. O ಮತ್ತು H ಮಧ್ಯೆ ಬಾಂಡ್ ಬ್ರೇಕ್ ಆಗೋದನ್ನು ನೋಡಿದ್ವಿ ರಿಯಾಕ್ಷನ್ಸು, ರೈಟ್. ಸೊ ವಾಟ್ ಆಲ್ ರಿಯಾಕ್ಷನ್ಸ್ ವಿ ಹ್ಯಾವ್ ಸ್ಟಡಿಡ್? ನೋಡಿ ಇಲ್ಲಿ ಫಸ್ಟು ಆಸ್ ಅನ್ ಆಸಿಡ್ it reacts with metals. As an acid it reacts with metals to form alkoxide. Yes, acidity hang increase agutte hang decrease agutte, we did that. And here also we are having, right, alkoxide group ide, so OH bond is broken here, OH bond is cleaved here. ಯಾವಾಗ ಆಲ್ಕೋಹಾಲ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಆಗುತ್ತೋ ಆವಾಗ OH ಬಾಂಡ್ ಬ್ರೇಕ್ ಆಗುತ್ತೆ, right. Reaction with acid chlorides and anhydrides to form esters, right. All those we have studied. Okay, reaction with Grignard reagent as well, right. As an acid ಇದು H plus ಕೊಟ್ಟು ಕೂಡಲೇ the bond between O and H is broken. So O and H ಮಧ್ಯೆ ಬಾಂಡ್ ಬ್ರೇಕ್ ಆಗೋದನ್ನು ನಾವು ನೋಡಿದ್ವಿ. ಈಗ ಕಾರ್ಬನ್ ಮತ್ತು O ಅಂದರೆ ಇಫ್ ಯು ಕನ್ಸಿಡರ್ RCH2OH ಈ ಬಾಂಡ್ ಬ್ರೇಕ್ ಆಗೋದನ್ನು ನೋಡೋಣ. Is that clear? Right. Reaction with halogen acid. ಇದು ಆಲ್ರೆಡಿ ನೀವು ಹ್ಯಾಲೋ ಅಲ್ಕೇನ್ಸ್ ಅಲ್ಲಿ ಕಲ್ತಿರಿ, ಸೊ ನೀಡ್ ನಾಟ್ ಮೆನ್ಷನ್ ಮಚ್ ಹಿಯರ್. ಇಲ್ಲೇ ನೋಡಿ, ಆಲ್ಕೋಹಾಲ್ಸ್ ವಿತ್ halogen acids like for example HCl in presence of new anhydrous ZnCl2, right. Alcohols would react to give us what? We are going to get alkyl halide, right. ಇದಕ್ಕೇನಂತೀರಿ ನೀವು? ಲುಕ್ಯಾಸ್ ರಿಯೇಜೆಂಟ್. ಲುಕ್ಯಾಸ್ ರಿಯೇಜೆಂಟ್ ಅಲ್ಲಿ ಇದು ಟರ್ಷರಿ ಆಲ್ಕೋಹಾಲ್ ಇದ್ದರೆ ಇಟ್ ರಿಯಾಕ್ಟ್ಸ್ ಫಾಸ್ಟರ್ ದೆನ್ ಸೆಕೆಂಡರಿ ಆ್ಯಂಡ್ ಫಾಸ್ಟರ್ ದೆನ್ ಪ್ರೈಮರಿ. ಇಸ್ ದ್ಯಾಟ್ ಕ್ಲಿಯರ್? Turbidity appears faster in case of tertiary, then secondary, then primary, because allela ನೀವು ಕಲ್ತಿರಲ್ಲ. Tertiary alcohols would first undergo dehydration. As a result, carbocation form ಆಗುತ್ತೆ. Carbocation form ಆದ ಕೂಡಲೇ there would be attack of the halide ion and that would give us the alkyl halide. Yes or no? So therefore, tertiary alcohol would easily form a tertiary butyl carbocation. That is the reason tertiary alcohols are more reactive. Reaction with phosphorus halide ಕೂಡ ನೀವು ಬರ್ದಿರಿ. ಎಸ್ ಆರ್ ನೋ? ಆಲ್ಕೋಹಾಲ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡು, ಅದೇ ಆಲ್ಕೋಹಾಲ್ ವಿತ್ ಫಾಸ್ಫರಸ್ ಟ್ರೈಕ್ಲೋರೈಡ್. The stoichiometry changes here slightly. So this is going to give you RCl plus HCl plus phosphorus oxychloride. Here you are going to get RCl plus H3PO3, right. ಇದು ಕಲ್ತಿರಿ ನೀವು ಆಲ್ರೆಡಿ. Alcohols react with phosphorus halides to give me alkyl halide like alkyl chloride. Is that clear? Already this part is done. In case of haloalkanes, alcohols react with halogen acids. Alcohols react with halogen acids and phosphorus halides to give alkyl halides. Next, notice students, dehydration. One of the very important reaction, dehydration of alcohols. ಇಲ್ಲಿ ನೋಡಿ, if you take for example alcohol like ethyl alcohol, right, ಇದನ್ನು ನೀವು ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ಟ್ರೀಟ್ ಮಾಡಿದರೆ there would be a loss of water molecule. Alcohols ವಾಟರ್ನ ಕಳ್ಕೊಂಡು ಕೂಡಲೇ they become alkene. For example, ಇಲ್ಲೇನಾಗುತ್ತೆ? ಈಥೀನ್ ಆಗುತ್ತೆ. So what is that alcohol you started with? Ethanol with concentrated sulfuric acid ನಮಗೇನು ಕೊಡುತ್ತೆ? ಈಥೀನ್ ಕೊಡುತ್ತೆ. Is that clear? And you are going to heat it up to 443 Kelvin. That is the temperature.
ಅಲ್ಕೋಹಾಲ್ಸನ್ನು ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಹೀಟ್ ಮಾಡಿದಾಗ ನಿಮಗೆ ಡಿಹೈಡ್ರೇಷನ್ ಆಗಿಬಿಟ್ಟು ವಾಟರನ್ನು ಲಾಸ್ ಮಾಡಿಕೊಂಡು ಯು ಆರ್ ಗೋಯಿಂಗ್ ಟು ಗೆಟ್ ಈಥೀನ್. ಹೌದಾ? ಇದರ ಮೆಕ್ಯಾನಿಸಮ್ ನಿಮಗೆ ಎಕ್ಸಾಮಿಗಿದೆ ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. Mechanism of dehydration of alcohol. Illa nodri, this reaction takes place in 3 steps. Step number 1 ಏನಾಗುತ್ತೆ? protonation of alcohol. protonation of alcohol. ನೀವೇನೋ ಆಸಿಡ್ ತಗೊಂಡಿರ್ತೀರಲ್ಲ, that will produce the proton. ಅದರಿಂದ ಪ್ರೋಟಾನು ಆಲ್ಕೋಹಾಲನ್ನು ಪ್ರೋಟೋನೇಷನ್ ಮಾಡುತ್ತೆ. ಸಿ, ಈಥೈಲ್ ಆಲ್ಕೋಹಾಲ್ ಇತ್ತಾ ನಿಮ್ಮ ಹತ್ರ? ಆಲ್ಕೋಹಾಲ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತಾ? ದೇರ್ ಫೋರ್ ಅಲ್ಲಿ ಪ್ರೋಟೋನೇಷನ್ ಆಗುತ್ತೆ. ದ ಪ್ರೋಟೋನೇಷನ್, ದ H ಪ್ಲಸ್ ಇಸ್ ಆ್ಯಡೆಡ್ ಟು ಆಕ್ಸಿಜನ್ ಕ್ಯಾರಿಂಗ್ ಎಲೆಕ್ಟ್ರಾನ್. ಸೊ ಅವಾಗ ನಿಮ್ಗೇನು ಸಿಗುತ್ತೆ? ಯು ಆರ್ ಗೆಟಿಂಗ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಇಸ್ ದ್ಯಾಟ್ ಕ್ಲಿಯರ್? ನಿಮ್ಮ ಹತ್ರ ಏನಿತ್ತು? ಈಥೈಲ್ ಆಲ್ಕೋಹಾಲ್ ಅಥವಾ ಇಥನಾಲ್ ಇತ್ತು. ಸೊ ಯು ಗಾಟ್ ಅ ಪ್ರೋಟೋನೇಟೆಡ್ ಇಥನಾಲ್. ಪ್ರೋಟೋನೇಟೆಡ್ ಇಥನಾಲ್. ಹೌದಾ? ಇನ್ನು ಎರಡನೇ ಸ್ಟೆಪ್, ಸ್ಟೆಪ್ ನಂಬರ್ 2 ಏನಾಗುತ್ತೆ? ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸನ್ನು ಪುಲ್ ಮಾಡಿಕೊಂಡು ವಾಟರ್ ಲಾಸ್ ಆಗುತ್ತೆ. ಸೊ ಲಾಸ್ ಆಫ್ ವಾಟರ್, ಲಾಸ್ ಆಫ್ ವಾಟರ್ ಇಸ್ ಎರಡನೇ ಸ್ಟೆಪ್ಪು. ಅಥವಾ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್, ಇದು ಎರಡನೇ ಸ್ಟೆಪ್. ಲಾಸ್ ಆಫ್ ವಾಟರ್ ಆರ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಇಲ್ಲೇ ನೋಡಿ, CH3 CH2, ನಥಿಂಗ್ ಬಟ್ ಈಥೈಲ್ ಗ್ರೂಪ್. ಅದು OH and H. ಆಕ್ಸಿಜನ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್. ಈ ಎಲೆಕ್ಟ್ರಾನನ್ನು ತೊಗೊಂಡ್ಬಿಡುತ್ತೆ ಅದು, ಬಿಕಾಸ್ ಇಟ್ ಇಸ್ ಆಕ್ಸಿಜನ್ ಇಸ್ ಪಾಸಿಟಿವ್ಲಿ ಚಾರ್ಜ್ ದೇರ್. ಆವಾಗ ಏನು ಫಾರ್ಮ್ ಆಗುತ್ತೆ ನೋಡಿ? CH3 CH2 ಪಾಸಿಟಿವ್ ಚಾರ್ಜ್. ದ ವಾಟರ್ ಈಸ್ ಲಾಸ್ಟ್. ಸೊ ಏನು ಸಿಕ್ತು ನಮಗೀಗ? ಈಥೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯಿತು. ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಯಿತು. ಇಲ್ಲಿ ಬಾಂಡ್ ಬ್ರೇಕಿಂಗ್ ಇನ್ವಾಲ್ವ್ ಆಗಿರೋದ್ರಿಂದ ದಿಸ್ ಈಸ್ ಅ ಸ್ಲೋ ಸ್ಟೆಪ್. ಇಟ್ ಈಸ್ ಅ ಸ್ಲೋ ಸ್ಟೆಪ್. ಇಸ್ ದ್ಯಾಟ್ ಕ್ಲಿಯರ್? ಈಗ ಸ್ಟೆಪ್ ನಂಬರ್ 3 ಏನು ಮಾಡ್ತೀವಿ? ನಮಗೆ ಏನು ಒಂದು ಈಥೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿರುತ್ತೋ ಅಲ್ಲಿ ಬೀಟಾ ಕಾರ್ಬನ್ನಿಂದ H ಪ್ಲಸ್ ಲಾಸ್ ಆಗುತ್ತೆ. ಪ್ರೋಟಾನ್ ಲಾಸ್ ಆದ ಕೂಡಲೇ ದ ಅಲ್ಕಿನ್ ಈಸ್ ಫಾರ್ಮ್ಡ್. ಅಂದರೆ ದಿಸ್ ಇಸ್ ಲಾಸ್ ಆಫ್ ಪ್ರೋಟಾನ್. ಇದು ನಮ್ಮ ಥರ್ಡ್ ಸ್ಟೆಪ್. ಸಿಂಪಲ್, ಲಾಸ್ ಆಫ್ ಪ್ರೋಟಾನ್. ಸೊ ವಾಟ್ ಆರ್ ವಿ ಹ್ಯಾವಿಂಗ್? CH3 CH2 ಇದೆ ನಮ್ಮ ಹತ್ರ. ಈಥೈಲ್ ಕಾರ್ಬೋಕ್ಯಾಟಯಾನ್ ಇದೆ. ದಿಸ್ ಇಸ್ ಗೋಯಿಂಗ್ ಟು ಲೂಸ್ ಅ ಪ್ರೋಟಾನ್. ಪ್ರೋಟಾನ್ ಇಸ್ ಲಾಸ್ಟ್. ಆ ಎಲೆಕ್ಟ್ರಾನ್ ವಾಪಸ್ ಇಲ್ಲಿ ಬರುತ್ತೆ. ಆವಾಗ ನಮಗೇನು ಸಿಗುತ್ತೆ? CH2 ಡಬಲ್ ಬಾಂಡ್ CH2. ವಾಟ್ ಈಸ್ ಲಾಸ್ಟ್? H ಪ್ಲಸ್. ಏನು ಸಿಕ್ತು ನಮಗೆ? ಈಥೀನ್. ಈ ಥರ ಈಥೈಲ್ ಆಲ್ಕೋಹಾಲಿಂದ ಸ್ಟಾರ್ಟ್ ಮಾಡಿ ಈಥೀನನ್ನು ಫಾರ್ಮ್ ಮಾಡ್ತೀವಿ. ದಟ್ ಈಸ್ ಬೈ ದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಇನ್ 3 ಸ್ಟೆಪ್ಸ್. ಪ್ರೋಟೋನೇಷನ್, ಲಾಸ್ ಆಫ್ ವಾಟರ್, ಲಾಸ್ ಆಫ್ ಪ್ರೋಟಾನ್. These are the 3 steps involved in the dehydration of alcohol. ಎಕ್ಸಾಮಿಗೆ ಸಾಕಷ್ಟು ಸಲ ಇದನ್ನು ಕ್ವಶನ್ ಕೇಳಿದ್ದಾರೆ. ರೈಟ್, ಯು ಶುಡ್ ಬಿ ನೋಯಿಂಗ್ ಇಟ್. ಇಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆದ ಕೂಡಲೇ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಅಂದರೆ ದ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್ ಥ್ರೂ ಕಾರ್ಬೋಕ್ಯಾಟಯಾನ್. ಅಂದರೆ ಯಾವ ಆಲ್ಕೋಹಾಲ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಮಾಡುತ್ತೋ ದೋಸ್ ಆಲ್ಕೋಹಾಲ್ಸ್ ವಿಲ್ ರಿಯಾಕ್ಟ್ ಫಾಸ್ಟರ್. And as you know that tertiary alcohols will form tertiary butyl carbocation. Tertiary butyl alcohol will form tertiary butyl carbocation, which is more stable than secondary as well as primary. So therefore, ನಮ್ಮ ಹತ್ರ ಈಗ 3 alcohol ಇದ್ದರೆ, tertiary, secondary, primary alcohol ಇದ್ದರೆ, tertiary alcohols will easily undergo dehydration. Is that clear? So you should know that tertiary alcohols undergo dehydration easier than secondary alcohols undergo dehydration easier than primary alcohol. So this is ಏನಿದು? Decreasing order of
ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಅರ್ಥ ಆಯ್ತಾ? ಆ್ಯಂಡ್ ಈ ಪರ್ಟಿಕ್ಯುಲರ್ ಪ್ರಾಸೆಸ್ ಇಫ್ ಯು ಕನ್ಸಿಡರ್ ಈಥೈಲ್ ಆಲ್ಕೋಹಾಲನ್ನೇ ತಗೊಳ್ಳಿ. ಇಲ್ಲಿ ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ತಗೊಂಡು ಇಫ್ ಯು ಆರ್ ಹೀಟಿಂಗ್ ಇಟ್ ಅಪ್ ಟು 443 ಕೆಲ್ವಿನ್ ಆಸ್ ವೆಲ್ ಆಸ್ ಕಾನ್ಸಂಟ್ರೇಟೆಡ್ H2SO4 ತಗೊಂಡು ಇಫ್ ಯು ಆರ್ ಹೀಟಿಂಗ್ ಇಟ್ ಅಪ್ ಟು 433 ಕೆಲ್ವಿನ್, ಇಲ್ಲೇನು ತಗೋಬೇಕು? ಸಪೋಸ್ ಎಕ್ಸೆಸ್ ಆಫ್ ಈಥೈಲ್ ಆಲ್ಕೋಹಾಲ್ ನೀವೇನಾದರೂ ತೊಗೊಂಡಿದ್ರಿ ಅಂತಂದರೆ ಇಲ್ಲೇ ನಿಮಗೆ ಆ್ಯಸ್ ಯೂಶುವಲ್ ಅಲ್ಕೀನ್ ಬರುತ್ತೆ. ಬಟ್ ಇಲ್ಲಿ ಅಟ್ ದಿಸ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಆಲ್ಕೋಹಾಲ್ ಏನಾದರೂ ಎಕ್ಸೆಸ್ ತೊಗೊಂಡಿದ್ರಿ ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಈಥರ್. ಅಂದರೆ ಒಂದು ಆಲ್ಕೋಹಾಲನ್ನು, ಫಾರ್ ಎಕ್ಸಾಂಪಲ್ ಈಥೈಲ್ ಆಲ್ಕೋಹಾಲನ್ನು ನೀವು ಡಿಹೈಡ್ರೇಷನ್ ಮಾಡುವಾಗ ಪ್ರಾಡಕ್ಟ್ ಅಲ್ಕೀನ್ ಬರುತ್ತೋ ಅಥವಾ ಈಥರ್ ಬರುತ್ತೋ, ದಟ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಇದೇ 443 ಕೆಲ್ವಿನ್ಗಿಂತನೂ ಕಡಿಮೆ ಟೆಂಪರೇಚರ್ ಬೇಕು ಇಫ್ ಇಟ್ ಈಸ್ ಸೆಕೆಂಡರಿ ಆರ್ ಟರ್ಷರಿ. ದ್ಯಾಟ್ ಆಲ್ಸೋ ಯು ಶುಡ್ ರಿಮೆಂಬರ್. ಇಲ್ಲಿ ಆಲ್ರೆಡಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ ಕೊಟ್ಟಿದ್ದೀನಿ. ಇದು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್ ಈಕ್ವೇಷನ್ ಬರೀಬೇಕು. ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಕೇಳಿದರೆ ಇವು 3 ಸ್ಟೆಪ್ ಬರೀಬೇಕು. ರೈಟ್, ಯಾವುದು ಸ್ಲೋ ಇದೆ ಮೆನ್ಷನ್ ಮಾಡಬೇಕು. ಆರ್ಡರ್ ಆಫ್ ರಿಯಾಕ್ಟಿವಿಟಿನೂ ಬರೀಬೇಕು. ಇಸ್ ದ್ಯಾಟ್ಲಿ ಫಾರ್ 4 ಮಾರ್ಕ್ಸ್ ಇದ್ದರೆ. ಅದರ್ವೈಸ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಟಿಲ್ ಹಿಯರ್ ಆ್ಯಂಡ್ ದಟ್ಸ್ ಆಲ್. ಓಕೆ, ಯಾ, ಇಲ್ಲೇ ನೋಡಿ. ವೆನ್ ಅ ಟರ್ಷರಿ ಆಲ್ಕೋಹಾಲ್ ಎ C4 ಅಂತಂದರೆ ಆಟೋಮ್ಯಾಟಿಕಲಿ ಟರ್ಷರಿ ಆಲ್ಕೋಹಾಲ್ ವಿತ್ 4 ಕಾರ್ಬನ್ ಆಟಮ್ ವಿ ಹ್ಯಾವ್ ಟು ಕನ್ಸಿಡರ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಈಸ್ ರಿಯಾಕ್ಟೆಡ್ ವಿತ್ 20% ಫಾಸ್ಫರಿಕ್ ಆ್ಯಸಿಡ್. 20% ಫಾಸ್ಫರಿಕ್ ಆ್ಯಸಿಡ್ ಅಂದರೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಡು ಬೇಡ ನಮಗೆ. ಟರ್ಷರಿ ಆಲ್ಕೋಹಾಲ್ ಇರೋದ್ರಿಂದ, ಹೈಲಿ ರಿಯಾಕ್ಟಿವ್ ಇರೋದ್ರಿಂದ 20% ಫಾಸ್ಫರಿಕ್ ಆ್ಯಸಿಡ್ ಆಲ್ಸೋ ಅಟ್ ಇವನ್ 350 ಕೆಲ್ವಿನ್. ಹೇಳಿದ್ನಲ್ಲ, ಎಷ್ಟು ರಿಯಾಕ್ಟಿವ್ ಆಲ್ಕೋಹಾಲ್ ಇರುತ್ತೋ ಅಷ್ಟು ಕಂಡೀಷನ್ಸ್ ನಾವು ಈಸಿಯಾಗಿ ತೊಗೋಬಹುದು. ವಿ ಕ್ಯಾನ್ ಟೇಕ್ ಲೆಸ್ ಟೆಂಪ್ರೇಚರ್, ಅಂದರೆ ನಾಟ್ ದ್ಯಾಟ್ ಡ್ರಾಸ್ಟಿಕ್ ಕಂಡೀಷನ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಲೈಕ್ ಪ್ರೈಮರಿ ಆಲ್ಕೋಹಾಲ್, ಹೈ ಟೆಂಪ್ರೇಚರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಗಿವ್ಸ್ ಅ ಕಂಪೌಂಡ್ C4H8. C4H8 ಅಂದರೆ ಆಟೋಮೆಟಿಕಲಿ ಏನದು? ಅಲ್ಕೀನ್ ಅದು. ಎಸ್ ಆರ್ನು? ಸೊ ಇಲ್ಲೇ ನೋಡಿ, OH ಈಸ್ ರಿಲೀಸ್ಡ್ ಫ್ರಾಮ್ ಅಲ್ಫಾ ಕಾರ್ಬನ್. ಸೊ ಬೀಟಾ ಕಾರ್ಬನ್ನಿಂದ ನಿಮ್ಮ ಹೈಡ್ರೋಜನ್ ರಿಲೀಸ್ ಆಗಿರುತ್ತೆ. ಸೊ ವಾಟ್ ವುಡ್ ಬಿ ದ್ಯಾಟ್? ಡಿಹೈಡ್ರೇಷನ್ ಆಗಿರುತ್ತಲ್ಲ. ಸೊ ಯು ವುಡ್ ಬಿ ಗೆಟಿಂಗ್ ಫಸ್ಟು OH ವಿತ್ H+ ತೊಗೊಂಡು ವಾಟರ್ ಆಗಿ ಹೋಗಿ ಕಾರ್ಬೋಕ್ಯಾಟಯನ್ ಆಗಿರುತ್ತೆ. ಸೊ ಬೀಟಾ ಕಾರ್ಬನ್ನಿಂದ ನಿಮ್ಮದು ಹೈಡ್ರೋಜನ್ ಹೋಗ್ಬಿಟ್ಟು ಅಲ್ಕೀನ್ ಆಗುತ್ತೆ. ಸೊ ದೆರ್ ಇಸ್ ಅ ಲಾಸ್ ಆಫ್ ವಾಟರ್. ಸೊ ನಿಮಗೆ ಇಲ್ಲೇನು ಸಿಗುತ್ತೆ? ಐಸೋಬ್ಯೂಟಿಲೀನ್ ಅಥವಾ 1, 2, 3 ಎರಡನೇ ಕಾರ್ಬನ್ಗೆ ಮೀಥೈಲ್ ಇದೆ. 2 ಮೀಥೈಲ್ ಪ್ರೋಪೀನ್ ಅಂತ ಹೇಳಬಹುದು, ಅಥವಾ ಐಸೋಬ್ಯೂಟಿಲೀನ್ ಈಸ್ ಆಲ್ಸೋ ಫೈನ್. ಇಸ್ ದಟ್ ಕ್ಲಿಯರ್? KCD 2024 ಏನು ಕೇಳಿದಾರೆ ನೋಡ್ರಿ. 2 methyl propene ಶುಡ್ ಬಿ ಯುವರ್ ಆನ್ಸರ್. ಹೌದಲ್ಲ ಸ್ಟೂಡೆಂಟ್ಸ್? ರೈಟ್. ಓಕೆ, ಇಲ್ಲೇ ನೋಡಿ. ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್. ಹೇಳಿದ್ನಲ್ಲ ನಿಮಗೆ, ದ ಸೇಮ್ ಥಿಂಗ್ ಇದನ್ನೇ ಕೇಳಿರೋದು. ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್. ಇಟ್ ಈಸ್ ಆಸ್ಕ್ಡ್ ಇನ್ PU Board 2024. ವೆರಿ ಇಂಪಾರ್ಟೆಂಟ್, ವೆರಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಇಲ್ಲೇ ನೋಡಿ, ವಿ ಹ್ಯಾವ್ ಒಂದು ಆಲ್ಕೋಹಾಲನ್ನು ಕನ್ಸಿಡರ್ ಮಾಡಿ. ವೆನ್ ಯು ಆರ್ ಆಕ್ಸಿಡೈಸಿಂಗ್ ಅನ್ ಆಲ್ಕೋಹಾಲ್, ದ ಬಾಂಡ್ ಬಿಟ್ವೀನ್ O and H ಆ್ಯಂಡ್ C and H ಈಸ್ ಬ್ರೋಕನ್. ಆಕ್ಸಿಡೇಷನ್ ಮಾಡುವಾಗ, ಆಲ್ಕೋಹಾಲನ್ನು ಆಕ್ಸಿಡೇಷನ್ ಮಾಡುವಾಗ ಬಾಂಡ್ ಬಿಟ್ವೀನ್ O and H ಆ್ಯಂಡ್ C and H ಅಂದರೆ, ಅಥವಾ ಹೈಡ್ರೋಜನ್ ಈಸ್ ಲಾಸ್ಟ್. ವೆನ್ ಹೈಡ್ರೋಜನ್ ಈಸ್ ಲಾಸ್ಟ್ ಅಥವಾ ಆಕ್ಸಿಜನ್ ಈಸ್ ಆ್ಯಡೆಡ್, ಏನಂತೀವಿ ಅದಕ್ಕೆ? ಆಕ್ಸಿಡೇಷನ್ ಅಂತೀವಿ. ಸೊ ಆವಾಗ ನಮಗೇನು ಸಿಗುತ್ತೆ? ಕಾರ್ಬೋನಿಲ್ ಗ್ರೂಪ್ ಫಾರ್ಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಇದರ ಅರ್ಥ ಏನು? ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿದರೆ ಅದು ಕಾರ್ಬೋನಿಲ್ ಕಂಪೌಂಡ್ ಆಗುತ್ತೆ. CH ಮತ್ತು OH ಬಾಂಡ್ ಕ್ಲೀವ್ ಆಗುತ್ತೆ ಅಥವಾ ಹೈಡ್ರೋಜನ್ ಲಾಸ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಲ್ಕೋಹಾಲ್ ಈಸ್ ಟರ್ನಿಂಗ್ ಟು ಕಾರ್ಬೋನಿಲ್ ಕಂಪೌಂಡ್. ಇಲ್ಲಿ ನಾವೇನು ಮಾಡಬೇಕು? ಆಕ್ಸಿಡೈಸಿಂಗ್ ಏಜೆಂಟನ್ನು ಯೂಸ್ ಮಾಡಬೇಕು. ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಏನದಾವ್ರಿ ನಮ್ಮ ಹತ್ರ? ಆಸಿಡಿಫೈಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇದೆ.
ಎಸ್ ಆರ್ ನೋ? acidified or alkaline KMnO4 ಇದೆ. Yes or no? Then we have mild oxidizing agent PCC. Then we have PDC. Then we have Saritz reagent. Yes or no? Then we have Zones reagent. Yes or no? ಇವೆಲ್ಲ ಆಕ್ಸಿಡೈಸಿಂಗ್ ಏಜೆಂಟ್. ಇದರಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಸ್ಟ್ರಾಂಗರ್, ಸ್ಟ್ರಾಂಗರ್, ಸ್ಟ್ರಾಂಗರ್. ಆ್ಯಂಡ್ ದೀಸ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇಲ್ಲೇ ನೋಡ್ರಿ, ಒಂದು ಆಲ್ಕೋಹಾಲ್ ನಮಗೆ ಆಕ್ಸಿಡೈಸ್ ಆಗಿ ಕಾರ್ಬೋನಿಲ್ ಕಂಪೌಂಡ್ ಕೊಡುತ್ತೆ, ಫರ್ದರ್ ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡು ಆಗುತ್ತದು. ಇಟ್ ಬಿಕಮ್ಸ್ ವಾಟ್? RCOOH. ಫರ್ದರ್ ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕೂಡ ಆಗುತ್ತೆ. ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವಾಗ ಆಗುತ್ತೆ? when the oxidizing agent is strong. ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ನೀವು ಸ್ಟ್ರಾಂಗ್ ತೊಗೊಂಡಿದ್ರಿ ಅಂದರೆ ಆಲ್ಕೋಹಾಲು ಆಲ್ಡಿಹೈಡ್ ಅಥವಾ ಕೀಟೋನ್ಗೆ ನಿಲ್ಲೋದಿಲ್ಲ. ಇಟ್ ವಿಲ್ ಫರ್ದರ್ ಕಂಟಿನ್ಯೂ ಟು ಗಿವ್ ಯು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಮೈಲ್ಡ್ ತೊಗೊಂಡಿದ್ರಿ ಅಂತಂದರೆ ಆ ಆಲ್ಕೋಹಾಲ್ ನಿಮಗೆ ಕಾರ್ಬೋನಿಲ್ ಕಂಪೌಂಡ್ ಲೈಕ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ಗೆ ಸ್ಟಾಪ್ ಆಗುತ್ತೆ. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇಫ್ ವಿ ಕನ್ಸಿಡರ್ ಅನ್ ಎಕ್ಸಾಂಪಲ್, ಇಲ್ಲೇ ನೋಡಿ, CH3 CH2 OH. ಇಲ್ಲೇ ನೋಡ್ರಿ, ನಿಮಗೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ PCC. ವಾಟ್ ಈಸ್ PCC? ಪೆರಿಡಿನಿಯಮ್ ಕ್ಲೋರೋಕ್ರೋಮೇಟ್. ಪೆರಿಡಿನಿಯಮ್ ಕ್ಲೋರೋಕ್ರೋಮೇಟ್. ವಾಟ್ ಈಸ್ ಪೆರಿಡಿನಿಯಮ್ ಕ್ಲೋರೋಕ್ರೋಮೇಟ್ ಮೇಡ್ ಅಪ್ ಆಫ್? ಇದನ್ನು KCET ಕೇಳಿದ್ರು ಮೊನ್ನೆ. we are going to have pyridine ಇರುತ್ತೆ, ಪ್ಲಸ್ ಕ್ರೋಮಿಯಂ ಟ್ರೈಆಕ್ಸೈಡ್ ಇರುತ್ತೆ, ಪ್ಲಸ್ HCl ಇರುತ್ತೆ. ದಿಸ್ ಇಸ್ ಪೆರಿಡಿನಿಯಮ್ ಕ್ಲೋರೋಕ್ರೋಮೇಟ್ ಆರ್ ಪೆರಿಡಿನಿಯಮ್ ಡೈಕ್ರೋಮೇಟ್. ಪೆರಿಡಿನಿಯಮ್ ಇರುತ್ತೆ, ಡೈಕ್ರೋಮೇಟ್ Cr2O7-2 ಅಯಾನ್ಸ್ ಇರುತ್ತೆ. ಸೊ ದೀಸ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದಾಗ ಇಟ್ ವಿಲ್ ಓನ್ಲಿ ಗಿವ್ ಯು ವಾಟ್? ಆಲ್ಡಿಹೈಡ್. ಇಸ್ ದ್ಯಾಟ್ ಕ್ಲಿಯರ್? ಯಾವ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್ ಇದ್ದರೆ ನಿಮಗೆ ಆಲ್ಡಿಹೈಡ್ ಮಾತ್ರ ಸಿಗುತ್ತೆ, ಅಂದರೆ ಅಸೆಟಾಲ್ಡಿಹೈಡ್. ಈಸ್ ದ್ಯಾಟ್ ಕ್ಲಿಯರ್? ಸಪೋಸ್ ಏನಾದರೂ ನಿಮಗೆ ಅವರು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನೀವು ಆಲ್ಡಿಹೈಡ್ ಬರೆಯೋಂಗಿಲ್ಲ. ಏನು ಬರೀಬೇಕಾಗತ್ತೆ? ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ, ಬಟ್ ಇಟ್ ಕಂಟಿನ್ಯೂಸ್ ಟು ಗಿವ್ ಯು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಲೈಕ್ ಅಸೆಟಿಕ್ ಆ್ಯಸಿಡ್. ಲೈಕ್ ಅಸೆಟಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಈಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ಯು ಶುಡ್ ರಿಮೆಂಬರ್ ದ್ಯಾಟ್, ಇಲ್ಲೇ ನೋಡಿ, ಪ್ರೈಮರಿ ಆಲ್ಕೋಹಾಲನ್ನು ನೀವು ತೊಗೊಂಡು ಆಕ್ಸಿಡೇಷನ್ ಮಾಡಿದರೆ ಮೊದಲು ನಿಮಗೆ ಸಿಗುವಂಥ ಪ್ರಾಡಕ್ಟು ಆಲ್ಡಿಹೈಡ್, ಆಮೇಲೆ ಅದೇನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಅದೇ ನೀವು ಸೆಕೆಂಡರಿ ಆಲ್ಕೋಹಾಲನ್ನು ತೊಗೊಂಡು ಆಕ್ಸಿಡೈಸ್ ಮಾಡಿದಿರಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್ ಕೀಟೋನ್. ಅದನ್ನು ಇನ್ನೂ ಡ್ರಾಸ್ಟಿಕ್ ಕಂಡೀಷನ್ಸಲ್ಲಿ ಆಕ್ಸಿಡೇಷನ್ ಮಾಡಿದ್ವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಸೊ ಇನ್ ಶಾರ್ಟ್, ನಿಮಗೆ ಕ್ವಶನ್ಸ್ ತೊಗೋತೀನಿ ಯಾವ ಥರ ಕೇಳಿದಾರಂತ. ಬಟ್ ಬಿಫೋರ್ ದ್ಯಾಟ್ ನಿಮಗೆ ಇದರ ಬಗ್ಗೆ ಒಂದು ಐಡಿಯಾ ಇರಬೇಕು. ನೋಡಿ, ಇದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗ್ KMnO4 ಅಥವಾ K2Cr2O7 ಸೆಕೆಂಡರಿ ಆಲ್ಕೋಹಾಲನ್ನು ಕೀಟೋನ್ ತನ ಒಯ್ಯುತ್ತಾ? ಎಸ್. ಸೆಕೆಂಡರಿ ಆಲ್ಕೋಹಾಲನ್ನು ಆಕ್ಸಿಡೈಸ್ ಮಾಡಿ ಕೀಟೋನ್ ಮಾಡುತ್ತಾ? ಎಸ್. ಪ್ರೈಮರಿ ಆಲ್ಕೋಹಾಲನ್ನು ಆಲ್ಡಿಹೈಡಿಗೆ ಸ್ಟಾಪ್ ಮಾಡುತ್ತಾ? ಇಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಪ್ರೈಮರಿ ಆಲ್ಕೋಹಾಲನ್ನು ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತಾ? ಇಲ್ಲ, ಬಿಕಾಸ್ ದೀಸ್ ಆರ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಪ್ರೈಮರಿ ಆಲ್ಕೋಹಾಲನ್ನು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಾಡುತ್ತಾ? ಎಸ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇರೋದ್ರಿಂದ ಪ್ರೈಮರಿ ಆಲ್ಕೋಹಾಲನ್ನು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡೋಗುತ್ತೆ. ಕೊಲಿನ್ಸ್ ರಿಯೇಜೆಂಟ್ ಅಥವಾ ಡೈಪಿರಿಡಿನಿಯಮ್ ಕ್ರೋಮೇಟ್. ಕೊಲಿನ್ಸ್ ರಿಯೇಜೆಂಟಲ್ಲಿ ಏನಿರುತ್ತೆ? ಪೆರಿಡಿನ್. ವಾಟ್ ಈಸ್ ದೇರ್ ಹಿಯರ್? ಸರಿಯಾಗಿ ತಿಳ್ಕೊಳ್ರಿ. ಪೆರಿಡಿನ್ ಇದೆ, 2 pyridine and CrO3 is 1. ಅಂದರೆ CrO3 and pyridine ಯಾವ ರೇಷೋದಲ್ಲಿ ಇರೋದಿಲ್ಲಿ? pyridine 2 CrO3 1. ಆ್ಯಂಡ್ ಇಲ್ಲಿ ಕೊಲಿನ್ಸ್ ರಿಯೇಜೆಂಟಲ್ಲಿ ಸಾಲ್ವೆಂಟ್ ಇರುತ್ತೆ, ಡೈಕ್ಲೋರೋಮೀಥೇನ್. ಇದು ಕೊಲಿನ್ಸ್ ರಿಯೇಜೆಂಟ್. ವಿ ಕ್ಯಾನ್ ಡ್ರಾ ದ ಸ್ಟ್ರಕ್ಚರ್ ಲೈಕ್ ದಿಸ್. ಈ ಸಲ ನಿಮಗೆ ಎಕ್ಸಾಮಿಗೆ PCC ಬಗ್ಗೆ ಕೇಳಿದರು. PCC ಬಗ್ಗೆ. So next they can ask you this also. So therefore I am telling you dipyridinium chromate. Okay, ಏನಿರುತ್ತೆ ಅಲ್ಲಿ? ಕ್ರೋಮಿಯಂ ಟ್ರೈಆಕ್ಸೈಡು
ಪಿರಿಡಿನ್ 2 ಮಾಲಿಕ್ಯೂಲ್ಸು. ಸೊ ದೇರ್ ಫಾರ್ 1:1 ರೇಷಿಯೋ CH2Cl2. ನಿಮಗೆ ಸರಿಟ್ಸ್ ರಿಯೇಜೆಂಟ್ ಅಂತ ಬರುತ್ತೆ. ಸರಿಟ್ಸ್ ರಿಯೇಜೆಂಟು ಕೊಲಿನ್ಸ್ ರಿಯೇಜೆಂಟು. ಡಿಫರೆನ್ಸ್ ಏನಂತಂದರೆ ಇಟ್ ಈಸ್ ಓನ್ಲಿ ಹ್ಯಾವಿಂಗ್ CrO3 and pyridine in the ratio 1:2. Right? Here the solvent is CH2Cl2. Is that clear? Collins reagent ಅಲ್ಲಿ solvent ಇದೆ CH2Cl2, but here we are having only CrO3 and pyridine. That is the difference between Sarit's reagent and Collins reagent. ಎರಡು mild oxidizing agent. ಸ್ಟ್ರಾಂಗ್ ಇರೋದು ಯಾವುದು? acidified and alkaline KMnO4 K2Cr2O7. ಆಮೇಲೆ Zone's reagent in the aqueous medium. ಇನ್ ದ ಆನ್ಹೈಡ್ರಸ್ ಮೀಡಿಯಮ್ ಅಥವಾ ಲೋ ಟೆಂಪ್ರೇಚರ್ ಕನ್ಸಿಡರ್ ಮಾಡಿದರೆ ಝೋನ್ಸ್ ರಿಯೇಜೆಂಟು ಕೂಡ ಮೈಲ್ಡ್ ಆಗುತ್ತೆ. ಬಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಮೆನ್ಷನ್ಡ್ ಝೋನ್ಸ್ ರಿಯೇಜೆಂಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ರೀತಿ ನೋಡ್ರಿ, ಪೆರಿಡಿನಿಯಂ ಕ್ಲೋರೋಕ್ರೋಮೇಟ್ PCC ಅಥವಾ ಇದಕ್ಕೆ ಕೋರೇಜ್ ರಿಯೇಜೆಂಟ್ ಅಂತಾರೆ. ಇದರಲ್ಲಿ ಏನಿದೆ ನೋಡ್ರಿ, ಪೆರಿಡಿನ್ ಇರುತ್ತೆ, HCl ಇರುತ್ತೆ, ಕ್ರೋಮಿಯಂ ಟ್ರೈಆಕ್ಸೈಡ್, ಆಲ್ ಇನ್ ದ ರೇಷಿಯೋ 1:1:1. PCCl ಏನಿರುತ್ತೆ, ಪೆರಿಡಿನ್ 1, chromium trioxide 1, HCl 1. Pyridine, CrO3 and HCl in the ratio 1:1:1, or pyridinium chlorochromate PCC. Pyridinium dichromate, we have a pyridinium 2 dichromate 1. Is that clear? Dichromate ion. DMSO, dimethyl sulfoxide. ಇವೆಲ್ಲ ಏನ್ರಿ, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಎಲ್ಲಿವರೆಗೂ ಮೈಲ್ಡ್ ಯೂಸ್ ಮಾಡ್ತೀರಿ ಅಲ್ಲಿವರೆಗೂ ನಿಮಗೆ ಪ್ರೈಮರಿ ಆಲ್ಕೋಹಾಲ್ನಿಂದ ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಬಟ್ ಪ್ರೈಮರಿ ಆಲ್ಕೋಹಾಲ್ನಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗೋದಿಲ್ಲ. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟು ಸೆಕೆಂಡರಿ ಆಲ್ಕೋಹಾಲ್ನಿಂದ ಕೀಟೋನ್ಗೂ ಕೊಡುತ್ತೆ, ಬಟ್ ನಾಟ್ ಫಾರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಝೋನ್ಸ್ ರಿಯೇಜೆಂಟ್ ನೋಡ್ರಿ, ಸೆಕೆಂಡರಿ ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿ ಕೀಟೋನ್ಸ್ ಕೊಡುತ್ತೆ, ಬಟ್ ಪ್ರೈಮರಿ ಆಲ್ಕೋಹಾಲ್ಸನ್ನು ಡೈರೆಕ್ಟ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಒಯ್ಯುತ್ತೆ. ಪ್ರೈಮರಿ ಆಲ್ಕೋಹಾಲ್ ವಿಲ್ ನಾಟ್ ಸ್ಟಾಪ್ ಆಟ್ ಆಲ್ಡಿಹೈಡ್. ಇಸ್ ದ್ಯಾಟ್ ಕ್ಲಿಯರ್? ಇದರ ಬಗ್ಗೆ ಮಾಹಿತಿ ಇರಬೇಕು ನಿಮಗೆಲ್ಲ. ಓಕೆ, ಇದರ ಬಗ್ಗೆ ಕ್ವಶನ್ಸ್ ಹೆಂಗೆ ಕೇಳಿದ್ದಾರೆ ನೋಡ್ರಿ. KCET 2023 CH3CH ಡಬಲ್ ಬಾಂಡ್ CH2OH. ಓಕೆ, ಅಲ್ಲಿ ಡಬಲ್ ಬಾಂಡು ಇದೆ, ಆಲ್ಕೋಹಾಲು ಇದೆ. CH3CH ಡಬಲ್ ಬಾಂಡ್ CH2OH. ಏನು ಯೂಸ್ ಮಾಡಿದಾರ? PCC, ಪೆರಿಡಿನಿಯಂ ಕ್ಲೋರೋಕ್ರೋಮೇಟ್ ಯೂಸ್ ಮಾಡಿದ್ದಾರೆ. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇರೋದ್ರಿಂದ ಇಲ್ಲಿ ಪ್ರೈಮರಿ ಆಲ್ಕೋಹಾಲನ್ನು ಮಾತ್ರ ಅದು ಆಕ್ಸಿಡೈಸ್ ಮಾಡುತ್ತೆ. ಪ್ರೈಮರಿ ಆಲ್ಕೋಹಾಲನ್ನು ಮಾತ್ರ ಅದು ಆಕ್ಸಿಡೈಸ್ ಮಾಡಿ ಏನು ಫಾರ್ಮ್ ಮಾಡಿದೆ? ಅದು ಆಲ್ಡಿಹೈಡ್ ಆಗಿದೆ. CHO ಅಂದರೆ ಆಲ್ಡಿಹೈಡ್ ಫಾರ್ಮ್ ಆಗಿದೆ. ಸೊ ಕ್ವಶನ್ ಏನು ಕೇಳಿದ್ದಾರೆ ಈಗ, ಹೈಬ್ರಿಡೈಸೇಷನ್ ಚೇಂಜ್ ಇನ್ವಾಲ್ಡ್ ಇನ್ C1 ಅಂದರೆ ಯಾವುದು? ಯಾವ ಕಾರ್ಬನ್ಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತಲ್ಲ ಅದು. ಈ C1ಗೆ ಇದು C1 ಇದು. ಓಕೆ, ಏನು ಹೈಬ್ರಿಡೈಸೇಷನ್ ಚೇಂಜ್ ಆಯಿತು ಅಂತ ಕೇಳಿದ್ದಾರೆ. ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು 4 ಸಿಗ್ಮಾ ಬಾಂಡ್ ಅಲ್ವಾ, ಅಂದರೆ ವಾಟ್ ಇಸ್ ಹೈಬ್ರಿಡೈಸೇಷನ್? sp3. ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು ಹೌ ಮೆನಿ ಸಿಗ್ಮಾ ಬಾಂಡ್? 1 ಸಿಗ್ಮಾ. ಈ ಎರಡರಲ್ಲಿ ಒಂದೇ ಸಿಗ್ಮಾ ಇರುತ್ತೆ, ಇನ್ನೊಂದು ಪೈ ಇರುತ್ತೆ. 3 ಸಿಗ್ಮಾ ಅಂದರೆ ಆಟೋಮ್ಯಾಟಿಕಲಿ ಇದು sp2. ಎಸ್ ಆರ್ ನೋ? ಚೇಂಜ್ ಇನ್ ಹೈಬ್ರಿಡೈಸೇಷನ್ ಎಲ್ಲಿಂದ ಎಲ್ಲಿಗೆ ಹೋಯಿತು? sp3ದಿಂದ sp2. ನಮ್ಮ ಆನ್ಸರ್ ಆಪ್ಷನ್ ಬಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಮತ್ತೆ ನೋಡಿ, KCET 2024 ಇದೇ ವರ್ಷ ಕೇಳಿರೋ ಕ್ವಶನ್ನು ಹೇಳಿದ್ನಲ್ಲ ನಿಮಗೆ. PCC ಅಂದರೆ ಏನು? ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಏನು ಹೇಳಿದೆ ನಾನು ನಿಮಗೆ? CrO3 ಇನ್ CHCl3? ನೋ. CrO3 ಇನ್ H2SO4? ನೋ. ಏನಿದು? ಝೋನ್ಸ್ ರಿಯೇಜೆಂಟ್ ಇದು. PCC ಅಲ್ಲ ಇದು. ಪಿರಿಡಿನಿಯಂ ಇಟ್ಸ್ ನಾಟ್ acidified potassium dichromate ಅಲ್ಲ ಇದು, ರೈಟ್? ಸೊ ಹಿಯರ್ ಎ ಕಾಂಪ್ಲೆಕ್ಸ್ ಆಫ್ ವಾಟ್? ಕ್ರೋಮಿಯಂ ಟ್ರೈಆಕ್ಸೈಡ್. ಹೇಳಿದ್ನಲ್ಲ ನಿಮಗೆ, ಕ್ರೋಮಿಯಂ ಟ್ರೈಆಕ್ಸೈಡ್, ಆಮೇಲೆ ಪೆರಿಡಿನು ಮತ್ತು HCl ಇನ್ ದ ರೇಷಿಯೋ 1:1:1. ಯಾವುದಿದು? PCC. ಸೊ ದಿಸ್ ಇಸ್ ಅವರ್ PCC. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡಿ, ಮತ್ತೆ 2023 ಅ ಬೆಟರ್ ರಿಯೇಜೆಂಟ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲನ್ನು ಓನ್ಲಿ ಅಪ್ ಟು ಆಲ್ಡಿಹೈಡ್ವರೆಗೂ. ಪ್ರೈಮರಿ ಆಲ್ಕೋಹಾಲನ್ನು ಓನ್ಲಿ ಆಲ್ಡಿಹೈಡ್ವರೆಗೂ ಅಂದರೆ ಮುಂದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನಾಗಿದೆ ಅದಲ್ಲ, ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಇಲ್ಲೇ ಸ್ಟಾಪ್ ಆಗಬೇಕಂದ್ರೆ ಐ ಹ್ಯಾವ್ ಟು ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದು ಹೇಳಿದೆ ನಾನು?
ಅಲ್ಕಲೈನ್ KMnO4 ಅಲ್ಲ, ಅಸಿಡಿಫೈಡ್ K2Cr2. CrO3 ಲೋ ಟೆಂಪರೇಚರ್ ಅಥವಾ ಆನ್ಹೈಡ್ರಸ್ ಅಂತ ಕೊಟ್ಟಿದ್ರೆ ಮಾತ್ರ ಕನ್ಸಿಡರ್ ಇಟ್ ಆಸ್ ಮೈಲ್ಡ್, ಅದರ್ವೈಸ್ ಕನ್ಸಿಡರ್ ಇಟ್ ಟು ಬಿ ಝೋನ್ಸ್ ರಿಏಜೆಂಟ್ ವಿಚ್ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. PCC ಮಾತ್ರ ನಮಗೆ ಪ್ರೈಮರಿ ಆಲ್ಕೋಹಾಲ್ನ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ, ಫರ್ದರ್ ಆಕ್ಸಿಡೇಷನ್ ಆಗೋದಿಲ್ಲ. Is that clear? Right. Electrophilic substitution reactions of phenol. ಇಲ್ಲಿ ನೋಡಿ, ಫಿನಾಲ್, ಇನ್ ದ ಫಿನಾಲ್ OH ಗ್ರೂಪ್ ಏನಿದೆ ಅಲ್ವಾ, ಅದರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವ. ಆರ್ ದೋಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ರೆಸೋನೆನ್ಸ್? ಎಸ್. ರೆಸೋನೆನ್ಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಡಬಲ್ ಸಿಂಗಲ್ ಡಬಲ್, ಡಬಲ್ ಸಿಂಗಲ್ ನೆಗೆಟಿವ್ ಚಾರ್ಜ್, ಡಬಲ್ ಸಿಂಗಲ್ ಲೋನ್ ಪೇರ್, ಡಬಲ್ ಸಿಂಗಲ್ ಪಾಸಿಟಿವ್ ಚಾರ್ಜ್, ಡಬಲ್ ಸಿಂಗಲ್ ಎಂಟಿ ಆರ್ಬಿಟಲ್, double single odd electron or a free radical. In that case there is resonance. Yes or no? Double single lone pair adavalla, so therefore these are involved in resonance. ಈ ಥರ ಎಲೆಕ್ಟ್ರಾನ್ ಶಿಫ್ಟ್ ಆಗಿಬಿಟ್ಟು ನಿಮಗೆ ಸ್ಟ್ರಕ್ಚರ್ ಏನು ಬರುತ್ತೆ, ಈಗ ನೆಗೆಟಿವ್ ಚಾರ್ಜಲ್ಲಿ ಇದು ಡಬಲ್ ಬಾಂಡ್ ಆಗುತ್ತೆ O and H. ಆಕ್ಸಿಜನ್ ಹತ್ರ 2 ಲೋನ್ ಪೇರ್ ಇತ್ತು, ಒಂದು ಲೋನ್ ಪೇರ್ ಕಳ್ಕೊಂಡು ಕೂಡಲೇ ಒಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. As a result, ಈ electron ಇಲ್ಲೇ ಬಂದು, these electrons will shift here due to resonance. So why I am writing this is, ಎಲ್ಲೆಲ್ಲಿ ನೆಗೆಟಿವ್ ಚಾರ್ಜ್ ಬರ್ತಾ ಇದೆ ನೋಡಿ. Right. So ನೆಗೆಟಿವ್ ಚಾರ್ಜ್ ಇಲ್ಲೇ ಬರುತ್ತೆ, this will shift here. As a result, double negative charge, double oxygen, hydrogen, positive charge, one lone pair. Electrons ಇಲ್ಲೇ ಬಂದ ಕೂಡಲೇ ವಾಪಸ್ ಎಲೆಕ್ಟ್ರಾನ್ಸ್ ಆಕ್ಸಿಜನ್ಗೆ ಸಿಕ್ಕ ಕೂಡಲೇ ಫೈನಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್. ಸೊ ವಾಟ್ ಡಸ್ ದಿಸ್ ಸ್ಟ್ರಕ್ಚರ್ಸ್ ಇಂಡಿಕೇಟ್? ಈ ಸ್ಟ್ರಕ್ಚರ್ ಏನು ಇಂಡಿಕೇಟ್ ಮಾಡುತ್ತೆ, ನಮಗೀಗ ಬೆನ್ಝೀನಲ್ಲಿ ಫಿನಾಲ್ನಲ್ಲಿ 5 ಸ್ಟ್ರಕ್ಚರ್ ಇದ್ದರೆ 3 ಸ್ಟ್ರಕ್ಚರ್ನಲ್ಲಿ ನೆಗೆಟಿವ್ ಚಾರ್ಜ್ ಬಂದಿದೆ ಬೆನ್ಝೀನ್ ಮೇಲೆ. ಅಂದರೆ ವಿ ಕ್ಯಾನ್ ಸೇ ಮ್ಯಾಥಮೆಟಿಕಲಿ 60% ಆಫ್ ದ ಟೈಮ್ ದೇರ್ ಈಸ್ ಅ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ಬೆನ್ಝೀನ್ ರಿಂಗ್. ಅಂದರೆ OH ಈಸ್ ಆ್ಯಕ್ಟಿವೇಟಿಂಗ್. OH ಎಲೆಕ್ಟ್ರಾನ್ಸನ್ನು ಬೆನ್ಝೀನ್ ರಿಂಗ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದೆ, ಅಂದರೆ ಬೆನ್ಝೀನ್ ರಿಂಗನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ ಟುವರ್ಡ್ಸ್ ಎಲೆಕ್ಟ್ರೋಫೈಲ್. ಬೆನ್ಝೀನಲ್ಲಿ ಎಲೆಕ್ಟ್ರಾನ್ ರಿಚ್ ಇಟ್ ಈಸ್ ಮೇಕಿಂಗ್ ಬೆನ್ಝೀನ್ ರಿಂಗ್ ಎಲೆಕ್ಟ್ರಾನ್ ರಿಚ್ ಅಂತಂದರೆ ಇಟ್ ಈಸ್ ಆ್ಯಕ್ಟಿವೇಟಿಂಗ್ ಬೆನ್ಝೀನ್. ಸೊ OH ಗ್ರೂಪ್ ಈಸ್ ಆ್ಯಕ್ಟಿವೇಟಿಂಗ್. ಎಲ್ಲೆಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡಿದೆ ನೋಡ್ರಿ, ಆರ್ಥೋ ಮತ್ತು ಪ್ಯಾರಾ. ಆರ್ಥೋ ಆ್ಯಂಡ್ ಪ್ಯಾರಾದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದ್ರಿಂದ ಈ ಫಿನಾಲ್ಗೆ ಒಂದು ನಾನು ಎಲೆಕ್ಟ್ರೋಫೈಲ್ ಒಗದೆ ಅಂದರೆ, ಎಲೆಕ್ಟ್ರೋಫೈಲ್ ಕೊಟ್ಟೆ ಅಂದರೆ ಆ ಎಲೆಕ್ಟ್ರೋಫೈಲ್ ಎಲ್ಲಿ ಹೋಗಬೇಕೀಗ? ಆರ್ಥೋ ಆ್ಯಂಡ್ ಪ್ಯಾರಾಗೆ ಹೋಗಬೇಕು. ಎಸ್ ಆರ್ ನೋ? ಬಿಕಾಸ್ ಎಲೆಕ್ಟ್ರೋಫೈಲ್ಗೆ ಬೇಕಾಗಿರೋದು ಎಲೆಕ್ಟ್ರಾನ್ಸು, ಇರುವಂಥ ಎಲೆಕ್ಟ್ರಾನ್ಸ್ ಎಲ್ಲಿದ್ದಾವೆ? ಆರ್ಥೋ ಆ್ಯಂಡ್ ಪ್ಯಾರಾಗಿದೆ. ಸೊ ಎಲೆಕ್ಟ್ರೋಫೈಲ್ ಶುಡ್ ಗೋ ಟು ಆರ್ಥೋ ಆ್ಯಂಡ್ ಪ್ಯಾರಾ. ಸೊ ದೇರ್ ಫೋರ್ ಫಿನಾಲನ್ನು ನೀವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡುವಾಗ ನಿಮ್ಮ ಎಲೆಕ್ಟ್ರೋಫೈಲ್ ಎಲ್ಲಿ ಹೋಗಬೇಕು? ಆರ್ಥೋ ಮತ್ತು ಪ್ಯಾರಾಗೆ ಹೋಗಬೇಕು. ಬಿಕಾಸ್ ಆರ್ಥೋ ಆ್ಯಂಡ್ ಪ್ಯಾರಾ ಇಸ್ ಓನ್ಲಿ ಹ್ಯಾವಿಂಗ್ ಹೈ ಎಲೆಕ್ಟ್ರಾನ್ ಡೆನ್ಸಿಟಿ. ಈಸ್ ದ್ಯಾಟ್ ಕ್ಲಿಯರ್ ಇನ್ ಸಿಂಪಲ್ ಟರ್ಮ್ಸ್? ಇಲ್ಲೇ ನೋಡಿ, ವೆರಿ ಸಿಂಪಲ್ ರಿಯಾಕ್ಷನ್ಸ್. ಫಿನಾಲ್ ವಿತ್ ಬ್ರೋಮೀನ್ ಇನ್ ವಾಟರ್. ಫಿನಾಲನ್ನು ನೀವು ವಾಟರ್ನಲ್ಲಿ ತೊಗೊಂಡ್ರೆ ಫಿನಾಲ್ ಏನಾಗುತ್ತೆ? ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಫಿನಾಕ್ಸೈಡ್ ಅಯಾನು ಫಿನಾಲ್ಗಿಂತನೂ ಜಾಸ್ತಿ ಡಿಸ್ಪರ್ಸ್ ಮಾಡುತ್ತೆ, ಬಿಕಾಸ್ ದೇರ್ ಈಸ್ ನೋ ಪಾಸಿಟಿವ್ ಚಾರ್ಜ್ ಇನ್ ದ ಫಿನಾಕ್ಸೈಡ್ ಅಯಾನ್. ಇಸ್ ದ್ಯಾಟ್ ಕ್ಲಿಯರ್? ಫಿನಾಲು ವಾಟರ್ನಲ್ಲಿ ನೀವು ತೊಗೊಂಡ್ರಿ ಅಂತಂದರೆ ಅದು ಅಯೋನೈಸ್ ಆಗಿಬಿಟ್ಟು ಏನಾಗುತ್ತೆ? ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಸೊ ಇಟ್ ವಿಲ್ ಈಸಿಲಿ increase the electron density. It will make the benzene ring more reactive. Therefore phenol anna ನೀವು ಬ್ರೋಮಿನ್ ಆ್ಯಡ್ ಮಾಡಿದಿರಿ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಸಬ್ಸ್ಟಿಟ್ಯೂಷನ್ ಎಲ್ಲ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲೂ ಆಗುತ್ತೆ. ಆವಾಗ ನಿಮಗೆ 2,4,6 ಟ್ರೈಬ್ರೋಮೋಫಿನಾಲ್ ಸಿಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಅದೇ ಫಿನಾಲನ್ನು ನೀವು ಮತ್ತೆ ಅದೇ ಬ್ರೋಮಿನ್ ಹಾಕಿದಿರಿ, ಬಟ್ ಪೋಲಾರ್ ಸಾಲ್ವೆಂಟ್ ಲೈಕ್ ವಾಟರ್ ಇಲ್ಲ, ಅಲ್ಲಿ ಕಾರ್ಬನ್ ಡೈಸಲ್ಫೈಡ್ ಸಾಲ್ವೆಂಟ್ ಹಾಕಿದಿರಿ. ಆವಾಗ ಫಿನಾಲ್ ಫಿನಾಕ್ಸೈಡ್ ಅಯಾನ್ ಆಗೋದಿಲ್ಲ. Phenol in the polar medium, it will easily ionize and increase the electron density on benzene and makes the benzene more reactive. Illi polar, water illa, so therefore phenoxide ion agodilla idu. So therefore it is less reactive irodrinda ಏನು ಮಾಡುತ್ತೆ? ಆರ್ಥೋ ಪ್ರಾಡಕ್ಟ್ ಮತ್ತು ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. In short, phenol is more reactive towards electrophilic substitution reaction in water. Phenol is less reactive compared to that. So therefore ಇಲ್ಲಿ ನಿಮಗೆ ಆರ್ಥೋ ಪ್ರಾಡಕ್ಟು ಸಿಗುತ್ತೆ, ಪ್ಯಾರಾ ಪ್ರಾಡಕ್ಟು ಸಿಗುತ್ತೆ. ಆರ್ಥೋ ಬ್ರೋಮೋಫಿನಾಲ್, ಪ್ಯಾರಾ ಬ್ರೋಮೋಫಿನಾಲ್. ನೆನಪಿಟ್ಕೋರಿ, ವಾಟರ್ ಇತ್ತಂದರೆ ಎಲ್ಲ ಕಡೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ವಾಟರ್ ಇರಲಿಲ್ಲ ಅಂತಂದರೆ ಓನ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಆಸ್ ಫಾರ್ ಆಸ್ ಬ್ರೋಮಿನೇಷನ್ ಈಸ್ ಕನ್ಸರ್ನ್ಡ್.
ಇಲ್ಲೇ ನೋಡ್ರಿ PU ಬೋರ್ಡ್ 2023 ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಕೇಳಿರುವಂಥ ಕ್ವಶನ್ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಎಕ್ಸಸ್ ಆಫ್ ಬ್ರೋಮಿನ್ ವಾಟರ್. ನೋಡ್ರಿ ಬ್ರೋಮಿನ್ ವಾಟರ್ ಅಂತ ಮೆನ್ಷನ್ ಮಾಡಿದಾರಂತಂದ್ರೆ ಯುವರ್ ಸಬ್ಸ್ಟಿಟ್ಯೂಷನ್ ಶುಡ್ ಹ್ಯಾಪನ್ ಆಟ್ ಆಲ್ ದ 3 ಪೊಸಿಷನ್. ಅಂದರೆ 2,4,6 ಟ್ರೈಬ್ರೋಮೋಫಿನಾಲ್ ಫಾರ್ಮ್ ಆಗಬೇಕು ನಿಮಗೆ. ಎಸ್ ಆರ್ ನೋ? ಫಿನಾಲನ್ನು ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದ್ದಾರೆ ಅಂದರೆ ಒಂದು ಫಿನಾಲ್ ಆಯ್ತು, ಫಿನಾಲಿಕ್ ಗ್ರೂಪ್ ಇಸ್ ಅಟ್ 1, ಇದು 2, 3, 4, 5, 6, 2,4,6 ಟ್ರೈಬ್ರೋಮೋಫಿನಾಲ್, 2,4,6 ಟ್ರೈಬ್ರೋಮೋಫಿನಾಲ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಎಸ್. ಅದೇ ಥರ ನೋಡ್ರಿ ಸಲ್ಫೋನೇಷನ್ ಮಾಡುವಾಗ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ನಿಮ್ಗೆ ಯಾವ ಗ್ರೂಪ್ ಸಿಗುತ್ತೆ? SO3 ಗ್ರೂಪ್ ಸಿಗುತ್ತೆ. SO3 ಈಸ್ ಯುವರ್ ಎಲೆಕ್ಟ್ರೋಫೈಲ್. ಪಾರ್ಷಲ್ ಪಾಸಿಟಿವ್ ಚಾರ್ಜ್ ಇರುತ್ತಲ್ವಾ ಸಲ್ಫರ್ ಟ್ರೈಆಕ್ಸೈಡ್ ಮೇಲೆ, ದ್ಯಾಟ್ ವಿಲ್ ಅಟ್ಯಾಕ್ ಆಟ್ ಆರ್ಥೋ ಆಸ್ ವೆಲ್ ಆಸ್ ಪ್ಯಾರಾ ಪೊಸಿಷನ್. ಆಸ್ ಅ ರಿಸಲ್ಟ್ ನಿಮಗೆ ಆರ್ಥೋ ಪ್ರಾಡಕ್ಟು ಸಿಗುತ್ತೆ, ಪ್ಯಾರಾ ಪ್ರಾಡಕ್ಟು ಸಿಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ವಾಟ್? ಆರ್ಥೋಫಿನಾಲ್ ಸಲ್ಫೋನಿಕ್ ಆ್ಯಸಿಡ್, ಪ್ಯಾರಾಫಿನಾಲ್ ಸಲ್ಫೋನಿಕ್ ಆ್ಯಸಿಡ್. ಬಿಕಾಸ್ priority list ಅಲ್ಲಿ SO3H comes first, this comes second. So we can also call it as 2-hydroxy benzene sulfonic acid. ಇದೇನಾಗುತ್ತೆ? 1, 2, 3, 4 ಪ್ಯಾರಾಹೈಡ್ರಾಕ್ಸಿ ಅಥವಾ 4-hydroxy benzene sulfonic acid. Is that clear? ಈ ಥರ ಬರಿಬಹುದು. Is that clear? ಇಲ್ಲಿ at low temperature ortho product is major at low temperature. Suppose temperature high iddare para product is your major, because ಇಲ್ಲಿ ಏನಿರುತ್ತೆ? there is a intramolecular hydrogen bonding ಆಗುತ್ತೆ. So at low temperature the ortho attack happens easily. ಟೆಂಪ್ರೇಚರ್ ಹೈ ಮಾಡಿದಾಗ ಇಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದ್ರೂ ಕೂಡ ದಟ್ ವಿಲ್ ಬ್ರೇಕ್ ಡೌನ್ ಆ್ಯಂಡ್ ದಟ್ ಸಲ್ಫೋನಿಲ್ ಗ್ರೂಪ್ ವಿಲ್ ಅಟ್ಯಾಕ್ ಅಟ್ ದ ಪ್ಯಾರಾ ಪೊಸಿಷನ್, ಬಿಕಾಸ್ ಪ್ಯಾರಾ ಪೊಸಿಷನಲ್ಲೂ ಎಲೆಕ್ಟ್ರಾನ್ ಡೆನ್ಸಿಟಿ ಹೈ ಇರುತ್ತೆ. ಸೊ ಅಟ್ ಹೈ ಟೆಂಪ್ರೇಚರ್ ದ ಹೈಡ್ರೋಜನ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬ್ರೇಕ್ ಆಗಿಬಿಟ್ಟು ಯು ವಿಲ್ ಬಿ ಗೆಟಿಂಗ್ ಮೇಜರ್ ಪ್ಯಾರಾ. ಅಟ್ ಲೋ ಟೆಂಪ್ರೇಚರ್ ಆರ್ಥೋ, ಅಟ್ ಹೈ ಟೆಂಪ್ರೇಚರ್ ಪ್ಯಾರಾ ಸಿಗುತ್ತೆ ನಿಮಗೆ. ಇಸ್ ದಟ್ ಕ್ಲಿಯರ್? ಸಿಮಿಲರ್ಲಿ ಗೋಯಿಂಗ್ ಫಾರ್ ನೈಟ್ರೇಷನ್, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡನ್ನು ತಗೊಂಡು ಫಿನಾಲನ್ನು ನೈಟ್ರೇಷನ್ ಮಾಡಿದರೆ ನಿಮಗೆ ಸಿಗುವಂಥ ಎಲೆಕ್ಟ್ರೋಫೈಲ್ ಯಾವುದು? ನೈಟ್ರೋನಿಯಂ ಅಯಾನ್. ನೈಟ್ರೋನಿಯಂ ಅಯಾನ್ ಗೋಯಿಂಗ್ ಟು ಆರ್ಥೋ ಆಸ್ ವೆಲ್ ಆಸ್ ಪ್ಯಾರಾ ವಿಲ್ ಗಿವ್ ಯು ಆರ್ಥೋ ನೈಟ್ರೋಫಿನಾಲ್ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್. ಇಸ್ ದ್ಯಾಟ್ ಕ್ಲಿಯರ್? ಆರ್ಥೋ ನೈಟ್ರೋಫಿನಾಲಲ್ಲಿ ಏನಿದೆ? ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ದಿಸ್ ಈಸ್ ಮೋರ್ ವೊಲಟೈಲ್. ಇದು ಇದು ಇನ್ನೊಂದು ಮಾಲಿಕ್ಯೂಲನ್ನು ಹೈಡ್ರೋಜನ್ ಬಾಂಡಿಂಗ್ನಿಂದ ಇಟ್ ಶುಡ್ ಹೋಲ್ಡ್ ದ ಅದರ್ ಮಾಲಿಕ್ಯೂಲ್ ವಿತ್ ಇಂಟರ್ ಮಾಲಿಕ್ಯುಲರ್. ಇದು ವಿದಿನ್ ದ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಇಲ್ಲಿ ಮತ್ತೊಂದು ಮಾಲಿಕ್ಯೂಲ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ದಟ್ ಈಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇಲ್ಲಿರುತ್ತೆ. ಇಟ್ ಈಸ್ ಇಂಟರ್ ಮಾಲಿಕ್ಯೂಲ್ ಇರೋದ್ರಿಂದ ಮಾಲಿಕ್ಯೂಲ್ಸ್ ಆರ್ ಅಸೋಸಿಯೇಟೆಡ್. ಸೊ ದಿಸ್ ಈಸ್ ನಾಟ್ volatile, whereas this is easily volatile. Therefore we can do the steam distillation and separate these two quantities. Is that clear? Right. Concentrated nitric acid ಏನಾದರೂ ಯೂಸ್ ಮಾಡಿದ್ರಿ ಅಂತಂದರೆ it is going to give you good amount of NO2 nitronium ion. That nitronium ion would attack at ortho, para as well as all the ortho and para positions. So you are going to get 2,4,6 trinitrophenol, also called as picric acid. ಇವೆರಡು ನೆನ್ಪಿಟ್ಕೊರಿ. ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ವಿಲ್ ಗಿವ್ ಯು ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ವಿಲ್ ಗಿವ್ ಯು 2,4,6 ಟ್ರೈನೈಟ್ರೋಫಿನಾಲ್. ಬ್ರೋಮಿನ್ ವಾಟರ್ನಲ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ 2,4,6 ಟ್ರೈಬ್ರೋಮೋಫಿನಾಲ್. ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡ್ ಅಥವಾ ಎನಿ ಅದರ್ ಆರ್ಗ್ಯಾನಿಕ್ ಸಾಲ್ವೆಂಟ್ ವುಡ್ ಗಿವ್ ಯು ಆರ್ಥೋ ಆ್ಯಂಡ್ ಪ್ಯಾರಾ ಬ್ರೋಮೋಫಿನಾಲ್. Okay, coming to what? Kolb's reaction. Kolb's reaction kuda important, they have asked you previously. In the Kolb's reaction, carbon dioxide acts as your electrophile, right? Carbon dioxide acts as your electrophile, partial negative due to electronegativity is high of oxygen, electronegativity is low of carbon. This carbon as a electrophile would attack at the ortho position. As a result, ನಿಮಗೆ ಏನು ಸಿಗುತ್ತೆ ಇಲ್ಲಿ?
ಆಸ್ ಅ ರಿಸಲ್ಟ್ ನಿಮಗೆ ಏನು ಸಿಗುತ್ತೆ ಇಲ್ಲಿ, right, at ortho position you would have COO group and here I would have O minus. ಇಲ್ಲಿ ನಾವು ಏನು ಮಾಡ್ತೀವಿ, ಮೊದಲು ಫಿನಾಲನ್ನು NaOH ಜೊತೆ ಟ್ರೀಟ್ ಮಾಡಿ ಸೋಡಿಯಂ ಫಿನಾಕ್ಸೈಡ್ ತೊಗೊಂಡಿದ್ದೀವಿ. ವೆನ್ ಯು ಪಾಸ್ ಕಾರ್ಬನ್ ಡೈಆಕ್ಸೈಡ್ at 125 degrees Celsius and 8 atmospheric pressure, ಕಾರ್ಬನ್ ಡೈಆಕ್ಸೈಡ್ ಅಟ್ಯಾಕ್ಸ್ ಆಸ್ ಅ electrophile ortho position attack ಆಗುತ್ತೆ. Then what will happen, the salt forms with COO minus. Is that clear? Whereas ಇಲ್ಲೇನು H plus ಇರುತ್ತಲ್ಲ, that will go to O minus and that forms sodium salicylate. Sodium salicylate. ಇದನ್ನು acidify ಮಾಡ್ತೀವಿ, so H plus ಇದನ್ನು acidify ಮಾಡ್ತೀವಿ, so therefore here COO minus and Na plus. ಇದನ್ನು acidify ಮಾಡಿದಾಗ COOH ಆಗುತ್ತೆ, ಫಾರ್ಮ್ ಆಗುತ್ತೆ, and that is how we are going to get salicylic acid. Simple reaction. Carbon dioxide as a electrophile attacks ortho position, right? Rearrangement takes place to give sodium salicylate, and that is going to give you, upon acidification, salicylic acid. Is that clear? Right. Going forward, Riemann-Tiemann reaction. Riemann-Tiemann reaction, ಇಲ್ಲಿ ಏನು ಮಾಡ್ತೀವಿ ನಾವು, we are going to treat ಏನು phenol. Phenol is treated with what? Chloroform. With what? NaOH in the alkaline medium. ಅದು ನಮಗೆ followed by acidification. ಏನು ಕೊಡುತ್ತೆ, ಫೈನಲಿ ಸ್ಯಾಲಿಸಿಲ್ ಆಲ್ಡಿಹೈಡ್ ಫಾರ್ಮ್ ಮಾಡುತ್ತೆ. ಏನು ಕೊಡುತ್ತೆ, ಸ್ಯಾಲಿಸಿಲ್ ಆಲ್ಡಿಹೈಡ್. ಆಲ್ಡಿಹೈಡ್ ಗ್ರೂಪ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಹಿಯರ್ ಇನ್ ದ ಫಿನಾಲ್ ವಿತ್ ಕ್ಲೋರೋಫಾರ್ಮ್ ಇನ್ NaOH ಏನು ಸಿಗ್ತಾ ಇದೆ ನಮಗೆ, ಸ್ಯಾಲಿಸಿಲ್ ಆಲ್ಡಿಹೈಡ್. ಇದರ ಐಯುಪ್ಯಾಕ್ ನೇಮ್ ಏನು, 2-hydroxy benzaldehyde. ರೈಟ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಆ್ಯಕ್ಚುಲಿ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ CHCl3 we have taken it in what, alkaline medium ಅಲ್ಲಿ ತಗೊಂಡಿರ್ತೀವಿ. there is a loss of water molecule, we are going to have CCl3. CCl3 loses a Cl minus ion, forms what, CCl2. ಇದೇನಿದು, dichlorocarbene. This dichlorocarbene, due to difference in electronegativity between carbon and chlorine, ಇದು ನಮ್ಮ ಎಲೆಕ್ಟ್ರೋಫೈಲ್ ಆಗಿ ಆಕ್ಟ್ ಆಗುತ್ತೆ. ಈಗ dichlorocarbene would act as a electrophile on what, sodium phenol ಇದೆ ಅಲ್ವಾ, with NaOH ಏನು ಫಾರ್ಮ್ ಮಾಡಿರುತ್ತೆ, ಅದು sodium phenate ಫಾರ್ಮ್ ಮಾಡಿರುತ್ತೆ. Is that clear? So now this oxygen, this carbon which is difference in electronegativity ಇರೋದ್ರಿಂದ, ಇದರ ಮೇಲೆ ಪಾಸಿಟಿವ್ ಚಾರ್ಜ್ ಡೆವಲಪ್ಡ್ ಆಗಿರೋದ್ರಿಂದ, this will act as a electrophile and attack. ಅಲ್ಲಿ ಏನಾಗುತ್ತೆ ನೋಡಿ, ಇವಾಗ ಇದರಲ್ಲಿ ಇರುವಂಥ ಎಲೆಕ್ಟ್ರಾನ್ಸು they would be coming out. So what are we getting here? We are going to have this, I will take it as phenoxide ion only. Okay, phenoxide ion only. Yes. So ಇಲ್ಲೇ ನೋಡಿ, ಈ ಎಲೆಕ್ಟ್ರಾನ್ಸ್ ಇಲ್ಲೇ ಬಂದ ಕೂಡಲೇ ಅದನ್ನು ಯೂಸ್ ಮಾಡಿಕೊಂಡು carbon will form a bond. It is still having 2 lone pair of electron. ಇಲ್ಲಿ ಏನಿತ್ತು, as usual hydrogen ಇತ್ತು. Yes or no? So now next what will happen? ಇಲ್ಲೇ ನೋಡಿ, these electrons would be shifting towards the benzene, whereas H plus would form a bond with carbon. ಅವಾಗ ಏನಾಗುತ್ತೆ, ಡಬಲ್ 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 CH Cl and Cl. We have O minus. Is that clear? ಇದನ್ನು ನಾವೇನು ಮಾಡ್ತೀವಿ, 2Cl, 2 chlorines in the basic medium, 2 hydroxides replace the 2 Cls. So what are we going to have? We are going to have O minus CH and a diol. Diols undergo dehydration. Diols undergo dehydration. They will undergo loss of water molecule. ಅವಾಗ ಏನು ಫಾರ್ಮ್ ಆಗುತ್ತೆ, we are going to have O minus, ಇಲ್ಲಿ ಏನು ಬರುತ್ತೆ ಅವಾಗ, CHO. Is that clear? Right? This is followed by what? Acidification. So H plus would come here, or ಅದನ್ನು sodium phenate ನೀವು ಮೊದಲಿಂದ ONA ಅಂತ ತೊಗೊಂಡ್ರು ಬರುತ್ತೆ. So we are going to have OH, CHO. This is what is a benzaldehyde. Is that clear? ಸೊ ನಿಮಗೆ ಅರ್ಥ ಆದರೆ ಇದೆಲ್ಲ ಬರೀರಿ. ಅರ್ಥ ಮಿನಿಮಮ್ ಏನು ಅರ್ಥ ಮಾಡ್ಕೋಬೇಕಂದ್ರೆ, chloroform in alkaline medium will develop dichlorocarbene is your electrophile in Riemann-Tiemann reaction. Number 1.
Number 2, phenol is treated with chloroform in basic medium. First it gives you sodium salicylate. New exam alli you can also write only this much. Exam alli you can only write this much. Is nodi OH with the chloroform in alkaline medium, right? ಏನು ಸಿಗುತ್ತೆ ನಿಮಗೆ? Sodium salicylate subjected to acidification, salicylaldehyde. ಇಷ್ಟು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ. Is that clear? Phenol will give sodium salicylate. This will give you salicylaldehyde. Okay, remember ಇದರಲ್ಲಿ dichlorocarbon. Dichlorocarbon is your electrophile. ಇಷ್ಟು ನೆನಪಿರಲಿ. ರೈಟ್, ಇನ್ ಡೀಟೇಲ್ ನಿಮಗೆ ಇಷ್ಟು ಗೊತ್ತಿದ್ರೆ ಒಳ್ಳೆಯದು. Is that clear? So this is Riemann-Tiemann reaction. Next is reaction with zinc dust. Phenol is treated with zinc. Phenol is treated with zinc. So ಇಲ್ಲಿ ಏನಾಗುತ್ತೆ? Actually zinc would take up the oxygen and undergo oxidation, and phenol would undergo reduction to give me what? Benzene. ಏನು ಫಾರ್ಮ್ ಆಗುತ್ತೆ ಇಲ್ಲಿ? Phenol treated with zinc dust, where zinc undergoes oxidation and phenol undergoes reduction. ಯಾವ ರಿಯಾಕ್ಷನ್ ಇದು? It is a reduction of phenol. Reduction of phenol to form benzene and zinc oxide. So what exactly happens here? This is your phenol. ನೀವೇನು ಯೂಸ್ ಮಾಡಿದ್ದೀರಿ? zinc. The zinc which is having 2 outermost electron, ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಕೊಡುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಆಕ್ಸಿಜನ್ ಕೊಡುತ್ತೆ. ಆವಾಗ ಅದು Zn+2 ಆಗಿ ಆಕ್ಸಿಜನ್ ಜೊತೆ ಸೇರಿ ಇಟ್ ಬಿಕಮ್ಸ್ ZnO, ವೇರ್ ಆಕ್ಸಿಜನ್ ವುಡ್ ಬಿ ಆಲ್ಸೋ ಟೇಕಿಂಗ್ ಅಪ್ ಅ ಎಲೆಕ್ಟ್ರಾನ್ ಫ್ರಾಮ್ ಏರ್. ಫಿನೈಲ್ ಫ್ರೀ ರಾಡಿಕಲ್ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಜಿಂಕ್ನಿಂದ ಒಂದು ಎಲೆಕ್ಟ್ರಾನ್ ತೊಗೊಂಡು ಹೈಡ್ರೋಜನ್ ಫ್ರೀ ರಾಡಿಕಲ್ ಆಗಿರುತ್ತೆ. ಆ ಹೈಡ್ರೋಜನ್ ಫ್ರೀ ರಾಡಿಕಲು ಫಿನೈಲ್ ಫ್ರೀ ರಾಡಿಕಲ್ ಸೇರಿ ನಿಮಗೆ ಫೈನಲಿ ಬೆನ್ಝೀನ್ ಸಿಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? If you know it, good. Phenol with zinc undergoes reduction to give me benzene. Plus zinc oxide is formed. ಅಥವಾ ಇಷ್ಟು ಬರೆದ್ರು ಫೈನ್. ಎಕ್ಸಾಮಲ್ಲಿ ಏನು ಕೇಳಿದಾರೆ ನೋಡ್ರಿ, ಕಂಪ್ಲೀಟ್ ದ ರಿಯಾಕ್ಷನ್. ಫಿನಾಲನ್ನು ಜಿಂಕ್ ಜೊತೆ ಟ್ರೀಟ್ ಮಾಡಿದಾಗ ಜಿಂಕ್ ಆಕ್ಸೈಡ್ ಆಗುತ್ತೆ, ಅದರ ಜೊತೆ ಮತ್ತೇನಿತ್ತು, ಏನಿರುತ್ತೆ, ಅದರ ಜೊತೆ ಬೆನ್ಝೀನ್ ಇರುತ್ತೆ, ಅಷ್ಟೇ. PUO 2024 ಕೇಳಿರೋಂಥ ಕ್ವೆಶನ್. ಓಕೆ, ಆಕ್ಸಿಡೇಷನ್. Phenol can be subjected to oxidation. Phenol can be subjected to oxidation by chromium trioxide ತಗೋಬಹುದು, ಅಥವಾ acidified sodium dichromate, ಅಥವಾ acidified potassium dichromate. ಓಕೆ, ಇಲ್ಲಿ ನಿಮ್ಗೆ ಏನು ಸಿಗುತ್ತೆ? You are going to get conjugated diketone. ಇದಕ್ಕೇನಂತಾರ? benzoquinone, parabenzoquinone ಅಥವಾ 1,4-benzoquinone. Phenol is oxidized. Phenol is oxidized by the oxidizing agents like this, and that gives you conjugated diketone. This is ketonic, conjugated. 2 ketone, ಇದುವೇ 2 ketone groups ಇರೋದ್ರಿಂದ we can call it as conjugated diketone. ಅಥವಾ benzoquinone, para to each other, ಅಥವಾ 1,4-benzoquinone. Is that clear? Right. ಇಲ್ಲೇ ನೋಡಿ, ಕಪಲಿಂಗ್ ರಿಯಾಕ್ಷನ್ಸ್ ಅಲ್ಲಿ ಏನು ತೊಗೊಂಡಿದ್ವಿ? ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್. ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್ ಹೆಂಗೆ ಬಂತು ನಿಮಗಿದು? ವಿ ಹ್ಯಾವ್ ಡನ್ ಇಟ್. ವಿ ಹ್ಯಾವ್ ಟ್ರೀಟೆಡ್ aniline with sodium nitrite in 0 to 5 degree ಕಂಡೀಷನ್. ಅಲ್ಲಿ ಏನಾಗುತ್ತೆ? ಡಯಾಜೋಟೈಸೇಷನ್ ಆಗಿಬಿಟ್ಟು ಬೆನ್ಝೀನ್ ಡಯಾಜೋನಿಯಂ ಕ್ಲೋರೈಡ್ ಫಾರ್ಮ್ ಆಗಿರುತ್ತೆ. ಅದನ್ನು ಫಿನಾಲ್ ಜೊತೆ ನಾವು ಟ್ರೀಟ್ ಮಾಡ್ತೀವಿ. ಇನ್ನು ಫಿನಾಲ್ ವಿ ಆರ್ ಹ್ಯಾವಿಂಗ್ ಹೈಡ್ರೋಜನ್ ಹಿಯರ್. ದ್ಯಾಟ್ HCl minus and H would remain out as HCl. ಆವಾಗ ಇದು ಡಯಾಜೋನಿಯಂ ಗ್ರೂಪ್ ವುಡ್ ಆಕ್ಟ್ ಆಸ್ ಅ ಎಲೆಕ್ಟ್ರೋಫೈಲ್. ಇಲ್ಲೇನಿರುತ್ತೆ? ಫಿನಾಲ್ ಇಟ್ ಇಸ್ ಆಕ್ಟಿವೇಟಿಂಗ್ ಅಲ್ವಾ, ಇಟ್ ವಿಲ್ ಆಕ್ಟಿವೇಟ್ ಅಟ್ ದ ಪ್ಯಾರಾ ಪೊಸಿಷನ್. ಸೊ ಡಯಾಜೋನಿಯಂ ಗ್ರೂಪ್ ಪ್ಯಾರಾ ಪೊಸಿಷನ್ ಬರುತ್ತೆ. So diazonium group is acting as a electrophile and it is going to be substituted at the para position.
Is that clear? So para position ನಮಗೆ diazo group ಬರುತ್ತೆ. Is that clear? Right. So this is how coupling reaction ಅಂದರೆ diazonium as well as phenol ಎರಡು ಸೇರಿ couple ಆಗಿರೋದು. So what are we getting now? Para. At the para position there is hydroxy. Para hydroxy azobenzene. Para hydroxy azobenzene. Azo group ಅಂತಂದ್ರೆ N double bond N group ಏನಿದೆ ಅಲ್ವಾ in between, that is called azo. Is that clear? Right. So and in amines chapter ಇನ್ನೂ ಡೀಟೇಲ್ ಆಗಿದೆ ಇದು, ಬಟ್ ರೈಟ್ ನಾವು ಯು ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಡಯಾಸೋನಿಯಂ ಕ್ಲೋರೈಡ್ ಫಿನಾಲ್ ಇರಬಹುದು ಅಥವಾ ಅನಿಲೀನ್ ಇರಬಹುದು. ಸೊ ಎರಡರದ್ದು ಜೊತೆ ಏನಾಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್ ಆಗಿಬಿಟ್ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿಬಿಟ್ಟು ನಿಮಗೆ ಡೈಅಜೋ ಕಂಪೌಂಡ್ಸ್ ಅಜೋ ಕಂಪೌಂಡ್ ಸಿಗುತ್ತೆ. ಇಲ್ಲಿ ನೋಡಿ, ಇದರ ಮೇಲೆ ನಿಮಗೆ KCD 2024 ಅಲ್ಲಿ ಒಂದು ಕ್ವಶನ್ ಇದೆ. ಅನಿಲೀನ್ ಅನ್ನ ಸೋಡಿಯಂ ನೈಟ್ರೈಟ್ ಇನ್ ಡೈಲ್ಯೂಟ್ HCl ಫಾರ್ಮ್ ಮಾಡಿದರೆ P ಬರುತ್ತೆ. ದೆನ್ ವಾಟ್ ಈಸ್ ಯುವರ್ P ಹಿಯರ್? ಅನಿಲೀನ್ ಅನ್ನ ಸೋಡಿಯಂ ನೈಟ್ರೈಟ್ ಇನ್ ಡೈಲ್ಯೂಟ್ HCl ಅಂದರೆ ಏನದು? ಡೈಅಜೋಡೈಜೇಷನ್. ಅದು ಡೈಅಜೋಡೈಜೇಷನ್ ಅಂದರೆ ಏನು? ನಥಿಂಗ್ ಬಟ್ ಡಯಾಸೋನಿಯಂ ಕ್ಲೋರೈಡ್ ಫಾರ್ಮ್ ಆಯಿತು. ಇದು ನಿಮ್ಮ P. ಇದನ್ನು ಏನು ಮಾಡಿದಾರ? ಇನ್ ಪ್ರೆಸೆನ್ಸ್ ಆಫ್ ಫಿನಾಲ್ ಇನ್ ಬೇಸಿಕ್ ಮೀಡಿಯಮ್ ಇಫ್ ಯು ಟ್ರೀಟ್ ಇಟ್ ಏನಾಗಿದೆ ಹೇಳಿ, ಇಲ್ಲಿ HCl ಎಲಿಮಿನೇಟ್ ಆಗಿಬಿಟ್ಟು N2+. Just now we had discussed this. Yes or no? So what is your answer? Para-hydroxy azobenzene. Yes or no? Para-hydroxy azobenzene is your product. Is that clear, students? Right. Distinction between primary, secondary and tertiary alcohol. How do you distinguish between primary, secondary and tertiary alcohol? I have told you, no, ಯಾವ alcohols ನಾವು easily oxidization ಮಾಡಬಹುದು. Which alcohols are easily oxidized? Primary, secondary or tertiary? As far as oxidation is concerned, it is the tertiary alcohol. Next notice, students. Distinction between primary, secondary and tertiary alcohols. Primary, secondary ಮತ್ತು tertiary alcohols ಅನ್ನು ಯಾವ ಥರ ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು? How do we differentiate between them? By making certain tests. ಒಂದು ಆಕ್ಸಿಡೇಷನ್ ಮಾಡ್ಬೋದು, ರೈಟ್? ಐ ಹ್ಯಾವ್ ಸೀನ್, ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಡ್ಯೂರಿಂಗ್ ಆಕ್ಸಿಡೇಷನ್ ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆಸ್ ವೆಲ್ ಆಸ್ O and H ಈಸ್ ಕ್ಲೀವ್ಡ್. ಓಕೆ, ಸೊ ದಿಸ್ ಕೈಂಡ್ ಆಫ್ ಕ್ಲೀವೇಜ್ ಈಸಿಲಿ ಹ್ಯಾಪನ್ಸ್ ಯಾವುದರಲ್ಲಿ? ಪ್ರೈಮರಿ ಆಲ್ಕೋಹಾಲ್ ಇತ್ತಂದರೆ. ಇಸ್ ದಟ್ ಕ್ಲಿಯರ್? ಅದು ಸೆಕೆಂಡರಿ ಆಲ್ಕೋಹಾಲ್ ಆಗಿತ್ತಪ್ಪ ಅಂತಂದರೆ, ರೈಟ್, ಇಟ್ ಈಸ್ ಡಿಫಿಕಲ್ಟ್. ಟರ್ಷರಿ ಆಲ್ಕೋಹಾಲ್ ಆಗಿದ್ದರೆ ಇಟ್ ಈಸ್ ಸ್ಟಿಲ್ ಡಿಫಿಕಲ್ಟ್, ಬಿಕಾಸ್ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ಬಾಂಡೇ ಇಲ್ಲ. ಸೊ ದೇರ್ ಫೋರ್ ಬೇಸ್ಡ್ ಆನ್ ಎಷ್ಟು ಈಸಿಲಿ ಆಕ್ಸಿಡೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಟರ್ಷರಿ ಆಲ್ಕೋಹಾಲು ಅಥವಾ ಪ್ರೈಮರಿ ಆಲ್ಕೋಹಾಲು ಅಥವಾ ಸೆಕೆಂಡರಿ ಆಲ್ಕೋಹಾಲು ನಾವು ಹೇಳ್ಬೋದು. Is that clear? So this is ease of oxidation of alcohol decreases from primary alcohol to secondary alcohol to tertiary alcohol. ಈ ಥರ ನಾವು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲನ್ನು ಡಿಫ್ರೆನ್ಷಿಯೇಟ್ ಮಾಡಬಹುದು. ಸಿಮಿಲರ್ಲಿ ಆಕ್ಷನ್ ಆಫ್ ಹೀಟೆಡ್ ಕಾಪರ್, ಇಲ್ಲೇ ನೋಡಿ, if we are having a primary alcohol, ಒಂದು primary alcohol ಅನ್ನು heated copper, ಇದು one of the important reaction. ಒಂದು primary alcohol like ethyl alcohol with copper heated to about 300 degrees Celsius or 573 Kelvin, ಏನಾಗುತ್ತೆ? It is undergoing dehydrogenation. There is a loss of hydrogen. ಅವಾಗ if you start with ethyl alcohol, ನಿಮಗೆ ಸಿಗೋದೇನು? ಅಸೆಟಾಲ್ಡಿಹೈಡ್ ಸಿಗುತ್ತೆ. ಏನು ಸಿಗುತ್ತೆ? ಅಸೆಟಾಲ್ಡಿಹೈಡ್. ಸಿಮಿಲರ್ಲಿ ನೀವು ಒಂದು ಸೆಕೆಂಡರಿ ಆಲ್ಕೋಹಾಲ್ ಲೈಕ್ ಐಸೋಪ್ರೋಪೈಲ್ ಆಲ್ಕೋಹಾಲ್ ಇದನ್ನು ನೀವು ವಿತ್ ಕಾಪರ್, ವೇಪರ್ಸ್ ಆಫ್ ಕಾಪರ್ ಇಫ್ ಪಾಸ್ಡ್ ಆಟ್ 300 ಡಿಗ್ರಿ ಸೆಲ್ಸಿಯಸ್, ಇಲ್ಲಿ ಏನು ಸಿಗುತ್ತೆ ನಿಮಗೆ? ಯು ಆರ್ ಗೋಯಿಂಗ್ ಟು ಗೆಟ್ ಕೀಟೋನ್ ವಿತ್ ದ ಲಾಸ್ ಆಫ್ ಹೈಡ್ರೋಜನ್. ಅರ್ಥ ಆಯ್ತಾ? ರೈಟ್.
ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ಅಸಿಟೋನ್. ಅರ್ಥ ಆಯ್ತಾ? ಈಗ ಇವೆರಡರಲ್ಲೂ ನಿಮಗೆ ಏನಾಯಿತು? ಡಿಹೈಡ್ರೋಜಿನೇಷನ್ ಆಯಿತು. ಡಿಹೈಡ್ರೋಜಿನೇಷನ್ ಅಥವಾ ಲಾಸ್ ಆಫ್ ಹೈಡ್ರೋಜನ್, ಲಾಸ್ ಆಫ್ ಹೈಡ್ರೋಜನ್ ವಿತ್ ದ ಹೀಟೆಡ್ ಕಾಪರ್. ಬಟ್ ದ ಸೇಮ್ ರಿಯಾಕ್ಷನ್ ನೀವು ಟರ್ಷರಿ ಆಲ್ಕೋಹಾಲಲ್ಲಿ ಮಾಡಿದಿರಿ ಅಂದರೆ, ಫಾರ್ ಎಕ್ಸಾಂಪಲ್ ಟರ್ಷರಿ ಆಲ್ಕೋಹಾಲ್ ಲೈಕ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ವಿತ್ ಕಾಪರ್ catalyst, ವಿತ್ ಕಾಪರ್ ವೇಪರ್ಸ್ at 300 ಡಿಗ್ರಿ ಸೆಲ್ಸಿಯಸ್ or 573 ಕೆಲ್ವಿನ್ ಪಾಸ್ ಮಾಡಿದ್ರಿ ಅಂದರೆ ಇದು ಡಿಹೈಡ್ರೋಜಿನೇಷನ್ ಆಗೋದಿಲ್ಲ. ಟರ್ಷರಿ ಆಲ್ಕೋಹಾಲ್ಸ್ ವುಡ್ ಅಂಡರ್ಗೋ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಆಗಿ ಲೈಕ್ ಅಲ್ಫಾ ಕಾರ್ಬನ್ನಿಂದ OH ಹೋಗಿ ಬೀಟಾ ಕಾರ್ಬನ್ನಿಂದ H ಹೋದರೆ ನನಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ದಿಂದ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್? ಐಸೋಬ್ಯೂಟಿಲಿನ್ ಫಾರ್ಮ್ ಆಗುತ್ತೆ ಅಥವಾ 2-methyl propene ಫಾರ್ಮ್ ಆಗುತ್ತೆ. ವೆರಾಸ್ ಹಿಯರ್ ಡಿಹೈಡ್ರೇಷನ್ ಆಗುತ್ತೆ. ಈ ಎರಡು ಪ್ರೈಮರಿ ಮತ್ತು ಸೆಕೆಂಡ್ರಿ ಆಲ್ಕೋಹಾಲ್ಸಲ್ಲಿ ಡಿಹೈಡ್ರೋಜಿನೇಷನ್ ಆಗುತ್ತೆ. ಬೇಸ್ಡ್ ಆನ್ ನಮಗೆ ಫೈನಲಿ ಏನು ಬರುತ್ತೆ ಅನ್ನೋದ್ರ ಮೇಲೆ ಯಾವ ಆಲ್ಕೋಹಾಲ್ ಇದೆ ಅಂತ ನಾವು ಫಿಗರ್ ಔಟ್ ಮಾಡ್ಬೋದು. ನಮಗೆ ಒಂದು ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಈಗ ಪ್ರೈಮರಿನೋ ಸೆಕೆಂಡ್ರಿನೋ ಟರ್ಷರಿ ಗೊತ್ತಿಲ್ಲ. ಹೀಟಿಂಗ್ ವಿತ್ ಕಾಪರ್ ನನಗೇನಾದರೂ ಅಲ್ಡಿಹೈಡ್ ಬಂದರೆ ಅದು ಪ್ರೈಮರಿ ಆಲ್ಕೋಹಾಲ್. ಹೀಟಿಂಗ್ ವಿತ್ ಕಾಪರ್ ನನಗೆ ಕೀಟೋನ್ ಬಂದರೆ ಅದು ಸೆಕೆಂಡ್ರಿ ಆಲ್ಕೋಹಾಲ್. ಹೀಟಿಂಗ್ ವಿತ್ ಕಾಪರ್ ಡಿಹೈಡ್ರೇಷನ್ ಆಗಿ ಅಲ್ಕೀನ್ ಬಂದರೆ ಅದು ನನಗೆ ಟರ್ಷರಿ ಆಲ್ಕೋಹಾಲ್. ದಿಸ್ ಈಸ್ ಹೌ ನಾವು ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಆಲ್ಕೋಹಾಲನ್ನು ಹೀಟೆಡ್ ಕಾಪರ್ನಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡಬಹುದು. ಲಾಸ್ಟ್ ಇಯರ್ 2023ಯಲ್ಲಿ ಇದರ ಮೇಲೆ ಕ್ವಶನ್ ಕೇಳಿರೋದು ನೋಡ್ರಿ. ಹೌ ಡಸ್ ಈಥೈಲ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಕಾಪರ್ at 573 ಕೆಲ್ವಿನ್? ಸೇಮ್. Ethyl alcohol is what? CH3CH2OH with copper at 573 Kelvin or 300 degrees Celsius. ಏನು ಕೊಡುತ್ತೆ? CH2 double bond CH2 sorry not alkene, CH3 CHO. It is not undergoing, it is not tertiary alcohol, ಇದು primary alcohol ಅಲ್ವಾ? Right. ಸೊ ದಿಸ್ ಇಸ್ ಹೌ ನನಗೇನು ಸಿಗುತ್ತೆ? ಇಲ್ಲಿ ಅಸೆಟಾಲ್ಡಿಹೈಡ್ ಸಿಗುತ್ತೆ. ಎಸ್ ಆರ್ ನೋ? ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಈಥೈಲ್ ಆಲ್ಕೋಹಾಲ್ ವಿತ್ ಕಾಪರ್ 300 ಡಿಗ್ರಿ ಸೆಲ್ಸಿಯಸ್ ಆರ್ 573 ಕೆಲ್ವಿನ್ ಅಂಡರ್ಗೋಸ್ ಡಿಹೈಡ್ರೋಜಿನೇಷನ್ ಟು ಗಿವ್ ಮಿ ಅಸೆಟಾಲ್ಡಿಹೈಡ್. ಇಷ್ಟು ಬರೆದ್ರೆ ಸಾಕು. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಮತ್ತೆ ನೋಡಿ, ಟೆಸ್ಟ್ ಫಾರ್ ಡಿಫ್ರೆನ್ಸಿಯೇಷನ್ ಇದೆ ಮತ್ತೊಂದು, ವಿಕ್ಟರ್ ಮೇಯರ್ಸ್ ಟೆಸ್ಟ್ ಅಂತ. ವಿಕ್ಟರ್ ಮೇಯರ್ಸ್ ಟೆಸ್ಟ್ ಇಲ್ಲೇ ನೋಡಿ, ಪ್ರೈಮರಿ ಆಲ್ಕೋಹಾಲ್ ಇದೆ RCH2OH ಅಂದರೆ, RCHCr, RCHR ಅಂದರೆ ಇದು ಸೆಕೆಂಡ್ರಿ ಆಲ್ಕೋಹಾಲ್, ಇದು ಟರ್ಷರಿ ಆಲ್ಕೋಹಾಲ್ ಇದೆ. ಫಸ್ಟ್ ವಾಟ್ ವಿ ವಿಲ್ ಡೂ, ಇದನ್ನು ಫಾಸ್ಫರಸ್, ರೆಡ್ ಫಾಸ್ಫರಸ್ ವಿತ್ ಅಯೋಡಿನೇಷನ್ ಮಾಡ್ತೀವಿ. ವೇರ್ ಆಲ್ಕೋಹಾಲ್ ಈಸ್ ಕನ್ವರ್ಟೆಡ್ ಟು alkyl iodide. Then it is treated with silver nitrate, where it is going to form nitroalkane. ಇದನ್ನು ನೈಟ್ರಸ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ನೈಟ್ರಾಲಿಕ್ ಆ್ಯಸಿಡ್ ಕಂಪೌಂಡ್ ಇಲ್ಲಿ ಸಿಗುತ್ತೆ, ನೈಟ್ರಾಲಿಕ್ ಆ್ಯಸಿಡ್. ವೆರಾಸ್ ಹಿಯರ್ ಸಿಡೋನೈಟ್ರಾಲ್. ವೆರಾಸ್ ಇಲ್ಲಿ ಹೈಡ್ರೋಜನ್ ಇಲ್ಲದೆ ಇರೋದ್ರಿಂದ ಇದು ನೈಟ್ರಸ್ ಆ್ಯಸಿಡ್ ಜೊತೆ ರಿಯಾಕ್ಷನ್ನೇ ಆಗೋದಿಲ್ಲ. ಈ ನೈಟ್ರಾಲಿಕ್ ಆ್ಯಸಿಡ್ ಪ್ರೈಮರಿ ಆಲ್ಕೋಹಾಲ್ನಿಂದ ಏನು ಬಂದಿರುತ್ತಲ್ಲ, ದಟ್ ಈಸ್ ಇನ್ ಬೇಸ್ ನನಗೆ ಬ್ಲಡ್ ರೆಡ್ ಕಲರ್ ಕೊಡುತ್ತೆ. ಕಲರ್ ನೆನ್ಪಿಟ್ಕೊಳ್ಳೋದು ಅಷ್ಟೇ. ಇಲ್ಲಿ ಬ್ಲೂ ಕಲರ್ ಕೊಡುತ್ತೆ ಸೆಕೆಂಡ್ರಿ ಆಲ್ಕೋಹಾಲಲ್ಲಿ, ಇಲ್ಲಿ ಕಲರ್ಲೆಸ್ ಆಗಿರುತ್ತೆ. ಸೊ ವಿಕ್ಟರ್ ಮೇಯರ್ಸ್ ಟೆಸ್ಟಲ್ಲಿ ಪ್ರೈಮರಿ ಆಲ್ಕೋಹಾಲ್ ವಿಲ್ ಗಿವ್ ಯು ವಾಟ್ ಕಲರ್, ವಿಕ್ಟರ್ ಮೇಯರ್ಸ್ ಟೆಸ್ಟಲ್ಲಿ ಸೆಕೆಂಡ್ರಿ ಆಲ್ಕೋಹಾಲ್ ವಿಲ್ ಗಿವ್ ಯು ವಾಟ್ ಕಲರ್. ಸೊ ಇಟ್ಸ್ ಬ್ಲಡ್ ರೆಡ್, ಬ್ಲೂ ಆ್ಯಂಡ್ ಕಲರ್ಲೆಸ್. ಇಸ್ ದ್ಯಾಟ್ ಕ್ಲಿಯರ್? ಸಿಂಪ್ಲಿ ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್, ಮೂರನ್ನು ಇಫ್ ವಿಕ್ಟರ್ ಮೇಯರ್ಸ್ ಟೆಸ್ಟ್ಗೆ ಇಫ್ ಯು ಸಬ್ಜೆಕ್ಟ್ ದೆಮ್, ಸೊ ಇಲ್ಲಿಂದ ನಮಗೇನು ಸಿಗ್ತಾ ಇದೆ? ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಲಡ್ ರೆಡ್ ಕಲರ್. ಫ್ರಾಮ್ ಸೆಕೆಂಡರಿ ಆಲ್ಕೋಹಾಲ್ ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಲೂ ಕಲರ್, ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಕಲರ್ಲೆಸ್. ಓಕೆ, ವಿಕ್ಟರ್ ಮೇಯರ್ಸ್ ಟೆಸ್ಟ್ ಮಾಡುವಾಗ ಏನು ಮಾಡ್ತೀರಿ, ವಾಟ್ ಆರ್ ದ ಸ್ಟೆಪ್ಸ್ ಅಂತಾನು ಕೇಳ್ಬೋದು. ರೈಟ್, ಯು ಆರ್ ಗೋಯಿಂಗ್ ಟು ಆ್ಯಡ್ iodination, nitration, then with nitrous acid. Is that clear? Phosphorus with red phosphorus with iodine, and then silver nitrate, and then we are going to have nitrous acid. These are the three steps. Is that clear?
based on the color of the last compound what we are going to, last solution what we are going to get, ಪ್ರೈಮರಿನೋ ಸೆಕೆಂಡರಿನೋ ಟರ್ಷರಿನೋ ಅಂತ ಹೇಳಬಹುದು. ನೆಕ್ಸ್ಟ್ ಅಲ್ಕೋಹಾಲ್ಸನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥ ಟೆಸ್ಟ್ ಯಾವುದು? ಲುಕ್ಯಾಸ್ ಟೆಸ್ಟ್. ಲುಕ್ಯಾಸ್ ಟೆಸ್ಟ್ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೇನು ಗೊತ್ತಿರಬೇಕು ಇಲ್ಲಿ? ಲುಕ್ಯಾಸ್ ರಿಏಜೆಂಟ್ ಗೊತ್ತಿರಬೇಕು. ವಾಟ್ ಈಸ್ ದ ಲುಕ್ಯಾಸ್ ರಿಏಜೆಂಟ್? ಲುಕ್ಯಾಸ್ ರಿಏಜೆಂಟ್ ಈಸ್ ನಥಿಂಗ್ ಬಟ್ ವಾಟ್? ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl. ಇದು ಲುಕ್ಯಾಸ್ ರಿಏಜೆಂಟ್. ಇದು ಪ್ರೈಮರಿ ಆಲ್ಕೋಹಾಲ್, ಇದು ಸೆಕೆಂಡರಿ ಆಲ್ಕೋಹಾಲ್ ಮತ್ತು ಟರ್ಷರಿ ಆಲ್ಕೋಹಾಲಲ್ಲಿ how does it react? Right? Tertiary alcohol with Lucas reagent ನಮಗೇನು ಕೊಡುತ್ತೆ? ಇಮಿಡಿಯೇಟ್ ಟರ್ಬಿಡಿಟಿ ಬರುತ್ತೆ. ಇಮಿಡಿಯೇಟ್ ಟರ್ಬಿಡಿಟಿ. ಎವ್ರಿಥಿಂಗ್ ಇನ್ ಡೀಟೇಲ್ ನಾವು alkyl halides ಅಲ್ಲಿ ಕಲ್ತಿದ್ದೀವಿ. ಜಸ್ಟ್ ಐ ಆಮ್ ಟೆಲಿಂಗ್ ಯು ಇನ್ ಶಾರ್ಟ್. Lucas reagent, we are going to get turbidity in 5 minutes ಅಥವಾ slowly. Turbidity appears slowly. Primary alcohols with Lucas reagent, altogether the reaction takes place according to stability of carbocation. Tertiary alcohols are more reactive as they form more stable carbocation. Therefore, tertiary alcohols are more reactive. Primary alcohols, no turbidity at room temperature. No turbidity at room temperature. Andre the reaction would be very very slow here. So ಅದು ಲುಕ್ಯಾಸ್ ರಿಯೇಜೆಂಟ್ ಜೊತೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಆಲ್ಕೋಹಾಲ್ ಪ್ರೈಮರಿನೋ ಸೆಕೆಂಡರಿನೋ ಟರ್ಷರಿನೋ ಅಂತ ಹೇಳ್ಬೋದು. ಒಂದು ಆಲ್ಕೋಹಾಲ್ ಕೊಟ್ಟಿದ್ದಾರೆ, ಅದು ಲುಕ್ಯಾಸ್ ರಿಯೇಜೆಂಟ್ ಜೊತೆ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಿ ಟರ್ಬಿಡಿಟಿ ಕೊಟ್ಟರೆ ಹಲೈಡ್ ಫಾರ್ಮ್ ಆದರೆ ದಟ್ ಈಸ್ ಯು ಹ್ಯಾವ್ ಸ್ಟಾರ್ಟೆಡ್ ವಿತ್ ಟರ್ಷರಿ ಆಲ್ಕೋಹಾಲ್. ಅದರ್ವೈಸ್ very slow, the reaction does not, I mean the turbidity does not appear in the room temperature. Turbidity ne barlilla, precipitate nimage barle illa halides antandre it is primary. You are getting it after some slowly, after some few minutes, that is secondary alcohol. ಅರ್ಥ ಆಯ್ತಾ? ಸೊ ಯಾವ ಆಲ್ಕೋಹಾಲು ಲುಕ್ಯಾಸ್ ರಿಯೇಜೆಂಟ್ ಜೊತೆ ಹೆಂಗೆ ರಿಯಾಕ್ಟ್ ಆಗಿ ಹೌ ಡಸ್ ಇಟ್ ಫಾರ್ಮ್ ಟರ್ಬಿಡಿಟಿ, ಬೇಸ್ಡ್ ಆನ್ ದ್ಯಾಟ್ ನಾವು ಆಲ್ಕೋಹಾಲ್ ಯಾವುದಂತ ನಾವು ಹೇಳಬಹುದು. ಇಲ್ಲೇ ನೋಡಿ, ಲುಕ್ಯಾಸ್ ರಿಯೇಜೆಂಟ್ ಮೇಲೆ PU Board 2023 as well as 2024 ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ವಾಟ್ ಈಸ್ ದ ಲುಕ್ಯಾಸ್ ರಿಯೇಜೆಂಟ್? ಏನು ಬರೀತೀರಿ? ಆನ್ಹೈಡ್ರಸ್ ZnCl2 ಪ್ಲಸ್ ಕಾನ್ಸಂಟ್ರೇಟೆಡ್ HCl. ವಿಚ್ ಕ್ಲಾಸ್ ಆಫ್ ಆಲ್ಕೋಹಾಲ್ಸ್ ಡಸ್ ನಾಟ್ ಪ್ರೊಡ್ಯೂಸ್? ಯಾವ ಆಲ್ಕೋಹಾಲ್ಸು ಡಸ್ ನಾಟ್ ಪ್ರೊಡ್ಯೂಸ್ ಅ ಟರ್ಬಿಡಿಟಿ ವಿತ್ ಇಟ್ ಆಟ್ ರೂಮ್ ಟೆಂಪರೇಚರ್? ರೂಮ್ ಟೆಂಪರೇಚರ್ ಯಾವ ಆಲ್ಕೋಹಾಲ್ ಟರ್ಬಿಡಿಟಿ ಪ್ರೊಡ್ಯೂಸ್ ಮಾಡೋದಿಲ್ಲ? ಪ್ರೈಮರಿ ಆಲ್ಕೋಹಾಲ್. ಎಸ್ ಆರ್ ನೋ? 2023 ಅಲ್ಲಿ ನೋಡ್ರಿ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಲುಕ್ಯಾಸ್ ರಿಯೇಜೆಂಟ್? ಸೇಮ್ ಕಾಂಪೋಸಿಷನ್ ಇಸ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆಸ್ ವೆಲ್ as ಕಾನ್ಸಂಟ್ರೇಟೆಡ್ HCl. ವಾಟ್ ಈಸ್ ದ ಇನ್ಫರೆನ್ಸ್ ಅಂದ್ರೆ observant? What do you observe? What is the final observation when a tertiary alcohol is treated with Lucas reagent? What is the inference? Immediate precipitate or immediate turbidity. Immediate turbidity. This is the inference. 2 ಮಾರ್ಕ್ಸ್ ಕ್ವಶನ್ನು. ಕಾಂಪೋಸಿಷನ್ ಏನಂತ ಹೇಳೋದು, ಆಮೇಲೆ ಹೌ ಡಸ್ ಇಟ್ ಫಾರ್ಮ್? ಇಟ್ ಫಾರ್ಮ್ಸ್ ಇಮಿಡಿಯೇಟ್ ಟರ್ಬಿಡಿಟಿ ಅಂತ ಬರೀಬೇಕು. ಓಕೆ ರೈಟ್. ಆಮೇಲೆ ನೋಡ್ರಿ, ಅಯೋಡೋಫಾರ್ಮ್ ಟೆಸ್ಟ್ ಅಂತ ಬರುತ್ತೆ ಒಂದು. ಅಯೋಡೋಫಾರ್ಮ್ ಟೆಸ್ಟ್ ಫಾರ್ ಆಲ್ಕೋಹಾಲ್ಸ್. ಅಯೋಡೋಫಾರ್ಮ್ ಟೆಸ್ಟ್ ಫಾರ್ ಆಲ್ಕೋಹಾಲ್ಸ್. ಇಲ್ಲೇ ನೋಡಿ, ಯಾವ ಆಲ್ಕೋಹಾಲಲ್ಲಿ, ಇದು ಈಥೈಲ್ ಆಲ್ಕೋಹಾಲ್ ಅಲ್ವಾ? ಈಥೈಲ್ ಆಲ್ಕೋಹಾಲ್, ರೈಟ್. ಇದು ಮೀಥೈಲ್ ಆಲ್ಕೋಹಾಲ್, ಇದು ಮೀಥೈಲ್ ಆಲ್ಕೋಹಾಲ್, ಇದು ಐಸೋಪ್ರೋಪೈಲ್ ಆಲ್ಕೋಹಾಲ್, ಐಸೋಪ್ರೋಪೈಲ್ ಆಲ್ಕೋಹಾಲ್, ಇದು ಪ್ರೊಪೈಲ್ ಆಲ್ಕೋಹಾಲ್. ಓಕೆ, ಇಲ್ಲಿ ಫಸ್ಟ್ ಏನು ಗೊತ್ತಿರಬೇಕಂದ್ರೆ ನಿಮಗೆ, ಯಾವ ಸಬ್ಸ್ಟೆನ್ಸಲ್ಲಿ ಮೀಥೈಲ್ ಕೀಟೋನ್ ಗ್ರೂಪ್ CH3CO ಗ್ರೂಪ್ ಇರಬೇಕು, ಅಥವಾ ಯಾವ ಆಲ್ಕೋಹಾಲಲ್ಲಿ CH3CHOH ಗ್ರೂಪ್ ಇರುತ್ತೋ, such compounds will answer iodoform test, will answer iodoform test positively. First of all, iodoform test ಯಾವ ಸಬ್ಸ್ಟೆನ್ಸ್ ಆನ್ಸರ್ ಮಾಡುತ್ತೆ ಅಂದರೆ ಈ ಸಬ್ಸ್ಟೆನ್ಸ್. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡಿ, ಆನ್ಸರ್ ಮಾಡೋದಂದ್ರೆ ಏನು, ಇವೆರಡು ಗ್ರೂಪ್ ಇದ್ದರೆ
CH3CO ಅಥವಾ CH3CHOH ಗ್ರೂಪ್ ಇದ್ದರೆ ಇಫ್ ಯು ಟ್ರೀಟ್ ದ್ಯಾಟ್ ವಿತ್ ಅಯೋಡಿನ್ ಇನ್ NaOH ಫೈನಲಿ ನಮಗೇನು ಬರುತ್ತೆ ಯೆಲ್ಲೋ PPT ಬರುತ್ತೆ. ಆ್ಯಂಡ್ ದ್ಯಾಟ್ ಯೆಲ್ಲೋ PPT ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ವಾಟ್ ಅಯೋಡೋಫಾರ್ಮ್. ಓಕೆ, ಯಾವ ಸಬ್ಸ್ಟೆನ್ಸಲ್ಲಿ CH3CO ಗ್ರೂಪ್ ಅಥವಾ CH3CHOH ಗ್ರೂಪ್ ಇರುತ್ತೋ ಅದನ್ನು ನಾವು ಅಯೋಡಿನ್ ಇನ್ NaOH ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಅಯೋಡೋಫಾರ್ಮ್ ಫಾರ್ಮ್ ಆದರೆ ಯೆಲ್ಲೋ PPT ಬರುತ್ತೆ. ಯೆಲ್ಲೋ PPT ಬರಲಿಲ್ಲ ಅಂದರೆ ಅಯೋಡೋಫಾರ್ಮ್ ಫಾರ್ಮ್ ಆಗಿಲ್ಲ. ಅಯೋಡೋಫಾರ್ಮ್ ಫಾರ್ಮ್ ಆಗಿಲ್ಲ ಅಂದರೆ ಆ ಕಂಪೌಂಡಲ್ಲಿ CH3CO ಅಥವಾ CH3CHOH ಗ್ರೂಪ್ ಇಲ್ಲ. ಈಸ್ ದ್ಯಾಟ್ ಕ್ಲಿಯರ್? ದಿಸ್ ಈಸ್ ಅಯೋಡೋಫಾರ್ಮ್ ಟೆಸ್ಟ್. ಓಕೆ, ಸೊ ಹೌ ಎಕ್ಸಾಕ್ಟ್ಲಿ ದಿಸ್ ಟೇಕ್ಸ್ ಪ್ಲೇಸ್ ನೋಡ್ರಿ. ಫಾರ್ ಎಕ್ಸಾಂಪಲ್, ಈಗ ಐ ವಿಲ್ ಸ್ಟಾರ್ಟ್ ವಿತ್ ವಾಟ್? ಐ ವಿಲ್ ಸ್ಟಾರ್ಟ್ ವಿತ್ ಈಥೈಲ್ ಆಲ್ಕೋಹಾಲ್. ಇಲ್ಲೇ ನೋಡಿ, CH3 CH2OH. ಇದನ್ನು ನಾನು ಏನು ಮಾಡ್ತೀನಿ, ಫಸ್ಟು ಐ ವಿಲ್ ಸಬ್ಜೆಕ್ಟ್ ಇಟ್ ಟು ಆಕ್ಸಿಡೇಷನ್. ಅಪಾನ್ ಆಕ್ಸಿಡೇಷನ್ ಇದು ನನಗೇನು ಕೊಡುತ್ತೆ? CH3CHO ಕೊಡುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ಏನು ಮಾಡ್ತೀರಿ ಅಂತಂದರೆ, ಇನ್ ದ ಬೇಸಿಕ್ ಮೀಡಿಯಮ್ NaOH ಹಾಕಿರ್ತೀರಲ್ವಾ, ಇನ್ ದ ಬೇಸಿಕ್ ಮೀಡಿಯಮ್ ದ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್. ದ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್. ನಿಮಗೆ ಇಲ್ಲಿ CH2 ಮೈನಸ್ ಬರುತ್ತೆ ಆ್ಯಂಡ್ ದಟ್ ಈಸ್ ಸ್ಟೆಬಿಲೈಸ್ಡ್ ಬೈ ರೆಸೋನೆನ್ಸ್. ಲೇಟರ್ ಆನ್ ಇದನ್ನು ಏನು ಮಾಡ್ತೀರಿ? ಅಯೋಡಿನೇಷನ್ ಮಾಡ್ತೀರಿ, ರೈಟ್? ಸೊ what will happen here? I minus, polarization is done by sodium. Sodium plus will take up I minus and I plus would go here. ಇಲ್ಲಿ ನಿಮ್ಗೆ ಏನು ಸಿಗುತ್ತೆ? CH2I CHO ಬಂತು. ಅಂದರೆ ಏನು ಮಾಡಿದಿರಿ ಓವರಾಲ್ ಇಲ್ಲಿ ನೀವು? ಯು ಸ್ಟಾರ್ಟೆಡ್ ವಿತ್ ಒಂದು ಆಲ್ಕೋಹಾಲ್. ಯಾವ ಆಲ್ಕೋಹಾಲು? ಇಥನಾಲ್ನಿಂದ ನೀವು ಶುರು ಮಾಡಿದಿರಿ. ಅಪಾನ್ ಆಕ್ಸಿಡೇಷನ್ ಇದು ನನಗೇನು ಕೊಡುತ್ತೆ? ಅಸೆಟಾಲ್ಡಿಹೈಡ್ ಕೊಡುತ್ತೆ. ಈ ಅಸೆಟಾಲ್ಡಿಹೈಡಿಂದ ಅಲ್ಕಲೈನ್ ಮೀಡಿಯಮ್, ಇಲ್ಲಿ 3 ಹೈಡ್ರೋಜನ್ ಇತ್ತಲ್ಲ, ಇಲ್ಲಿ ನೋಡ್ರಿ, ಒಂದು ಹೈಡ್ರೋಜನ್ ಹೋಗಿ ಒಂದು ಅಯೋಡಿನ್ ಬಂತಲ್ಲಿ. ಇದೇ ಸೇಮನ್ನು ನೀವು 2 ಟೈಮ್ಸ್ ರಿಪೀಟ್ ಮಾಡಿರಿ, 2x ಟೈಮ್ಸ್, 2 ಟೈಮ್ಸ್ ರಿಪೀಟ್ ಮಾಡಿರಿ, ರೈಟ್? ಇಲ್ಲಿ ಏನಾಗುತ್ತೆ? ಇನ್ನು ಮಿಕ್ಕಿದ್ದು 2 ಹೈಡ್ರೋಜನ್ ಕೂಡ, ಇನ್ನು ಮಿಕ್ಕಿದ್ದು 2 ಹೈಡ್ರೋಜನ್ನು ಕೂಡ ಅಯೋಡಿನಿಂದ ರೀಪ್ಲೇಸ್ ಆಗುತ್ತೆ. ನಿಮಗೆ ಯಾವಾಗ ಟ್ರೈ ಅಯೋಡೋ ಅಸೆಟಾಲ್ಡಿಹೈಡ್ ಬರುತ್ತೆ. ಟ್ರೈ ಅಯೋಡೋ ಅಸೆಟಾಲ್ಡಿಹೈಡ್. ಅಗೇನ್ ವಾಟ್ ವಿಲ್ ಹ್ಯಾಪನ್? Again in the alkaline medium you are still there. It will act as a nucleophile and add on here. E electron ille hogutte avaga. So you are going to get HCiCOHHO minus. Bringing back these electrons, this group would be leaving. Avaga ಏನು ಫಾರ್ಮ್ ಆಗುತ್ತೆ ಹೇಳಿ? ರೈಟ್, ಇದು CI3, ಇಟ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್, ಪ್ಲಸ್ ಇಲ್ಲೇನು ಫಾರ್ಮ್ ಆಯಿತು? HCOOH, ಫಾರ್ಮಿಕ್ ಆ್ಯಸಿಡ್. ಈ ಫಾರ್ಮಿಕ್ ಆ್ಯಸಿಡ್ನಿಂದ ಒಂದು ಪ್ರೋಟಾನ್ H ಪ್ಲಸ್ ಇದು ತೊಗೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ? CHI3 ಫಾರ್ಮ್ ಆಯಿತು. HCOO ಮೈನಸ್ Na ಪ್ಲಸ್ಸನ್ನು ತಗೊಂಡು HCOONA ಆಯಿತು. ದಿಸ್ ಈಸ್ ಹೌ ನಿಮಗೆ ಅಯೋಡೋಫಾರ್ಮ್ ಫಾರ್ಮ್ ಆಗುತ್ತೆ. ಅಯೋಡೋಫಾರ್ಮ್ ಫಾರ್ಮ್ ಆದಾಗ ನಿಮಗೆ ಯೆಲ್ಲೋ PPT ಬರುತ್ತೆ. ಸೊ ಈ ರಿಯಾಕ್ಷನನ್ನು ಕೊಡೋದು ಯಾವುದೇ ಆಲ್ಕೋಹಾಲಲ್ಲಿ CH3CHOH, ಇದು ಇಥನಾಲ್ ಹೆಂಗೆ ಬರೀತೀವಿ ನೋಡ್ರಿ, CH3 CH2OH ಐತಲ್ಲ. ಸೊ ಈ ಗ್ರೂಪ್ ಇರಬೇಕು, ಇಲ್ಲ ಅಂದರೆ ಈ ಗ್ರೂಪ್ ಇರಬೇಕು. ಆ ಕಂಪೌಂಡ್ಸು ಅಯೋಡೋಫಾರ್ಮ್ ಟೆಸ್ಟ್ ಕೊಡುತ್ತೆ. ಈ ಗ್ರೂಪ್ ಇರಲಿಲ್ಲ ಅಂದರೆ ನಿಮ್ಗೆ ಅಯೋಡೋಫಾರ್ಮ್ ಟೆಸ್ಟ್ ಕೊಡೋದಿಲ್ಲ, ಯೆಲ್ಲೋ PPT ಬರೋದಿಲ್ಲ. ಈಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಈಗ CH3CH2OH ಏನಿದು? ಈಥೈಲ್ ಆಲ್ಕೋಹಾಲ್. ಇದರಲ್ಲಿ CH3CHOH ಐತಲ್ವಾ. ಸೊ ಅಯೋಡಿನ್ ಇನ್ NaOH ಜೊತೆ ನೀವು ಟ್ರೀಟ್ ಮಾಡಿದರೆ ನಿಮಗೇನು ಬರುತ್ತೆ? ಅಯೋಡೋಫಾರ್ಮ್ ಫಾರ್ಮ್ ಆಗುತ್ತೆ. ಈಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಮೀಥೈಲ್ ಆಲ್ಕೋಹಾಲ್ನಲ್ಲಿ CH3CHOH ಗ್ರೂಪ್ ಇಲ್ಲ, CH3CO ಗ್ರೂಪು ಇಲ್ಲ. ಸೊ ಅಯೋಡೋಫಾರ್ಮ್ ರಿಯಾಕ್ಷನ್ ನೀವು ಮಾಡ್ಲಿಕ್ಕೆ ಹೋದರೆ ಅದು ರಿಯಾಕ್ಷನ್ ಆಗೋದಿಲ್ಲ. ಇಲ್ಲೇ ನೋಡ್ರಿ, ಸೆಕೆಂಡರಿ ಆಲ್ಕೋಹಾಲಲ್ಲಿ, ಐಸೋಪ್ರೊಪೈಲ್ ಆಲ್ಕೋಹಾಲಲ್ಲಿ CH3CHOH ಗ್ರೂಪ್ ಐತಾ? ಎಸ್. ಸೊ ಅಯೋಡೋಫಾರ್ಮ್ ರಿಯಾಕ್ಷನ್ ಆಗಿಬಿಟ್ಟು ನಿಮಗದು ಯೆಲ್ಲೋ PPT ಕೊಡುತ್ತೆ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಅಯೋಡೋಫಾರ್ಮ್. ಇಲ್ಲೇ ನೋಡ್ರಿ, ಪ್ರೊಪೈಲ್ ಆಲ್ಕೋಹಾಲ್ CH3CHOH ಐತಾ? ಇಲ್ಲ, CH3CH2CH2OH ಇದೆ. ಸೊ ಅಯೋಡೋಫಾರ್ಮ್ ರಿಯಾಕ್ಷನ್ ಇದು ಕೊಡೋದಿಲ್ಲ. ಈಸ್ ದ್ಯಾಟ್ ಕ್ಲಿಯರ್? ಇದು ನೆನಪಿಟ್ಕೋಬೇಕು. ಅಂಡರ್ಸ್ಟುಡ್? ಎನಿ ಕಂಪೌಂಡ್, ಐ ಮೀನ್ ಪ್ರೈಮರಿ ಆಲ್ಕೋಹಾಲಲ್ಲಿ ಒಂದೇ ಒಂದು ಆಲ್ಕೋಹಾಲ್ ಅಯೋಡೋಫಾರ್ಮ್ ಟೆಸ್ಟ್ ಕೊಡೋದು ಯಾವುದು? ಈಥೈಲ್ ಆಲ್ಕೋಹಾಲ್. ಮೀಥೈಲ್ ಆಲ್ಕೋಹಾಲ್, ಪ್ರೊಪೈಲ್ ಆಲ್ಕೋಹಾಲ್ ಇವು ಯಾವೂ ಕೊಡಲ್ಲ. ಐಸೋಪ್ರೊಪೈಲ್ ಆಲ್ಕೋಹಾಲ್ ಇಸ್ ಸೆಕೆಂಡ್ರಿ ಆಲ್ಕೋಹಾಲ್. ಇದು ಕೇಳ್ತಾರೆ 1 ಮಾರ್ಕ್ಸ್ಗೆ.
ಔಟ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಯಾವ ಆಲ್ಕೋಹಾಲ್ ಅಯೋಡೋಫಾರ್ಮ್ ಟೆಸ್ಟ್ಗೆ ಆನ್ಸರ್ ಮಾಡುತ್ತೆ, ಯಾವ ಆಲ್ಕೋಹಾಲ್ ಅಯೋಡಿನ್ NaOH ಜೊತೆ ಟ್ರೀಟ್ ಮಾಡಿದಾಗ ಯೆಲ್ಲೋ PPT ಕೊಟ್ಟು ಅಯೋಡೋಫಾರ್ಮ್ ಫಾರ್ಮ್ ಮಾಡುತ್ತೆ. ದ್ಯಾಟ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ethyl alcohol within primary alcohol. Is that clear? Right. Give haloform reaction. Haloform andre ide iodoform reaction. Haloform or iodoform reaction with an example. You can take ethyl alcohol example ತಗೊಳ್ರಿ, ಅಥವಾ you can take an example of isopropyl alcohol ಕೂಡ ತಗೋಬಹುದು. Is that clear? ಯಾವ alcohol ಅಲ್ಲಿ CH3CHOH ಗ್ರೂಪ್ ಐತೋ they will give you, ನಿಮ್ಮ ಹತ್ರ ಈಗ ಪ್ರೈಮರಿ ಆಲ್ಕೋಹಾಲ್ ಇದೆ, ಅದು ಅಯೋಡೋಫಾರ್ಮ್ ಟೆಸ್ಟ್ ಕೊಡ್ತು ಅಂದರೆ ಯಾವ ಆಲ್ಕೋಹಾಲ್ ಅದು? ಈಥೈಲ್ ಆಲ್ಕೋಹಾಲ್. ನಿಮ್ಮ ಹತ್ರ ಒಂದು ಪ್ರೈಮರಿ ಆಲ್ಕೋಹಾಲ್ ಇದೆ, ಅಯೋಡೋಫಾರ್ಮ್ ಟೆಸ್ಟ್ ಕೊಡ್ತಾ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಈಥೈಲ್ ಆಲ್ಕೋಹಾಲ್. ಲೈಕ್ ದಿಸ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಈಥೈಲ್ ಆಲ್ಕೋಹಾಲ್ ಐತೋ ಈಥೈಲ್ ಆಲ್ಕೋಹಾಲ್ ಇಲ್ವೋ. ಅದೇ ರೀತಿ ಸೆಕೆಂಡ್ರಿ ಆಲ್ಕೋಹಾಲಲ್ಲಿ ಇಫ್ ಯು ಆರ್ ಹ್ಯಾವಿಂಗ್ ಟೂ ಡಿಫರೆಂಟ್ ಆಲ್ಕೋಹಾಲ್ಸ್ ಕಂಟೈನಿಂಗ್ CH3CHOH ಆ್ಯಂಡ್ ನಾಟ್ ಕಂಟೈನಿಂಗ್ CH3CHOH, ದೆನ್ ಈ ಪರ್ಟಿಕ್ಯುಲರ್ ಟೆಸ್ಟ್ನಿಂದ ನೀವು ಡಿಫ್ರೆನ್ಷಿಯೇಟ್ ಮಾಡಬಹುದು. ಓಕೆ, ರೈಟ್. Distinguishing between alcohols and phenols. As I told you, alcohols and phenols are more acidic. So therefore, phenols will turn the blue litmus paper red. But alcohols are weak acids. Avu litmus paper red agi madodilla. Is that clear? One. Reaction with ferric chloride. Phenol ferric chloride jothe react adre ಒಂದು violet color complex formation ಮಾಡುತ್ತೆ. ಫಿನಾಲ್ಸ್ ರಿಯಾಕ್ಟ್ ವಿತ್ ನ್ಯೂಟ್ರಲ್ FeCl3 ಟೆಸ್ಟ್ ಅಂತಾರೆ ಇದಕ್ಕೆ. ನ್ಯೂಟ್ರಲ್ FeCl3 ಜೊತೆ ಫಿನಾಲ್ ರಿಯಾಕ್ಟ್ ಮಾಡಿದರೆ ನಿಮಗೆ ಬ್ಲೂ ಕಲರ್ ಕಾಂಪ್ಲೆಕ್ಸ್ ಬರುತ್ತೆ, ಬ್ಲೂ, ವಾಯ್ಲೆಟ್ ಆರ್ ಗ್ರೀನ್ ಕಲರೇಷನ್ ಫಾರ್ಮ್ ಆಗುತ್ತೆ. ವೇರ್ ಆಸ್ ಆಲ್ಕೋಹಾಲ್ಸ್ FeCl3 ಜೊತೆ ರಿಯಾಕ್ಟ್ ಆಗೋದಿಲ್ಲ. ಈಸ್ ದ್ಯಾಟ್ ಕ್ಲಿಯರ್? ದಿಸ್ ಈಸ್ ಹೌ ಆಲ್ಕೋಹಾಲ್ಸ್ ಫಿನಾಲ್ಸ್. ಇಷ್ಟೊತ್ತನ ಏನು ಮಾಡಿದ್ರಿ? ಆಲ್ಕೋಹಾಲ್ಸಲ್ಲಿ ಯಾವ ಆಲ್ಕೋಹಾಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ರಿ. ಈಗ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್. ಈಸ್ ದ್ಯಾಟ್ ಲಿಟ್ಮಸ್ ಪೇಪರ್ ಇಫ್ ಇಟ್ ಬ್ಲೂ ಟು ರೆಡ್ ಆಯ್ತು ಅಂತಂದರೆ ಫಿನಾಲ್, ನಾಟ್ ಆಲ್ಕೋಹಾಲ್. ನ್ಯೂಟ್ರಲ್ FeCl3 ಟೆಸ್ಟ್ ಕೊಡೋದು ಯಾವುದು? ಫಿನಾಲ್, ನಾಟ್ ಆಲ್ಕೋಹಾಲ್. ಓಕೆ, ಸಿಮಿಲರ್ಲಿ ಕಪ್ಲಿಂಗ್ ರಿಯಾಕ್ಷನ್ ನೋಡ್ರಿ, ವಿ ಹ್ಯಾವ್ ಆಲ್ರೆಡಿ ಡನ್ ದಿಸ್. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, ಎಸ್ ಫಿನಾಲ್ ಜೊತೆ ರಿಯಾಕ್ಟ್ ಆದಾಗ ಪ್ಯಾರಾ ಅಜೋಬೆನ್ಝೀನ್ ಫಾರ್ಮ್ ಮಾಡ್ತು. ಬಟ್ ಆಲ್ಕೋಹಾಲ್ಸ್ ವಿಲ್ ನಾಟ್ ಅಂಡರ್ಗೋ ವಾಟ್ ಕಪ್ಲಿಂಗ್ ರಿಯಾಕ್ಷನ್. ಬ್ರೋಮಿನ್ ವಾಟರ್ ಟೆಸ್ಟ್ ಇದು ಕೂಡ ಮಾಡಿದ್ದೀವಿ ಆಲ್ರೆಡಿ. ಫಿನಾಲನ್ನು ಇಫ್ ಯು ಶೇಕ್ ಇಟ್ ವಿತ್ ಬ್ರೋಮಿನ್ ವಾಟರ್ 2,4,6 ಟ್ರೈಬ್ರೋಮೋ ಫಿನಾಲ್ ಸಿಗ್ತದೆ, ಬಟ್ ಆಲ್ಕೋಹಾಲ್ ವಿಲ್ ನಾಟ್ ಗಿವ್ ದಿಸ್ ಟೆಸ್ಟ್. Is that clear? So like this you are going to have the different test to distinguish between alcohols and phenols. Artha aita? Next nodi students, some commercially important alcohols. Illi barodu methanol matte ethanol anna ನಾವು ಸ್ಟಡಿ ಮಾಡ್ತೀವಿ. Manufacture of methanol. Methanol ge it is also called as wood spirit because it is obtained by destructive distillation of wood. Destructive distillation andre generally heating it to higher temperature in the absence of air into fragments. That is called as destructive distillation of wood. So adakke methanol is also called as wood spirit. Methanol is also called as wood spirit. Okay na? Right. Nowadays it is also prepared by commercially by catalytic hydrogenation of carbon monoxide athava water gas. Enri water gas andre equimolar mixture of carbon monoxide and hydrogen. Is that clear? ಇದನ್ನು ನಾವು ಹೈಡ್ರೋಜನೇಷನ್ ಮಾಡ್ತೀವಿ ಅಂದರೆ ಇದನ್ನು ಹೆಂಗೆ ಬರಿಬೋದು ನಾವು? ವಿ ಕ್ಯಾನ್ ರೈಟ್ ಇಟ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ 2H2. ಸೊ ದಿಸ್ ಕ್ಯಾನ್ ಬಿ ರೆಡ್ ಆಸ್ ಹೈಡ್ರೋಜನೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಹೈಡ್ರೋಜನೇಷನ್ ಆಫ್ ವಾಟರ್ ಗ್ಯಾಸ್. Is that clear? Hydrogenation of carbon monoxide or hydrogenation of water gas. This is how methanol is obtained. Methanol is prepared by hydrogenation of water gas. Is that clear? In the presence of oxides of copper, oxides of zinc, oxides of chromium oxide can be acted as a catalyst at a high temperature of 600 to 700 Kelvin and pressure of 200 to 300 atmosphere. Is that clear? Hydrogenation of carbon monoxide athwa water gas anna hydrogenation of water gas athwa hydrogenation of carbon monoxide madodrinda we can also commercially prepare methyl alcohol. Is that clear? So methyl alcohol the ಕೆಲವೊಂದು property you should know. Methanol is basically what? It is a colorless liquid. ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಇರೋದು 337.5 Kelvin. It is highly poisonous. Methanol is highly poisonous. Is that clear? It is not used for drinking purpose. Drinking of even a small quantity, ಸ್ವಲ್ಪ quantity methanol ಕುಡಿದ್ರೂ ಕೂಡ it will cause blindness and large quantities may cause even death. So methanol is poisonous.
Is that clear? It may cause even death also. Artha aita? This is its property. Now going forward, uses of methanol in nodri. It is used as a solvent. Yalli paints matte varnishes alli solvent agi use agutte. For the manufacture of formaldehyde. Formaldehyde nodri illi methyl alcohol. Methyl alcohol. Alcohol alva idu, right? If we oxidize it, what we get? We may get formaldehyde. Oxidation of methyl alcohol will give us formaldehyde, right? So for the manufacture of formaldehyde, methyl alcohol na use ಮಾಡ್ತೀವಿ, and formaldehyde is used for preservative of, it is used as a preservative of biological specimen. Is that clear? ಅಲ್ಲಿ ಫಾರ್ಮಾಲಿನ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಅಥವಾ ಫಾರ್ಮಾಲ್ಡಿಹೈಡ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಮಿಥೈಲ್ ಆಲ್ಕೋಹಾಲ್ ಯೂಸ್ ಆಗುತ್ತೆ. ಫಾರ್ ಡಿನೇಚರಿಂಗ್ ಈಥೈಲ್ ಆಲ್ಕೋಹಾಲ್, ಡಿನ್ಯಾಚುರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್ ಅಂತ ಬರುತ್ತೆ. ಅಂದರೆ ಈಥೈಲ್ ಆಲ್ಕೋಹಾಲ್ ಇಸ್ ಡ್ರಿಂಕೇಬಲ್, ಮಿಥೈಲ್ ಆಲ್ಕೋಹಾಲ್ ಇಸ್ ನಾಟ್. ಸೊ ಈ ಈಥೈಲ್ ಆಲ್ಕೋಹಾಲ್ ಅನ್ನ ಟು ಮೇಕ್ ಇಟ್ ನಾನ್ ಡ್ರಿಂಕೇಬಲ್, ಟು ಯೂಸ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್, ಈಥೈಲ್ ಆಲ್ಕೋಹಾಲ್ ಇಸ್ ಒನ್ ಆಫ್ ದ ವೆರಿ ಗುಡ್ ಸಾಲ್ವೆಂಟ್. ಅದನ್ನು ಇಂಡಸ್ಟ್ರಿಯಲಿ ಯೂಸ್ ಆಗುತ್ತೆ. ಸೊ ಅದಕ್ಕೆ ಇಟ್ ಹ್ಯಾಸ್ ಟು ಬಿ ಸೋಲ್ಡ್ ಚೀಪ್. ಅದಕ್ಕೆ ಈಥೈಲ್ ಆಲ್ಕೋಹಾಲನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ನಾಟ್ ಡ್ರಿಂಕೇಬಲ್ ಮಾಡಬೇಕು. ಅದನ್ನು ಇದಕ್ಕೆ ಅನ್ಡ್ರಿಂಕೇಬಲ್ ಆರ್ ನಾಟ್ ಡ್ರಿಂಕೇಬಲ್ ಪರ್ಟಿಕ್ಯುಲರ್ ಸ್ಟೇಜ್ಗೆ ಅದನ್ನು ತೊಗೊಂಡು ಹೋಗ್ಬೇಕು ನಾವು. ಯಾವುದು? ಈಥೈಲ್ ಆಲ್ಕೋಹಾಲನ್ನು. ಅದಕ್ಕೆ ಈಥೈಲ್ ಆಲ್ಕೋಹಾಲ್ಗೆ ನಾವು ಮಿಥೈಲ್ ಆಲ್ಕೋಹಾಲನ್ನು ಮಿಕ್ಸ್ ಮಾಡ್ತೇವೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಡಿನೇಚುರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್. ಆ ಡಿನೇಚುರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್ಗೆ ನಾವೇನು ಮಾಡ್ತೀವಿ? ಮಿಥೈಲ್ ಆಲ್ಕೋಹಾಲ್ ಯೂಸ್ ಮಾಡ್ತೀವಿ. ಫಾರ್ ಡಿನೇಚುರೇಷನ್ ಆಫ್ ಈಥೈಲ್ ಆಲ್ಕೋಹಾಲ್, ದಟ್ ಈಸ್ ಟು ಮೇಕ್ ಇಟ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸ್. Is that clear? Denatured alcohol is commonly known as, ಇದಕ್ಕೇನಂತಾರ? ಮಿಥೈಲೇಟೆಡ್ ಸ್ಪಿರಿಟ್. ಇದೆಲ್ಲ ಒಂದೊಂದು ಮಾರ್ಕ್ಸಿಗೆ ಕೇಳ್ಬೋದ್ರಿ. ಇಸ್ ದ್ಯಾಟ್ ಕ್ಲಿಯರ್? ವಾಟ್ ಇಸ್ ಡಿನೇಚುರೇಷನ್ ಆಫ್ ಆಲ್ಕೋಹಾಲ್ ಅಂತ ಕೇಳ್ಬೋದು. ವಾಟ್ ಇಸ್ ಮಿಥೈಲೇಟೆಡ್ ಸ್ಪಿರಿಟ್ ಅಂತ ಕೇಳ್ಬೋದು. ಮಿಥೈಲೇಟೆಡ್ ಸ್ಪಿರಿಟ್ ಇಸ್ ನಥಿಂಗ್ ಬಟ್ ವಾಟ್? ವೆನ್ ಯು ಮೇಕ್ ದ ಈಥೈಲ್ ಆಲ್ಕೋಹಾಲ್ unfit for drinking by adding methyl alcohol, that is called methylated spirit. ಆಮೇಲೆ in the manufacture of perfumes, drugs, varnishes, all that methyl alcohol is used. Is that clear? So methyl alcohol ಬಗ್ಗೆ ಏನೇನು ಗೊತ್ತಿರಬೇಕು? How it is prepared, right? By destructive distillation of wood ಗೊತ್ತಿರಬೇಕು, ಅಥವಾ hydrogenation of carbon monoxide or water gas. ವಾಟರ್ ಗ್ಯಾಸ್ನಿಂದ ಯಾವ ಆಲ್ಕೋಹಾಲ್ ಪ್ರಿಪೇರ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು, ರೈಟ್? ಇದರ ಫಿಸಿಕಲ್ ಪ್ರಾಪರ್ಟಿ ದಟ್ ಇಟ್ ಇಸ್ ಪಾಯ್ಸನಸ್ ಅನ್ನೋದಂತೂ ಗೊತ್ತಿರಬೇಕು, ರೈಟ್? ಇಟ್ ಈಸ್ ಯೂಸ್ಡ್ ಫಾರ್ ಡಿನೇಚುರೇಷನ್ ಆಫ್ ಆಲ್ಕೋಹಾಲ್. ವಾಟ್ ಈಸ್ ಡಿನೇಚುರೇಷನ್ ಆಫ್ ಆಲ್ಕೋಹಾಲ್ ಗೊತ್ತಿರಬೇಕು. ವಿತ್ ದ್ಯಾಟ್ ಲೆಟ್ ಅಸ್ ಗೋ ಟು ಇಥನಾಲ್. ಇಥನಾಲ್ ಫಾರ್ಮುಲಾ ಏನ್ರಿ? C2H5OH. ಇಥನಾಲ್ ಈಸ್ ಮೇನ್ಲಿ ಪ್ರಿಪೇರ್ಡ್ ಬೈ ಹೈಡ್ರೇಷನ್ ಆಫ್ ಈಥೀನ್. ಹೈಡ್ರೇಷನ್ ಅಂದ್ರೆ addition of water to ethene. This is done at high temperature of 573 Kelvin, high pressure, using a catalyst. What we can do? We can prepare ethanol or ethyl alcohol. Ethyl alcohol is prepared by hydration of alkene. In India, ethanol is prepared by what? Fermentation of molasses. Ethyl alcohol in India, how do we prepare it? Fermentation of molasses. Now what is molasses? Molasses is what? Dark brown colored syrup left after the crystallization of sugar from sugarcane juice. ಅದರಲ್ಲಿ ಇನ್ನೂ about 40% of sugar ಉಳಿದಿರುತ್ತೆ. What is molasses ಅಂತ ಕೇಳಿದ್ರೆ ಏನು ಬರೀಬೇಕು? It is a dark brown syrupy liquid left after the crystallization of sugar from sugarcane juice. Sugarcane juice ನಲ್ಲಿ crystallization of sugar ಮಾಡಿದ ಕೂಡಲೇ it will still be left with 40% of sugar. That syrupy liquid is called as molasses. ಆ molasses ನಲ್ಲಿ ನಾವೇನು ಮಾಡ್ತೀವಿ? ಆ molasses ಅನ್ನ fermentation ಮಾಡಿದಾಗ we will get ethyl alcohol. Now what is fermentation? The process of fermentation involves breaking down of large molecules into simpler molecules in the presence of enzyme. Larger molecules in the presence of enzyme, breaking it down to simpler molecules is called as fermentation. Molasses andre ಏನಂತ ಗೊತ್ತಿರಬೇಕು? How it can be prepared? First, hydration of alkene. Industrially or in large scale, it is also prepared by molasses. Process is fermentation. What is molasses? Dark brown syrupy liquid left after crystallization of sugar. How much of sugar it possesses? Still 40% of sugar. What is fermentation? Breaking down of larger molecules into simpler molecules or simple fragments in the presence of enzymes. Is that clear? Adakkenantara fermentation. The source of enzymes are nothing but yeast and germinated barley. Germinated barley athwa yeast is the source of those enzymes.
Is that clear? Enzymes are going to catalyze the process of fermentation. So during fermentation ಏನಾಗುತ್ತೆ ನೋಡ್ರಿ, during fermentation the sucrose what is there, molasses ಅಲ್ಲಿ sucrose ಏನಿರುತ್ತಲ್ಲ, that is treated with water, it is hydrolyzed. ಇಲ್ಲಿ invertase ಅನ್ನುವಂಥ enzyme, it will hydrolyze the sucrose into what? Glucose and fructose. 1 mark ಕೇಳ್ತಾರ್ರಿ, 1 mark ಕೇಳ್ತಾರೆ. What is the name of the enzyme used to convert sucrose, used to break down sucrose into glucose and fructose? ಯಾವುದು? Invertase. ಅಲ್ಲಿ ಗ್ಲೂಕೋಸ್ ಏನು ಸಿಕ್ಕಿರುತ್ತಲ್ವಾ, that glucose is further catalyzed by zymase to give you what? Alcohol. Is that clear? Invertase and zymase. Invertase ಏನು ಮಾಡುತ್ತೆ? Sucrose to glucose and fructose. Zymase ಏನು ಮಾಡುತ್ತೆ? Glucose to ethanol. Is that clear? The invertase enzyme as well as zymase enzyme are obtained from yeast. Is that clear? Right. ಇಲ್ಲೇ ನೋಡಿ, ಲಾಸ್ಟ್ ಇದೇ ವರ್ಷ ಕ್ವಶನ್ ಕೇಳಿದ್ರು PU Board 24 ದಲ್ಲಿ. The enzyme which can be catalyze the conversion of glucose to ethanol. Sucrose to glucose ಅಲ್ಲ, glucose to ethanol is what? Zymase. Is that clear? Glucose to ethanol, glucose to ethanol, glucose to ethanol, you know, zymase. Is that clear, students? Right. ಆಮೇಲೆ what are the conditions for fermentation? Fermentation ಅಂದರೆ ಏನಂತ ನೋಡಿದ್ವಿ. What are the optimum conditions? ಏನು? Optimum temperature of 298 to 303 Kelvin ಅಂದರೆ ಒಂದು 25ರಿಂದ 30 ಡಿಗ್ರಿ ಸೆಲ್ಸಿಯಸ್. It is always done in the absence of air. Fermentation is done in the absence of air. In the presence of air ಏನಾಗುತ್ತೆ? Alcohol can be oxidized to carboxylic acid also. So therefore fermentation is done in the absence of air. And low concentration of the carbohydrates ಇರಬೇಕು. About 8 to 10% carbohydrates ಮಾತ್ರ ಇರಬೇಕು ಆ solution concentration. More concentration, there it will not be, enzymes will not be able to catalyze the particular reaction. Is that clear? Enzymatic activity will be high at a low concentration or diluted solution. Presence of certain amount of food, ammonium salts like ammonium sulfate, ammonium phosphate, it will act as a food for yeast cells which are going to produce the enzymes. Is that clear? So the conditions for fermentation are optimum temperature ಅಥವಾ low temperature of 25 to 30 degrees, absence of air, low concentration, ammonium salt as a food. Remember, fermentation takes place under the anaerobic condition, under absence of air, and carbon dioxide is produced during the process. Is that clear? Fermentation ಮಾಡುವಾಗ it is done in the absence of air and carbon dioxide is produced. If air enters the fermentation mixture, ಯಾಕೆ absence of air ಅಲ್ಲಿ ಮಾಡ್ತೀವಿ? Because oxygen of the air oxidizes alcohol to acetic acid or ethanoic acid. Is that clear? The action of zymase is inhibited when the concentration of the alcohol exceeds 14%. Is that clear? Beyond certain concentration, action of zymase will be affected ಅಥವಾ inhibited. Okay. What is the use of this ethanol? It is used as an antiseptic in the form of rectified spirit. What is a rectified spirit? It is an azeotropic mixture. Rectified spirit ಅಂತಂದ್ರೆ azeotropic mixture of 95.6% ethanol with water. Is that clear? Rectified spirit ಅಂದ್ರೆ ಏನಂತ ಕೇಳಬಹುದು. Rectified spirit is a azeotropic mixture which is a constant boiling mixture of composition 95 to 96% of ethanol with water. Is that clear? It is used as a solvent for again paints and varnish, dyes, cosmetics, perfumes, etc., cough syrup, etc. As an important starting material for the manufacture of ether, iodoform, acetic acid, acetaldehyde ಎಲ್ಲ ಸ್ಟಡಿ ಮಾಡಿದ್ದೀವಿ. ಅಲ್ಲೆಲ್ಲ ಸ್ಟಾರ್ಟಿಂಗ್ ಮಟೀರಿಯಲ್ ಆಸ್ ಅ ಇಥನಾಲ್ ನಾವು ಯೂಸ್ ಮಾಡ್ಬೋದು. It is an important beverage for beer, whiskey, brandy, etc., 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 for drinking purpose. It is used as a power alcohol. Power alcohol is that which we use to generate power in the form of 80% petrol ಜೊತೆ 20% ethanol ಏನು ಮಿಕ್ಸ್ ಮಾಡ್ತೀವಲ್ಲ, that is called as power alcohol. Is that clear? A power alcohol, it is used as, the mixture of 20% absolute alcohol, 80% petrol with benzene as a co-solvent. Is that clear? Petrol nalli alcohol may not be soluble, so benzene acts as a co-solvent. That mixture is called as power alcohol.
Is that clear? Now what is absolute alcohol? Methanol aitu, ethanol aitu. What is absolute alcohol? Absolute alcohol andre 100% alcohol. How is it prepared? From rectified spirit. What is rectified spirit? 95 to 96% alcohol. 95 to 96% alcohol ನಮಗೆ ಏನು ಸಿಕ್ಕಿರುತ್ತೆ, right? What is the azeotropic mixture? 95 to 96 ಅಥವಾ 95.6% alcohol ಏನು ಬಂದಿರುತ್ತಲ್ಲ, that is called as rectified spirit. ಆ rectified spirit ನಿಂದ if we subject it to distillation, ನಮಗೆ final fraction ಏನು ಸಿಗುತ್ತಲ್ಲ, that is 100% ethanol. Is that clear? Commercially, absolute alcohol ಅಂದ್ರೆ 100% ethanol is prepared by azeotropic distillation method. Is that clear? ಆ rectified spirit ಅಲ್ಲಿ 95 to 96% ಏನು alcohol ಇರುತ್ತೆ, ಅದನ್ನ with benzene as a co-solvent add ಮಾಡಿ it is subjected to distillation. ಆವಾಗ at 351.1 ಕೆಲ್ವಿನ್ಗೆ ನಮಗೆ ಲಾಸ್ಟ್ ಫ್ರಾಕ್ಷನ್ ಏನು ಸಿಗುತ್ತಲ್ಲ, that would be 100% ethanol, which we call it as absolute alcohol. ಇವೆಲ್ಲ ಡೆಫಿನೇಷನ್ ಒಂದೊಂದು ಮಾರ್ಕ್ಸಿಗೆ ಯೂಸ್ ಆಗುತ್ತೆ, ಥೇರಿ ಇದೆ, ಸುಮ್ಮನೆ ಒಂದ್ಸಲ ಓದಬೇಕಷ್ಟೆ. ಪವರ್ ಆಲ್ಕೋಹಾಲ್, ಆಸ್ ಐ ಟೋಲ್ಡ್ ಯು, ಪವರ್ ಆಲ್ಕೋಹಾಲ್ ಇಸ್ ವಾಟ್? It is 20-80. 20% is ethanol, 80% is petrol. Alcohol that is used for generating power, that is called power alcohol. It consists of a mixture of absolute alcohol, ಅಂದ್ರೆ 100% alcohol ಏನಿರುತ್ತಲ್ಲ ಅದು with petrol in the mixture of 20 to 80. That is called power alcohol. Since alcohol itself does not mix with petrol, na ಹೇಳಿದ್ನಲ್ಲ, third solvent like benzene is also added as a co-solvent. Is that clear? So you know what is power alcohol, what is absolute alcohol, what is ethanol, what is fermentation, what is molasses, what is methanol preparation, what is methanol use, what is methanol nature, what is rectified spirit. ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಥಿಯರಿ ಇದೆ, ಸುಮ್ಮನೆ ಒಂದ್ಸಲ ಲೆಟ್ ಅಸ್ ಗೋ ಥ್ರೂ ಅಷ್ಟೇ. Methylated or denatured spirit. Denatured spirit ಅಂದ್ರೆ I have already told you, making the ethanol unfit for drinking by adding methanol. That is called as what? Denaturation. And that mixture that we get is called denatured spirit. Alcohol is an excellent solvent and large quantity of it is needed for various chemical industries. Therefore industrial alcohols must be cheap. ಎಲ್ಲ ಇಂಡಸ್ಟ್ರಿಯಲ್ಲಿ alcohol as a solvent ಯೂಸ್ ಆಗ್ತಾ ಇರೋದ್ರಿಂದ ಎಲ್ಲ ಇಂಡಸ್ಟ್ರಿಗೆ it has to be available in cheap. Therefore it cannot be easily given in the drinkable form. It is made unfit for drinking. Is that clear? Thus to supply cheaper alcohol to industries and refrain people from drinking it, ಜನ ಅದನ್ನು ಕುಡಿಬಾರ್ದು, ಅದಕ್ಕೆ ಅದನ್ನ ಏನು ಮಾಡ್ತಾರೆ? Denatured. It is only used for industrial purpose. Is that clear? Rendered unfit for drinking. Ethanol alli we add some amount of methanol to make it unfit for drinking but usable for industries. That is called denatured alcohol. What do we add? ಏನು ಆ್ಯಡ್ ಮಾಡ್ತೀವಿ ಅಲ್ಲಿ? Poisonous substance like methyl alcohol, acetone ಅಥವಾ pyridine and some coloring matter ಕೂಡ ಅದಕ್ಕೆ ಆ್ಯಡ್ ಮಾಡ್ತೀವಿ, such as copper sulfate, some dyes to color it blue. Such a sample of the alcohol is called methylated spirit or denatured alcohol. Denatured alcohol ಅಂತ ಕೇಳಿದ್ರೆ ಏನು ಬರಿಬೇಕು? The ethyl alcohol which is made unfit for by adding certain amount of poisonous substance like methyl alcohol or acetone and coloring agent is called as denatured alcohol. ಅರ್ಥ ಆಯ್ತಾ? Right. With this we can go to ethers. Preparation of ethers from alcohols by dehydration. I have already told you, alcohols ಅನ್ನು ನಾವು ಡಿಹೈಡ್ರೇಷನ್ ಮಾಡಿದರೆ ನಮಗೆ ಅಲ್ಕೀನು ಬರಬಹುದು, alcohols ಅನ್ನು ಡಿಹೈಡ್ರೇಷನ್ ಮಾಡಿದರೆ ನಮಗೆ ಈಥರ್ ಕೂಡ ಬರಬಹುದು. ಸೊ ಹೌ ಡು ವಿ ಡೂ ದಟ್? ಇಲ್ಲೇ ನೋಡಿ, if we consider excess of alcohol, if we consider excess of right ether from alcohol, yes, from alcohol by dehydration, yes. If we consider excess of alcohol with concentrated sulfuric acid heated to about 413 Kelvin, ಏನು ಸಿಗುತ್ತೆ ನಮಗೆ? We are only going to get ether by the loss of water molecule. Is that clear? Alcohols are subjected to dehydration and ಅವಾಗ ನಮಗೆ ಏನು ಸಿಗುತ್ತೆ? ಈಥರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ರೈಟ್, ಇಲ್ಲೇ ನೋಡಿ, if we consider 2 molecules of ethanol,
in the presence of dehydrating agent heated to about 413 Kelvin ನಮಗೇನು ಸಿಗುತ್ತೆ ಡೈಇಥೈಲ್ ಈಥರ್ ಸಿಗುತ್ತೆ ಡೈಇಥೈಲ್ ಈಥರ್ ಸಿಗುತ್ತೆ with the elimination of water molecule. Is that clear? So ethanol at this particular temperature, excess of ethanol in fact ಏನು ಸಿಗುತ್ತೆ ಡೈಇಥೈಲ್ ಈಥರ್ ಅಥವಾ ಇಥಾಕ್ಸಿ ಈಥೇನ್ ಸಿಗುತ್ತೆ. ಸೊ ಹೌ ಎಕ್ಸಾಕ್ಟ್ಲಿ ದಿಸ್ ಹ್ಯಾಪನ್ಸ್, ಇದರ ಮೆಕ್ಯಾನಿಸಮ್ ನೋಡಿ. ಇನ್ ದ ಫಸ್ಟ್ ಸ್ಟೆಪ್ ಏನಾಗುತ್ತಂದರೆ ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್. ಯಾವ ಆಲ್ಕೋಹಾಲ್ ತೊಗೊಂಡಿದ್ದೀರಿ ನೀವು? C2H5OH ತೊಗೊಂಡಿದ್ದೀರಿ. ಆಕ್ಸಿಜನ್ ಆ್ಯಸ್ ಅ 2 lone pair ಆಫ್ ಎಲೆಕ್ಟ್ರಾನ್. ನಿಮ್ಮ H+ ಎಲ್ಲಿ ಹೋಗುತ್ತೆ? ಆಕ್ಸಿಜನ್ ಮೇಲೆ ಹೋಗುತ್ತೆ. ಆವಾಗ ನಿಮಗೆ ಪ್ರೋಟೋನೇಟೆಡ್ ಇಥನಾಲ್ ಸಿಗುತ್ತೆ. ಪ್ರೋಟೋನೇಟೆಡ್ ಇಥನಾಲ್ ಈ ಆಕ್ಸಿಜನ್ ಮೇಲೆ ಒಂದೇ ಲೋನ್ ಪೇರ್ ಉಳ್ಕೊಂಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಯು ಸ್ಟಾರ್ಟೆಡ್ ಫ್ರಾಮ್ ಇಥನಾಲ್, ಅದನ್ನು ಪ್ರೋಟೋನೇಟ್ ಮಾಡಿದ್ರಿ. H+ ಎಲ್ಲಿಂದ ಬಂತು? ಆ್ಯಸಿಡ್ ಯೂಸ್ ಮಾಡಿದ್ರಲ್ಲ, ಅಲ್ಲಿಂದ H+ ಬಂತು. ಏನು ಸಿಕ್ತು ನಿಮಗೆ? ಪ್ರೋಟೋನೇಟೆಡ್ ಇಥನಾಲ್. ಪ್ರೋಟೋನೇಟೆಡ್ ಇಥನಾಲ್ ಬಂತು. ಇನ್ ದ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಸ್ಟೂಡೆಂಟ್ಸ್? ಇನ್ ದ ಸೆಕೆಂಡ್ ಸ್ಟೆಪ್ ಮತ್ತೊಂದು ಆಲ್ಕೋಹಾಲ್ ಮಾಲಿಕ್ಯೂಲ್. ಇಲ್ಲಿ ಎಷ್ಟು ಆಲ್ಕೋಹಾಲ್ ತೊಗೊಂಡ್ವಿ ನಾವು? 1 mole ಆಲ್ಕೋಹಾಲ್ ತೊಗೊಂಡ್ವಲ್ಲ, ಇನ್ನೊಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಬರುತ್ತೆ. ಈಗ ಆ ಇನ್ನೊಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಏನಾಗುತ್ತೆ? ಇಟ್ ವಿಲ್ ಆ್ಯಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್. ಇಟ್ ವಿಲ್ ಅಟ್ಯಾಕ್ ಆನ್ ವಾಟ್? ಪ್ರೋಟೋನೇಟೆಡ್ ಇಥನಾಲ್. ಪ್ರೋಟೋನೇಟೆಡ್ ಇಥನಾಲ್ ಏನಿದೆ ಅಲ್ವಾ ನಿಮ್ಮದು, ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ನ್ಯೂಕ್ಲಿಯೋಫೈಲ್. ಇದು ಪ್ರೋಟೋನೇಟೆಡ್ ಇಥನಾಲ್ ಮೇಲೆ ಇಥನಾಲ್ ಮಾಲಿಕ್ಯೂಲ್ ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ನ್ಯೂಕ್ಲಿಯೋಫಿಲಿಕ್ ಆಟಮ್ ವುಡ್ ಬಿ ಆಕ್ಸಿಜನ್. ಇಲ್ಲೇ ಇದು ಅಟ್ಯಾಕ್ ಮಾಡುತ್ತಂದರೆ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಾನ್ ತೊಗೊಂಡು ಇಟ್ ವಿಲ್ ಬಿ ಅ ಲಿವಿಂಗ್ ಗ್ರೂಪ್. ಅರ್ಥ ಆಗುತ್ತಾ? ಸೊ ದಿಸ್ ಈಸ್ ಬೈ SN2 ಮೆಕ್ಯಾನಿಸಮ್. ಎಸ್ ಆರ್ ನೋ? ಸೊ ದಿಸ್ ಆಲ್ಕೋಹಾಲ್ ವಿಲ್ ಬಿ ಆ್ಯಡೆಡ್ ದೇರ್. ಇಲ್ಲಿ ಏನಿದೆ ನಿಮ್ಮದು? ಈಗ C2H5 ಇದೆ ಅಲ್ವಾ, ಇಲ್ಲಿ ಅದಕ್ಕೆ ಏನು ಬರುತ್ತೆ? ಆಕ್ಸಿಜನ್ ವುಡ್ ಬಿ ಕಮಿಂಗ್ ಅಲಾಂಗ್ ವಿತ್ C2H5 and H. ಇಸ್ ದ್ಯಾಟ್ ಕ್ಲಿಯರ್? ಏನು ಹೋಯ್ತು ಹೊರಗಡೆ? ವಾಟರ್ ಮಾಲಿಕ್ಯೂಲ್ ಹೋಯ್ತಲ್ಲ, ರೈಟ್. ಇಲ್ಲೇ ನೋಡ್ರಿ, ಈ ಆಕ್ಸಿಜನ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟಿರೋದ್ರಿಂದ ಈ ಆಕ್ಸಿಜನ್ ಮೇಲೆ ಒಂದೇ ಪೇರ್ ಉಳಿತು, ಮತ್ತೆ ಪಾಸಿಟಿವ್ ಚಾರ್ಜ್ ಬಂತು. ಇಲ್ಲೇನು ಫಾರ್ಮ್ ಆಯಿತು? C2H5O, C2H5 ಇಲ್ಲ. ಸೊ ಪ್ರೋಟೋನೇಟೆಡ್ ಈಥರ್ ಫಾರ್ಮ್ ಆಗಿದೆ. ಇಲ್ಲೇನು ಫಾರ್ಮ್ ಆಗಿದೆ? ಪ್ರೋಟೋನೇಟೆಡ್ ಈಥರ್ ಫಾರ್ಮ್ ಆಗಿದೆ. ಸ್ಟೆಪ್ ನಂಬರ್ 3 ಅಲ್ಲಿ ಏನಾಗುತ್ತೆ? ಲಾಸ್ ಆಫ್ ಪ್ರೋಟಾನ್. ಪ್ರೋಟೋನೇಟೆಡ್ ಈಥರ್ ಏನು ಫಾರ್ಮ್ ಆಗಿದೆ ಅಲ್ವಾ, ಪ್ರೋಟೋನೇಟೆಡ್ ಈಥರ್ ಏನು ಫಾರ್ಮ್ ಆಗಿದೆ, ಆವಾಗ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಾನ್ ವಾಪಸ್ ತೊಗೊಂಡ್ಬಿಡುತ್ತೆ. H+ ವುಡ್ ಬಿ ಲಾಸ್ಟ್. ಇಫ್ H+ ಈಸ್ ಲಾಸ್ಟ್, ಏನು ಫಾರ್ಮ್ ಆಯ್ತು ನಮಗೀಗ? ಡೈಇಥೈಲ್ ಈಥರ್ ಈಸ್ ಲಾಸ್ಟ್. ಇಸ್ ದ್ಯಾಟ್ ಕ್ಲಿಯರ್? ಸೊ ಡೈಇಥೈಲ್ ಈಥರ್ ಈಸ್ ಫಾರ್ಮ್ಡ್. ಡೈಇಥೈಲ್ ಈಥರ್ ಈಸ್ ಫಾರ್ಮ್ಡ್. If H+ is lost, diethyl ether is formed. So this is how alcohol can give you ether. Alcohol dehydration ಆಗಿ alkene ಕೊಡುತ್ತೆ. ಅದು ಜನರಲಿ ನಿಮಗೆ ಆಲ್ಮೋಸ್ಟ್ ಎವ್ರಿ ಎಕ್ಸಾಮ್ ಇರುತ್ತೆ ಅದು ಕ್ವಶನ್. Dehydration of alcohol to alkene. Alcohols can be also dehydrated to ether. Excess of alcohol at slightly lower temperature. First step ಏನಿಲ್ಲಿ? Protonation. ಏನಂತ ಬರಿಬಹುದು ಇದಕ್ಕೆ? Protonation. I can write this as protonation of alcohol. Second step ಅಲ್ಲಿ ಏನು ಬರೀತೀವಿ? ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಬೈ ಆಲ್ಕೋಹಾಲ್. ಅಥವಾ ಏನಂತ ಬರಿಬೋದು? ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಫಾಲೋಡ್ ಬೈ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂತಲೂ ಬರಿಬೋದು. ಇಸ್ ದ್ಯಾಟ್ ಕ್ಲಿಯರ್? ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀರಿ? ಪ್ರೋಟಾನನ್ನು ತೆಗಿತಾ ಇದ್ದೀರಲ್ಲ. ಸೊ ಡಿಪ್ರೋಟೋನೇಷನ್ ಬೈ ಪ್ರೋಟೋನೇಟೆಡ್ ಈಥರ್. ಇವು 3 ಸ್ಟೆಪ್ನಿಂದ ನಮಗೆ ಆಲ್ಕೋಹಾಲ್ನಿಂದ ಈಥರ್ ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ವಿತ್ ದ್ಯಾಟ್ ವಿ ಕ್ಯಾನ್ ನೆಕ್ಸ್ಟ್ ಗೋ ಟು ಫ್ರಾಮ್ ಅಲ್ಕೈಲ್ ಹಲೈಡ್ಸ್. ಅಲ್ಕೈಲ್ ಹಲೈಡ್ಸ್ನಿಂದ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಮೆಥಡ್. ಫ್ರಾಮ್ ಅಲ್ಕೈಲ್ ಹಲೈಡ್ಸ್. ಅಲ್ಕೈಲ್ ಹಲೈಡ್ಸಲ್ಲಿ ಆಲ್ರೆಡಿ ಕಲ್ತೀರಿ. ಒಂದು ಅಲ್ಕೈಲ್ ಹಲೈಡ್ ತೊಗೊಳ್ರಿ. ಸೋಡಿಯಂ ಅಲ್ಕಾಕ್ಸೈಡನ್ನು ಯೂಸ್ ಮಾಡ್ಬೋದು ನೀವು. ಸೋಡಿಯಂ ಅಲ್ಕಾಕ್ಸೈಡ್ ಯೂಸ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ವಾಟ್? ಅಲ್ಕಾಕ್ಸೈಡ್ ಅಯಾನ್ ಆಸ್ ದ ನ್ಯೂಕ್ಲಿಯೋಫೈಲ್. ಅದು ಆಸ್ ಅ ನ್ಯೂಕ್ಲಿಯೋಫೈಲ್ ಇಲ್ಲಿ ಆ್ಯಡ್ ಆಗುತ್ತೆ. X ವುಡ್ ಬಿ ಲಿವಿಂಗ್. ಸೊ ಇಲ್ಲೇನು ತೊಗೊಂಡ್ರಿ ನೀವು? ಅಲ್ಕೈಲ್ ಹಲೈಡ್ ತೊಗೊಂಡಿದ್ದೀರಿ. ಆ ಅಲ್ಕೈಲ್ ಹಲೈಡ್ಗೆ ಇಫ್ ಯು ಟೇಕ್ ಸೋಡಿಯಂ ಅಲ್ಕಾಕ್ಸೈಡ್ ಏನಾಗುತ್ತೆ? ಅಲ್ಕಾಕ್ಸೈಡ್ ಅಯಾನ್ ಈಸ್ ಅ ನ್ಯೂಕ್ಲಿಯೋಫೈಲ್ ಆ್ಯಂಡ್ ದ್ಯಾಟ್ ವಿಲ್ ಆ್ಯಡ್ ಆನ್ ಟು ಆರ್
ಓ ಆರ್ ಏನು ಸಿಗುತ್ತೆ, ವಾಟ್ ಈಸ್ ಲಿವಿಂಗ್ ಗ್ರೂಪ್, ಎಕ್ಸ್ ಮೈನಸ್ NaX ಸಿಗುತ್ತೆ. ಸೊ ದಿಸ್ ಈಸ್ ಹೌ ಯು ಗೆಟ್ ಈಥರ್. ಇದಕ್ಕೇನಂತಾರೆ ರೀ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತಾರೆ. Is that clear? Williamson's ether synthesis is a reaction between alkyl halide and sodium alkoxide to give you ether. ಅರ್ಥ ಆಯ್ತಾ? And this is going to follow what? SN2 mechanism. This is going to follow what? SN2 mechanism. ನಿಮ್ಮ ಅಲ್ಕಾಕ್ಸೈಡ್ ಅಯಾನ್ ಇಲ್ಲಿ ಅಟ್ಯಾಕ್ ಆಗಬೇಕಂದ್ರೆ ಈ ಅಲ್ಕೈಲ್ ಹಲೈಡ್ ಏನಾಗಿರಬೇಕು, ಆಸ್ ಪ್ರೈಮರಿ ಆಸ್ ಪಾಸಿಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಯು ಕನ್ಸಿಡರ್ CH3Br, ಇಲ್ಲಿ ನಿಮಗೆ ಸೋಡಿಯಂ ಮಿಥಾಕ್ಸೈಡ್ ತಗೊಂಡ್ರಿ ಅಂದರೆ ನೋ ಪ್ರಾಬ್ಲಮ್. ನಿಮ್ಮ ಅಲ್ಕಾಕ್ಸೈಡ್ ಅಯಾನ್ ಮಿಥಾಕ್ಸೈಡ್ ಅಯಾನ್ ನ್ಯೂಕ್ಲಿಯೋಫೈಲು, Br ಈಸ್ ಲೀವಿಂಗ್ OCH3 ಅಟ್ಯಾಕ್ಸ್ ಫ್ರಮ್ ಬಿಹೈಂಡ್, ಏನು ಸಿಗುತ್ತೆ, CH3OCH3 ಸಿಗುತ್ತೆ, ಪ್ಲಸ್ ವಾಟ್, NaBr. You started with methyl bromide. You started with methyl bromide. ಇಲ್ಲೇನು ತೊಗೊಂಡ್ರಿ, ಸೋಡಿಯಂ ಮಿಥಾಕ್ಸೈಡ್ ತೊಗೊಂಡ್ರಿ. ಏನು ಸಿಕ್ತು ನಿಮಗೆ, ಮಿಥಾಕ್ಸಿಮೀಥೇನ್. ಮಿಥಾಕ್ಸಿಮೀಥೇನ್ ಸಿಕ್ತು, ಅಥವಾ ಡೈಮೀಥೈಲ್ ಈಥರ್. ಡೈಮೀಥೈಲ್ ಈಥರ್ ಸಿಕ್ತು. ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ, PU ಬೋರ್ಡ್ 2024 ಅಲ್ಲಿ, ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ರಿಯಾಕ್ಷನ್ ಫಾರ್ ದ ಪ್ರಿಪರೇಷನ್ ಆಫ್ ಮಿಥಾಕ್ಸಿಮೀಥೇನ್. ಎಕ್ಸಾಕ್ಟ್ಲಿ ಇದನ್ನೇ ಹೇಳಿರೋದು. ಮಿಥಾಕ್ಸಿಮೀಥೇನ್ ಇಸ್ ಪ್ರಿಪೇರ್ಡ್ ಬೈ ರಿಯಾಕ್ಷನ್ ಬಿಟ್ವೀನ್ ಮಿಥೈಲ್ ಬ್ರೊಮೈಡ್ ಆ್ಯಂಡ್ ಸೋಡಿಯಂ ಮಿಥಾಕ್ಸೈಡ್. ಯೋರ್ ನ್ಯೂಕ್ಲಿಯೋಫೈಲ್ ಇಸ್ ಮಿಥಾಕ್ಸೈಡ್ ಅಯಾನ್ ಹಿಯರ್. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ಥರ ಇಲ್ಲೇ ನೋಡಿ, ಬಿಕಾಸ್ ಇಟ್ ಈಸ್ SN2, ಬಿಕಾಸ್ ಇಟ್ ಈಸ್ ಫಾಲೋಯಿಂಗ್ SN2 ಮೆಕ್ಯಾನಿಸಮ್, ಅಲ್ಕೈಲ್ ಹಲೈಡ್ ಶುಡ್ ಬಿ ಆಸ್ ಪ್ರೈಮರಿ ಆಸ್ ಪಾಸಿಬಲ್. C2H5Br, ಇಲ್ಲೇ ನಿಮಗೆ ಮತ್ತೆ ಸೋಡಿಯಂ ಮಿಥಾಕ್ಸೈಡ್ ತೊಗೊಂಡಿದ್ರಿ ಅಂದರೆ, ಮಿಥಾಕ್ಸೈಡ್ ಅಯಾನ್ ಈಸ್ ಯುವರ್ ನ್ಯೂಕ್ಲಿಯೋಫೈಲ್, Br ಈಸ್ ಯುವರ್ ಲಿವಿಂಗ್ ಗ್ರೂಪ್. ಮಿಥಾಕ್ಸೈಡ್ ಅಯಾನ್ ಇಲ್ಲಿ ಅಟ್ಯಾಕ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ C2H5OCH3 ಪ್ಲಸ್ NaBr. ನಿಮಗೆ ಮಿಥಾಕ್ಸಿ ಮೀಥೇನ್ ಕೇಳಿದ್ದಾರೆ, ಈಗೇನು ಕೇಳ್ಬೋದು, ಮಿಥಾಕ್ಸಿ ಈಥೇನ್ ಫಾರ್ಮ್ ಹೆಂಗೆ ಮಾಡ್ತೀರಿ ಅಂತಲೂ ಕೇಳಬಹುದು, ಹೌದಲ್ಲ? ಆಸ್ ಲಾಂಗ್ ಆ್ಯಸ್ ನೀವು ತೊಗೊಂಡಿರೋ ಅಂಥ ಅಲ್ಕೈಲ್ ಹಲೈಡು ಪ್ರೈಮರಿ ಇರೋವಾಗ, ಆಸ್ ಲಾಂಗ್ ಆ್ಯಸ್ ನೀವು ತೊಗೊಂಡಿರೋಂಥ ಅಲ್ಕೈಲ್ ಹಲೈಡ್ ಪ್ರೈಮರಿ ಇರೋವಾಗ, ಯು ನೀಡ್ ನಾಟ್ ವರಿ, ದ SN2 ಮೆಕ್ಯಾನಿಸಮ್ ವಿಲ್ ಬಿ ಫಾಲೋಡ್ ಟು ಪ್ರೊಡ್ಯೂಸ್ ಈಥರ್. ಹೌದಲ್ಲ ಸ್ಟೂಡೆಂಟ್ಸ್? ಬಟ್ ಈ ಒಂದು ಪರ್ಟಿಕ್ಯುಲರ್ ಮೆಥಡ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಮೆಥಡ್ದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ಯು ಕೆನಾಟ್ ಯೂಸ್ ಆರ್ ರಿಲೈ ಆನ್ ದಿಸ್ ಟು ಪ್ರಿಪೇರ್ mixed ethers where alkyl groups are bigger. Ille nodi, for example, you can also prepare, ille nodi, you can also prepare CH3Br anna togoli, right? Aromatic ethers can be also prepared. ನೀವು sodium phenoxide anna ತಗೊಂಡಿದ್ರಿ ಅಂದರೆ ನಿಮ್ಮ ನ್ಯೂಕ್ಲಿಯೋಫೈಲ್ ಫಿನಾಕ್ಸೈಡ್ ಅಯಾನ್ ಆಗುತ್ತೆ, ರೈಟ್? ನಿಮ್ಮ ಲಿವಿಂಗ್ ಗ್ರೂಪ್ ಆಸ್ ಇಟ್ ಈಸ್ Br ಮೈನಸ್ಸು ಫಿನಾಕ್ಸೈಡ್ ಅಯಾನ್ ಇಲ್ಲಿ ಅಟ್ಯಾಕ್ ಮಾಡಿ ನಿಮಗೆ ಅನಿಸೋಲ್ ಫಾರ್ಮ್ ಆಗುತ್ತೆ, ಅಥವಾ ಮಿಥಾಕ್ಸಿಬೆನ್ಝೀನ್ ಫಾರ್ಮ್ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಯು ಕ್ಯಾನ್ ಡೂ ದಿಸ್, ನೋ ಪ್ರಾಬ್ಲಮ್ ವಿತ್ ದ್ಯಾಟ್, ರೈಟ್? ಸೊ ಮಿಥೈಲ್ ಬ್ರೊಮೈಡ್ ತಗೊಂಡಿದ್ರಿ ವಿತ್ ಸೋಡಿಯಂ ಫಿನಾಕ್ಸೈಡ್, ಯು ಆರ್ ಗೆಟಿಂಗ್ ವಾಟ್, ಅನಿಸೋಲ್ ಅಥವಾ ಮಿಥಾಕ್ಸಿಬೆನ್ಝೀನ್. ಇಸ್ ದ್ಯಾಟ್ ಕ್ಲಿಯರ್? ಬಟ್ ದ ಡಿಸ್ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ, CH3Br ಇದರ ಜೊತೆ ಸೋಡಿಯಂ ಟರ್ಷರಿ ಬ್ಯೂಟಾಕ್ಸೈಡ್ ತಗೊಂಡಿದ್ರಿ ಅಂದರೆ ಇಲ್ಲೂ ಕೂಡ ನೋ ಪ್ರಾಬ್ಲಮ್. Your nucleophile is what? Tertiary butoxide ion is your nucleophile. So that will attack here. Because ಇಲ್ಲಿ group small ಇರೋದ್ರಿಂದ it can attack as a nucleophile. Again SN2 mechanism takes place. ಮತ್ತೆ ನಿಮಗೆ ಏನು ಸಿಗುತ್ತೆ? CH3OC, ಇಲ್ಲೇ CH3, ಇಲ್ಲೇ CH3, ಇಲ್ಲೇ CH3. No problem. So what is this? You are having methyl, tertiary butyl ether. Tertiary butyl, ಈ ಕಡೆ ಮೀಥೈಲ್ ಗ್ರೂಪ್ ಇದೆ, ಯು ಆರ್ ಗೆಟಿಂಗ್ ಈಥರ್. ಹೌದಲ್ಲ ಸ್ಟೂಡೆಂಟ್ಸ್? ಫೇರ್ ಆ್ಯಂಡ್ ಸ್ಕ್ವೇರ್. ಬಟ್ ಇಲ್ಲಿ ನೀವು ಏನು ಮಾಡೋ ಹಂಗಿಲ್ಲ ನೋಡಿ,
ಸಪೋಸ್ ಇಫ್ ಯು ಡೂ ಅಲ್ಕೈಲ್ ಹಲೈಡನ್ನೇ ನೀವು ಟರ್ಷರಿ ತಗೊಂಡ್ಬಿಟ್ಟು ಇಲ್ಲಿ ಸೋಡಿಯಂ ಮಿಥಾಕ್ಸೈಡ್ ಏನಾದರೂ ತಗೊಂಡಿದ್ದರೆ ಮಿಥಾಕ್ಸೈಡ್ ಅಯಾನ್ ವಿಲ್ ಆಕ್ಟ್ ಆಸ್ ಅ ಬೇಸ್ ಆ್ಯಂಡ್ ಇದು ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಅಥವಾ ಟರ್ಷರಿ ಬ್ಯೂಟೈಲ್ ಅಲ್ಕೈಲ್ ಹಲೈಡ್ ಇರೋದ್ರಿಂದ ಇಟ್ ವಿಲ್ ಫಾರ್ಮ್ ಅ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಬೈ ದ ಲಾಸ್ ಆಫ್ Br ಮೈನಸ್. ಇಲ್ಲಿ ನೋ ಮೋರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಏನು ಎಲಿಮಿನೇಷನ್ ಆಗುತ್ತೆ? ಅಲ್ಫಾದಿಂದ Br, ಬೀಟಾದಿಂದ ಕಾರ್ಬನ್ನು ಎಲಿಮಿನೇಟ್ ಆಗಿಬಿಟ್ಟು ನಮಗೆ ಇಲ್ಲಿ ಡಬಲ್ ಬಾಂಡ್ CH2 ಬರುತ್ತೆ, ಐಸೋಬ್ಯೂಟಿಲೀನ್ ಬರುತ್ತೆ. ಸೊ ವಾಟ್ ಈಸ್ ಎಲಿಮಿನೇಟೆಡ್? Br ಆ್ಯಂಡ್ H ಈಸ್ ಎಲಿಮಿನೇಟೆಡ್. ಸೊ ನಮಗೆ ಐಸೋಬ್ಯೂಟಿಲೀನ್ ಅಥವಾ 2-methyl propene ಸಿಗುತ್ತೆ. 2-methyl propene ಎಲ್ಲಿವರೆಗೂ ಇದು? ರೈಟ್. ಯಾವಾಗಿದು? ಟರ್ಷರಿ ಹಲೈಡ್ ತೊಗೊಂಡಿದ್ರಿ ಅಂತಂದರೆ ಆ್ಯಸ್ ದ ಸೈಜ್ ಆಫ್ ದ ಅಲ್ಕೈಲ್ ಗ್ರೂಪ್ ಇನ್ ದ ಅಲ್ಕೈಲ್ ಹಲೈಡ್ ಇನ್ಕ್ರೀಸಸ್ ನಿಮ್ಮದು ಪರ್ಸೆಂಟೇಜ್ ಆಫ್ ಅಲ್ಕೀನ್ ಇನ್ಕ್ರೀಸ್ ಆಗುತ್ತೆ. ಬಟ್ ನೀವು ಟರ್ಷರಿ ತೊಗೊಂಡಾಗ ಕಂಪ್ಲೀಟ್ ಪ್ರಾಡಕ್ಟ್ ವುಡ್ ಬಿ ಅಲ್ಕೀನ್ ಓನ್ಲಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹಲೈಡ್ಸ್ ಟುವರ್ಡ್ಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಏನು? ಪ್ರೈಮರಿ ಅಲ್ಕೈಲ್ ಹಲೈಡ್ಸ್ ರಿಯಾಕ್ಟ್ ಬೆಟರ್ ದೆನ್ ಸೆಕೆಂಡರಿ ಅಲ್ಕೈಲ್ ಹಲೈಡ್ಸ್ ರಿಯಾಕ್ಟ್ ಬೆಟರ್ ದೆನ್ ಟರ್ಷರಿ ಅಲ್ಕೈಲ್ ಹಲೈಡ್ಸ್. ದಿಸ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹಲೈಡ್ಸ್ ಫಾರ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಯು ಶುಡ್ ಬಿ ಕೇರ್ಫುಲ್ ದೇರ್. Okay. With that we can go to chemical properties of ethers where reactions are involving the cleavage of the CO bond. CO bond iruttala, right? This is how it is. Ether is like this. Haudalla? E bond anna muriyo anta, E bond anna cleave mado anta reactions. First reaction with the halogen acid. ನನ್ನ ಹತ್ರ ಏನಿದೆ? ROR ಈಥರ್ ಇದೆ. ಇದನ್ನು ನಾನು ಹ್ಯಾಲೋಜನ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಹ್ಯಾಲೋಜನ್ ಆ್ಯಸಿಡಲ್ಲಿ ನನ್ನ ಕಡೆ ಏನಿರುತ್ತೆ? H+ ಮತ್ತು X-. ಇಟ್ ಆ್ಯಕ್ಟ್ಸ್ ಎಸ್ ಅ ಸ್ಟ್ರಾಂಗರ್ ಆ್ಯಸಿಡ್ ಐ ವಿಲ್ ಹ್ಯಾವ್ ಹೈ ಕಾನ್ಸಂಟ್ರೇಷನ್ ಆಫ್ X-. ಇಲ್ಲೇ ನೋಡ್ರಿ, ಸಪೋಸ್ ಇಫ್ ಇಟ್ ಈಸ್ ಅ ಸಿಮೆಟ್ರಿಕ್ ಈಥರ್ ಅಂತಾನೆ ಅನ್ಕೊಳ್ಳೋಣ. ದಿಸ್ ಬಾಂಡ್ ವಿಲ್ ಬಿ ಬ್ರೇಕಿಂಗ್. ಆಬ್ವಿಯಸ್ಲಿ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ ಬಿಕಾಸ್ ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆ್ಯಂಡ್ ದಿಸ್ ವಿಲ್ ಹ್ಯಾವ್ ಅ ಪಾಸಿಟಿವ್ ಪಾರ್ಟ್. ಸೊ X- ಎಲ್ಲಿ ಹೋಗುತ್ತೆ ಈಗ? R+. H+ ಎಲ್ಲಿ ಹೋಗುತ್ತೆ? O-. O-ಗೆ H ಹೋದರೆ ROH ಅಲ್ಕೋಹಾಲ್ ಬರುತ್ತೆ. R+ X- ಸೇರಿ ಅಲ್ಕೈಲ್ ಹಲೈಡ್ ಸಿಗುತ್ತೆ. ಇದು ನೆನಪಿರಬೇಕು. ಈಥರನ್ನು ನಾನು ಹ್ಯಾಲೋಜನ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದರೆ ನನಗೆ ಸಿಗುವಂಥದ್ದೇನು? ಒಂದು ಆಲ್ಕೋಹಾಲು, ಇನ್ನೊಂದು ಅಲ್ಕೈಲ್ ಹಲೈಡ್. The reactivity depends on the nucleophilicity of this X. Is that clear? And acidity of the HX. So acidity of the HX, HI is more acidic than HBr, than HCl, than HF. So this is the order of reactivity of halogen acid. Order of reactivity of halogen acid. Order of reactivity of halogen acid with ethers. Is that clear? ಈಗ ಸಪೋಸ್ ಇಲ್ಲೇ ನೋಡಿ, ಹ್ಯಾಲೋಜನ್ ಆ್ಯಸಿಡನ್ನು ಈಥರ್ ಜೊತೆ ರಿಯಾಕ್ಟ್ ಆದರೆ ನಿಮಗೆ ಒಂದು ಆಲ್ಕೋಹಾಲು, ಒಂದು ಅಲ್ಕೈಲ್ ಹಲೈಡ್ ಸಿಗ್ತಾ ಇದೆ. ಫೈನ್. ಸಪೋಸ್ ಹ್ಯಾಲೋಜನ್ ಆ್ಯಸಿಡ್ ಏನಾದರೂ ಎಕ್ಸಸ್ ಅಂತ ಕೊಟ್ಟಿದರೆ ಈ ರಿಯಾಕ್ಷನ್ ಇಲ್ಲಿಗೆ ಮುಗಿಯೋದಿಲ್ಲ. ಆ ಆಲ್ಕೋಹಾಲ್ ಏನಿದೆ ಅಲ್ವಾ, ಆ ಆಲ್ಕೋಹಾಲು ಎಕ್ಸಸ್ ಆಫ್ ಹ್ಯಾಲೋಜನ್ ಆ್ಯಸಿಡ್ ಏನು ತೊಗೊಂಡಿದ್ದೀರಲ್ಲ, ಆ ಹ್ಯಾಲೋಜನ್ ಆ್ಯಸಿಡ್ ಜೊತೆ ಮತ್ತೆ ರಿಯಾಕ್ಟ್ ಆಗಿ ಪ್ರೋಟೋನೇಟ್ ಆಗಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ X- ಅಲ್ಲಿ ಬಂದು ಮತ್ತೆ ನಿಮಗೆ ಅಲ್ಕೈಲ್ ಹಲೈಡ್ ಮತ್ತೆ ವಾಟರ್ ಪ್ರೊಡ್ಯೂಸ್ ಮಾಡುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಸೊ ಸಪೋಸ್ ಇಲ್ಲೇ ನೋಡಿ, ಈಗ ಈಥರ್ ವಿತ್ ನಿಮಗೆ ಹ್ಯಾಲೋಜನ್ ಆ್ಯಸಿಡ್ ಇಷ್ಟೇ ಕೊಟ್ಟಿದ್ರಂತಂದರೆ ಇಲ್ಲಿಗೆ ಮುಗೀತು ಸ್ಟೋರಿ. ದ ಸ್ಟೋರಿ ಈಸ್ ಡನ್ ಹಿಯರ್ ಓನ್ಲಿ. ಇಷ್ಟೇ ಕೊಟ್ಟಿದ್ರಂದರೆ ಓವರ್. ಈಥರು ಹ್ಯಾಲೋಜನ್ ಆ್ಯಸಿಡ್ಗೆ ಆಲ್ಕೋಹಾಲ್ ಮತ್ತು ಅಲ್ಕೈಲ್ ಹಲೈಡ್. ಸಪೋಸ್ ಏನಾದರೂ ಈಥರ್ ವಿತ್ HX ಎಕ್ಸಸ್ ಅಂತ ಏನಾದರೂ ಕೊಟ್ಟಿದ್ದರೆ ನೀವು 2 ಸಲ ರಿಯಾಕ್ಟ್ ಮಾಡಬೇಕಾಗತ್ತೆ. ಆವಾಗ
ಇಲ್ಲೇ ಒಂದು ಅಲ್ಕೈಲ್ ಹಲೈಡು, ಎರಡನೇ ಸ್ಟೆಪ್ಪಲ್ಲಿ ಒಂದು ಅಲ್ಕೈಲ್ ಹಲೈಡು. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 2RX ಪ್ಲಸ್ H2O. ದಿಸ್ ಈಸ್ ಯುವರ್ ಪ್ರಾಡಕ್ಟ್. ಈಥರ್ ಜೊತೆ ಎಕ್ಸಸ್ ಆಫ್ ಹ್ಯಾಲೋಜನ್ ಆ್ಯಸಿಡ್ ಕೊಟ್ಟರೆ ಯು ಆರ್ ಓನ್ಲಿ ಗೋಯಿಂಗ್ ಟು ಗೆಟ್ ಅಲ್ಕೈಲ್ ಹಲೈಡ್, ನಾಟ್ ಆಲ್ಕೋಹಾಲ್. ಇದು ನೆನಪಿನಲ್ಲಿ ಇರಬೇಕು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡಿ, ಇಫ್ ಯು ಕನ್ಸಿಡರ್ ಅ ಎಕ್ಸಾಂಪಲ್ C2H5OH ವಿತ್ HBr ಕೊಟ್ಟಿದ್ದರೆ, ಸಾರಿ, C2H5O C2H5 ವಿತ್ HBr ಕೊಟ್ಟಿದ್ದರೆ ನಿಮ್ಮ ಪ್ರಾಡಕ್ಟ್ ಏನು ಬರುತ್ತೆ? C2H5, your Br minus would go to 1 carbon and ಇಲ್ಲೇನು ಮೈನಸ್ ಇರುತ್ತದಲ್ಲ ಅಲ್ಲಿ H ಪ್ಲಸ್ ಬರುತ್ತೆ. ರೈಟ್. C2H5 Br ಆಯಿತು, ಇನ್ನೊಂದು C2H5OH ಆಯಿತು. ಓಕೆ, ಸೊ ವಾಟ್ ಈಸ್ ದಿಸ್? ಇದು ಡೈಈಥೈಲ್ ಈಥರ್ ವಿತ್ ಹ್ಯಾಲೋಜನ್ ಆ್ಯಸಿಡ್. ಏನು ಸಿಕ್ತು ನಿಮಗೆ? ಈಥೈಲ್ ಬ್ರೋಮೈಡ್, ಆಮೇಲೆ ಈಥೈಲ್ ಆಲ್ಕೋಹಾಲ್. ಓಕೆ, ಅದೇ ರೀತಿ ಸಿಮಿಲರ್ಲಿ ನಿಮಗೆ C2H5OC2H5ಗೆ ಎಕ್ಸಸ್ ಆಫ್ HBr ಅಂತ ಕೊಟ್ಟಿದ್ದರೆ ಯು ಹ್ಯಾವ್ ಟು ಟೇಕ್ 2 molecules ಆಫ್ HBr. ಆವಾಗ ಈಥೈಲ್ ಆಲ್ಕೋಹಾಲ್ ಸಿಗೋದೇ ಇಲ್ಲ. ಯು ವಿಲ್ ಬಿ ಗೆಟಿಂಗ್ 2C2H5Br ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಇದು ಡೈಈಥೈಲ್ ether that gives me ethyl bromide. ಅರ್ಥ ಆಯ್ತಾ? ಈಗ ಇಲ್ಲೇ ನೋಡ್ರಿ, ಇಫ್ ಯು ಕನ್ಸಿಡರ್ ಮಿಕ್ಸ್ಡ್ ಈಥರ್ ಇದೆ ಅಂತ ಅನ್ಕೊಳ್ರಿ. ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ಏನು? H+ ಒಂದು ಕಡೆ, X- ಇನ್ನೊಂದು ಕಡೆ ಹೋಗ್ತಿತ್ತು. ಈಗ ದಿಸ್ ಈಸ್ ಫಾಲೋಯಿಂಗ್ SN2 ಮೆಕ್ಯಾನಿಸಮ್. As halides will act as a stronger nucleophile, it will attack on the smaller alkyl group and this bond would be broken, not this bond. ಈ ಬಾಂಡ್ ಬ್ರೇಕ್ ಆದರೆ ಮೀಥೈಲ್ ಆಲ್ಕೋಹಾಲು ಈಥೈಲ್ ಬ್ರೋಮೈಡ್ ಸಿಗುತ್ತೆ. ನೋ, ಯಾವತ್ತು X- ಏನಿದೆ ಅಲ್ವಾ, ವಾಟ್ ಎವರ್ ಈಸ್ ಆ್ಯಕ್ಟಿಂಗ್ ಆಸ್ ಅ ನ್ಯೂಕ್ಲಿಯೋಫೈಲ್, ದಟ್ ವಿಲ್ ಅಟ್ಯಾಕ್ ಆನ್ ದ ಸ್ಮಾಲರ್ ಅಲ್ಕೈಲ್ ಗ್ರೂಪ್ ಬೈ SN2 ಮೆಕ್ಯಾನಿಸಮ್. ಸೊ ನಿಮ್ಮ ಹತ್ರ ಏನಿತ್ತೀಗ? ಮಿಥಾಕ್ಸಿ ಮೀಥೇನ್ ಇರಲಿಲ್ಲ, ಮಿಥಾಕ್ಸಿ ಈಥೇನ್ ಇತ್ತು. ಒಂದು ಅನ್ಸಿಮೆಟ್ರಿಕಲ್ ಈಥರ್ ಇದ್ದಾಗ ನಿಮ್ಮ X- ಸ್ಮಾಲ್ ಅಲ್ಕೈಲ್ ಗ್ರೂಪ್ಗೆ ಹೋಗುತ್ತೆ, CH3X ಆಗುತ್ತೆ. ಅದು ಪ್ಲಸ್ ಏನು ಸಿಗುತ್ತೆ ನಿಮಗೆ? C2H5Br ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್ CH3OC2H5 ಇತ್ತಂತ ಅನ್ಕೊಳ್ರಿ. ಇಫ್ ಯು ವಾಂಟ್ ಟು ಆ್ಯಡ್ HI ಟು ದಿಸ್, ನಿಮ್ಮ I- ಎಲ್ಲಿ ಹೋಗುತ್ತೆ? ನಿಮ್ಮ I- ಸ್ಮಾಲ್ ಅಲ್ಕೈಲ್ ಗ್ರೂಪಿಗೆ ಹೋಗುತ್ತೆ. ಸೊ ಅಲ್ಲಿ CH3I ಸಿಗುತ್ತೆ ನನಗೆ. ದೀಸ್ ಎಲೆಕ್ಟ್ರಾನ್ಸ್ ಆನ್ ಆಕ್ಸಿಜನ್ ವುಡ್ ಪಿಕಪ್ ದ H+, ಅದು ನನಗೆ C2H5OH ಕೊಡುತ್ತೆ. ದಿಸ್ ಈಸ್ ಹೌ ಯು ಗೆಟ್ ಮೀಥೈಲ್ ಅಯೋಡೈಡ್ ಆ್ಯಂಡ್ ಇಥನಾಲ್. ಅರ್ಥ ಆಯ್ತಾ? ಇಫ್ ಯು ಆಲ್ಸೋ ಕನ್ಸಿಡರ್, ಇಲ್ಲಿ CH3 ಇದೆ, ಇಲ್ಲಿ ಐಸೋಪ್ರೊಪೈಲ್ ಗ್ರೂಪ್ ಇದೆ, ಇಲ್ಲಿ ಸೆಕೆಂಡರಿ ಇದೆ. ಆವಾಗ ಇಫ್ ಯು ವಾಂಟ್ ಟು ಆ್ಯಡ್ HBr, ನಿಮ್ಮ Br- ಎಲ್ಲಿ ಹೋಗುತ್ತೆ? ಮತ್ತೆ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಯಾವ ಸ್ಮಾಲ್ ಇದೆ? CH3 ಸ್ಮಾಲ್ ಇದೆ ಅಲ್ವಾ? Br- ವುಡ್ ಗೋ ಹಿಯರ್, ಫಟ್ ಅಂತ ಬರಿಬೋದು CH3Br ಅಂತ. ಆಮೇಲೆ ನಿಮ್ಮ H+ ವಿತ್ ಆಕ್ಸಿಜನ್ ನಿಮಗೇನು ಕೊಡುತ್ತೆ? CH3 H O ವುಡ್ ಟೇಕ್ ಅಪ್ ದಿಸ್. ಸೊ ನನಗೆ ಇಲ್ಲಿ ಏನು ಸಿಗ್ತಿತ್ತು? ಮೀಥೈಲ್ ಬ್ರೋಮೈಡ್ with isopropyl alcohol by SN2. ಏನಿದು? we have methyl isopropyl ether with hydrogen bromide. ಓಕೆ, ಇಲ್ಲಿವರೆಗೂ ಫೇರ್ ಆ್ಯಂಡ್ ಸ್ಕ್ವೇರ್. ಈಗ ಸಪೋಸ್ ನಿಮ್ಮದ ಒನ್ ಆಫ್ ದ ಅಲ್ಕೈಲ್ ಗ್ರೂಪ್ ಏನಾದರೂ ಪ್ರೈಮರಿನೂ ಇಲ್ಲ, ಸೆಕೆಂಡರಿನೂ ಇಲ್ಲ, ಪ್ರೈಮರಿನೂ ಇಲ್ಲ, ಸೆಕೆಂಡರಿನೂ ಇಲ್ಲ, ಟರ್ಷರಿ ಇದೆ. ಇಲ್ಲೇ ನೋಡಿ, ಟರ್ಷರಿ ಗ್ರೂಪ್ ಇದೆ. ಆವಾಗ
ನೀವು HBr ಅನ್ನೋವಂಥ ಒಂದು ಸಪೋಸ್ ಹೈಡ್ರೋಜನ್ ಆ್ಯಸಿಡ್ ಆ್ಯಡ್ ಮಾಡಿದರೆ ನಿಮ್ಮ Br CH3 ಹೋಗೋದಿಲ್ಲ. ಈಗ ಇದು SN1 ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ. ಬಿಕಾಸ್ ಈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ O- ಆಗೋದ್ರಿಂದ ನಿಮಗೆ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಇಲ್ಲಿ ಇಸ್ ದ್ಯಾಟ್ ಕ್ಲಿಯರ್? ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗೋದ್ರಿಂದ ನಿಮ್ಮ Br- ಇಲ್ಲೇ ಹೋಗಿ ನಿಮಗೆ CH3 Br ಆವಾಗ O- ವುಡ್ ಪಿಕಪ್ ದಿಸ್ H ಆ್ಯಂಡ್ ಆವಾಗ ನಿಮಗೆ ಮಿಥೈಲ್ ಆಲ್ಕೋಹಾಲ್ ಸಿಗುತ್ತೆ. So this is how you are getting tertiary butyl bromide and methyl alcohol. ನೆನಪಿರಬೇಕು. Is that clear? Reactivity of ether with halogen acid ಮಾಡುವಾಗ ಎಲ್ಲಿವರೆಗೂ SN2 ಅಂದರೆ ಎಲ್ಲಿವರೆಗೂ alkyl halides are primary and secondary. Alkyl groups are primary and secondary. The moment the alkyl group is a tertiary, ಯಾವುದಾದ್ರೂ ಒಂದು tertiary ಇತ್ತಂದರೆ we are having what? Tertiary butyl, ಈ ಕಡೆ ಮಿಥೈಲ್ ಈಥರ್ ಇದೆ. ಈ ಥರ ಟರ್ಷರಿ ಬ್ಯೂಟೈಲ್ ಗ್ರೂಪ್ ಒಂದು ಕಡೆ ಇತ್ತಂದರೆ ನೋ ಮೋರ್ SN2, SN1 ರಿಯಾಕ್ಷನ್ ಆಗುತ್ತೆ ಬಿಕಾಸ್ ಆಫ್ ಹೈಯರ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್, ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯಾನ್. ಅರ್ಥ ಆಯ್ತಾ? ದ ಸೇಮ್ ರಿಯಾಕ್ಷನ್ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ವಿತ್ ವಾಟ್? ಇಲ್ಲೇ ನೋಡಿ, ಇಫ್ ವಿ ಕನ್ಸಿಡರ್ ಆ್ಯನಿಸೋಲ್ಗೆ ಹೈಡ್ರೋಜನ್ ಅಯೋಡೈಡ್ ಆ್ಯಡ್ ಮಾಡಿದರೆ ಏನಾಗುತ್ತೆ ಹೇಳಿ? ಮತ್ತೆ ನಿಮ್ಮ I- ಸ್ಮಾಲ್ ಗ್ರೂಪ್ CH3+ ಹೋಗುತ್ತೆ, ಈ O- H+ ಅನ್ನು ಪಿಕಪ್ ಮಾಡುತ್ತೆ. ಸೊ ಯಾವತ್ತೂ ನೆನ್ಪಿಟ್ಕೊಳ್ರಿ, ರೈಟ್? ಅಗೇನ್ SN2. ಯಾವತ್ತೂ ನೆನ್ಪಿಟ್ಕೊಳ್ರಿ, ಅರೋಮ್ಯಾಟಿಕ್ ಈಥರ್ ಏನಾದರೂ ಇದ್ದರೆ ನಿಮಗೆ ಪ್ರಾಡಕ್ಟ್ ಫಿನಾಲೇ ಬರೋದು. Is that clear? Because I- would attack on the other part and H+ would come on the O-. Is that clear? So ನಿಮಗೆ ಮಿಥೈಲ್ or ಮಿಥಾಕ್ಸಿಬೆನ್ಝೀನ್ ಅನ್ನೋವಂಥ ಒಂದು ಅರೋಮ್ಯಾಟಿಕ್ ಈಥರು, ಇದು ಕೂಡ SN2 ರಿಯಾಕ್ಷನ್ ಆಗಿ ನಿಮಗೆ ಫಿನಾಲ್ ಸಿಗುತ್ತೆ. ಯು ಕ್ಯಾನ್ ಕನ್ಸಿಡರ್ ವಾಟ್ ಎವರ್ ಯು ವಾಂಟ್. ಲೈಕ್ ಇಲ್ಲೇ ನೋಡಿ ಮತ್ತೊಂದು ಎಕ್ಸಾಂಪಲು, OCH2 CH3. ಇಫ್ ಯು ವಾಂಟ್ ಟು ಆ್ಯಡ್ HBr, ನಿಮ್ಮ Br- ಎಲ್ಲಿ ಹೋಗುತ್ತೆ? ಮತ್ತೆ ಲೆಸ್ ಬಲ್ಕಿಯರ್ ಗ್ರೂಪ್, ಅಲ್ಲಿ Br ಹೋಗುತ್ತೆ, H+ ಇಲ್ಲೇ ಬಂದು ಮತ್ತೆ SN2 ಆಗಿ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್ ಓನ್ಲಿ. ಫಿನಾಲ್ ಇಲ್ಲೇ ಏನು ಬರುತ್ತೆ? CH3 CH2 Br ಬರುತ್ತೆ, ಲೈಕ್ ದಿಸ್. ಓಕೆ, NCERTಯಲ್ಲಿ ಕೆಲವೊಂದು ಎಕ್ಸಾಂಪಲ್ ಇದಾವೆ, ನೋಡೋಣ. ಇಲ್ಲೇ ನೋಡ್ರಿ, ಗಿವ್ ದ ಮೇಜರ್ ಪ್ರಾಡಕ್ಟ್ ದ್ಯಾಟ್ ಆರ್ ಫಾರ್ಮ್ಡ್ ಬೈ ಹೀಟಿಂಗ್ ಈಚ್ ಆಫ್ ದ ಫಾಲೋಯಿಂಗ್ ವಿತ್ HI. ಇದನ್ನು ನಾನು ಈ ಪರ್ಟಿಕ್ಯುಲರ್ ಈಥರ್ HI ಜೊತೆ ರಿಯಾಕ್ಟ್ ಮಾಡಿದರೆ ಏನಾಗುತ್ತೆ? ನಮ್ಮ ನ್ಯೂಕ್ಲಿಯೋಫೈಲ್ I-, ಇಲ್ಲೇ ಒಂದು ಈಥೈಲ್ ಗ್ರೂಪ್ ಇದೆ, ಇಲ್ಲೇ ನೋಡ್ರಿ ಬಿಗ್ಗರ್ ಗ್ರೂಪ್ ಇದೆ. ಸೊ I- ಆದಷ್ಟು ಸ್ಮಾಲ್ ಗ್ರೂಪಿಗೆ ಹೋಗುತ್ತೆ. I- ಇಲ್ಲಿ ಹೋದರೆ ನನಗೇನು ಸಿಗ್ತದೆ? CH3 CH2 I. H+ would go to oxygen. So automatically I would be getting here CH3 CH2 CH CH3 CH2 OH. ಅರ್ಥ ಆಯ್ತಲ್ಲ? ಇಲ್ಲೇ ನೋಡ್ರಿ, ಇಫ್ ಯು ಅಟ್ಯಾಕ್ HI ಆನ್ ದಿಸ್, ಯುವರ್ I- and H+, ಹೇಳಿದ್ನಲ್ಲ ನಿಮಗೆ, I- would go to CH2+, H+ would go to O-. ಏನು ಹೇಳಿದೆ ನಾನು ನಿಮಗೆ? ಯು ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್ ಪ್ಲಸ್ ವಾಟ್? ಬೆನ್ಝೀನ್ ಮೇಲೆ ಇನ್ನೊಂದು ಏನು CH2 ಗ್ರೂಪ್ ಇದೆ, ಅಲ್ಕೈಲ್ ಗ್ರೂಪ್ ಇದೆ ಅಲ್ವಾ, ಅಲ್ಲಿ I ಬರುತ್ತೆ, ಬೆನ್ಝೈಲ್ ಅಯೋಡೈಡ್ ಆ್ಯಂಡ್ ಫಿನಾಲ್. ಯು ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್ ಆ್ಯಂಡ್ ಬೆನ್ಝೈಲ್ ಅಯೋಡೈಡ್. NCERTಯಲ್ಲಿ ಕೊಟ್ಟಿರೋದು. ಇಲ್ಲೇ ನೋಡಿ, ಇಲ್ಲಿ ಟರ್ಷರಿ ಇದೆ, ಒಂದು ಗ್ರೂಪ್ ಟರ್ಷರಿ ಇದೆ ಇಲ್ಲಿ. ಸೊ ಇದಕ್ಕೆ ನೀವು HI ಅನ್ನು ಆ್ಯಡ್ ಮಾಡಿದರೆ ರೈಟ್, ನಿಮ್ಮ I- ಬಿಗ್ಗರ್ ಅಲ್ಕೈಲ್ ಗ್ರೂಪಿಗೆ ಹೋಗುತ್ತೆ, ಬಿಕಾಸ್ ಇಟ್ ಇಸ್ ಅ ಟರ್ಷರಿ ಕಾರ್ಬೋಕ್ಯಾಟಯಾನ್. ಸೊ ದೇರ್ ಫೋರ್ ನಿಮ್ಮ I- ಇಲ್ಲೇ ಬಂದರೆ ನಿಮ್ಮ H+ ಈ ಆಕ್ಸಿಜನ್ ಮೇಲೆ ಹೋಗುತ್ತೆ. ಸೊ ದೇರ್ ಯು ಆರ್ ಗೋಯಿಂಗ್ ಟು ಗೆಟ್ CH3 CH2 CH2 OH. ನಿಮ್ಮ I- ಇಲ್ಲೇ ಬರುತ್ತೆ, ಇಲ್ಲೇ ಬಂದು ನಿನಗೆ CH3 C
CH2 CH3, illu CH3, and here you are going to get I. This is by SN1, this is by SN2, this is by SN2. ನೆನಪಿಟ್ಕೋಬೇಕು. Got it? Yes. Let us go to electrophilic substitution reaction. If we consider aromatic ether, the best aromatic ether that we can consider is anisole. Yes or no? Anisole athava methoxybenzene. Yes or no? The lone pair of electrons on the benzene are in conjugation. As a result, idara resonance structure ನೀವು ಬರಿಬೇಕಾದರೆ you will be having a negative charge, automatically double bond O CH3, only one pair left, positive charge. ಎಲ್ಲಿವರೆಗೂ ಕಾಂಜುಗೇಷನ್ ಇರುತ್ತೆ ಅಲ್ಲಿವರೆಗೂ you can keep on writing the resonance structures. Okay, you want to have plus. I have already told you conjugation under what circumstances it will be there. Negative double bond O CH3, one pair positive. So if you look at all these resonance structures, in clear agutte nimage? What is cleared? Methoxy group is activating. It is increasing the electron density at ortho para positions. Therefore, ಈಗ incoming electrophile ಬಂದ್ರು ಎಲ್ಲಿ ಹೋಗ್ತದೆ? Ortho and para. Because electrophile ಗೆ electron ಬೇಕು. ಎಲ್ಲಿದಾವೆ electrons? Ortho and para ಗಿದೆ. So, aromatic ethers would undergo electrophilic substitution reactions at ortho and para position. So, if we consider ether, ಅದನ್ನ halogenation ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಬ್ರೋಮಿನೇಷನ್ ಮಾಡಬೇಕಂದ್ರೆ you can consider it in the presence of carboxylic acid, or catalyst not necessary, but you can still consider a halogen carrier like FeCl3. Yes, ಇಲ್ಲೇ ನೋಡ್ರಿ. So your electrophile generated is Br+. So ಅದು ಎಲ್ಲಿ ಹೋಗುತ್ತೆ ಈಗ? Ortho and para. Yes or no? So ortho and para. ಅಲ್ಲಿ ಕ್ಲೋರಿನ್ ಇದ್ರೆ ಆರ್ಥೋ ಅಂಡ್ ಪ್ಯಾರಾಗೆ ಕ್ಲೋರಿನ್ ಅಂತ ಬರೀರಿ, ಬ್ರೋಮಿನ್ ಇದ್ರೆ ಆರ್ಥೋ ಅಂಡ್ ಪ್ಯಾರಾಗೆ ಬ್ರೋಮಿನ್ ಅಂತ ಬರೀರಿ. ಎಸ್ ಆರ್ ನೋ? ಸೊ anisole undergoes halogenation at ortho and para position. So what are we getting here? So what would be this? Ortho-bromo or 2-bromo-anisole. Ortho-bromo-anisole. ಇದು para-bromo-anisole. ಹೌದಲ್ಲ ಸ್ಟೂಡೆಂಟ್ಸ್? As simple as that. ಅದೇ ರೀತಿ ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಲ್ಲಿ ಏನು ಬರೀಬಹುದು ನೀವು? ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಲ್ಲಿ ಐದರ್ ಅಲ್ಕೈಲೇಷನ್ ಮಾಡಬಹುದು, ಯು ಕ್ಯಾನ್ ಆಡ್ CH3Cl in presence of anhydrous aluminum chloride, or acyl group by acetyl chloride in presence of anhydrous aluminum chloride. So anisole undergoes alkylation at ortho and para position. ಇಲ್ಲಿ ಏನಾಗ್ತಾ ಇದೆ? ಅಲ್ಕೈಲೇಷನ್ ಅಂದ್ರೆ ಇಲ್ಲಿ ಅಲ್ಕೈಲ್ ಗ್ರೂಪ್ ಬರುತ್ತೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಗೆ. ಎಸ್, ಇಲ್ಲೇ ಅಸೈಲ್ ಗ್ರೂಪ್ ಬರುತ್ತೆ. ಎಸ್ ಆರ್ ನೋ? ಅಸೈಲ್ ಗ್ರೂಪ್ ಈಸ್ ಯುವರ್ ಎಲೆಕ್ಟ್ರೋಫೈಲ್ ಹಿಯರ್, alkyl group is your electrophile here. So OCH3 as it is, ortho position ge acyl group is substituted, para position alli acyl group. Is that clear? This is how Friedel-Crafts alkylation takes place for anisole. So what is this? Ile nimage ಏನು ಸಿಕ್ಕಿತು? Methoxy, and this is toluene. I can call it as ortho ಅಥವಾ ortho-methyl anisole ಅಥವಾ 2-methoxy toluene. ಇದು para-methyl anisole. ಇದು this is acetophenone. Priority list ಬಂದರೆ this is first and this is second. So automatically ortho-methoxy,
The remaining part is acetophenone. Acetophenone. And this would be paramethoxy. Acetophenone. This is how Friedel crafts alkylation and acylation. Similarly, coming to the nitration. If we consider OCH3, if you add dilute nitric acid, so ಏನಾಗುತ್ತೆ ಇಲ್ಲಿ? You are going to get OCH3 nitration ಆಗುತ್ತೆ. ನಿಮ್ಮ ಎಲೆಕ್ಟ್ರೋಫೈಲ್ ಯಾವುದಿಲ್ಲಿ? ನಿಮ್ಮ ಎಲೆಕ್ಟ್ರೋಫೈಲು nitronium ion. So you are going to get orthonitro as well as paranitro product. Is that clear? Yes. Okay, so what are you having here? Anisole. What is this? Orthonitroanisole. This is your paranitroanisole. Artha aita? For nitration, what you are doing? Anisole, you are using a nitrating mixture, concentrated nitric acid in presence of sulfuric acid. Nitrating mixture would give me nitro groups, and those will act as a electrophile attacking ortho and para position. So give me orthonitro and paranitro anisole. Artha aita? Right. Ille nodi. KCET 2023 alle. Heating of phenyl methyl ether. Phenyl methyl ether with HI produces an aromatic compound A. ಇಲ್ಲೇ ಒಂದು ಎ ಅನ್ನೋವಂಥ ಕಂಪೌಂಡ್ ಫಾರ್ಮ್ ಆಗುತ್ತೆ. ನಾನು ನಿಮಗೆ ಹೇಳಿದ್ದೀನಲ್ಲ, I minus would go to smaller alkyl group, H plus would join the phenoxide ion. ಆವಾಗ ನಿಮಗೆ ಯಾವತ್ತೂ ಫಿನಾಲ್ ಸಿಗುತ್ತೆ. Nucleophilic attack happens on the smaller alkyl group. Okay, so aromatic compound ಯಾವುದಿದ್ರಾಗ? Phenol. So this is your A. ಇದನ್ನ ಏನು ಮಾಡಿದ್ದಾರೆ? A which on treatment with concentrated nitric acid. Concentrated nitric acid use ಮಾಡಿದ್ದಾರೆ ಅಂದರೆ nitration ಮಾಡಿದ್ದಾರೆ. Yes or no? When you nitrate it, you will get what? 2,4,6 trinitrophenol ಅಥವಾ picric acid is your final product. So question in ಕೇಳಿದ್ದಾರೆ, what is A and B? A is phenol, B is a picric acid. Phenol and picric acid are your answer. Phenol and picric acid is your answer. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡಿ, anisole on treatment with, what is anisole? Methoxybenzene. Anisole on treatment with methyl chloride. Yes or no? Methyl chloride. PU Board 2024. ಮೊನ್ನೆ ಕೇಳಿರೋದು. In presence of anhydrous AlCl3. Just ಹೇಳಿದ್ನಲ್ಲ, Friedel crafts alkylation ಇದು. So this would go to ortho as well as para position. So ನಮಗೇನು ಸಿಗುತ್ತೆ? OCH3 as it is. CH3 here. OCH3 as it is. CH3 here. So what is our answer? ನಮಗೆ ortho methyl anisole para methyl anisole. Ortho and para methyl anisoles are our products. Yes or no? Yes, I have done this. Ortho ಇದನ್ನು ಕೇಳಿದರೆ ortho methoxy acetophenone, para methoxy acetophenone. ಇದು ಕೇಳಿದರೆ ortho methyl anisole, para methyl anisole. So these are some questions which are asked. So this is the end of alcohol, phenols and ethers in the shortest possible time. It has been compressed. Okay, almost previous year ಒಂದು 2 ವರ್ಷದ ಕ್ವಶನ್ಸ್ ಅನ್ನು ತಗೊಂಡಿದ್ದೀನಿ. So whatever is most important, everything is explained. I will see you in the next class with different chapter, probably chemical kinetics. Okay, thank you everyone. I'll see you next time.